1 ಕೋಟಿ 2 ಕೋಟಿ 10 ಕೋಟಿ. ನಯನಾ ಮೇಡಮ್, ಅರ್ಧ ಸಿಟಿನ ನೀವೇ ಪರ್ಚೇಸ್ ಮಾಡಿದ್ದೀರಾ. ಚಿಕ್ಕ ಪುಟ್ಟ ಡೀಲ್ಸು ನಮಗೂ ಬಿಟ್ಕೊಡಿ. ಆ ಬಿಸ್ನೆಸ್ ಮ್ಯಾನ್ ಮಾತ್ ಕೇಳಿ ನಯನ ಮುಖದಲ್ಲಿ ಒಂದು ನಿಗೂಢ ನಗು ಮೂಡ್ತು. ನಯನ ಸಿಟಿಯ ಸಕ್ಸಸ್ಫುಲ್ ಬಿಸ್ನೆಸ್ ವುಮೆನ್ ಆಗಿದ್ಲು ಅಂಡ್ ಅವಳು ನಗ್ತಾ ತನ್ನ ಜಾಗದಲ್ಲಿ ಕೂತ್ಕೊಂಡ್ಲು. ಆದ್ರೆ ಅದೇ ಸಮಯಕ್ಕೆ ಬಂದ ಒಂದು ವಾಯ್ಸ್ ಅಲ್ಲಿದ್ದೋರನ್ನ ಬೆಚ್ಚಿ ಬೀಳಿಸ್ತು. 50 ಕೋಟಿ. ಸೀದಾ 50 ಕೋಟಿ. ಇವನ್ ಯಾರು? ಅರೆ, ಇದು ಡೆಲಿವರಿ ಬಾಯ್ ಸಾಮ್ರಾಟ್ ಅಲ್ವಾ? ಅವನ ಹತ್ರ 50 ಕೋಟಿ ಎಲ್ಲಿಂದ ಬರುತ್ತೆ? ಅವನ್ನ ಯಾರು ಗುರ್ತು ಹಿಡಿಯೋದು ಬೇಡ ಅಂತ ರೆಡಿಯಾಗಿ ಕೋಟ್ ಸೂಟ್ ಹಾಕೊಂಡು ಬಂದಿದ್ದಾನೆ. ಹೌದು, ಇವನ್ 2 ದಿನದ ಹಿಂದೆ ನನ್ನ ಆಫೀಸ್ಗೆ ಲಂಚ್ ಡೆಲಿವರಿ ಮಾಡಕ್ ಬಂದಿದ್ದ. ನಮ್ಗೆ ಮರ್ಯಾದಿನೇ ಇಲ್ವಾ ಇಲ್ಲಿ? ಬೀದಿಲ್ ತಿರ್ಗೋ ಬಿಕಾರಿ ಎಲ್ಲ ಇಷ್ಟು ದೊಡ್ಡ ಆಕ್ಷನ್ಗೆ ಹೆಂಗ್ ಬಂದ? ಮತ್ತೊಂದ್ ಕಡೆ ಸಾಮ್ರಾಟ್ ಸುಮ್ನೆ ಕೂತ್ಕೊಂಡು ಎಲ್ರ ಮಾತನ್ನ ಕೇಳಿಸ್ಕೊತಿದ್ದ. ಅದೇ ಸಮಯಕ್ಕೆ ಒಬ್ಬ ವ್ಯಕ್ತಿ ಹೇಳ್ದ. ಅವನು ಆಕ್ಷನ್ ಮ್ಯಾನೇಜರ್ ಹತ್ರ ಹೇಳ್ದ, ಇವನ್ ಹತ್ರ 50 ಕೋಟಿ ಏನು 50 ರೂಪಾಯಿ ಕೂಡ ಇರಲ್ಲ. ನೀವ್ ಈ ಆಕ್ಷನ್ ನಿಲ್ಸಿ ಅಂಡ್ ಈ ಫಾರಿನ್ ಇಂಪೋರ್ಟೆಡ್ ಕಾರ್ಡ್ ಅನ್ನ ನಯನಾ ಮೇಡಮ್ ಕೊಡಿ. ಇಲ್ಲ, ಒಂದ್ ನಿಮಿಷ. ಒಂದ್ ವೇಳೆ ಈ ಡೆಲಿವರಿ ಬಾಯ್ ಹತ್ರ 50 ಕೋಟಿ ಇಲ್ಲ ಅಂದ್ರೆ ನಾನು ನಯನಾ ಮೇಡಮ್ ಬಿಡ್ಗೆ ಚಾಲೆಂಜ್ ಮಾಡ್ತೀನಿ. ನಾನು ಈಗ ಕಾರ್ಪೊರೇಟ್ಗೆ 11 ಕೋಟಿ ಕೊಡೋದಕ್ಕೆ ತಯಾರಿದ್ದೀನಿ. ಆ ವ್ಯಕ್ತಿ 11 ಕೋಟಿ ಹೇಳಿದ ಕೂಡ್ಲೆ ಸಾಮ್ರಾಟ್ ಮತ್ತೆ ಹೇಳ್ದ, 70 ಕೋಟಿ. ಲೋ ಡೆಲಿವರಿ ಬಾಯ್, ನೀನೇನ್ ಹುಚ್ಚಾನ? ಎಲ್ಲಿಂದ ತರ್ತೀಯಾ 70 ಕೋಟಿ? ಇದು ಆಕ್ಷನ್, ಮಕ್ಳಾಟ ಅಲ್ಲ. ಇಲ್ಲಿ ಹೇಳಿದ್ದನ್ನ ಕೊಡ್ಬೇಕಾಗುತ್ತೆ ಅಂತ ಹೇಳ್ತಾ ಆ ವ್ಯಕ್ತಿ ಸಾಮ್ರಾಟ್ಗೆ ಹೊಡೆಯೋಕೆ ಮುಂದಾದ. ಆದ್ರೆ ಸಾಮ್ರಾಟ್ಗೆ ಆ ಏಟಿನಿಂದ ಏನೂ ಆಗಿಲ್ಲ. ಅವನು ನಿಂತಲ್ಲೇ ಅಲುಗಾಡ್ದೆ ನಿಂತ್ಕೊಂಡಿದ್ದ. ಆದ್ರೆ ಆ ವ್ಯಕ್ತಿ ತಾನು ನಿಂತಲ್ಲಿಂದ 2 ಹೆಜ್ಜೆ ಹಿಂದೆ ಹೋಗ್ಬಿಟ್ಟ. ನೆಕ್ಸ್ಟ್ ಮೂಮೆಂಟ್ ಸಾಮ್ರಾಟ್ ತನ್ನ ಜಾಕೆಟ್ ನಿಂದ ಒಂದು ಚೆಕ್ ಬುಕ್ ತೆಗೆದು ಅದರಲ್ಲಿ 70 ಕೋಟಿ ಅಮೌಂಟ್ ಬರೆದು ಸೈನ್ ಮಾಡೋಕೆ ಶುರು ಮಾಡ್ದ. ಅವನು ಚೆಕ್ ಬರೆಯೋದನ್ನ ಅಲ್ಲಿದ್ದ ಎಲ್ಲಾ ಜನರು ನೋಡ್ತಿದ್ರು, ಜೊತೆಗೆ ಬೆಚ್ಚಿ ಬಿದ್ದಿದ್ರು. ಎಲ್ರಿಗೂ ಅನ್ನಿಸ್ತು ಸಾಮ್ರಾಟ್ ಜೈಲ್ಗೆ ಹೋಗೋಕೆ ಎಲ್ಲಾ ತಯಾರಿ ಮಾಡ್ಕೊಂಡ್ ಬಂದಿದ್ದಾನೆ ಅಂತ. ಯಾಕಂದ್ರೆ ಅಷ್ಟು ಕಾನ್ಫಿಡೆನ್ಸ್ ನಲ್ಲಿ ಅವನು ಚೆಕ್ ಫಿಲ್ ಮಾಡ್ತಿದ್ದ. ಸಾಮ್ರಾಟ್ ಚೆಕ್ ಫಿಲ್ ಮಾಡಿ ಅಲ್ಲಿದ್ದ ಬ್ಯಾಂಕ್ ಮ್ಯಾನೇಜರ್ ಕೊಟ್ಟ. 3 ಕೋಟಿ ಬೆಲೆ ಬಾಳೋ ವಸ್ತುವಿಗೆ ಈ ಸಾಮ್ರಾಟ್ ನಂತ ನಾರ್ಮಲ್ ಡೆಲಿವರಿ ಬಾಯ್ 70 ಕೋಟಿ ಯಾಕೆ ಕೊಡ್ತಿದ್ದಾನೆ ಅಂತ ಒಂದಕ್ಷಣ ಬ್ಯಾಂಕ್ ಮ್ಯಾನೇಜರ್ಗೆ ಕೂಡ ನಂಬಿಕೆ ಬರ್ಲಿಲ್ಲ. ಅಂಡ್ ನಿಜವಾಗ್ಲೂ ಅವನ ಅಕೌಂಟ್ ನಲ್ಲಿ 70 ಕೋಟಿ ಇದ್ಯಾ ಇಲ್ವಾ? ಮ್ಯಾನೇಜರ್ ಸ್ವಲ್ಪ ಟೈಮ್ ಚೆಕ್ ನ ಡೀಟೇಲ್ಸ್ ತೆಗಿಯೋಕೆ ನೋಡಿದ್ರು ಅಂಡ್ ಅವರು ಆನ್ಲೈನ್ ನಲ್ಲಿ ಬ್ಯಾಂಕ್ ಅಕೌಂಟ್ ಬ್ಯಾಲೆನ್ಸ್ ನೋಡಿದಾಗ ಬೆಚ್ಚಿ ಬಿದ್ರು. ಅದಾದ್ಮೇಲೆ ಮ್ಯಾನೇಜರ್ ಎದ್ ನಿಂತು ಮೈಕ್ ನಲ್ಲಿ ಹೇಳಿದ್ರು, ಈ ಬಿಡ್ಡಿಂಗ್ ಇಲ್ಲಿಗೆ ಕ್ಲೋಸ್ ಆಗ್ತಿದೆ. ಈ ಸ್ಪೆಷಲ್ ಇಂಪೋರ್ಟೆಡ್ ಕಾರ್ಪೆಟ್ 70 ಕೋಟಿಗೆ ಸಾಮ್ರಾಟ್ ಸರ್ಗೆ ಕೊಡಲಾಗ್ತಿದೆ ಅಂತ ಮ್ಯಾನೇಜರ್ ಮೈಕ್ ನಲ್ಲಿ ಅನೌನ್ಸ್ ಮಾಡಿದ ಕೂಡ್ಲೆ ಅಲ್ಲಿ ನೆರೆದಿದ್ದ ಎಲ್ಲಾ ಜನ ಬಿಟ್ ಕಣ್ಣು ಬಿಟ್ ನೋಡ್ತಿದ್ರು. ಅದೇ ಸಮಯಕ್ಕೆ ಎಲ್ರಿಗಿಂತ ಹಿಂದೆ ಕೂತಿದ್ದ 10 ಕೋಟಿ ಬಿಡ್ ಮಾಡಿದ ಬ್ಯೂಟಿಫುಲ್ ಹುಡುಗಿ ಮಿಸ್ ನಯನಾಗೆ ಒಂದು ಕಾಲ್ ಬರುತ್ತೆ. ಹಲೋ, ಆ ಇಂಪೋರ್ಟೆಡ್ ಕಾರ್ಪೊರೇಟ್ ನಿಮ್ಗೆ ಸಿಕ್ತಾ? ಯಾರು ಸಾಮ್ರಾಟ್ ಅಂತೆ, ಡೆಲಿವರಿ ಬಾಯ್. ಅವನು 70 ಕೋಟಿ ಬಿಡ್ ಮಾಡ್ದ. ಆದ್ರೆ ಇತ್ತೀಚೆಗೆ ಡೆಲಿವರಿ ಮಾಡೋರ್ ಕೈಯಲ್ಲೂ ಇಷ್ಟು ದುಡ್ಡು ಬಂತ. 5 ಕೋಟಿ ವಸ್ತುನ 70 ಕೋಟಿ ಕೊಟ್ಟು ಬೈ ಮಾಡ್ತಾ ಇದ್ದಾನೆ. ನಯನಾ ಮೇಡಮ್, ಇದೆಲ್ಲ ಯೋಚನೆ ಮಾಡೋ ಮೊದ್ಲು ನೀವೊಮ್ಮೆ ಸಾಮ್ರಾಟ್ ನ ಬೆರಳನ್ ನೋಡಿ. ಅದಾದ್ಮೇಲೆ ನಯನ ಕಣ್ಣೆತ್ತಿ ನೋಡಿದ್ಲು. ಅವಳ ಕಣ್ಣು ಸಾಮ್ರಾಟ್ ನ ಬಲಗೈಲಿದ್ದ ಉಂಗುರದ ಮೇಲ್ ಬಿದ್ದ ಕೂಡ್ಲೆ ಅವಳು ಕಂಪ್ಲೀಟ್ ಶಾಕ್ ಆದ್ಲು. ಬಿಟ್ ಕಣ್ಣು ಬಿಟ್ಟು ನೋಡ್ತಿದ್ದ ಅವಳು ಶಾಕ್ ನಿಂದ ಹೇಳಿದ್ಲು, ಟೈಗರ್. ಟೈಗರ್ ಹೆಸರು ಕೇಳಿದ ಕೂಡಲೇ ನಯನ ಬೆಚ್ಚಿ ಬಿದ್ದಿದ್ಲು. ಟೈಗರ್ ಹೆಸರಿನ ಸತ್ಯವೇನು? ಹೇಗೆ ಒಬ್ಬ ಡೆಲಿವರಿ ಬಾಯ್ ಅಕೌಂಟ್ ನಲ್ಲಿ 800 ಕೋಟಿ ಬಂತು? ಸಾಮ್ರಾಟ್ ನ ರಹಸ್ಯ ಏನು? ಅವನಷ್ಟೊಂದು ಪವರ್ಫುಲ್ ಆದ್ರೆ ಯಾಕೆ ಎಲ್ರ ಮುಂದೆ ಡೆಲಿವರಿ ಬಾಯ್ ಜೀವನ ನಡೆಸ್ತಿದ್ದಾನೆ? ಈ ಎಲ್ಲಾ ಪ್ರಶ್ನೆಗಳು ಇನ್ಸ್ಪೆಕ್ಟರ್ ತಲೆ ಕೆಡಿಸಿದ್ವು. ಈ ವಿಡಿಯೋ ಒಬ್ಳು ಅನ್ನೋನ್ ಹುಡುಗಿ ಅವ್ರಿಗೆ ಕೊಟ್ಟಿದ್ಲು. ಆದ್ರೆ ಅದಕ್ಕಿಂತ ಮೊದಲು 2 ಡಿಫರೆಂಟ್ ಸೀಕ್ರೆಟ್ ಏಜೆಂಟ್ಸ್ ಇನ್ಸ್ಪೆಕ್ಟರ್ಗೆ ಸಾಮ್ರಾಟ್ ಬಗ್ಗೆ ಒಂದಿಷ್ಟು ವಿಚಾರ ಹೇಳಿದ್ರು. ಅವನು ಮೊದಲು ಏಜೆಂಟ್ ಹೇಳಿದ ವಿಷಯ ನೆನಪಿಸೋಕೆ ಟ್ರೈ ಮಾಡ್ದ. ನಿಲ್ಲು, ಆ ರೆಸ್ಟೋರೆಂಟ್ ನಮ್ಮಂಥ ಬಡವರಿಗಲ್ಲ ಸಾಮ್ರಾಟ್. ಒಮ್ಮೆ ನನ್ ಡ್ರೆಸ್ ನೋಡು. ರೋಡ್ ಸೈಡ್ ಪಾತ್ರೆ ಹಿಡ್ಕೊಂಡು ಭಿಕ್ಷೆ ಬೇಡೋ ಬಿಕಾರಿ ತರ ಇದೆ. ಅಂಡ್ ಒಂಚೂರು ಆ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡೋರನ್ನ ನೋಡು. ಅವರಿಗೂ ನಮಗೂ ಭೂಮಿ ಆಕಾಶದಷ್ಟು ಡಿಫ್ರೆನ್ಸ್ ಇದೆ. ಇಲ್ಲ ವೈಭವಿ, ನೀನ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ಯಾ. ವೈಭವಿ ಅದು ಸಿಟಿಯ ಕಾಸ್ಟ್ಲಿ ರೆಸ್ಟೋರೆಂಟ್. ಅವರಿಗೆ ಅಲ್ಲಿ ನೀರ್ ಕುಡಿಯೋ ಯೋಗ್ಯತೆ ಕೂಡ ಇಲ್ಲ ಅಂತ ಮತ್ತೆ ಹೇಳಿದ್ಲು. ಅವಳ ಬರ್ತ್ಡೇಗೆ ಮೊದ್ಲೇ ಸೇವಿಂಗ್ಸ್ ಮಾಡಿಟ್ಟಿದೀನಿ ಅಂತ ಸಾಮ್ರಾಟ್ ಹೇಳ್ದ. ಅದಕ್ಕೆ ವೈಭವಿ ಅವ್ನ್ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆ ದುಡ್ಡನ್ನ ಒಂದೇ ದಿನದಲ್ಲಿ ಖಾಲಿ ಮಾಡೋಕೆ ಅವಳು ಬಿಡಲ್ಲ ಅಂತ ಹೇಳ್ತಾ ಇದ್ಲು. ತಾನೇ ನೋಡ್ಕೋತೀನಿ ಅಂತ ಸಾಮ್ರಾಟ್ ಹೇಳಿ ಆ ಕಾಸ್ಟ್ಲಿ ರೆಸ್ಟೋರೆಂಟ್ ಒಳಗ್ ಹೋದ. ವೈಭವಿ ಸಾಮ್ರಾಟ್ ನ ತಡೆಯೋಕೆ ಅವ್ನ್ ಹಿಂದೆ ಓಡ್ಕೊಂಡ್ ಹೋಗಿ ಅವಸರದಲ್ಲಿ ಒಬ್ಬ ರಿಚ್ ಮ್ಯಾನ್ ಗೆ ಡ್ಯಾಶ್ ಆದ್ಲು. ಅಂಡ್ ಆ ರಿಚ್ ಮ್ಯಾನ್ ಕಾಸ್ಟ್ಲಿ ಸೂಟ್ ಮೇಲೆ ವೈನ್ ಚೆಲ್ತು. ಸಾರಿ ಸರ್. ಕಣ್ ಕಾಣಿಸ್ತಿಲ್ವಾ ನಿನಗೆ? ಈ ಪೆದ್ದಿನ ಒಳಗೆ ಯಾರು ಬಿಟ್ಟಿದ್ದು? ಈ ಸೂಟ್ ಪ್ರೈಸ್ ಗೊತ್ತಾ? 30 ಲಕ್ಷದ ಸೂಟ್ ಇದು.
ಸಾರಿ ಸರ್, ನನ್ನಿಂದ ತಪ್ಪಾಯ್ತು. ನಾನು ಈಗಲೇ ಇಲ್ಲಿಂದ ಹೊರಟೋಗ್ತೀನಿ. ನಿನ್ಗೇನ್ ಅನ್ಸುತ್ತೆ ನಾನ್ ನಿನ್ನ ಅಷ್ಟು ಈಸಿಯಾಗಿ ಹೋಗೋಕ್ ಬಿಡ್ತೀನ? ನೀನು ನನಗೆ 30 ಲಕ್ಷ ಕೊಡೋ ತನಕ ನಾನ್ ನಿನ್ನ ಹೋಗೋಕ್ ಬಿಡಲ್ಲ. ಈಗ್ಲೇ ನನ್ನ ಸೂಟ್ ನ ಪ್ರೈಸ್ ಕೊಡು, ಇಲ್ಲ ಅಂದ್ರೆ ಏನು? ಸಡನ್ ಆಗಿ ಸಾಮ್ರಾಟ್ ವೈಭವಿ ಬಳಿ ಬಂದ. ಆ ವ್ಯಕ್ತಿ ಸಾಮ್ರಾಟ್ ನ ದಿಟ್ಟಿಸಿ ನೋಡ್ತಾ ಹೇಳ್ದ, ಈ ರೆಸ್ಟೋರೆಂಟ್ ನ ಸ್ಟ್ಯಾಂಡರ್ಡ್ ತುಂಬಾ ಬಿದ್ದೋಗಿದೆ. ಈಗ್ಲೇ ನನ್ನ ಗರ್ಲ್ ಫ್ರೆಂಡ್ ಹತ್ರ ಸಾರಿ ಕೇಳು. ನಾನು ಸಾರಿ ಕೇಳ್ಬೇಕಾ? ನಾನ್ ಯಾರು ಅಂತ ನಿಂಗೆ ಗೊತ್ತಾ? ಸಾಮ್ರಾಟ್ ಹಾಗೂ ರಿಚ್ ಮ್ಯಾನ್ ಮಧ್ಯೆ ನಡೀತಿದ್ದ ಗಲಾಟೆ ನೋಡಿ ವೈಭವಿ ಭಯ ಪಡ್ಕೊಂಡ್ಲು. ಸಾಮ್ರಾಟ್, ನಾವ್ ಈ ವ್ಯಕ್ತಿ ಹತ್ರ ಸಾರಿ ಕೇಳಿ ಇಲ್ಲಿಂದ ಹೋಗೋಣ. ಈ ರಿಚ್ ಮ್ಯಾನ್ ಅನ್ನ ನಾನ್ ಟಿವಿಯಲ್ಲಿ ನೋಡಿದೀನಿ. ನನ್ನ ಗರ್ಲ್ ಫ್ರೆಂಡ್ ಹತ್ರ ಸಾರಿ ಕೇಳು, ಇಲ್ಲ ಅಂದ್ರೆ ಈ ದಿನ ನೆನ್ಸ್ಕೊಂಡು ನಿನ್ ಜೀವನ ಪರ್ಯಂತ ಪಶ್ಚಾತ್ತಾಪ ಪಡ್ತೀಯ. ಸಾಮ್ರಾಟ್ ಮಾತ್ ಕೇಳಿ ಆ ರಿಚ್ ಮ್ಯಾನ್ ಮತ್ತಷ್ಟು ಸಿಟ್ ಮಾಡ್ಕೊಂಡ. ಅಂಡ್ ರೆಸ್ಟೋರೆಂಟ್ ನಲ್ಲಿ ಅವರನ್ನೇ ನೋಡ್ತಾ ಇದ್ರು. ಸಿಟಿಯ ದೊಡ್ಡ ಡೈಮಂಡ್ ಬಿಸ್ನೆಸ್ ಮ್ಯಾನ್ ನಾನು ಅಂತ ಅವ್ನು ಹೇಳ್ದ. ಕೋಟ್ಯಾಧಿಪತಿಗಳು, ಮಂತ್ರಿಗಳು ನಾನ್ ಜೇಬ್ನಲ್ಲಿ ಇರ್ತಾರೆ, ಒಂದ್ ಚಿಟಿಕೆ ಹೊಡೆದ್ರೆ ನಿನ್ ಹೆಸರು ಇಲ್ದ ಹಾಗೆ ಮಾಡ್ತೀನಿ ನಾನು ಅಂತ ಹೇಳಿದಾಗ ಸಾಮ್ರಾಟ್, ಅಂಡ್ ನಾನ್ ಒಂದ್ ಚಿಟ್ಕೆ ಹೊಡೆದು ನಿನ್ ಬಿಸ್ನೆಸ್ ಹೆಸರು ಎಲ್ಲದನ್ನು ಮಾಯ ಮಾಡ್ಬಿಟ್ರೆ? ಆ ವ್ಯಕ್ತಿ ಸಾಮ್ರಾಟ್ ಮಾತನ್ನ ಅರ್ಥ ಮಾಡ್ಕೊಳ್ಳೋ ಮೊದ್ಲೆ ಸಾಮ್ರಾಟ್ ತನ್ನ ಫೋನ್ ತೆಗೆದು ಯಾರಿಗೋ ಒಂದು ಮೆಸೇಜ್ ಕಳಿಸ್ದ. ಅಂಡ್ ನೆಕ್ಸ್ಟ್ ಮೂಮೆಂಟ್ ಆ ರಿಚ್ ಮ್ಯಾನ್ಗೆ ಒಂದ್ ಕಾಲ್ ಬಂತು. ಅಂಡ್ ಅವನಿಗೆ ನಿಂತ ನೆಲಾನೇ ಕುಸ್ದಂತಾಯ್ತು. ಮಗನೇ, ನಾವ್ ಹಾಳಾಗ್ ಹೋದ್ವಿ. ನಮ್ ಕಂಪನಿ ಶೇರ್ಸ್ ಬಿದ್ದು ಹೋಯ್ತು ಅಂಡ್ ನಮ್ಗೆ ಕೋಟ್ಯಾನುಗಟ್ಲೆ ಲಾಸ್ ಆಯ್ತು. ವಾಟ್? ಇದೆಲ್ಲ ಹೇಗ್ ಸಾಧ್ಯ ಡ್ಯಾಡ್? ಯಾರು ನಮ್ಮನ್ನ ಹಾಳು ಮಾಡೋದನ್ನ ನೋಡ್ತಿದ್ದಾರೆ. ನೀನ್ ಯಾರಾದ್ರೂ ದೊಡ್ಡ ವ್ಯಕ್ತಿಗೆ ಹಾಳು ಮಾಡ್ತೀಯಾ? ಒಂದ್ ವೇಳೆ ಮಾಡಿದ್ದೆ ಅಂದ್ರೆ ಈಗಲೇ ಸಾರಿ ಕೇಳು, ಇಲ್ಲ ಅಂದ್ರೆ ನಾಳೆ ನಾವು ಬೀದಿಲಿರ್ತೀವಿ. ಆ ರಿಚ್ ಮ್ಯಾನ್ ಸಾಮ್ರಾಟ್ ಕಡೆ ತಿರುಗಿ ಹೇಳ್ದ, ಅಷ್ಟಕ್ಕೂ ನೀವ್ಯಾರು? ಅಷ್ಟಕ್ಕೂ ಈ ಸಾಮ್ರಾಟ್ ಯಾರು? ಅವನ ರಿಯಾಲಿಟಿ ಏನು? ಅದ್ ಹೇಗೆ ಒಬ್ಬ ಬೀದಿ ಬಿಕಾರಿ ಆ ಶ್ರೀಮಂತನ ಕೋಟ್ಯಾನುಗಟ್ಟಲೆ ಸಾಮ್ರಾಜ್ಯವನ್ನ ಮಿನಿಟ್ ನಲ್ಲಿ ಬೀಳಿಸ್ದ? ಈ ಪ್ರಶ್ನೆಗೆ ಉತ್ತರ ಅಲ್ಲಿದ್ದವ್ರಿಗೆ ತಿಳಿಯೋ ಮೊದ್ಲೇ ಸಾಮ್ರಾಟ್ ಅಲ್ಲಿಂದ ಹೊರಟೋಗಿದ್ದ. ಅಂಡ್ ಇದು ಸಾಮ್ರಾಟ್ಗೆ ಸಂಬಂಧಪಟ್ಟ ಒಂದ್ ವಿಚಾರ ಆಗಿತ್ತು. ಅದನ್ನ ಸೀಕ್ರೆಟ್ ಏಜೆಂಟ್ ಪೊಲೀಸ್ಗೆ ಹೇಳ್ತಿದ್ದ. ಆದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಇದ್ಯಾವುದೂ ಅರ್ಥ ಆಗ್ತಿರ್ಲಿಲ್ಲ. ಯಾಕಂದ್ರೆ ಕೆಲವು ದಿನದ ಹಿಂದೆ ಇನ್ನೊಬ್ಬ ಸೀಕ್ರೆಟ್ ಏಜೆಂಟ್ ಸಾಮ್ರಾಟ್ ಬಗ್ಗೆ ಹೇಳಿದ ಕತೆ ಬೇರೆನೇ ಆಗಿತ್ತು. ಈ ಬಿಕಾರಿನ ನನ್ ನಾಯಿ ಕೂಡ ಮೂಸಲ್ಲ. ನೀನು ನನ್ ಬಾಯ್ ಫ್ರೆಂಡ್, ಫರ್ಗೆಟ್ ಇಟ್. ಕೇಳಿಸ್ಕೊಂಡ್ಯಾ ಬೇಕುಪ್ಪ? ವೈಭವಿ ನಿನ್ನ ಒದ್ದು ಹೊರಗಾಕಿದ್ದಾಳೆ. ಅಂಡ್ ಇವತ್ತಿಂದ ಇವಳು ಹಿಂದೆ ಮುಂದೆ ಸುತ್ತಾಡೋ ಬಗ್ಗೆ ಯೋಚನೆ ಕೂಡ ಮಾಡಬೇಡ. ಪ್ಲೀಸ್ ವೈಭವಿ, ನಾವ್ ಒಟ್ಟಿಗೆ ಮನೆ ಕೊಂಡ್ಕೊಳ್ಬೇಕು ಅಂತಿದ್ವಿ. ನಮ್ಗೋಸ್ಕರ ನಾನ್ ದುಡ್ಡು ಬೇರೆ ಸೇವ್ ಮಾಡ್ತಿದ್ದೆ. ಗುಡ್ಸ್ಲನ ಮನೆ ಅನ್ನಲ್ಲ ಸಾಮ್ರಾಟ್, ತೊಲಗು ಇಲ್ಲಿಂದ. ಸಾಮ್ರಾಟ್ ಕಣ್ಮುಂದೆನೆ ಅವ್ನ್ ಗರ್ಲ್ ಫ್ರೆಂಡ್ ವೈಭವಿ ರಿಚ್ ಹುಡುಗ ಜಗನ್ಗೆ ಕಿಸ್ ಮಾಡಿ ಅವನನ್ನ ಹಗ್ ಮಾಡಿದ್ಲು. ಸಾಮ್ರಾಟ್ ಮನ್ಸ್ ನೋವಲ್ಲಿ ನುಚ್ಚು ನೂರಾಯ್ತು. ಅಳ್ತಾ ಅಲ್ಲಿಂದ ಹೊರಗೆ ಹೋದ ಸಾಮ್ರಾಟ್ ಒಂದ್ ಫುಲ್ ಬಾಟಲ್ ಖಾಲಿ ಮಾಡ್ದ. ಜೊತೆಗೆ ಮನ್ಸಲ್ಲೇ ಹೇಳ್ದ, ಸಾಯೋದೇ ಇದಕ್ಕಿಂತ ಬೆಟರ್. ಸಾಮ್ರಾಟ್ ನಿದ್ದೆಯ ಅಮಲಿನಲ್ಲಿ ತೇಲಾಡ್ತಿದ್ದ. ಇನ್ನೇನು ಒಂದ್ ಕಾರ್ ಕೆಳಗ್ ಬಿದ್ಬಿಟ್ಟ ಅಂದಾಗ ಕಾರ್ ಡ್ರೈವರ್ ಬ್ರೇಕ್ ಹಾಕ್ತ. ಆ ಕಾರ್ನಲ್ಲಿ ಬೆಂಗಳೂರಿನ ಕೋಟ್ಯಾಧಿಪತಿ ಸೂರಜ್ ಕೂತಿದ್ದ. ಕುಡಿದ ಅಮಲಿನಲ್ಲಿದ್ದ ಸಾಮ್ರಾಟ್ನ ನೋಡಿ ಸೂರಜ್ ತನ್ನ ಗಾರ್ಡ್ಸ್ ಹೇಳ್ದ, ಪರ್ಫೆಕ್ಟ್, ಮಜಾ ಇನ್ಮೇಲ್ ಬರುತ್ತೆ. ಇವನನ್ನ ಎತ್ತಾಕೊಂಡು ಕಾರ್ ಡಿಕ್ಕಿ ಒಳಗ್ ಹಾಕಿ ಅಂಡ್ ಅಲ್ಲಿಂದ ತಗೊಂಡ್ ಹೋಗಿ ನನ್ ತಂಗಿ ಪಕ್ಕ ಮಲಗಿಸಿ ಅಂಡ್ ಇವನ್ ಪ್ಯಾಂಟ್ ಬಿಚ್ಚೋದನ್ನ ಮರಿಬೇಡಿ. ಬಟ್ ಬಾಸ್, ಈ ಮನುಷ್ಯ ಹೇಳ್ದಷ್ಟ್ ಮಾಡು. ಹಾ, ತಾತನಿಗೆ ಏನ್ ಹೇಳ್ಬೇಕು ಅಂತ ನೆನ್ಪಿದೆ ತಾನೆ? ಸಾಮ್ರಾಟ್ ಕಣ್ತೆರ್ದಾಗ 4 ದಿಕ್ಕಿನಲ್ಲೂ ಗನ್ ಹಿಡ್ಕೊಂಡು ಜನ ನಿಂತಿದ್ರು. ಅವನೊಂದು ಅರಮನೆಗೆ ಹೋಲೋ ರೂಮ್ ನಲ್ಲಿದ್ದ. ಅವನ್ ಪಕ್ಕ ಒಂದು ಬ್ಯೂಟಿಫುಲ್ ಹುಡುಗಿ ಅಳ್ತಾ ಕೂತಿದ್ಲು. ಅವನ ಮುಂದೆ 6 ಅಡಿ ಎತ್ತರದ ಒಬ್ಬ ವ್ಯಕ್ತಿ ಸಿಟ್ಟಲ್ಲಿ ಸಾಮ್ರಾಟ್ನ ನೋಡ್ತಾ ಹೇಳಿದ್ರು, ಸಾನ್ಯಾ, ಈ ಕುಡುಕ ಬಿಕಾರಿನ ನಿನಗಿಷ್ಟ? ತಾತ, ನನ್ನ ನಂಬಿ. ನನ್ಗೆ ಇವ್ನು ಯಾರು ಅಂತ ಗೊತ್ತಿಲ್ಲ. ಇವ್ ನನ್ ರೂಮ್ಗೆ ಹೇಗ್ ಬಂದ ಅಂತಾನೂ ಗೊತ್ತಿಲ್ಲ. ನಮ್ಮ ಮಧ್ಯೆ ಏನೂ ಆಗಿಲ್ಲ. ಹೆಣ್ಮಕ್ಳಿಗೆ ಲೆಕ್ಕಕ್ಕಿಂತ ಹೆಚ್ಚು ಫ್ರೀಡಮ್ ಕೊಟ್ರೆ ಅವರು ಹಾಳಾಗ್ ಹೋಗ್ತಾರೆ. ಸುಮ್ನಿರು ಸೂರಜ್. ಸಾನ್ಯಾ, ನಿನ್ಗೆ ಈ ಮನೆ ರೂಲ್ಸು ಚೆನ್ನಾಗ್ ಗೊತ್ತಿದ್ಯಲ್ಲ. ಇವತ್ತಿನಿಂದ ಈ ಹುಡುಗ ನಮ್ಮ ಮನೆ ಅಳಿಯ. ನೀನು ರೂಲ್ಸ್ ಬ್ರೇಕ್ ಮಾಡಿದ್ರೆ ನಿನ್ನ ಹೆಸರಿಗಿರೋ ಕಂಪ್ನಿನ ಸೂರಜ್ ಹೆಸರಿಗೆ ಮಾಡ್ತೀನಿ. ಅಂಡ್ ಗಾರ್ಡ್ಸ್, ಇವನು ಮಾಡಿರೋ ಎಲ್ಲಾ ತಪ್ಪು ನೆನಪಿಗೆ ಬರೋ ತನಕ ಇವನಿಗೆ ಪಾಠ ಕಲ್ಸಿ. ಫೋರ್ಸ್ಫುಲಿ ಸಾನ್ಯಾ ಹಾಗೂ ಸಾಮ್ರಾಟ್ನನ್ನ ಕೋರ್ಟ್ ರಿಜಿಸ್ಟರ್ ಮುಂದೆ ಕರ್ಕೊಂಡು ಹೋಗಿ ಮದ್ವೆ ಮಾಡ್ಸಿದ್ರು. ಮಾಮೂಲಿ ಡೆಲಿವರಿ ಬಾಯ್ ಆಗಿದ್ದ ಸಾಮ್ರಾಟ್ ನೆತ್ತಿ ಮೇಲೆ ಗನ್ ಪಾಯಿಂಟ್ ಆಗಿದ್ರಿಂದ ಮಾತಾಡೋ ಪರಿಸ್ಥಿತಿಲಿ ಇರ್ಲಿಲ್ಲ. ಮದ್ವೆ ಆದ ಕೂಡ್ಲೆ ತಾತ ಗಾರ್ಡ್ಸ್ಗೆ ಹೇಳಿದ್ರು, ಅಂಡ್ ಇವತ್ತು ಸಂಜೆ ಇವನನ್ನ ಅಕ್ರಮ್ ಪಾರ್ಟಿಗೆ ಕರ್ಕೊಂಡ್ ಬನ್ನಿ. ತುಂಬಾ ನೋವಾಗ್ತಿಲ್ಲ ತಾನೆ? ತಾತನ ಗೂಂಡಾಗಳು ಸಾಮ್ರಾಟ್ನ ಮುಖದ ಶೇಪ್ ಚೇಂಜ್ ಮಾಡಿದ್ರು. ಅಂಡ್ ಅದಾದ್ಮೇಲೆ ಅವನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. 24 ಗಂಟೆಲಿ ಸಾಮ್ರಾಟ್ ಜೀವನದಲ್ಲಿ ಏನೇನಾಗಿತ್ತೋ ಅದು ಅವನ್ ಪೂರ್ತಿ ಜೀವನದಲ್ಲಿ ಅಲ್ಲಿ ತನಕ ಆಗಿರ್ಲಿಲ್ಲ. ವಿಧಿ ಹೇಗ್ ಆಟ ಆಡ್ತು ನೋಡಿ.
ಸಾಮ್ರಾಟ್ ಅಕ್ರಮ್ ಪಾರ್ಟಿಗೆ ರೀಚ್ ಆಗ್ತಿದ್ದಂತೆ ಅಲ್ಲಿ ಅವನ ಎಕ್ಸ್ ಗರ್ಲ್ ಫ್ರೆಂಡ್ ವೈಭವಿ ಎದುರಾದ್ಲು. ನಿನ್ ಮುಖ ಶೇಪ್ ಔಟ್ ಮಾಡಿದ್ ಯಾರು? ಇಲ್ಲೇನಾದ್ರೂ ಡೆಲಿವರಿ ಮಾಡೋಕ್ ಬಂದ್ಯಾ? ಇಷ್ಟ ಐಷಾರಾಮಿ ಪಾರ್ಟಿಯಲ್ಲಿ ನಿನ್ನ ನೋಡಿ ನನ್ಗೆ ವಾಕ್ರಿಕೆ ಬರ್ತಾ ಇದೆ. ವೈಭವಿ ತನ್ನ ಬಾಯಲ್ಲಿ ಸಾಮ್ರಾಟ್ಗೆ ಇನ್ನೂ ಅವಮಾನ ಮಾಡೋ ಮೊದ್ಲೇ ಸಾಮ್ರಾಟ್ನ ಹಿಂದಿನಿಂದ ಒಬ್ಳು ಹುಡುಗಿ ಬಂದು ಅವ್ನ ಕೆನ್ನೆಗೆ ಕಿಸ್ ಮಾಡ್ತಾ ಹೇಳಿದ್ಲು. ಬೇಬಿ, ತಾತ ನಿನ್ನ ಕರಿತಾ ಇದ್ದಾರೆ. ಆ ಹುಡುಗಿ ಬೇರಾರು ಅಲ್ಲ, ಸಾನ್ಯಾ ಆಗಿದ್ಲು. ಸಾನ್ಯಾಳ ಪ್ರೀತಿ ನೋಡಿ ಸಾಮ್ರಾಟ್ ಶಾಕ್ ಆದ. ಅವನಿಗೆ ಅವನ್ ಕಿವಿಯನ್ನೇ ನಂಬೋಕಾಗ್ಲಿಲ್ಲ. ಅವನು ಅವಳಿಗೆ ಪ್ರಶ್ನೆ ಮಾಡೋ ಮೊದ್ಲೇ ಸಾನ್ಯಾ ಪಿಸು ಮಾತಲ್ಲಿ ಹೇಳಿದ್ಲು. ನಾನು ಅಸಹಾಯಕಳಾಗಿದ್ದೆ. ತುಂಬಾ ಖುಷಿ ಪಟ್ಕೋಬೇಡ. ನನ್ನ ಕಂಪನಿ ಇನ್ವೆಸ್ಟರ್ಸ್ ಇದೇ ಪಾರ್ಟಿನಲ್ಲಿದ್ದಾರೆ ಅಂಡ್ ನಮ್ ಮದ್ವೆ ಆಗಿದೆ ಅಂತ ಅವ್ರಿಗೆ ಗೊತ್ತಿದೆ. ಸಾಮ್ರಾಟ್ ಸಾನ್ಯಾ ಕೈ ಬಿಡಿಸ್ಕೊಂಡು ದೂರ ಹೋಗೋಕ್ ನೋಡ್ದ. ಅದೇ ಸಮಯಕ್ಕೆ ಅವ್ರ ಮುಂದೆ ಇಬ್ರು ಇನ್ವೆಸ್ಟರ್ಸ್ ಬಂದ್ರು. ಸಾಮ್ರಾಟ್ ಶೇಕ್ ಹ್ಯಾಂಡ್ ಕೊಡೋಕೆ ತನ್ ಕೈ ಚಾಚಿದಾಗ ಒಬ್ಬ ಇನ್ವೆಸ್ಟರ್ ಸಾಮ್ರಾಟ್ ಬೆರಳಲ್ಲಿದ್ದ ಒಂದು ಗ್ರೀನ್ ಸ್ಟೋನ್ ಇರೋ ಗೋಲ್ಡ್ ರಿಂಗ್ ನೋಡಿ ಅಲ್ಲೇ ನಿಂತ್ ಹೇಳ್ದ, ಇದು ಹೇಗ್ ಸಾಧ್ಯ? ಇಟ್ಸ್ ಇಂಪಾಸಿಬಲ್. ಸಾನ್ಯಾ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡೋಕ್ ಬಂದ ಕೋಟ್ಯಾಂತರ ಮೌಲ್ಯದ ಕಂಪನಿ ಓನರ್ ಸಾಮ್ರಾಟ್ ಮುಂದೆ ತನ್ನ ಮಂಡಿಯೂರಿ ಹೇಳ್ದ, ನಮ್ಮ 18 ವರ್ಷದ ಸರ್ಚ್ ಇವತ್ತೇ ಎಂಡ್ ಆಯ್ತು ಟೈಗರ್ ಅಂದ. ಆಗ ಅಚಾನಕ್ ಆಗಿ ಅವನ್ ಬೆರಳಲ್ಲಿದ್ದ ರಿಂಗ್ ಕಾಣಿಸಿ ಅಕ್ರಮ್ ಬೆಚ್ಚ ಬಿದ್ದ. ಅವನ್ ಇಡೀ ಬಾಡಿ ನಡುಗ್ತಾ ಇತ್ತು. ಟೈಗರ್ ಅಂತ ಮನಸ್ಸು ಕಿರಿಸ್ತು. ಆದ್ರೆ ಗಂಟ್ಲಿಂದ ಸ್ವರ ಹೊರಡ್ಲಿಲ್ಲ. ಅಲ್ಲಿಂದ ಹೊರಡೋದಕ್ಕೆ ತಿರುಗ್ ನಿಂತ ಸಾಮ್ರಾಟ್ ಕೈನ ರಫ್ ಅಂತ ಹಿಡ್ಕೊಂಡು ಅವನ್ಗೆ ಒಂದು ಮಾತಾಡೋದಕ್ಕೂ ಅವಕಾಶ ಕೊಡ್ದೆ ಅಲ್ಲಿಂದ ಎಳ್ಕೊಂಡು ಹೋದ. ಅವನ್ ಹಾಗೆ ಎಳ್ಕೊಂಡು ಹೋದ್ ಸ್ಪೀಡ್ ನೋಡಿನೇ ಸಾನ್ಯಾ, ಸೂರಜ್, ಜಗನ್ ಅಲ್ಲಿದ್ದ ಎಲ್ರೂ ಇವತ್ತು ಸಾಮ್ರಾಟ್ ಕತೆ ಮುಗೀತು ಅನ್ಕೊಂಡ್ರು. ಅಕ್ರಮ್ ಸಾಮ್ರಾಟ್ನ ಸೀದಾ ಒಂದ್ ರೂಮ್ ಒಳಗಡೆ ಕರ್ಕೊಂಡ್ ಬಂದು ಡೋರ್ ಕ್ಲೋಸ್ ಮಾಡ್ದ. ಯಾಕೆ ನನ್ನ ಇಲ್ಲಿಗೆ ಎಳ್ಕೊಂಡ್ ಬಂದಿದ್ದೀರಾ? ಏನ್ ನಿಮ್ ಪ್ರಾಬ್ಲಮ್ಮು? ಸಾಮ್ರಾಟ್ ಕೇಳೋ ಅಷ್ಟರಲ್ಲಿ ನಾನ್ ನಿನ್ ಬೆರಳಲ್ಲಿರೋ ರಿಂಗ್ನ ನೋಡ್ಬಹುದಾ ಅಂತ ಅಕ್ರಮ್ ಕೇಳ್ದ. ಯಾಕೆ? ಡೋಂಟ್ ವರಿ, ಜಸ್ಟ್ ನೋಡ್ತೀನಿ ಅಷ್ಟೇ. ಇವಾಗ ಅಕ್ರಮ್ ಮಾತಿನ ವರ್ಷ ಕಂಪ್ಲೀಟ್ ಆಗಿ ಬದಲಾಗಿತ್ತು. ಮೊದ್ಲಿನ ದರ್ಪ ಇರಲಿಲ್ಲ. ಸಾಮ್ರಾಟ್ ರಿಂಗ್ ಬಿಚ್ಚಿ ಅವನ್ ಕೈ ಕೊಟ್ಟ. ಅದ್ರ ಒಳಗಿರೋ ಟಿ ಸಿಂಬಲ್ನ ನೋಡಿ ಅಕ್ರಮ್ ಕಣ್ಣಲ್ಲಿ ನೀರ್ ತುಂಬಿಕೊಳ್ತು. ಹಿಂದೆ ಮುಂದೆ ಯೋಚನೆ ಮಾಡ್ದೆ ರಪ್ ಅಂತ ಸಾಮ್ರಾಟ್ ಕಾಲಿಗೆ ಬಿದ್ಬಿಟ್ಟ. ಟೈಗರ್ ಅಂತ ಹೇಳ್ತಾ ಫುಲ್ ಎಮೋಷನಲ್ ಆದ. ಸಾಮ್ರಾಟ್ಗೆ ಟೈಗರ್ ಅಂದಿದ್ ಕೇಳಿ ಶಾಕ್ ಆಯ್ತು. ತನ್ನಪ್ಪ ಸಾಯೋ ಕ್ಷಣದಲ್ಲಿ ಹೇಳಿದ ಮಾತೆ ಅವನ್ ತಲೆಯಲ್ಲಿ ಎಕೋ ಆಯ್ತು. ಫೈನಲಿ ನಮ್ ಟೈಗರ್ ನಮಗ್ ಸಿಕ್ತಾ ಅಂತ ಅಕ್ರಮ್ ಎದ್ದು ಖುಷಿಲ್ ಕುಣ್ದಾಡ್ದ. ಸಾಮ್ರಾಟ್ ಕನ್ಫ್ಯೂಸ್ ಆಗ್ತಾ, ಹೇಯ್ ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಕೇಳ್ದ. ಹೌದು, ನಾನು ನಿನ್ಗೋಸ್ಕರ 18 ವರ್ಷದಿಂದ ಕಾಯ್ತಾ ಇದ್ದೆ. ನೀನೇ ನಮ್ ಟೈಗರ್. ನಮ್ಮ 1000 ಕೋಟಿ ಸಾಮ್ರಾಜ್ಯಕ್ಕೆ ನೀನೇ ಹುಲಿ. ನಿಮ್ಮಪ್ಪ, ನಾನು ಮತ್ತೆ ರಾಣಾ, ನಾವು 3 ಜನ ಫ್ರೆಂಡ್ಸ್ ಸೇರ್ಕೊಂಡು ಕಟ್ಟಿದ್ದಿ ಸಾಮ್ರಾಜ್ಯ ಇವತ್ತಿಂದ ನಿಂದು ಅಂತ ಹೇಳಿ ಗೋಡೆ ಮೇಲೆ ನೇತಾಡ್ತಾ ಇರೋ ಫೋಟೋ ಕಡೆ ಕೈ ತೋರಿಸ್ತಾ. ಅದ್ರ ಮಧ್ಯದಲ್ಲಿ ಸಂಜಯ್ ಇದ್ರೆ ಬಲ್ಗಡೆ ಅಕ್ರಮ್ ಇದ್ದ. ಎಡಗಡೆ ಇರೋ ರಾಣಾ ಫೋಟೋ ನೋಡಿದ ಕೂಡ್ಲೆ ಸಾಮ್ರಾಟ್ ಸ್ಟನ್ ಆದ. ಟೈಗರ್, ಈ ಬದ್ಮಾಶ್ ಮುಖನ ನೆನ್ಪಿಟ್ಕೋ, ನೀನೇ ಇವನನ್ನ ಹೊಡಿಬೇಕು ಅಂತ ಅಪ್ಪ ಹೇಳಿದ ಮಾತು ಪದೇ ಪದೇ ಅವನ್ ಕಣ್ಮುಂದೆ ಬಂತು. ಸ್ವಂತ ಫ್ರೆಂಡ್ಗೆ ದ್ರೋಹ ಮಾಡಿದ ಆ ಪಾಪಿ ಫೋಟೋ ನೋಡಿ ಸಾಮ್ರಾಟ್ ಕಣ್ಣು ಕೆಂಪಾದ್ವು. ರಕ್ತ ಕೊತ ಅಂತ ಕುದಿಯೋದಕ್ಕೆ ಶುರುವಾಯ್ತು. ಡ್ಯಾಡ್, 18 ವರ್ಷ ನಾನು ಯಾವುದಕ್ಕೋಸ್ಕರ ಕಾಯ್ತಾ ಇದ್ನೋ ಆ ಟೈಮ್ ಹತ್ರ ಬರ್ತಿದೆ. ನಿನ್ನನ್ ಸಾಯಿಸಿದ ಈ ರಾಣನ್ನ ಮಣ್ಣು ಮುಕ್ಕಿಸ್ತೇನೆ ಅಂತ ಮನ್ಸಲ್ಲೇ ಅಂದ್ಕೊಳ್ತಾ ಸಾಮ್ರಾಟ್ ಮುಷ್ಟಿ ಬಿಗಿ ಮಾಡ್ದ. ಏನಾಯ್ತು ಟೈಗರ್? ಯಾಕಿಷ್ಟೊಂದು ಕೋಪ? ತಕ್ಷಣ ಸಾಮ್ರಾಟ್ ತಲೆ ತಗ್ಗಿಸ್ಕೊಂಡು, ಇಲ್ಲ ಏನಿಲ್ಲ, ನೀವೇನೋ ಹೇಳ್ತಿದ್ರಿ, ಕಂಟಿನ್ಯೂ ಮಾಡಿ. ಹಾ ನಾವು ಕಟ್ಟಿದ್ದ ಅಂಡರ್ವರ್ಲ್ಡ್ ಸಾಮ್ರಾಜ್ಯದ ಬಗ್ಗೆ ಹೇಳ್ತಿದ್ದೆ. ಅದಕ್ಕೆ ನಾವಿಟ್ಟ ಹೆಸರು ಮಾಫಿಯಾ ಕಿಂಗ್. ಬಿಗ್ಗೆಸ್ಟ್ ಪೊಲಿಟಿಷಿಯನ್ಸ್, ಬಿಸ್ನೆಸ್ ಮನ್ಗಳು, ರೌಡಿಗಳನ್ನ ಎಲ್ರನ್ನೂ ನಾವೇ ಆಳ್ತಿದ್ವಿ. ಬಟ್ ನಮಗೆ ತುಂಬಾ ಶತ್ರುಗಳಿದ್ರು. ಅದರಲ್ಲಿ ಸ್ಟ್ರಾಂಗೆಸ್ಟ್ ಎನಿಮಿ ಅಂದ್ರೆ ದಿಗ್ಬಾಲ್. ಅವನು ಇವಾಗ್ಲೂ ನಿನ್ಗೋಸ್ಕರ ಹುಡುಕ್ತಾನೆ ಇದ್ದಾನೆ ಟೈಗರ್. ಇವಾಗ ಸದ್ಯಕ್ಕೆ ರಾಣಾ ಮಗ ಮಾಂಟಿ ಮಾಫಿಯಾ ಕಿಂಗ್ ವರ್ಕ್ನೆಲ್ಲ ನೋಡ್ಕೋತಾ ಇದ್ದಾನೆ. ಬಟ್ ನೀನೇ ನಮ್ಮ ರಿಯಲ್ ಟೈಗರ್. ಇನ್ಮುಂದೆ ನೀನೇ ಎಲ್ಲಾನು ನೋಡ್ಕೋಬೇಕು. ಅಕ್ರಮ್ ಹೇಳಿದ ಒಂದೊಂದು ವಿಷಯನೂ ಸಾಮ್ರಾಟ್ಗೆ ಶಾಕಿಂಗ್ ಆಗಿತ್ತು. ಅಂಡರ್ ವರ್ಲ್ಡ್ಗೂ ತನ್ನ ಅಪ್ಪನ್ಗೂ ಇಷ್ಟು ಲಿಂಕ್ ಇದೆ ಅಂತ ಅವನ್ ಅನ್ಕೊಂಡಿರ್ಲಿಲ್ಲ. ನಿನ್ನೆವರೆಗೂ ಜೇಬಲ್ಲಿ ಬಿಡಿಗಾಸಿಲ್ದೆ ಓಡಾಡ್ತಿದ್ದ ಸಾಮ್ರಾಟ್ ಈಗ 1000 ಕೋಟಿ ಮಾಫಿಯಾ ಸಾಮ್ರಾಜ್ಯಕ್ಕೆ ಟೈಗರ್. ರಾತ್ರೋರಾತ್ರಿ ಸಾಮ್ರಾಟ್ ಜೀವನ ದಿಕ್ಕೇ ಬದಲಾಗಿತ್ತು.
ಗೋಡೆ ಮೇಲಿರೋ ರಾಣಾನ ಫೋಟೋನೇ ಆಕ್ರೋಶದಿಂದ ನೋಡ್ತಿದ್ದ. ಒಂದ್ ವೇಳೆ ರಾಣಾ ಈಗ ಅವನ್ ಕಣ್ಮುಂದೆ ಕಾಣಿಸ್ಕೊಂಡ್ರೆ ಅವನ್ ತಲೆನ ಕಡ್ದು ಅಪ್ಪನ್ ಸಾವಿಗೆ ರಿವೆಂಜ್ ತಗೋತಿದ್ದ. ಸಾಮ್ರಾಟ್ ತುಂಬಾ ಡಿಸ್ಟರ್ಬ್ ಆಗಿರೋದ್ನ ನೋಡಿದ ಅಕ್ರಮ್, ಹಾ ಟೈಗರ್, ನಾನ್ ಕೇಳೋದ್ ಮರ್ತೆ, ಇಷ್ಟು ವರ್ಷ ಎಲ್ಲಿದ್ದೆ, ಹೇಗಿದ್ದೆ ಅಂತ ಕೇಳ್ದ. ಸಾಮ್ರಾಟ್ ಕಣ್ಣಂಚಲಿ ನೀರ್ ಬಂತು. ಮಾತಾಡೋದಕ್ಕೂ ಕಷ್ಟ ಆಗ್ತಿತ್ತು. ಡ್ಯಾಡ್ನ ಕಳ್ಕೊಂಡ್ಮೇಲೆ 18 ವರ್ಷ ಅನಾಥಾಶ್ರಮದಲ್ಲೇ ಇದ್ದೆ. ಆಮೇಲೆ ಒಂದ್ ಜಾಬಿಗೆ ಸೇರ್ಕೊಂಡೆ. ಅದ್ಬಿಡಿ, ನೀವ್ಯಾಕೆ ಇಷ್ಟು ವರ್ಷ ನನ್ನನ್ನು ಹುಡುಕ್ಲೇ ಇಲ್ಲ? ಸಂಜಯ್ ಹೋದ್ಮೇಲೆ ಮಾಫಿಯಾ ಕಿಂಗ್ನಲ್ಲಿ ತುಂಬಾ ಸಮಸ್ಯೆಗಳನ್ನ ಫೇಸ್ ಮಾಡ್ಬೇಕಾಯ್ತು. ಆ ಟೈಮ್ನಲ್ಲಿ ಶತ್ರುಗಳ ಕಣ್ಣಿಂದ ನೀನ್ ದೂರ ಇರೋದೇ ಒಳ್ಳೇದಾಗಿತ್ತು. ಅದಕ್ಕೋಸ್ಕರ 4-5 ವರ್ಷ ನೀನನ್ನ ಹುಡುಕಕ್ಕೆ ಹೋಗ್ಲಿಲ್ಲ. ಅಷ್ಟರಲ್ಲಿ ನಮ್ ಪುಟ್ಟ ಟೈಗರ್ ದೊಡ್ಡವನಾಗಿದ್ದ. ಹುಡುಕಿದ್ರೂ ಗುರ್ತಿಡಿಯೋದಕ್ಕಾಗ್ಲಿಲ್ಲ. ಆಕ್ಚುಲಿ ಈಗ ನೀನ್ ಸಿಕ್ಕಿರೋ ವಿಷಯನ ಮಾಂಟಿ ಮತ್ತೆ ಉಳ್ದೋರ್ಗೆಲ್ಲ ಹೇಳ್ಬೇಕು. ನನ್ನ ಹಾಗೆ ಅವರು ಕೂಡ ಖುಷಿ ಪಡ್ತಾರೆ ಅಂತ ಎಕ್ಸೈಟ್ ಆಗಿ ಹೇಳ್ದ. ರಾಣನ್ ಮಗನ ಹೆಸರು ಕೇಳ್ತಿದ್ ಕೂಡ್ಲೆ ಸಾಮ್ರಾಟ್ ಮುಖ ಕೆಂಪಾಯ್ತು. ಅವನ್ಗೆ ಮಾಂಟಿನ ಮೀಟ್ ಮಾಡೋದು ಇಷ್ಟ ಇರ್ಲಿಲ್ಲ. ಹೇ ಟೈಗರ್, ಏನ್ ಯೋಚಿಸ್ತಿದ್ಯಾ? ಸಾಮ್ರಾಟ್ ಪಟ್ ಅಂತ ತಲೆ ಕೊಡುಕೊಂಡು, ಆಕ್ಚುಲಿ ನನಗ್ ನೆನ್ಪಿರೋ ಹಾಗೆ ಡ್ಯಾಡ್ ಯಾವತ್ತು ಈ ಮಾಫಿಯಾ ಕಿಂಗ್ ಗ್ರೂಪ್ ಬಗ್ಗೆ ನನ್ನ ಹತ್ರ ಹೇಳೇ ಇರ್ಲಿಲ್ಲ. ಅವ್ರಿಗೂ ಅಂಡರ್ವರ್ಲ್ಡ್ಗೂ ಲಿಂಕ್ ಇರೋದು ನಿಜಾನೇ ಆಗಿದ್ರೆ ಅಟ್ಲೀಸ್ಟ್ ನನ್ನ ಹತ್ರ ಹೇಳಿರ್ತಿದ್ರು ಅಲ್ವಾ? ಅಕ್ರಮ್ ಟೈಗರ್ ಹೆಗ್ಲು ಮೇಲೆ ಕೈ ಇಟ್ಟು, ನೀನ್ ಅವಾಗಿನ್ನು ತುಂಬಾ ಚಿಕ್ಕವನು, ಅದಕ್ಕೆ ಈ ವಿಷಯಗಳನ್ನೆಲ್ಲ ನಿನ್ನ ಹತ್ರ ಹೇಳಿರ್ಲಿಲ್ಲ ಅನ್ಸತ್ತೆ. ಅಥವಾ ಇದೆಲ್ಲದ್ರಿಂದ ನಿನ್ನ ದೂರ ಇಡ್ಬೇಕು ಅನ್ಕೊಂಡಿದ್ನೇನೋ. ಬಟ್ ಬಿಲೀವ್ ಮಿ, ನಾನಂತೂ ನಿಂದಾರಿನೇ ಕಾಯ್ತಾ ಇದ್ದೆ. ಫೈನಲಿ ನೀನ್ ಸಿಕ್ಕಾಯ್ತು. ಇನ್ನು ಮುಂದೆ ಟೈಗರ್ ಗರ್ಜನೆಗೆ ಬೆಂಗಳೂರು ಅಂಡರ್ವರ್ಲ್ಡ್ ನಡ್ಗೋಗುತ್ತೆ. ಮಾಫಿಯಾ ಕಿಂಗ್ಗೆ ಯಾವತ್ತಿದ್ರು ನೀನೇ ಕಣೋ ಕಿಂಗು. ಸಾಮ್ರಾಟ್ ತಲೆಲೀಗ ಸುಮಾರು ಪ್ರಶ್ನೆಗಳು ಹುಟ್ಕೊಂಡ್ವು. ಮನ್ಸಲ್ಲೇ, ಇವ್ರಿಗೆ ರಾಣನೇ ಡ್ಯಾಡಿನ ಸಾಯಿಸಿದ್ದು ಅಂತ ಗೊತ್ತಿಲ್ವಾ ಅಂತ ಮಿತ್ರದ್ರೋಹಿ ಮಗ ಮಾಂಟಿಗೆ ಇಡೀ ಸಿಲಿಕಾನ್ ಸಿಟಿ ಮಾಫಿಯಾದ ಸಿಂಹಾಸನ ಕೊಟ್ಟು ಕೂರ್ಸಿದಾರ ಛೇ ಅಂತ ಬೈಕೊಂಡ. ಬಟ್ ಅವನ್ಗೆ ಸರಿಯಾದ ಕ್ಲಾರಿಟಿ ಇಲ್ಲದೆ ಇರೋದ್ರಿಂದ ಅಕ್ರಮ್ ಹತ್ರ ಇದ್ರ ಬಗ್ಗೆ ಏನೋ ಹೇಳೋದಕ್ಕೆ ಹೋಗ್ಲಿಲ್ಲ. ಅಷ್ಟರಲ್ಲಿ ಅಕ್ರಮ್ ಏನೋ ಯೋಚಿಸಿ 50 ಕೋಟಿ ಚೆಕ್ ಬರೆದು ಸಾಮ್ರಾಟ್ ಕೈ ಕೊಟ್ಟು, ಇದನ್ನ ಇಟ್ಕೋ, ನೀನ್ ವಾಪಸ್ ಟೈಗರ್ ಪೊಸಿಷನ್ಗೆ ಬರೋವರೆಗೂ ಬೇಕಾಗತ್ತೆ ಅಂದ. ಆ ಚೆಕ್ಕಲ್ಲಿ ಬರ್ತಿರೋ ಅಮೌಂಟ್ನ ನೋಡಿ ಸಾಮ್ರಾಟ್ಗೆ ಶಾಕ್ ಆಗಿದ್ ಎಷ್ಟು ನಿಜಾನೋ, ಆ ಕ್ಷಣದಿಂದ ಅವನ್ ಲೈಫ್ ಬದಲಾಗ್ತಿರೋದು ಕೂಡ ಅಷ್ಟೇ ನಿಜ ಆಗಿತ್ತು. ಅಕ್ರಮ್ ಸಾಮ್ರಾಟ್ ಕಣ್ಣಲ್ಲಿ ಕಣ್ಣಿಟ್ ನೋಡಿ, ಟೈಗರ್, ನಿನ್ನ ಐಡೆಂಟಿಟಿ ಈಗ್ಲೇ ಯಾರಿಗೂ ಗೊತ್ತಾಗೋದ್ ಬೇಡ. ಸದ್ಯಕ್ಕೆ ನೀನ್ ಇವಾಗ ಹೇಗಿದ್ಯೋ ಹಾಗೇ ಇರು. ಆ ಟೈಮ್ ಬಂದಾಗ ನಾನೇ ರಿವೀಲ್ ಮಾಡ್ತೀನಿ ಅಂತಂದು ಸಾಮ್ರಾಟ್ ಜೊತೆ ಆಚೆ ಹೊರಟ. ಹೊರಗಡೆ ಪಾರ್ಟಿಲಿರೋರ್ಗೆಲ್ರೂ ಇಷ್ಟೊತ್ತಿಗೆ ಸಾಮ್ರಾಟ್ ಗತಿ ಏನಾಗಿರ್ಬೋದು ಅಂತ ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ರು. ಸಾನ್ಯಾಗೆ ಟೆನ್ಷನ್ ಆಗ್ತಿತ್ತು. ಸೂರಜ್ ಸಾನ್ಯಾನೇ ನೋಡ್ತಾ, ಓಹೋ, ಅಕ್ರಮ್ ಸರ್ ಆ ತಿರ್ಬೋಕಿಗೆ ಸರಿಯಾಗಿ ಕ್ಲಾಸ್ ತಗೋತಾ ಇದಾರೆ ಅನ್ಸುತ್ತೆ. ಹೋಗೋವಾಗ ನಡ್ಕೊಂಡು ಹೋದವನು ಬರೋವಾಗ ತೆಳ್ಕೊಂಡ್ ಬರ್ತಾನ ನನ್ ಮಗ ಅಂತಂದ. ಜಗನ್ ಜೋರಾಗಿ ನಗ್ತಾ, ಪಾಪ ಆ ಬಡಪಾಯಿನ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಕಣೋ ಸೂರಜ್. ಹೊಸ ಹೆಂಡತಿ ಜೊತೆ ಒಂದು ರಾತ್ರಿನೂ ಸ್ಪೆಂಡ್ ಮಾಡ್ದೆ ಸಾಯ್ತಿದ್ದಾನೆ, ಪೂರ್ ಫೆಲೋ ಅಂದ. ಅದನ್ ಕೇಳಿ ಸಾನ್ಯಾಗೆ ಒಂದ್ ಕಡೆ ಸಿಟ್ಟು ಬಂದ್ರೆ ಇನ್ನೊಂದ್ ಕಡೆ ಟೆನ್ಷನ್ ಜಾಸ್ತಿ ಆಯ್ತು. ಅಕ್ರಮ್ಗೆ ಸಾಯಿಸೋದೇನ್ ದೊಡ್ಡ ವಿಷಯ ಆಗಿರ್ಲಿಲ್ಲ. ಆದ್ರೆ ಒಬ್ಬ ವ್ಯಕ್ತಿ ಸಾಯೋದನ್ನ ಇನ್ನೊಬ್ಬ ಸೆಲೆಬ್ರೇಟ್ ಮಾಡ್ತಾನಲ್ಲ ಅಂತ ಅವಳಿಗೆ ಜಗನ್ ಬಗ್ಗೆ ಅಸಹ್ಯ ಅನ್ನಿಸ್ತು. ಸೂರಜ್ ಸರ್ಕ್ಯಾಸ್ಟಿಕ್ ಆಗಿ, ಸತ್ತಿರೋರ್ ಬಗ್ಗೆ ಹಿಂಗೆಲ್ಲ ಮಾತಾಡಬಾರ್ದು ಕಣೋ, ತಪ್ಪು ತಪ್ಪು ಅಂತ ಹೇಳ್ದ. ಜಗನ್ ಗಾಯ ಆಗಿರೋ ಮೂಗ್ನ ಮುಟ್ಕೊಳ್ತಾ ಮನ್ಸಲ್ಲೇ, ತಪ್ಪಂತೆ ತಪ್ಪು, ನಂತರ ಹೊಡೆಸ್ಕೊಂಡಿದ್ರೆ ಗೊತ್ತಾಗ್ತಿತ್ತು ಇವನ್ಗೆ. ನಾನೇ ಅವನೊಂದ್ ಸಾಯಿಸೋಣ ಅನ್ಕೊಂಡಿದ್ದೆ. ನನ್ನ ಮಗನ್ಗ ಅದೃಷ್ಟನೂ ಇಲ್ಲ ಬಿಡು ಅಂತ ಅನ್ಕೋತಿರುವಾಗ್ಲೇ ಆ ರೂಮ್ ಡೋರ್ ಓಪನ್ ಆಯ್ತು. ಸಾಮ್ರಾಟ್ ಅಕ್ರಮ್ ಜೊತೆ ಆರಾಮಾಗಿ ಆಚೆ ಬರ್ತಿರೋದ್ ಕಾಣಿಸ್ತು. ಅವನ ಮೈ ಮೇಲೆ ಒಂದೇ ಒಂದ್ ಸಣ್ಣ ಗೀರ್ ಕೂಡ ಇರ್ಲಿಲ್ಲ. ಸೂರಜ್ ಜಗನ್ ಗಾಬರಿ ಆದ್ರು. ಸಾಮ್ರಾಟ್ ಇಷ್ಟೊಂದು ಆರಾಮಾಗಿ ಹೊರಗೆ ಬರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಸಾನ್ಯಾ, ಸದ್ಯ ಅವನ್ ಜೀವಂತವಾಗಿ ವಾಪಸ್ ಬಂದಲ್ಲ ಅಂತ ನಿಟ್ಟುಸಿರು ಬಿಟ್ಲು. ಸೂರಜ್ ಶಾಕ್ ಆಗಿ, ಅಕ್ರಮ್ ಸರ್ ಅವನ್ನ ಟಚ್ಚು ಮಾಡಿಲ್ಲ ಅನ್ಸುತ್ತೆ ಅಂದ. ನಂದು ಅದೇ ಕ್ವಶನ್ನು, ಇಷ್ಟೊತ್ತು ಆ ರೂಮಲ್ಲಿ ಮತ್ತಿನ್ನೇನ್ ಮಾಡ್ತಿದ್ರು? ಅಟ್ಲೀಸ್ಟ್ ಅಕ್ರಮ್ ಸರ್ ಅವನ್ ಮೂತಿಗೊಂದ್ ಪಂಚಾದ್ರೂ ಕೊಡ್ಬೇಕಿತ್ತು ಅಂತ ಜಗನ್ ಡಿಸಪಾಯಿಂಟ್ ಆದ. ಆ ಕಡೆ ಅಕ್ರಮ್ ಮುಖದಲ್ಲಿ ಎಲ್ಲಿಲ್ಲದ ಖುಷಿ ಎದ್ದು ಕಾಣಿಸ್ತಿತ್ತು. ಅದನ್ನ ನೋಡಿದ್ಮೇಲಂತೂ ಎಲ್ರೂ ಇನ್ನಷ್ಟು ಕನ್ಫ್ಯೂಸ್ ಆದ್ರು. ಅಷ್ಟರಲ್ಲಿ ಅಕ್ರಮ್ ಲೌಡ್ ವಾಯ್ಸ್ ಅಲ್ಲಿ, ಇವನು ಸಾಮ್ರಾಟ್, ನನ್ ಗೆಳೆಯನ್ ಮಗ, ಐ ಮೀನ್ ನನ್ ಹಳೆ ಡ್ರೈವರ್ ಮಗ ಅಂತ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ದ. ಡ್ರೈವರ್ ಮಗ ಅನ್ನೋ ಪದ ಕೇಳಿ ಜಗನ್ ಮತ್ತೆ ಸೂರಜ್ ಸ್ವಲ್ಪ ಖುಷಿ ಆದ್ರು. ಅಷ್ಟರಲ್ಲಾಗ್ಲೇ ಅಕ್ರಮ್ ಸಾಮ್ರಾಟ್ ಬೆಂತಟ್ಟಿ ಮಿಸ್ಟೀರಿಯಸ್ ಆಗಿ ಸ್ಮೈಲ್ ಮಾಡ್ತಾ, ಎಂಜಾಯ್ ದ ಪಾರ್ಟಿ ಅಂದು ಅಲ್ಲಿಂದ ಹೋದ. ಅವನು ಸಾಮ್ರಾಟ್ನ ಅಷ್ಟೊಂದು ಸ್ಪೆಷಲ್ ಆಗಿ ಟ್ರೀಟ್ ಮಾಡೋದನ್ನ ನೋಡಿ ಅವರಿಬ್ರಿಗೂ ಹೊಟ್ಟೆ ಉರ್ದೋಯ್ತು. ಆದ್ರೆ ಸಾಮ್ರಾಟ್ ಪಾರ್ಟಿ ಎಂಜಾಯ್ ಮಾಡೋ ಮೂಡಲ್ಲಿರ್ಲಿಲ್ಲ.
ತಲೆ ತುಂಬಾ ರಾಣಾನೇ ತುಂಬಿಕೊಂಡಿದ್ದ. ಆಕ್ಚುಯಲಿ ರಾಣ ಅವತ್ತು ಪುಟ್ಟ ಸಾಮ್ರಾಟ್ ಮೇಲೂ ಗುಂಡು ಹಾರಿಸಿದ್ದ. ಅದೃಷ್ಟವಶಾತ್ ಅವನು ಬಚಾವಾಗಿದ್ದ. ಈ ಕಡೆ ಸಾನ್ಯಾ ಸಾಮ್ರಾಟ್ ಹತ್ರ ಬಂದು, ನಿನ್ಗೇನು ಆಗಿಲ್ಲ ತಾನೆ, ಚೆನ್ನಾಗಿದ್ಯಾ ಅಲ್ವಾ ಅಂತ ಸಾಫ್ಟಾಗಿ ಕೇಳಿದ್ಲು. ಸಾಮ್ರಾಟ್ ಆಶ್ಚರ್ಯದಿಂದ, ನಿನ್ಗೆ ನನ್ ಮೇಲೆ ಯಾವಾಗ್ಲಿಂದ ಇಷ್ಟೊಂದು ಕನ್ಸರ್ನ್ ಶುರುವಾಯ್ತು ಅಂತ ಕೇಳ್ದ. ಕನ್ಸನ್ನು ಇಲ್ಲ ಮಣ್ಣು ಇಲ್ಲ, ನಿನ್ ಜೀವಂತವಾಗಿ ವಾಪಸ್ ಬರಲ್ವೇನೋ ಅನ್ಕೊಂಡಿದ್ದೆ. ಆದ್ರೆ ಒಂದ್ ವಿಷಯ ನೆನ್ಪಿಟ್ಕೋ, ನಿನಗ್ ಬದುಕೋ ಆಸೆ ಇದ್ರೆ ನನ್ನಿಂದ ದೂರ ಇರು ಅಂತ ಹೇಳಿ ಮೂಗ್ ಮುರಿದ್ಲು. ಸಾಮ್ರಾಟ್ ಕನ್ಫ್ಯೂಸ್ ಆಗಿ ಏನೋ ಕೇಳ್ಬೇಕು ಅನ್ಕೋತಿರುವಾಗ್ಲೇ ಜಗನ್ ಮತ್ತೆ ಸೂರಜ್ ಇಬ್ರು ಸಾಮ್ರಾಟ್ ಹತ್ರ ಬಂದ್ರು. ಜಗನ್ ಕ್ಯೂರಿಯಸ್ ಆಗಿ, ಹೇಯ್, ಒಳಗಡೆ ಅಕ್ರಮ್ ಸರ್ ನಿನ್ ಜೊತೆ ಏನ್ ಮಾತಾಡಿದ್ರೋ ಅಂತ ಕೇಳ್ದ. ಸಾಮ್ರಾಟ್ ಕಾಲಿಳಿಯೋ ತರ, ಜಗನ್ ಅನ್ನೋ ಒಬ್ಬ ಮುಟ್ಟಾಳ ಇದ್ದಾನೆ, ಅವನು ಬಂದು ಇದೇ ಪ್ರಶ್ನೆ ನಿನ್ನ ಹತ್ರ ಕೇಳ್ತಾನೆ, ಆಗ ಅವನ್ಗೆ ಏನು ಹೇಳ್ಬೇಡ ಅಂತ ಹೇಳ್ತಾ ಇದ್ರು ಅಂತ ಹೇಳಿ ಅಲ್ಲಿಂದ ಮುಂದೆ ಹೋದ. ಅವನ್ ಹೋಗೋದನ್ನೇ ನೋಡ್ತಾ ಜಗನ್ ಸಿಟ್ಟಲ್ಲಿ, ಲೋಫರ್, ಎಷ್ಟು ಕೊಬ್ಬು ಇವನ್ಗೆ, ಅಂಡರ್ ವರ್ಲ್ಡ್ ಡಾನ್ ತರ ಬಿಲ್ಡಪ್ ಕೊಡ್ತಾನೆ ನಾನ್ ಮಗ ಅಂತ ಹಲ್ ಕಚ್ತ. ಬಟ್ ಅವನ್ಗೆ ಸಾಮ್ರಾಟ್ ಮುಂದೆ ಇಡೀ ಅಂಡರ್ ವರ್ಲ್ಡ್ ನ ಶೇಕ್ ಮಾಡ್ತಾನೆ ಅನ್ನೋ ಸಣ್ಣ ಸುಳುವು ಕೂಡ ಇರ್ಲಿಲ್ಲ. ಪಾರ್ಟಿ ಮುಗಿದ್ಮೇಲೆ ಸಾಮ್ರಾಟ್ ಸಾನ್ಯಾ ಇಬ್ರು ಹೋಗಿ ಕಾರಲ್ಲಿ ಕೂತ್ರು. ಸಾಮ್ರಾಟ್ ಡ್ರೈವರ್ ಕಡೆ ನೋಡಿ, ನನ್ ಮನೆ ಇಲ್ಲೇ ಹತ್ರದಲ್ಲಿದೆ, ಸೊ ಅಲ್ಲಿಗೆ ನಡೀರಿ ಅಂದ. ವಾಟ್, ನಿನ್ ಮನೆಗ? ನಾನ್ ನಿನ್ ಜೊತೆ ನಿನ್ ಮನೇಲಿ ಇರ್ತೀನಿ ಅಂತ ಅದ್ ಹೇಗ್ ಅನ್ಕೊಂಡೆ? ನಿನ್ ಸ್ಥಿತಿನೇ ಹೀಗಿದೆ, ಇನ್ನು ನಿನ್ ಮನೆ ಸ್ಥಿತಿ ಅದ್ ಹೇಗಿದ್ಯೋ ಏನೋ. ಸಾಮ್ರಾಟ್ಗೆ ಸಾನ್ಯಾ ಸಿಟ್ ಮಾಡ್ಕೊಂಡಾಗ ತುಂಬಾ ಕ್ಯೂಟ್ ಆಗಿ ಕಾಣಿಸ್ತಾಳೆ ಅನಿಸ್ತು. ಪಾರ್ಟಿನಲ್ಲೂ ಹೀಗೆ ಅವನ್ ಜೊತೆ ಒಂದ್ ಮಾತು ಆಡ್ದೆ ಮುದ್ದು ಮುಖನ ಉಪ್ ಅಂತ ಮಾಡ್ಕೊಂಡೇ ಇದ್ಲು. ಅವನು ಬೇಕು ಅಂತಾನೆ ಮತ್ತೆ ಅವಳನ್ನ ಚುಡಾಯಿಸೋದಕ್ ಶುರು ಮಾಡ್ದ. ಅರ, ನಾನ್ ನಿನ್ ಗಂಡ ಅಂದ್ಮೇಲೆ ನೀನ್ ನನ್ ಮನೇಲಿರ್ದ ಇನ್ಯಾರ ಮನೇಲಿರ್ತೀಯ? ನಿನ್ ಕೆಲ್ಸಕ್ ಬರ್ದಿರೋ ಯೋಚನೆಗಳನ್ನೆಲ್ಲ ನಿನ್ ಜೇಬಲ್ಲೇ ಇಟ್ಕೋ. ಮೊದ್ಲು ನೀನ್ ನನ್ ಬೆಡ್ ಮೇಲೆ ಹೇಗ್ ಬಂದೆ ಅಂತ ಬುಗಳು. ಎಸ್, ಆಕ್ಚುಲಿ ನಾನು ಕೂಡ ನಿನ್ನ ಇದೇ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದ್ದೆ. ನೀನೇ ಇದಕ್ಕೆ ಉತ್ತರ ಕೊಡ್ಬೇಕು. ಹೇಗ್ ಬಂದೆ? ಸಾನಿಯಾಗೆ ಪಿತ್ತ ನೆತ್ತಿಗೆರ್ತು. ನನ್ನ ಮುಂದೆನೆ ಅಧಿಕ ಪ್ರಸಂಗ ಮಾಡ್ತೀಯಾ? ಟೈಮ್ ಬರ್ಲಿ, ಆಗ್ ನೋಡ್ಕೋತೀನಿ ನಿನ್ನನ್ನ. ನಾನ್ ಸತ್ರು ನಿನ್ನ ಗಂಡ ಅಂತ ಒಪ್ಕೊಳ್ಳಲ್ಲ. ನಿನ್ ಮನೆಗೆ ನಾನ್ ಎಡ್ಗಾಲು ಇಡಲ್ಲ, ಅರ್ಥ ಆಯ್ತಾ? ಒಂದ್ ವೇಳೆ ನಾವಿಬ್ರು ಒಟ್ಟಿಗೆ ಇರ್ಬೇಕು ಅಂತ ತಾತ ಫೋರ್ಸ್ ಮಾಡಿದ್ರು ನೀನೇ ಬಂದ್ ನಮ್ಮನೇಲಿ ಬಿದ್ದಿರು, ಅದು ಸರ್ವೆಂಟ್ ತರ ಅಂತ ಖಡಕ್ ಆಗಿ ಹೇಳಿ ಡ್ರೈವರ್ಗೆ, ಸೀದಾ ಮನೆಗ್ ನಡಿ, ಎಲ್ಲೂ ಸ್ಟಾಪ್ ಮಾಡ್ಬೇಡ ಅಂತ ಆರ್ಡರ್ ಮಾಡಿದ್ಲು. ಸ್ವಲ್ಪ ಹೊತ್ತಿನ ನಂತರ ಕಾರು ಅವಳ ಬಂಗ್ಲೆ ಮುಂದೆ ಸ್ಟಾಪ್ ಆಯ್ತು. ಕಾರ್ ಇಳ್ದು ಹೀಲ್ ಸೌಂಡ್ ಮಾಡ್ತಾ ಮನೆ ಒಳಗಡೆ ಹೋದ್ಲು. ಒಂದೇ ಒಂದ್ಸಲನು ಸಾಮ್ರಾಟ್ ಕಡೆ ತಿರುಗೂ ಕೂಡ ನೋಡ್ಲಿಲ್ಲ. ಸಾಮ್ರಾಟ್ ಮಾತ್ರ ಅವಳನ್ನೇ ನೋಡ್ತಾ, ನೀನ್ ಹೇಳ್ದಾಗೆ ನಾನೇನಾದ್ರೂ ಇವತ್ತು ರಿಂಗ್ ನ ತೆಗೆದ್ಬಿಟ್ಟಿದ್ರೆ ನನ್ ರಿಯಲ್ ಐಡೆಂಟಿಟಿನೇ ನನಗೆ ಗೊತ್ತಾಗ್ತಿರ್ಲಿಲ್ಲ. ಪಾರ್ಟಿ ಕರ್ಕೊಂಡು ಹೋಗಿರೋ ನಿನಗ್ ಥ್ಯಾಂಕ್ಸ್ ಹೇಳೋ, ಈ ರಿಂಗ್ ಥ್ಯಾಂಕ್ಸ್ ಹೇಳೋ ಗೊತ್ತಾಗ್ತಿಲ್ಲ ಅಂತ ಯೋಚಿಸ್ತಾ ಮನೆ ಕಡೆ ಹೆಜ್ಜೆ ಹಾಕೋದಕ್ ಶುರು ಮಾಡ್ದ. ಅವನ್ ಇಡ್ತಿದ್ದ ಹೆಜ್ಜೆ ಗುರ್ತು ಚಿಕ್ಕದಾಗಿರ್ಬಹುದು, ಆದ್ರೆ ಅವನು ಮುಂದಿನ ಗುರಿ ಕ್ಲಿಯರ್ ಆಗಿತ್ತು. ಮಿತ್ರದ್ರೋಹಿ ರಾಣನ ತಲೆ ಕತ್ತರಿಸಿ ಅಪ್ಪನ್ ಸಮಾಧಿ ಮೇಲಿಟ್ಟು ಅಲಂಕಾರ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದ. ಜೊತೆಗೆ ಅವತ್ತು ರಾಣ ಯಾಕೆ ತನ್ನ ಕ್ಲೋಸ್ ಫ್ರೆಂಡ್ ಸಂಜಯ್ಗೆ ಮೋಸ ಮಾಡ್ದ ಅನ್ನೋ ಪ್ರಶ್ನೆಗೂ ಉತ್ತರ ಬೇಕಿತ್ತು. ಡ್ಯಾಡ್, ಇನ್ಮೇಲೆ ನಿಮ್ ಈ ಟೈಗರ್ ಕೈ ಕಟ್ ಕೂತ್ಕೊಳ್ಳೋ ಮಾತೇ ಇಲ್ಲ. ಆದಷ್ಟು ಬೇಗ ರಾಣನ ಕಂಡು ಹಿಡ್ದು ಅವನ್ ಹೇಗೆ ನಿಮ್ಮ ಬೆನ್ನ ಹಿಂದೆ ಕತ್ತಿ ಮಸ್ತು ಎದೆ ಬಗದ್ನೋ ಹಾಗೆ ನಾನು ಸಾಯಿಸ್ತೀನಿ. ಅವನು ನಾನೇ ಹೊಡೆದು ನಿಮ್ ಕೊನೆ ಆಸೆನ ಈಡೇರಿಸ್ತೀನಿ ಡ್ಯಾಡ್ ಅಂತ ಸಾಮ್ರಾಟ್ ಬೆರಳಲ್ಲಿರೋ ಉಂಗ್ರನ ಮುಟ್ಟಿ ಶಪಥ ಮಾಡ್ದ. ನೆಕ್ಸ್ಟ್ ಡೇ ಅಲಾರಾಮ್ ಸೌಂಡ್ಗೆ ಕಣ್ಬಿಟ್ಟ ಸಾಮ್ರಾಟ್ ನೆನ್ನೆ ಪಾರ್ಟಿಲಾಗಿದ್ನೆಲ್ಲ ನೆನಪು ಮಾಡ್ಕೊಂಡು ಅಕ್ರಮ್ಗೆ ಮನ್ಸಲ್ಲೇ ಥ್ಯಾಂಕ್ಸ್ ಹೇಳ್ದ. ಸಂಜಯ್ ಇಲ್ದೇ ಇದ್ರು ಅವ್ನು ಕಟ್ಟಿರೋ ಮಾಫಿಯಾ ಸಾಮ್ರಾಜ್ಯನ ಇನ್ನಷ್ಟು ಚೆನ್ನಾಗಿ ನಡೆಸ್ಕೊಂಡು ಬಂದಿರೋ ಅಕ್ರಮ್ ನಿಜವಾಗ್ಲೂ ಗ್ರೇಟ್ ಅನ್ನಿಸ್ತಾ. ಸ್ವಲ್ಪ ಹೊತ್ತಿನ ನಂತರ ಕೆಲ್ಸಕ್ಕೆ ಹೋಗೋದಕ್ಕೆ ರೆಡಿಯಾದ. ಅಕ್ರಮ್ ಹೇಳ್ದಾಗೆ ಅವನ ಐಡೆಂಟಿಟಿ ರಹಸ್ಯವಾಗಿಡೋದಕ್ಕೆ ಆ ಡೆಲಿವರಿ ಬಾಯ್ನ ಕೆಲಸ ಪರ್ಫೆಕ್ಟ್ ಆಗಿತ್ತು. ಅಕ್ರಮ್ ಕೊಟ್ಟಿದ್ದ ಚೆಕ್ನ ಜೇಬ್ಗೆ ಹಾಕೊಂಡು ಸೀದಾ ಆಫೀಸಿಗೆ ಬಂದ. ಕಾರಿಡಾರಲ್ಲಿ ಕಾಲಿಡ್ತಿದ್ದ ಹಾಗೆ ಒಂದು ವಾಯ್ಸ್ ಕೇಳಿಸ್ತು. ಏಯ್ ಡೆಲಿವರಿ ಬಾಯ್, ನಿಂತ್ಕೊಳ್ಳೋ. ಈ ವಾಯ್ಸ್ ಸಾಮ್ರಾಟ್ನ ಚುಡಾಯಿಸೋದನ್ನೇ ಕೆಲಸ ಮಾಡ್ಕೊಂಡಿರೋ ಅವನ ಕೋಲಿಗ್ ಹರೀಶ್ದಾಗಿತ್ತು. ಅವನ್ಗೆ ಸಾಮ್ರಾಟ್ಗಿಂತ ಸಂಬಳ ಜಾಸ್ತಿ ಇತ್ತು, ಜೊತೆಗೆ ಇನ್ಸೆಂಟಿವ್ಸ್ ಬೇರೆ ಸಿಕ್ತಿರೋದ್ರಿಂದ ತಾನೇ ಗ್ರೇಟ್ ಅಂತ ಕೋಪ್ ತೋರಿಸ್ತಿದ್ದ. ಸಾಮ್ರಾಟ್ಗೆ ಅವನ ಜೊತೆ ಮಾತಾಡೋಕ್ ಕೂಡ ಇಷ್ಟ ಇರ್ಲಿಲ್ಲ. ಏನಾದ್ರೂ ಕೆಲ್ಸ ಇದೆಯಾ? ನನ್ಗೆ ಆಲ್ರೆಡಿ ಲೇಟ್ ಆಗಿದೆ ಅಂದ. ಹಾ, ಕೆಲ್ಸ ಇದ್ದಿದ್ದಕ್ಕೆ ನಿಲ್ಸಿದ್ದು. ಬಾಸ್ ನಿನ್ನ ಕರೀತಿದ್ದಾರೆ, ಮೊದ್ಲು ಅವ್ರ ಚೇಂಬರ್ಗ್ ಹೋಗು. ಅದ್ ಸರಿ, ನೆನೆ ಇನ್ಫಾರ್ಮ್ ಮಾಡ್ದೆ ಎಲ್ಲಿಗೆ ಹೋಗಿದ್ದೆ? ನಿಮ್ಮ ಅಪ್ಪನ್ ಮದ್ವೆ ಆಯ್ತಾ ಇಲ್ಲ ತಿಥಿ ಇತ್ತಾ? ಈ ಮಾತು ಸಾಮ್ರಾಟ್ನ ತುಂಬಾನೇ ಟ್ರಿಗರ್ ಮಾಡ್ತು.
ಒಂದೇ ಪಂಚ್ಗೆ ಹರೀಶ್ ಹಲ್ಗಳನ್ನೆಲ್ಲ ನೆಲಕ್ಕೂದ್ರೋ ಹಾಗೆ ಮಾಡ್ಬೇಕು ಅನ್ಸಿದ್ರು ಕೂಡ ಕಂಟ್ರೋಲ್ ಮಾಡ್ಕೊಂಡು ಬಾಸ್ ಕ್ಯಾಬಿನ್ ಒಳಗೆ ಹೋದ. ಗುಡ್ ಮಾರ್ನಿಂಗ್ ಸರ್, ಬರಕ್ ಹೇಳಿದ್ರಂತೆ. ಆ ಬಾಸ್ ನೆತ್ತಿ ಮೇಲೆ ಆಂಟನ ತರ ನಿಂತಿರೋ 3 ಕೂದ್ಲನ್ನ ಸವರ್ಕೊಳ್ತಾ, ಓಹೋ ಸಾಹೇಬ್ರು, ಬನ್ನಿ ಬನ್ನಿ, ನೀವು ಮಾಡಿರೋ ಘನ ಕಾರ್ಯಕ್ಕೆ ಮಂಗಳಾರತಿ ಮಾಡೋಣ ಅಂತ ಬರಕ್ ಹೇಳ್ದೆ ಅಂತ ವಿಚಿತ್ರವಾದ ಟೋನಲ್ಲಿ ಹೇಳ್ದ. ಸಾಮ್ರಾಟ್ಗೆ ವಿಷಯ ರಾಂಗ್ ರೂಟಲ್ಲಿ ಹೋಗ್ತಾ ಇದೆ ಅಂತ ಆಗ್ಲೇ ಅರ್ಥ ಆಯ್ತು. ಹೇಳ್ದೆ ಕೇಳ್ದೆ ನಿನ್ನೆ ಎಲ್ಲಿಗೆ ಹೋಗಿದ್ದೆ? ನಿನ್ಗಿಷ್ಟ ಬಂದಾಗ ಬರೋಕೆ ಹೋಗೋಕೆ ಇದೇ ನಿಮ್ಮ ಅಪ್ಪನ ಮನೆ ಅನ್ಕೊಂಡ್ಯಾ? ಸಾಮ್ರಾಟ್ಗೆ ಉತ್ತರ ಕೊಡೋದಕ್ಕೂ ಬಿಡ್ದೆ. ನಿನ್ನೆ ಎಷ್ಟು ಕಡಿಮೆ ಡೆಲಿವರಿ ಹೋಗಿದೆ ಗೊತ್ತಾ? ನಿನ್ನಿಂದ ಎಷ್ಟು ಲಾಸ್ ಆಗಿದೆ ಅನ್ನೋ ಅಂದಾಜಾದ್ರೂ ಇದ್ಯಾ? ಆ ಲಾಸ್ನ ಯಾರು ನಿಮ್ಮ ಅಪ್ಪ ಕಟ್ಕೊಡ್ತಾನ? ಸರ್, ನನಗೆ ತಿಂಗಳಿಗೊಂದು ಕ್ಯಾಶುವಲ್ ರಜಾ ಇರುತ್ತಲ್ವಾ, ಸೊ ನಾನು... ಮುಚ್ಚ ಬಾಯಿ, ರಜಾ ಅಂತೆ ರಜಾ. ಈ ಕಂಪ್ನಿ ನಿಮ್ಮ ಅಪ್ಪಂದು ಅನ್ಕೊಂಡಿದ್ಯಾ? ಪದೇ ಪದೇ ಮಾತನ್ ಬುಡುಕು ತುದಿಗೂ ಅಪ್ಪನ್ ವಿಷಯ ತಗೊಳ್ತಿರೋದ್ನ ನೋಡಿ ಸಾಮ್ರಾಟ್ ಅವನನ್ನ ಕಣ್ಣಲ್ಲೇ ಸುಟ್ಟು ಭಸ್ಮ ಮಾಡೋ ತರ ಗುರಾಯಿಸ್ತ. ಏಯ್, ಏನೋ ಹಾಗೆ ಗುರಾಯಿಸ್ತಿದ್ಯಾ? ಕಣ್ಗುಡ್ಡ ಕಿತ್ ಗೋಲಿ ಆಡ್ಬಿಡ್ತೀನಿ. ಯು ಆರ್ ಫೈರ್ಡ್. ತಿರುಗ್ ನೋಡ್ದೆ ಹೊರಡ್ತಾ ಇರೋ. ಈ ತರ ಏನಾದ್ರೂ ಆಗುತ್ತೆ ಅಂತ ಸಾಮ್ರಾಟ್ ಮೊದ್ಲೇ ಎಕ್ಸ್ಪೆಕ್ಟ್ ಮಾಡಿದ್ದ. ಬಿಕಾಸ್ ಅವನ್ ಬಾಸ್ ಮತ್ತೆ ಜಗನ್ ಇಬ್ರು ಮುಂಚೆಯಿಂದಾನೆ ತುಂಬಾ ಕ್ಲೋಸ್. ಅಲ್ ಹಚ್ಚಿದ ಬೆಂಕಿ ಎಲ್ಲಿ ಉರಿಯುತ್ತೆ ಅಂತ ಅವನ್ಗೆ ಚೆನ್ನಾಗ್ ಗೊತ್ತಿತ್ತು. ಸರಿ, ನಾನ್ ಹೊರಡ್ತೀನಿ. ಈ ತಿಂಗಳು ಸಂಬಳ ಕೊಟ್ಬಿಡಿ. ಏನೋ ಸಂಬಳನ? ಬಾರಿ ಇದ್ಯಾ ಕಣೋ ನೀನು. ಅಲ್ಲ, ನಿನ್ನಿಂದ ಆಗಿರೋ ಲಾಸ್ನ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ನೀನೇ ಕೈಯಿಂದ ಕೊಡ್ಬೇಕು. ನಿನ್ ಪುಣ್ಯ ನಾನು ಅದನ್ನ ಕೇಳ್ತಾ ಇಲ್ಲ. ಮರ್ಯಾದೆಯಾಗಿ ಆಚೆ ಹೋಗೋ. ನಾನಿಲ್ಲಿ 1 ತಿಂಗಳು ಕೆಲಸ ಮಾಡಿದ್ದೀನಿ. ನನ್ ಸ್ಯಾಲ್ರಿ ಕೊಡೋವರೆಗೂ 1 ಹೆಜ್ಜೆನೂ ಹಿಂದೆ ಇಡಲ್ಲ. ಓಹೋ, ಹೌದಾ? ಸರಿ ಸರಿ, ನಿನ್ ಸಂಬಳ ಜೊತೆನೆ ಗಿಂಬಳನ ಸೇರಿಸ್ಕೊಡ್ತೀನಿ. 1 ನಿಮಿಷ ಅಂತ ಹೇಳಿ ಟೇಬಲ್ ಮೇಲಿದ್ದ ಬೆಲ್ನ ಒಂದೇ ಸಮ ಒತ್ತುದ. ನೆಕ್ಸ್ಟ್ ಮಿನಿಟೇ 4-5 ಜನ ಸೆಕ್ಯೂರಿಟಿಗಳು ಒಳಗಡೆ ಬಂದ್ರು. ಈ ದುರಾಂಕಾರಿನ ಇಲ್ಲಿಂದ ಒದ್ದು ಹೊರಗಡೆ ಹಾಕ್ರೋ. ಬಾಸ್ ಕಿರಿಚ್ಕೊಂಡ. ತಕ್ಷಣ ಎಲ್ರು ಸಾಮ್ರಾಟ್ ಮೇಲೆ ಅಟ್ಯಾಕ್ ಮಾಡೋದಕ್ ಮುಂದಾದ್ರು. ಆದ್ರೆ ಅವ್ರು ತನ್ನ ಮೈ ಮುಟ್ಟೋ ಮೊದ್ಲೇ ಸಾಮ್ರಾಟ್ ಎಲ್ರು ಮೂಳೆಗಳನ್ನ ಲಟ ಲಟ ಅಂತ ಮುದ್ದು ಅಕ್ಕಿ ಮೂಟೆ ತರ ಎಸ್ತ. ಅವರೆಲ್ಲ ಈಗ ಕೈ ಕಾಲಿಲ್ದೇ ಇರೋ ಹುಳುಗಳ ತರ ಬಿದ್ದು ಒದ್ದಾಡ್ತಾ ಇದ್ರು. ಇಷ್ಟೊತ್ತು ಹಾರಾಡ್ತಿದ್ದ ಬಾಸ್ ಈಗ ಬಾಲ ಮುದುರ್ಕೊಂಡ್ ಕೂತಿದ್ದ. ಜೊತೆಗೆ ಆಂಟೆನ ತರ ನಿಂತಿದ್ದ ಅವನ್ ಕೂದ್ಲು ಕೂಡ ಮುದುರ್ಕೊಂಡಿತ್ತು. ಸಾಮ್ರಾಟ್ ಅವನ್ ಕಾಲರ್ ಹಿಡ್ಕೊಂಡು ನನ್ ಸಂಬಳ ಕೊಡು ಅಂತ ಗುಡುಕ್ತಿದ್ದ ಹಾಗೆ ಅವನು ಗಡಗಡ ಅಂತ ನಡುಕ್ತಾ ಚೆಕ್ ತೆಗೆದು ಪಟಾಪಟ್ ಅಂತ ಸೈನ್ ಮಾಡಿ ಕೊಟ್ಬಿಟ್ಟ. ಸಾಮ್ರಾಟ್ ಅವನನ್ನ ಹಿಂದಕ್ ನೂಕಿ, ಒಂದ್ ವಿಷಯ ನೆನ್ಪಲ್ಲಿಟ್ಕೋ, ಇನ್ಮೇಲೆ ಯಾರ ಅಪ್ಪನ ಬಗ್ಗೆ ಏನಾದ್ರೂ ಮಾತಾಡಿದ್ ಗೊತ್ತಾದ್ರೆ ನಿನ್ ತಲೆ ನಿನ್ ಬಾಡಿಲಿರಲ್ಲ, ನನ್ನ ಕೈಲಿರುತ್ತೆ, ಹುಷಾರು ಅಂತ ವಾರ್ನಿಂಗ್ ಕೊಟ್ಟು ಅಲ್ಲಿಂದ ಹೋದ. ಸಾಮ್ರಾಟ್ ಆಫೀಸಿಂದ ಹೊರಗೆ ಬರ್ತಿದ್ದಂಗೆ ಅವನ್ ಫೋನ್ ರಿಂಗ್ ಆಯ್ತು. ಹಲೋ. ಆ ಕಡೆಯಿಂದ ಸ್ಟ್ರಾಂಗ್ ವಾಯ್ಸ್ ಕೇಳಿಸ್ತು. ಟೈಗರ್, ನಾನು ಅಕ್ರಮ್. ಹಾ ಹೇಳಿ ಅಂಕಲ್. ಟೈಗರ್, ನಾನ್ ನಿನ್ನ ಒಬ್ಬ ವ್ಯಕ್ತಿಗೆ ಪರಿಚಯ ಮಾಡಿಸ್ಬೇಕು. ಅವನ್ಗೆ ಅಂಡರ್ ವರ್ಲ್ಡ್ ಅಲ್ಲಿ ನಮ್ಮ ಮಾಫಿಯಾ ಕಿಂಗ್ ಗ್ರೂಪ್ ಅಲ್ಲಿ ತುಂಬಾ ದೊಡ್ಡ ಹೆಸರಿದೆ. ಜೊತೆಗೆ ನಿನ್ ತಂದೆಗೆ ನನಗೆ ಅವನು ಪ್ರಾಣ ಸ್ನೇಹಿತ. ಅವನ ಹೆಸರು ಬಾಲ್ರಾಜ್. ಟೈಗರ್ ರಿಟರ್ನ್ ಅಂತ ಅವನಿಗೆ ಗೊತ್ತಾಗ್ಬೇಕು. ಸೊ ಸಂಜೆ ಗೋಲ್ಡನ್ ಲೋಟಸ್ ಹೋಟೆಲ್ಗೆ ಹೋಗೋಣ, ಅಲ್ಲೇ ಅವನನ್ನ ಮೀಟ್ ಮಾಡೋಣ. ಬಾಲ್ರಾಜ್ ಅನ್ನೋ ಹೆಸರು ಕೇಳಿ ಸಾಮ್ರಾಟ್ ದೇಹದಲ್ಲಿ ಮಿಂಚು ಸಂಚಾರ ಆದಂಗಾಯ್ತು. ಜೇಡ್ರಳ್ಳಿ ಬಾಲ್ರಾಜ್ ಇಡೀ ಸಿಟಿಲೇ ನಟೋರಿಯಸ್ ಆಗಿದ್ದ. ಚಿಕ್ಕ ಮಕ್ಕಳು ಕೂಡ ಅವನ ಹೆಸರು ಕೇಳಿದ್ರೆ ಬೆಚ್ಚು ಬೀಳ್ತಾ ಇದ್ರು. ಅಂತ ಡಾನ್ಗೆ ನಾನ್ ಬಾಸ್ ಆಗ್ತೀನ ಅಂತ ಯೋಚನೆ ಮಾಡ್ತಿದ್ದ ಹಾಗೆ ಸಾಮ್ರಾಟ್ ಶೇಕ್ ಆದ. ಬಾಲ್ರಾಜ್ನ ಮೀಟ್ ಮಾಡೋಕೆ, ಮಾಫಿಯಾ ಕಿಂಗ್ ಗ್ರೂಪ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಟೈಗರ್ ರೆಡಿ ಆದ. ಬಾಲ್ರಾಜ್ನ ಮೀಟ್ ಮಾಡ್ತೀನಿ ಅಂತ ಸಾಮ್ರಾಟ್ ಒಂದ್ ಕಡೆ ಎಕ್ಸೈಟ್ ಆಗಿದ್ರೆ ಇನ್ನೊಂದ್ ಕಡೆ ಆಶ್ಚರ್ಯನೂ ಆಗ್ತಿತ್ತು. ತಕ್ಷಣ ಅವನು ಡೌಟ್ ಅಲ್ಲಿ, ಬಾಲ್ರಾಜ್ ಸರ್ ನನ್ನನ್ನ ಮೀಟ್ ಮಾಡೋದಕ್ಕೆ ರೆಡಿ ಇದಾರ ಅಂತ ಕೇಳ್ದ. ಅಕ್ರಮ್ ಮುಗುಳ್ನಗ್ತಾ, ಬಾಲ್ರಾಜ್ ಸರ್ ಅಲ್ಲ, ಓನ್ಲಿ ಬಾಲ್ರಾಜ್. ನೀನು ಟೈಗರ್ ಕಣೋ ಸಾಮ್ರಾಟ್. ನಿನ್ ಮುಂದೆ ಬಾಲ್ರಾಜ್ ಅಂತ ಆನೆನೋ ತಲೆ ಬಾಗ್ಲೇಬೇಕು. ಆ ಆನೆ ಮಾತ್ರ ಅಲ್ಲ, ಮಾಫಿಯಾ ಲೋಕದ ಎಲ್ಲ ಮೃಗಗಳು ತಲೆ ಬಗ್ಗಿಸ್ಲೇಬೇಕು. ಸರಿ ಸರಿ, ಸಂಜೆ ಮೀಟ್ ಮಾಡೋಣ, ಬಾಯ್ ಅಂತ ಹೇಳಿ ಫೋನ್ ಇಟ್ಟ. ಅಕ್ರಮೆ ಅಷ್ಟು ಧೈರ್ಯ ಕೊಟ್ಮೇಲೆ ಸಾಮ್ರಾಟ್ ಕಾನ್ಫಿಡೆನ್ಸ್ ಇನ್ನೂ ಜಾಸ್ತಿ ಆಯ್ತು. ಇಷ್ಟು ದಿನ ಬೋನಲ್ಲಿದ್ದ ಹುಲಿ ಇವಾಗ ಕಾಡಿಗೆ ಹೆಜ್ಜೆ ಇಡ್ತಿರೋ ತರ ಫೀಲ್ ಆಯ್ತು. ನಂತರ ಸಾಮ್ರಾಟ್ ಸೀದಾ ಮನೆಗ್ ಬಂದು ರೆಸ್ಟ್ ಮಾಡ್ದ. ಯಾವಾಗ್ಲೂ ವೈಭವಿ ಕೆಲ್ಸ ಅಂತ ಸರಿಯಾಗಿ ನಿದ್ದೆನೂ ಮಾಡ್ತಿರ್ಲಿಲ್ಲ. ಸೊ ಈಗ ನೆಮ್ಮದಿಯಾಗಿ ಸಂಜೆವರೆಗೂ ನಿದ್ದೆ ಮಾಡೋಣ ಅನ್ಕೊಂಡ. ಆದ್ರೆ ಅವನ್ಗೆ ಇದ್ದಕ್ಕಿದ್ದಂಗೆ ಸಾನ್ಯಾಳ ಯೋಚನೆ ಕಾಡೋದಕ್ ಶುರುವಾಯ್ತು. ಅಲ್ಲ, ಅವತ್ತು ನಾನು ಹೇಗ ಆ ಹೋಟೆಲ್ಗೆ ಹೋದೆ? ಸಾನ್ಯಾನ್ ಕೇಳೋಣ ಅಂದ್ರೆ ಕಾಲ್ ಕೆರ್ಕೊಂಡ್ ಜಗಳಕ್ ಬರ್ತಾಳೆ. ಇವಾಗ ನಾನ್ ಸಡನ್ ಆಗಿ ಅವಳನ್ನ ಹೆಂಡತಿ ಅಂತ ಹೇಗ್ ಸ್ವೀಕರಿಸ್ಲಿ? ಅವಳು ನನ್ನ ಲೈಫಿಗೆ ಬಿರುಗಾಳಿನೋ ತಂಗಾಳಿನೋ ಒಂದು ಗೊತ್ತಾಗ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದವನು ಯಾವಾಗ್ಲೂ ನಿದ್ದೆಗೆ ಜಾರ್ದ.
ಆಮೇಲೆ ಎಷ್ಟೋ ಹೊತ್ತಿನ ನಂತರ ಎಚ್ಚರ ಆಯ್ತು. ಹೊಟ್ಟೆ ಬೇರೆ ಚುರುಗುಡ್ತಿತ್ತು. ಫ್ರೆಶ್ ಅಪ್ ಆಗಿ ಅವನ ಫೇವ್ರೆಟ್ ಚಿಕನ್ ಬಿರಿಯಾನಿ ಆರ್ಡರ್ ಮಾಡ್ದ. ಡೆಲಿವರಿ ಬಾಯ್ಸ್ ಕಷ್ಟ ಏನು ಅಂತ ಗೊತ್ತಿರೋದ್ರಿಂದ ಸಾಮ್ರಾಟ್ ಲೇಟ್ ಆದ್ರೂ ಕೂಡ ಪೇಷನ್ಸ್ ಇಂದ ಕಾಯ್ತಾ ಇದ್ದ. ಸ್ವಲ್ಪ ಹೊತ್ತಿನ ನಂತರ ಪಾರ್ಸೆಲ್ ಬಂತು. ಆ ಡೆಲಿವರಿ ಬಾಯ್ ಲೇಟ್ ಆಗಿದ್ದಕ್ಕೆ ಎಲ್ಲಿ ಕಡಿಮೆ ರೇಟಿಂಗ್ ಕೊಟ್ಬಿಡ್ತಾರೋ ಅನ್ನೋ ಭಯದಲ್ಲೇ ಸಾರಿ ಸರ್ ಅಂತ ಹೇಳ್ತಾ ಪಾರ್ಸೆಲ್ ಕೈಗೆಟ್ಟ. ಆದ್ರೆ ಸಾಮ್ರಾಟ್ ಸ್ಮೈಲ್ ಮಾಡ್ತಾನೆ, ಪರವಾಗಿಲ್ಲ ಅಂತ ಹೇಳಿ ಡಬಲ್ ಅಮೌಂಟ್ ಕೊಟ್ಟ. ಅವನು ಆಶ್ಚರ್ಯದಿಂದ, ಸರ್ 500 ಅಷ್ಟೇ, ನೀವು 1000 ಕೊಟ್ಟಿದ್ದೀರಾ. ಸಾಮ್ರಾಟ್ ಅವನ್ ಹೆಗ್ಲು ತಟ್ಟಿ, ನಿಮ್ ಕಷ್ಟ ನನ್ಗೂ ಗೊತ್ತಿದೆ ಬ್ರೋ, ಇನ್ನು 500 ರೂಪಾಯಿನ ಟಿಪ್ಸ್ ಅನ್ಕೊಳ್ಳಿ ಅಂತ ಸ್ಮೈಲ್ ಮಾಡ್ದ. ಸಾಮ್ರಾಟ್ ಜಸ್ಟ್ ದುಡ್ಡು ಕೊಟ್ಟ ಅನ್ನೋದಕ್ಕಿಂತ ಪ್ರೀತಿಯಿಂದ ಮಾತಾಡ್ಸೋದ್ ನೋಡಿ ಆ ಡೆಲಿವರಿ ಬಾಯ್ ಅದೆಷ್ಟು ಖುಷಿ ಪಟ್ಟ ಅಂತ ಅವನಿಗೆ ಮಾತ್ರ ಗೊತ್ತಿತ್ತು. ಸಾಮ್ರಾಟ್ 2 ನಿಮಿಷ ಆ ಬಿರಿಯಾನಿನೇ ನೋಡ್ತಾ ಕೂತಿದ್ದ. ಇಷ್ಟು ದಿನ ವೈಭವಿಗೋಸ್ಕರ 1 ರೂಪಾಯಿನೂ ಸೇವ್ ಮಾಡ್ತಿದ್ದ. ಒಂದು ಸಲನೂ ಹೀಗೆ ಹೊಟ್ಟೆ ತುಂಬ ತಿಂದೇ ಇರಲಿಲ್ಲ. ತುತ್ತನ್ನ ಕೈಲಿ ಹಿಡ್ಕೊಂಡು ಬೇರೆಯವ್ರ ಸಂತೋಷಕ್ಕೋಸ್ಕರ ನಮ್ಮ ಖುಷಿನ ತ್ಯಾಗ ಮಾಡಬಾರ್ದು ಅಂತ ಈಗ್ಲಾದ್ರೂ ಅರ್ಥ ಆಯ್ತಲ್ಲ. ಥ್ಯಾಂಕ್ ಯು ವೈಭವಿ, ಇದನ್ನ ಅರ್ಥ ಮಾಡಿಸಿದಕ್ಕೆ. ಇನ್ಮೇಲಾದ್ರೂ ನನಗೋಸ್ಕರ ಬದುಕ್ತೇನೆ ಅನ್ಕೊಂಡು ತಿನ್ನೋದಕ್ಕೆ ಶುರು ಮಾಡ್ದ. ಆಮೇಲೆ ತನ್ನ ಹತ್ರ ಇರೋ 2 ಜೊತೆ ಬಟ್ಟೆಯಲ್ಲಿ ಒಂದನ್ನು ಹಾಕೊಂಡು ಗೋಲ್ಡನ್ ಲೋಟಸ್ಗೂ ಹೊರಟ. ಅಲ್ಲಿ ನಡೆಯೋ ಇವತ್ತಿನ ಮೀಟಿಂಗ್ನಲ್ಲಿ ಅವನ ಹಣೆ ಬರನೇ ಡಿಸೈಡ್ ಆಗೋದಿತ್ತು. ಆ ಅರಮನೆ ಆಗಿರೋ 7 ಸ್ಟಾರ್ ಹೋಟೆಲ್ನ ನೋಡಿ ಒಂದು ಸಲ ಸಾಮ್ರಾಟ್ ಎದೆ ದಸಕ್ಕಂದ್ರು. ಒಳ ಮನ್ಸು, ಏ ಟೈಗರ್, ಏನೋ ಒಳಗಡೆ ಹೋಗಕ್ ಮೀನಾಮೇಷ ಎಣಿಸ್ತಿದ್ಯಾ? ಇಂಥ 10 ಹೋಟೆಲ್ ಓನರ್ ಕಣೋ ನೀನು, ಗತ್ತಲ್ ಒಳಗಡೆ ನಡಿ ಅಂತು. ಇನ್ನೇನ್ ಗೇಟ್ ಒಳಗಡೆ ಕಾಲಿಡ್ಬೇಕು ಅನ್ನೋಷ್ಟರಲ್ಲಿ, ಹೇಯ್ ಯಾವನೋ ನೀನು, ಅಲ್ಲೇ ನಿಂತ್ಕೊಳ್ಳೋ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಪಕ್ಕದಲ್ಲಿದ್ದ ಸೆಕ್ಯೂರಿಟಿ ಸಾಮ್ರಾಟ್ ದಾರಿಗೆ ಅಡ್ಡ ಬಂದ. ಎಲ್ಲಿಗೆ ಅಂದ್ರೆ ಒಳಗಡೆ. ಏಕೆ, ಏನಾದ್ರೂ ಪ್ರಾಬ್ಲಮ್ಮ? ಓಹೋ, ಇದೇನ್ ಫುಟ್ಪಾತ್ ಅಲ್ಲಿರೋ ಹೋಟೆಲ್ ಅನ್ಕೊಂಡ್ಯಾ? ದನ ನುಗ್ದಂಗ್ ನುಗ್ಗೋಕೆ. ನಿಮ್ಮಂತವ್ರ ನೆರಳು ಕೂಡ ಈ ಹೋಟೆಲ್ ಮೇಲೆ ಬೀಳ್ಬಾರ್ದು, ಅದಕ್ಕೆ ಅಂತಾನೆ ನಾವಿಲ್ಲಿ ಕಾಯ್ತಾ ನಿಂತಿರೋದು. ನಡಿಯೋ ಆಚೆ. ಅರೆ, ನಮ್ಮಂತವ್ರು ಅಂದ್ರೆ ಏನರ್ಥ? ನಿಮ್ ತರನೇ ನಮಗೂ 2 ಕೈ ಕಾಲು ಕಣ್ಣಿದೆ, ನಾವು ಮನುಷ್ಯರೇ. ಸೆಕ್ಯೂರಿಟಿ ಬಣ್ಣ ಮಸಿರೋ ಸಾಮ್ರಾಟ್ ಬಟ್ಟೆನ ನೋಡ್ತಾ, ಏಯ್ ಅಧಿಕ ಪ್ರಸಂಗಿ, ಕನ್ನಡಲ್ಲಿ ನೀನ್ ನವ್ತಾರ ಒಂದ್ಸಲಿ ನೋಡ್ಕೊಂಡ್ ಬಂದ್ ಮಾತಾಡು ಅಂತ ರೇಗ್ದ. ಸಾಮ್ರಾಟ್ಗೆ ಎಷ್ಟು ಕೋಪ ಬಂತು ಅಂದ್ರೆ ಸೆಕ್ಯೂರಿಟಿನ ಹಿಡಿದು ಕುಕ್ಬಿಡ್ಬೇಕು ಅನ್ನಿಸ್ತು. ಆದ್ರೂ ವಯಸ್ಸಾದವನ್ ಮೇಲೆ ಕೈ ಮಾಡಬಾರ್ದು ಅಂತ, ನಾನು ಒಳಗಡೆ ಹೋಗ್ಲೇಬೇಕು, ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ, ಸುಮ್ನೆ ನನ್ನ ತಡಿಬೇಡಿ ಅಂದ. ಆದ್ರೂ ಸೆಕ್ಯೂರಿಟಿ ಸುಮ್ನಿರ್ದ ಕಿರಿಕ್ ಮಾಡಿದಾಗ ಸಾಮ್ರಾಟ್ಗೆ ಬೇರೆ ದಾರಿ ಕಾಣಿಸ್ಲಿಲ್ಲ. ತಕ್ಷಣ ಅಕ್ರಮ್ಗೆ ಕಾಲ್ ಮಾಡ್ದ. ಹಲೋ ಟೈಗರ್, ಎಲ್ಲಿದ್ಯಾ? ರೀಚ್ ಆದ್ಯಾ? ಹಾ ಅಂಕಲ್, ನಾನು ಹೋಟೆಲ್ ಹೊರಗಡೆ ಇದ್ದೀನಿ. ನಮ್ ಟೇಬಲ್ ನಂಬರ್ ಎಷ್ಟು? ಟೇಬಲ್ ನಂಬರ್? ಆ ಹೋಟೆಲ್ ಓನರ್ ನಾನೇ ಕಣೋ ಟೈಗರ್. ಅಂದ್ಮೇಲೆ ನೀನು ಅದಕ್ಕೆ ಓನರೇ ತಾನೆ. ನೀನ್ ಆರಾಮಾಗಿ ಹೋಗಿ ಒಳಗಡೆ ಕೂತ್ಕೋ, ನಾನು ಬರ್ತಾ ಇದ್ದೀನಿ. 2 ಮಿನಿಟ್ಸ್. ಇಲ್ಲ ಅಂಕಲ್, ನನ್ಗೆ ಒಳಗಡೆ ಹೋಗೋದಕ್ಕೆ ಯಾರೋ ಸೆಕ್ಯೂರಿಟಿ ಬಿಡ್ತಾ ಇಲ್ಲ. ಹಲ್ ಕಡಿತಾ? ವಾಟ್? ಯಾರೋ ಆ ಲೋಫರ್, ಅವನಿಗೆ ಚಾರ್ಜ್ 2 ಓದಿ ಹೇಳ್ತೀನಿ. ಐ ಆಮ್ ಸಾರಿ ಟೈಗರ್, 2 ನಿಮಿಷ ವೇಟ್ ಮಾಡು, ನಾನು ಬರ್ತೀನಿ. ನೋ ಪ್ರಾಬ್ಲಮ್, ನೀವು ಆರಾಮಾಗಿ ಬನ್ನಿ ಅಂಕಲ್ ಅಂತ ಹೇಳಿ ಸಾಮ್ರಾಟ್ ಫೋನ್ ಡಿಸ್ಕನೆಕ್ಟ್ ಮಾಡ್ದ. ಅಲ್ಲಿ ನಿಂತಿದ್ದ ಸೆಕ್ಯೂರಿಟಿ ಸಾಮ್ರಾಟ್ ಮಾತಾಡೋದನ್ನ ಕೇಳಿಸ್ಕೊಂಡು, ಓ ಯಾರಿಗೋ ಫೋನ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡ್ಸೋದಕ್ ನೋಡ್ತಿದ್ಯಾ? ನೀನ್ CMಗಲ್ಲ PM ಕಾಲ್ ಮಾಡಿದ್ರು ಒಳಗಡೆ ಬಿಡಲ್ಲ, ಅರ್ಥ ಆಯ್ತಾ ಅಂತ ಹೇಳಿ ಅವನನ್ನ ತಳ್ಳೋದಕ್ ನೋಡ್ದ. ಅಷ್ಟರಲ್ಲಿ ಹಿಂದೆಯಿಂದ ಜಗನ್ ಪಕ್ಕದಲ್ಲಿರೋ ವೈಭವಿಗೆ, ಹೇ ಅಲ್ಲಿ ನೋಡು, ನಿನ್ನ ಎಕ್ಸ್, ಸಾರಿ ಡೆಲಿವರಿ ಬಾಯ್ ಫ್ರೆಂಡ್ ಅಂತ ಹೇಳ್ದ. ಛೀ, ಇಂಥ ಡರ್ಟಿ ಪೀಪಲ್ ಜೊತೆ ಮಾತಾಡೋಕೆ ನಾನು ಒಂದು ಕ್ಷಣ ಥಿಂಕ್ ಮಾಡ್ತೀನಿ, ಅಂಥದ್ರಲ್ಲಿ ಬಾಯ್ ಫ್ರೆಂಡಾ ಅಂತ ಅಸಹ್ಯ ಪಟ್ಕೊಳ್ತಾ ಸಾಮ್ರಾಟ್ ಹತ್ರ ಬಂದ್ಲು. ಸಾಮ್ರಾಟ್ ಅವಳು ನೋಡಿದ್ರು ನೋಡದೆ ಇರೋ ಥರ ಅವಾಯ್ಡ್ ಮಾಡ್ದ. ವೈಭವಿ ಅದನ್ನ ಸಹಿಸ್ಕೊಳ್ಳೋದಕ್ಕಾಗ್ದೆ ಕೊಂಕಾಗಿ, ಓಹೋ, ಬೀದಿ ನಾಯಿ ಹಳಸಿರೋ ಅನ್ನ ಹುಡ್ಕೊಂಡು ಇಲ್ಲಿವರೆಗೂ ಬಂದಿರೋ ಹಾಗಿದೆ ಅಂದ್ಲು. ಸಾಮ್ರಾಟ್ ಮಾತ್ರ ಕೂಲಾಗೆ, ನಾಯಿಗೆ ಹಳಸಿದ್ ಹಾಕಿದ್ರು ಫ್ರೆಶ್ ಹಾಕಿದ್ರು ಅದ್ರ ನಿಯತ್ ಮಾತ್ರ ಬದಲಾಗಲ್ಲ. ಆದ್ರೆ ಕೆಲವ್ರು ಹಾಗಲ್ಲ, ಸಿಕ್ಕೋರ್ ಭಿಕ್ಷೆಲ್ ಬದುಕೋರು, ನಿಯತ್ತಿನ ಸ್ಪೆಲ್ಲಿಂಗು ಗೊತ್ತಿರಲ್ಲ ಅಂತ ಟಾಂಗ್ ಕೊಟ್ಟ. ಹೇಯ್ ಬೆಗ್ಗರ್, ಯಾರಿಗೋ ನಿಯತ್ತಿಲ್ಲ ಅಂತಿದ್ಯಾ? ಹಲ್ಲುದ್ರಿಸ್ಬಿಡ್ತೀನಿ ಅಂತ ಹೇಳಿ ವೈಭವಿ ಜೋರಾಗಿ ಕಾಲ್ ಕುಕ್ಕಿದ್ಲು. ಆ ಸ್ಪೀಡ್ಗೆ ಪಟ್ ಅಂತ ಅವಳ ಹೀಲ್ಸ್ ಮುರಿದೋಯ್ತು. ಅದನ್ನ ನೋಡಿ ಸಾಮ್ರಾಟ್ ಕಿಸಕ್ಕಂತ ನಗ್ತ. ಜಗನ್ ಫುಲ್ ಉರ್ಕೊಂಡು, ಏನಾ ಇವತ್ತಿಷ್ಟೊಂದು ಓವರ್ ಆಗಿ ಆಡ್ತಿದ್ಯಾ? ಕುಡ್ಕೊಂಡ್ ಬಂದಿದ್ಯಾ ಹೇಗೆ? ಅಷ್ಟಕ್ಕೂ ಇಲ್ಲೇನ್ ಮಾಡ್ತಿದ್ಯಾ? ಇಲ್ಲಿಗೆ ಬರೋರ್ಗೆ ಒಂದು ಯೋಗ್ಯತೆ ಇರಬೇಕು ಅಂತ ಹೇಳ್ದ. ಯೋಗ್ಯತೆ ಇರೋದಕ್ಕೇನೆ ಬಂದಿರೋದು. ನನ್ನನ್ನ ಇಲ್ಲಿ ಕರೆದಿರೋರು ಯಾರು ಗೊತ್ತಾ?
ಅಕ್ರಮ್ ಅಂಕಲ್. ಅದನ್ ಕೇಳಿ ಜಗನ್ ಒಂದ್ಸಲ ಶಾಕ್ ಆಗೋದ. ಆಮೇಲೆ ಅವನಿಗೆ ನೆನಪಾಯ್ತು, ಓಹೋ, ನೀನು ಅವರು ಡ್ರೈವರ್ ಮಗ ಅಲ್ವಾ? ಈಗ ನಿಮ್ಮ ಅಪ್ಪನ ಬದಲು ನೀನ್ ಡ್ರೈವರ್ ಆಗ್ಬೇಕು ಅಂತಿದ್ಯಾ? ಅದಕ್ಕೆ ಅವ್ರ ಕೈಕಾಲು ಹಿಡ್ಕೊಂಡು ಕೆಲಸ ಗಿಡಿಸ್ಕೊಳೋದಕ್ ಬಂದಿದ್ಯಾ? ಕೈಕಾಲ್ ಯಾರು ಹಿಡಿತಾರೆ, ಯಾರ್ ಕೈಕಾಲ್ ಮುರಿತಾರೆ ಅಂತ ಆಮೇಲೆ ನೋಡೋಣ ಅಂತ ಸಾಮ್ರಾಟ್ ಗೊಣುತ್ತಾ ಸುಮ್ನಾದ. ಕೊಚ್ಚೆ ಮೇಲೆ ಕಲ್ಲೆಸ್ತು ಮೈಕ್ ಸಿಡಿಸ್ಕೊಳ್ಳೋದು ಅವನ್ಗೆ ಇಷ್ಟ ಇರ್ಲಿಲ್ಲ. ಅದೇ ಸಮಯಕ್ಕೆ ಬ್ಲ್ಯಾಕ್ ಕಲರ್ ಲಕ್ಸುರಿಯಸ್ ಕಾರಲ್ಲಿ ಅಕ್ರಮ್ ಬಂದಿಳ್ದ. ಅವನ ಜೊತೆ ಇನ್ನೊಬ್ಬ ಬ್ಲ್ಯಾಕ್ ಕಲರ್ ಸೂಟ್ ಹಾಕಿರೋ 6 ಅಡಿ ವ್ಯಕ್ತಿ ಕೂಡ ಇದ್ದ. ಅವನ ದಷ್ಟಪುಷ್ಟವಾದ ತೋಳು, ಕತ್ತಿಯಷ್ಟೇ ಶಾರ್ಪ್ ಆಗಿರೋ ಕಣ್ಣು, ಬಿಗಿಯಾಗಿ ಹಿಡ್ದಿರೋ ಮುಷ್ಟಿ ನೋಡಿದ್ರೇನೆ ಅವನು ದೊಡ್ಡ ಡಾನ್ ಅಂತ ಗೊತ್ತಾಗ್ತಾ ಇತ್ತು. ಅವನ್ ಬೇರೆ ಯಾರೋ ಅಲ್ಲ, ಮಾಫಿಯಾ ಕಿಂಗ್ ಪಿಲ್ಲರ್ ಜೇಡ್ರಳ್ಳಿ ಬಾಲ್ರಾಜ್. ಸಾಮ್ರಾಟ್ ಮೇಲಿಂದ ಕೆಳಗ್ವರೆಗೂ ಅವನನ್ನ ನೋಡ್ತಾ ಒಂದು ಕ್ಷಣ ಸ್ಟನ್ ಆಗೋದ. ಅವನ್ ಇದುವರೆಗೂ ಬಾಲ್ರಾಜ್ ಬಗ್ಗೆ ಕೇಳಿದ್ದ, ಓದಿದ್ದ, ಬಟ್ ನೇರವಾಗಿ ನೋಡ್ತಿರೋದು ಇದೇ ಫಸ್ಟ್ ಟೈಮ್. ಅಷ್ಟರಲ್ಲಿ ಅಕ್ರಮ್ ಸೀದಾ ಸೆಕ್ಯೂರಿಟಿ ಹತ್ರ ಬಂದು ಅವನ್ ಕಾಲರ್ ಪಟ್ಟಿ ಹಿಡ್ದು, ಏನಾಗ್ತಿದೆ ಇಲ್ಲಿ, ಹಾ, ಏನಿದೆಲ್ಲ ಡ್ರಾಮಾ ಅಂತ ರೇಗ್ದ. ಬಾಲ್ರಾಜ್ ಇನ್ನು ಕಾರ್ ಹತ್ರ ನಿಂತ್ಕೊಂಡು ಫೋನಲ್ಲಿ ಮಾತಾಡ್ತಿದ್ದ. ಸೆಕ್ಯೂರಿಟಿ ಅಕ್ರಮ್ ಕಡೆ ನೋಡ್ತಾ ನಡ್ಗೋ ವಾಯ್ಸಲ್ಲಿ, ಕ್ಷಮಿಸಿ ಸರ್, ಆ ವ್ಯಕ್ತಿ ನನಗೂ ಇಲ್ಲಿಗೆ ಬರ್ತಿರೋಕೆ ಎಷ್ಟು ತೊಂದರೆ ಕೊಡ್ತಿದ್ದಾನೆ. ಇವನ್ ನೋಡೋಕೆ ಕಳ್ಳನ ಥರ ಕಾಣಿಸ್ತಿದ್ದಾನೆ. ಅದಕ್ಕೆ ನಾನು ಇವನನ್ನ ಒಳಗಡೆ ಹೋಗೋದಕ್ಕೆ ಬಿಡದೆ ತಡದ್ ನಿಲ್ಸಿದ್ದೀನಿ. ಏನಂದೆ? ಕಳ್ಳನ? ಕರಿಯೋಕೆ ಎಷ್ಟೋ ಧೈರ್ಯ ನಿನಗೆ? ಇವನು ನನ್ನ ಸ್ಪೆಷಲ್ ಗೆಸ್ಟ್. ನಾಳೆಯಿಂದ ನಿನ್ನನ್ನ ಈ ಹೋಟೆಲ್ ಅಕ್ಕಪಕ್ಕ ನೋಡಿದ್ರು ಕಾಲು ಮುರಿದು ಬಿಡ್ತೀನಿ ಅಂತ ರೇಗ್ದ. ಕೂಡ್ಲೆ ಎಲ್ರೂ ಬೆಚ್ಚಬಿದ್ರು. ಜಗನ್, ವೈಭವಿ ಇಬ್ರು ಒಂದು ಕ್ಷಣನೂ ಅಲ್ಲಿ ನಿಂತ್ಕೊಳ್ದೆ ಕಳ್ಳ ಬೆಕ್ಕಿನ ಥರ ಜಾಗ ಖಾಲಿ ಮಾಡಿದ್ರು. ಮುರಿದೋಗಿರೋ ಹಿಲ್ಸಲ್ಲಿ ಕುಂಟು ಕುದುರೆ ಥರ ಓಡ್ತಿರೋ ವೈಭವಿನ ನೋಡಿ ಸಾಮ್ರಾಟ್ಗೆ ನಗು ತಡ್ಕೊಳ್ಳೋದಕ್ಕಾಗ್ಲಿಲ್ಲ. ಅಷ್ಟರಲ್ಲಿ ಅಕ್ರಮ್ ಸಾಮ್ರಾಟ್ ಕಡೆ ತಿರ್ಗಿ, ಐ ಆಮ್ ಸೋ ಸಾರಿ ಟೈಗರ್, ಈ ಇಡಿಯಟ್ ಇಂದ ನಿನಗೆ ತುಂಬಾ ಅಂತ ಅವನು ಹೇಳ್ತಿದ್ದಾಗ್ಲೇ, ಇಲ್ಲ ಇಲ್ಲ, ಪ್ರಾಬ್ಲಮ್ ಏನಿಲ್ಲ ಅಂಕಲ್, ಒಬ್ಬ ಬಡವನ್ ಶತ್ರು ಯಾರು ಹೇಳಿ, ಇನ್ನೊಬ್ಬ ಬಡವನೇ ಅಂತ ಸ್ಮೈಲ್ ಮಾಡ್ದ. ಸಾಮ್ರಾಟ್ ಯಾವ ಅರ್ಥದಲ್ಲಿ ಹೇಳ್ತಿದ್ದಾನೆ ಅಂತ ಅಕ್ರಮ್ಗೆ ಅರ್ಥ ಆಯ್ತು. ಸಾಮ್ರಾಟ್, ನೀನೀಗ ಬಡವ ಅಲ್ಲ, ಬಿಲೇನಿಯರ್, ಕಮಾನ್ ಅಂತ ಬೆನ್ ತಟ್ಟಿ ಒಳಗಡೆ ಕರ್ಕೊಂಡು ಹೊರಟ. ಬಾಲ್ರಾಜ್ ಫೋನಲ್ಲೇ ಮಾತಾಡ್ತಾ ಅವ್ರ ಹಿಂದೆ ಬರ್ತಿದ್ದ. ಸ್ವಲ್ಪ ಸಮಯದ ನಂತರ ಅವರು ಒಂದು ಲಕ್ಸುರಿಯಸ್ ಆಗಿರೋ ರೂಮ್ಗೆ ಬಂದ್ರು. ಸರ್ವೆಂಟ್ಸ್ ಎಲ್ರು ಅಕ್ರಮ್ ಜೊತೆ ಬಾಲ್ರಾಜ್ನ ನೋಡಿ ಗಡಗಡ ಅಂತ ನಡುಗ್ತಿದ್ರು. ಅದ್ರಲ್ಲಿ ಒಬ್ನು ಧೈರ್ಯ ಮಾಡಿ ಮುಂದೆ ಬಂದು ನಿಂತ್ಕೊಂಡ. ಅಕ್ರಮ್ ಅವನನ್ನ ನೋಡ್ತಾ, ಇವತ್ತು ನಮ್ ಜೊತೆ ಇರೋರು ತುಂಬಾ ಸ್ಪೆಷಲ್ ಗೆಸ್ಟ್, ಸೊ ಕಾಸ್ಟ್ಲಿ ಡ್ರಿಂಕ್ಸ್ ಯಾವ್ದ್ಯಾವ್ದಿದೆ ಅಂದ. ಬಾಸ್, 5 ಲಕ್ಷದ ಟೆಕಿಲಾ ಇದೆ, 8 ಲಕ್ಷದ ವೋಡ್ಕಾ, 10 ಲಕ್ಷದ ವಿಸ್ಕಿ, 15 ಲಕ್ಷದ ಜಿನ್ ಇದೆ ಬಾಸ್. ಅಕ್ರಮ್ ಏನೋ ಯೋಚಿಸಿ, ಆ ಎಲ್ಲಾ ಡ್ರಿಂಕ್ಸ್ನ ತಗೊಂಡ್ ಬಾ ಅಂದ. ಅದನ್ ಕೇಳಿ ಸಾಮ್ರಾಟ್ಗೆ ಸಿಡ್ಲು ಬಡ್ದಂಗಾಯ್ತು. ಆ ಎಲ್ಲಾ ಡ್ರಿಂಕ್ಸ್ದು ಟೋಟಲ್ ಪ್ರೈಸ್ ಎಷ್ಟು ಲಕ್ಷ ಆಗುತ್ತೆ ಅಂತ ಬೆರಳಲ್ಲಿ ಎಣಿಸ್ತಾ ಇದ್ದ. ಅಷ್ಟರಲ್ಲಿ ಬಾಲ್ರಾಜ್ ಅಕ್ರಮ್ಗೆ, ಏನಿವತ್ತು ಎಷ್ಟೊಂದು ಸ್ಪೆಷಲ್ ಆಗಿ ಡ್ರಿಂಕ್ಸ್ ಆರ್ಡರ್ ಮಾಡ್ತಿದ್ಯಾ, ಅಂತ ಖುಷಿ ವಿಷಯ ಏನಿದ್ಯಪ್ಪ ಅಂತ ಕೇಳ್ದ. ಹಾ, ಇವತ್ತು ನನ್ನ ಲೈಫಲ್ಲೇ ತುಂಬಾ ಸ್ಪೆಷಲ್ ದಿನ. ನನ್ನ ಒಬ್ಬನಿಗೆ ಅಲ್ಲ, ನಮ್ ಎಲ್ರಿಗೂ ಸ್ಪೆಷಲ್, ಅದಕ್ಕೆ ಆರ್ಡರ್ ಮಾಡ್ದೆ. ಅದ್ ಸರಿ, ಈ ಹುಡುಗ ಯಾರು? ಅಕ್ರಮ್ ಸಾಮ್ರಾಟ್ ಕಡೆ ಹೆಮ್ಮೆಯಿಂದ ನೋಡ್ತಾ, ಬಾಲಾ, ಇವನ್ ಯಾರು ಅಂತ ನಿಜವಾಗ್ಲೂ ಗೊತ್ತಾಗ್ಲಿಲ್ವಾ? ಅವನ್ ಕಣ್ಣಲ್ಲಿ ಕಣ್ಣಿಟ್ ನೋಡು, ಆಗ್ಲಾದ್ರೂ ಗೊತ್ತಾಗ್ಬಹುದು. ನಮ್ ಮರ್ರಿ ಟೈಗರ್ ಕಣ ಇವನು, ನಮ್ಮ ಸಂಜಯ್ ಮಗ ಅಂದ. ಬಾಲ್ರಾಜ್ ಸುನಾಮಿ ಅಪ್ಪಳಿಸಿದ ತರ ಶಾಕ್ ಆಗಿ ಸಾಮ್ರಾಟ್ ಕಡೆನೆ ನೋಡ್ದ. ಅವನ್ ಏನೋ ಹೇಳೋಕೆ ಬಾಯ್ ತೆರ್ದ. ಅಷ್ಟರಲ್ಲಿ ಸರ್ವೆಂಟ್ಸ್ ಬಂದು ಡ್ರಿಂಕ್ಸ್ ಇಟ್ರು. ಬಾಲ್ರಾಜ್ ಡ್ರಿಂಕ್ಸ್ ಕೈಗೆ ಎತ್ಕೊಂಡು, ಅಂದ್ರೆ ನಿನ್ ಪ್ರಕಾರ ಇವನು ನಮ್ ಟೈಗರ್ ಮಗನ ಅಂತ ಡೌಟಲ್ಲೇ ಕೇಳ್ದ. ಹೋ ಹೌದು, ನಿನ್ಗೇನ್ ಡೌಟಾ? ನಮ್ ಟೀಮಲ್ಲಿ ಇನ್ನೂ ಯಾರಿಗೂ ಈ ವಿಷಯ ಗೊತ್ತಿಲ್ಲ. ಸದ್ಯಕ್ಕೆ ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿಗಳಿಗೆ ಮಾತ್ರ ಮೀಟ್ ಮಾಡಿಸ್ತಿದ್ದೀನಿ. ಬಾಲ್ರಾಜ್ ನಗ್ತಾ, ಯಾಕೆ ನೀನ್ ಈ ಟೈಗರ್ಗೆ ಬಾಯಿಲ್ವಾ? ಏನ್ ಕೇಳಿದ್ರು ನೀನೇ ಆನ್ಸರ್ ಮಾಡ್ತಿದ್ಯಾ ಅಂದ. ಸಾಮ್ರಾಟ್ ಕೂಡ ಗತ್ತಲ್ಲಿ ಡ್ರಿಂಕ್ ಸಿಪ್ ಮಾಡ್ತಾ, ಟೈಗರ್ ಮಗ ಯಾವತ್ತಿದ್ರು ಟೈಗರ್ರೆ, ಆದ್ರೆ ಈ ಟೈಗರ್ ಸುಮ್ನೆ ಗರ್ಜನೆ ಮಾಡಲ್ಲ, ಸರಿಯಾದ ಸಮಯ ಸಂದರ್ಭಕ್ಕೆ ಕಾಯತ್ತೆ. ಆ ಟೈಮ್ ಬಂದಾಯ್ತು. ಇನ್ಮೇಲೆ ಮಾಫಿಯಾ ಸಾಮ್ರಾಜ್ಯಕ್ಕೆ ನಾನೇ ಕಿಂಗ್. ಆ ಖಡಕ್ ಮಾತ್ ಕೇಳಿನೇ ಬಾಲ್ರಾಜ್ಗೆ ಲೈಟಾಗಿ ಮತ್ ಬಂದಂಗಾಯ್ತು. ಗ್ಲಾಸ್ ಕೆಳಗಿಟ್ಟು, ಸರಿ, ನೀನೇ ಸಂಜಯ್ ಮಗ ಅಂತಾನೆ ಅನ್ಕೊಳ್ಳೋಣ. ಹಾಗಾದ್ರೆ ಇಷ್ಟು ವರ್ಷ ಎಲ್ಲಿ ಹೋಗಿದ್ದೆ?
ಈಗ ಸಡನ್ ಆಗಿ ಬಂದು ನಾನೇ ಟೈಗರ್ ನಾನೇ ಮಾಫಿಯಾ ಡಾನ್ ಅಂತ ನಮ್ಮೇಲ್ ಸವಾರಿ ಮಾಡೋದಕ್ ನೋಡ್ತಿದ್ಯಾ? ಲೋಕ್, ನೀನ್ ಹೇಳಿದ್ನೆಲ್ಲ ಕಣ್ಮುಚ್ಕೊಂಡು ನಂಬ್ತೀವಿ ಅಂತ ಅನ್ಕೊಂಡ್ಯಾ? ಈ ಸಾಮ್ರಾಜ್ಯ ಕಟ್ಟೋಕೆ ಬೆವರಲ್ಲ, ರಕ್ತದ ಕೋಡಿ ಹರಿಸಿದಿವಿ. ಇದನ್ನ ಕಿತ್ಕೊಳ್ಳೋದಲ್ಲ, ಸಂಪಾದನೆ ಮಾಡಬೇಕು. ಬೇರೆಯವ್ರಿಗೆ ಸಂಬಂಧಪಟ್ಟಿದ್ದನ್ನ ಕಿತ್ಕೊಳ್ಳೋದು ನನ್ನ ರಕ್ತದಲ್ಲೇ ಇಲ್ಲ. ಆದ್ರೆ ನಂದು ನನಗ್ ಸಂಬಂಧಪಟ್ಟಿದ್ದು ಅಂತ ಆದ್ರೆ ಅದನ್ನ ಪಡ್ಕೊಳ್ದೆ ಬಿಡಲ್ಲ. 18 ವರ್ಷದಿಂದ ಈ ಅವಕಾಶಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ. ಹೊಟ್ಟೆಗೆ ಊಟ ಇಲ್ದೆ ನಾಯಿ ತರ ಬೀದಿ ಬೀದಿ ಅಲಿತಾ ಇದ್ದಾಗ್ಲೂ ನಾನು ನಮ್ಮ ಡ್ಯಾಡ್ ಹೇಗ್ ಸತ್ರು ಅನ್ನೋದನ್ನ ಮರ್ತಿರ್ಲಿಲ್ಲ. ಎಲ್ಲ ನೋವು ಅವಮಾನ ಸಹಿಸ್ಕೊಂಡು ಇವತ್ಗೂ ನಾನು ಉಸಿರಾಡ್ತಾ ಇದ್ದೀನಿ ಅಂದ್ರೆ ಅದು ನಮ್ಮ ಡ್ಯಾಡ್ ಕೊನೆ ಆಸೆನ ತೀರ್ಸೋದಕ್ಕೆ. ಹೀಗೇನು ನಾನೇ ಟೈಗರ್ ಮಗ ಅಂತ ಡೌಟ್ ತಾನೆ? ನಿಮ್ಮ ಡೌಟ್ ಕ್ಲಿಯರ್ ಮಾಡೋಕ್ಕೆ ನಾನು ಏನು ಮಾಡಬೇಕು ಅಂತ ಕೇಳ್ದ. ಪಕ್ಕದಲ್ಲಿರೋ ಅಕ್ರಮ್ಗೆ ಸಾಮ್ರಾಟ್ ಮಾತಾಡೋದು ಕೇಳಿ ಒಳಗೆ ಖುಷಿ ಆಗ್ತಾ ಇತ್ತು. ತೇಟ್ ನಮ್ ಸಂಜಯ್ ತರನೇ ಅಂತ ಹಿರಿಯಾಗಿ ಹೆಕ್ತಾ ಇದ್ದ. ಬಾಲ್ರಾಜ್ ಪಟ್ ಬಿಡದೆ ಗಟ್ಟಿ ಧ್ವನಿಲಿ, ಸರಿ ಹಾಗಾದ್ರೆ ನೀನ್ ಹೇಗೂ ರೆಡಿ ಇದೆಯಾ ಅಂದ್ರೆ ನಾನು ನಿನಗೆ ಒಂದು ಸವಾಲ್ ಹಾಕ್ತೀನಿ ಅಂತ ಹೇಳಿ ಅಕ್ರಮ್ ಕಡೆ ನೋಡಿ ಹುಬ್ಬಾರಸ್ತ. ಬಾಲ್ರಾಜ್ ಈಗ ಯಾವ ಸವಾಲ್ ಹಾಕ್ತಾನೆ ಅಂತ ಅಕ್ರಮ್ ಗೆಸ್ ಮಾಡ್ದ. ಅವನಿಗೆ ಕೂತಲ್ಲೇ ನಡುಕ ಸ್ಟಾರ್ಟ್ ಆಯ್ತು. ಅಷ್ಟರಲ್ಲಿ ಸಾಮ್ರಾಟ್, ಸವಾಲ್ ಏನು ಅಂತ ಬೇಗ ಹೇಳಿ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂದ. ಬಾಲ್ರಾಜ್ ದಪ್ಪ ಮಿಸೆನ ತಿರುಕೊಂಡು, ನಾವಿಬ್ರು ಅಖಾಡದಲ್ಲಿ ಕೈ ಕೈ ಮಿಲಾಯಿಸೋಣ. ನಮ್ಮಿಬ್ರು ನಡುವಿನ ಫೈಟ್ನಲ್ಲೇ ನೀನ್ ಹುಲಿನ ಇಲ್ಲ ಹಿಲಿನ ಅನ್ನೋದು ಗೊತ್ತಾಗತ್ತೆ. ನಿಜವಾಗ್ಲೂ ಸಂಜಯ್ ಮಗನೇ ಆಗಿದ್ರು ಕೂಡ ನೀನ್ ಸೋತೆ ಅಂತಾದ್ರೆ ಮಾಫಿಯಾ ಕಿಂಗ್ ಆಸೆ ಬಿಟ್ಟು ಹೊರಡ್ತಾ ಇರಬೇಕು. ಇನ್ಯಾವತ್ತೂ ನಮ್ ಕಣ್ಣಿಗೆ ಕಾಣಿಸ್ಕೋಬಾರದು ಅಂದ. ಅಕ್ರಮ್ಗೆ ಈ ದುರಹಂಕಾರದ ಮಾತು ಸ್ವಲ್ಪನೂ ಇಡಿಸ್ಲಿಲ್ಲ. ಬಾಲ, ಏನ್ ಹೇಳ್ತಿದ್ಯಾ? ಇದ್ ಸರಿಯಲ್ಲ ಅಂದ. ಬಟ್ ಬಾಲ್ರಾಜ್ ಸಾಮ್ರಾಟ್ ಉತ್ತರಕ್ಕೋಸ್ಕರನೇ ವೇಟ್ ಮಾಡ್ತಿದ್ದ. ಅಕ್ರಮ್ ಪಟ್ ಅಂತ ಸಾಮ್ರಾಟ್ ಕಡೆ ತಿರುಗಿ, ಒಪ್ಕೋಬೇಡ ಅಂತ ತಲೆ ಆಡಿಸ್ದ. ಸಾಮ್ರಾಟ್ ನೋಡಿದ್ರು ನೋಡದೆ ಇರೋ ಒಂಥರ ಗ್ಲಾಸಲ್ಲಿದ್ದ ಡ್ರಿಂಕ್ಸ್ನ ಒಂದೇ ಗುಟ್ಕಿ ಕುಡ್ದು, ಅಖಾಡಕ್ಕೆ ಇಳಿಯೋದು ಯಾವಾಗ ಅಂತ ಕೇಳ್ಬಿಟ್ಟ. ಬಾಲ್ರಾಜ್ ಮುಖ ಖುಷಿಯಿಂದ ಅರಳೋಯ್ತು. ಆದ್ರೆ ಅಕ್ರಮ್ಗೆ ಟೆನ್ಷನ್ ಜಾಸ್ತಿ ಆಯ್ತು. ಬಾಲ್ರಾಜ್ ಅಖಾಡಕ್ಕೆ ಇಳಿದ್ರೆ ಎಂತ ರಾಕ್ಷಸ ಆಗ್ತಾನೆ ಅಂತ ಗೊತ್ತಿರೋದ್ರಿಂದ ಅಕ್ರಮ್, ನೋ ಟೈಗರ್, ಒಂದ್ ನಿಮಿಷ, ನಿನ್ನ ನೀನ್ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ದುಡುಕ್ಬೇಡ ಅಂತ ಸಾಮ್ರಾಟ್ನ ತಡೆಯೋದಕ್ ನೋಡ್ದ. ಇಲ್ಲ ಅಂಕಲ್, ನಾನ್ ಒಂದ್ಸಲ ಡಿಸೈಡ್ ಮಾಡೋದ್ಮೇಲೆ ಮುಗೀತು. ಲೆಟ್ ಮಿ ಫೈಟ್. ಇವತ್ತು ಬಾಲ್ರಾಜ್ ನನ್ ಮುಂದೆನೆ ನನ್ನ ಐಡೆಂಟಿಟಿ ಬಗ್ಗೆ ಕ್ವಶನ್ ಮಾಡಿದ್ದಾರೆ. ನಾಳೆ ಇನ್ಯಾರೋ ನನ್ ಬೆನ್ ಹಿಂದೆ ಕ್ವಶನ್ ಮಾಡ್ತಾರೆ. ನಾನೇ ಸಂಜಯ್ ಮಗ ಟೈಗರ್ ಅಂತ ಪ್ರೂವ್ ಮಾಡೋದಕ್ಕೆ ಯಾವ ರಿಸ್ಕ್ ಬೇಕಾದ್ರೂ ತಗೋತೀನಿ. ಸಾಮ್ರಾಟ್ ನಡೆ ನುಡಿ ಎಲ್ಲ ಸಂಜಯ್ ತರಾನೇ ಇತ್ತು. ಅವನು ಅಷ್ಟೇ, ಒಂದು ಸಲ ನಿರ್ಧಾರ ಮಾಡ್ದ ಅಂದ್ರೆ ತಲೆ ಮೇಲ್ ತಲೆ ಹೋದ್ರೂ ಅವ್ನು ಬದಲಾಯಿಸ್ತಾ ಇರ್ಲಿಲ್ಲ. ಸರಿ ಟೈಗರ್, ಆಲ್ ದ ಬೆಸ್ಟ್ ಅಂತ ಹೇಳಿ ಅಕ್ರಮ್ ಮೇಲೆದ್ದ. ಸುಮಾರು 1 ಗಂಟೆ ನಂತರ ಅವ್ರು 3 ಜನ ಬಾಲ್ರಾಜ್ನ ಪ್ರೈವೇಟ್ ಫೈಟಿಂಗ್ ಅಖಾಡಕ್ ಬಂದ್ರು. ಇದೇ ರಿಂಗ್ ನಲ್ಲಿ ಬಾಲ್ರಾಜ್ ಅದೆಷ್ಟೋ ಘಟಾನುಘಟಿಗಳಿಗೆ ಮಣ್ಮುಗ್ಸಿದ್ದ. ಇವತ್ತು ಸಾಮ್ರಾಟ್ ಸ್ಥಿತಿನೂ ಅದೇ ಆಗುತ್ತೆ ಅನ್ನೋ ಹುಮ್ಮಸ್ನಲ್ಲಿ ಬಾಲ್ರಾಜ್ ಕೋಟು, ಶೂಸ್, ವಾಚ್ನೆಲ್ಲ ಬಿಚ್ಚಿ ರೆಡಿ ಆದ. ಆ ಕಡೆ ಸಾಮ್ರಾಟ್ ಕೂಡ ಶರ್ಟ್ ಸ್ಲೀವ್ಸ್ ಮಡ್ಚ್ಕೊಂಡು ರೆಡಿ ಆದ. ಇನ್ನೇನು ಇಬ್ರು ಅಖಾಡಕ್ಕೆ ಇಳಿಬೇಕು ಅನ್ನೋಷ್ಟರಲ್ಲಿ ಬಾಲ್ರಾಜ್, ಮತ್ತೊಂದ್ಸಲ ಯೋಚನೆ ಮಾಡು ಸಾಮ್ರಾಟ್, ನಾನು ಇದುವರೆಗೂ ಈ ಅಖಾಡದಲ್ಲಿ ಸೋತಿರೋ ಉದಾಹರಣೆನೇ ಇಲ್ಲ ಅಂತ ತಾನೇ ಗೆಲ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ನಲ್ಲಿ ಹೇಳ್ದ. ಅಷ್ಟೇ ಕಾನ್ಫಿಡೆನ್ಸ್ ನಿಂದ ಸಾಮ್ರಾಟ್ ಕೂಡ, ಹೌದು ನೀವ್ ಸೋತಿಲ್ಲ, ಯಾಕಂದ್ರೆ ಈ ಟೈಗರ್ ಜೊತೆ ನೀವ್ ಯಾವತ್ತೂ ಫೈಟೇ ಮಾಡಿಲ್ವಲ್ಲ, ಬಟ್ ಇವತ್ತು ಸೋಲಿನ ರುಚಿ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡಿಸ್ತೀನಿ ಅಂತ ಟಾಂಗ್ ಕೊಟ್ಟ. ಬಾಲ್ರಾಜ್ ಏನು ರಿಯಾಕ್ಟ್ ಮಾಡ್ದೆ. ಅಕ್ರಮ್ ಕಡೆ ನೋಡಿ, ಹಾಗಾದ್ರೆ ಯಾರ ಮೇಲ್ ಬಾಜಿ ಕಟ್ತೀಯ, ನಾನೋ ಇಲ್ಲ ಇವನೋ ಅಂತ ಕೇಳ್ದ. ಅಕ್ರಮ್ ಪ್ರೌಡ್ ಫೀಲ್ ಅಲ್ಲಿ, ಇದಂತ ಕ್ವಶನ್ ಬಾಲ, ಟೈಗರ್ ಇರೋವಾಗ ಬೇರೆಯವ್ರ ಮೇಲೆ ಬಾಜಿ ಕಟ್ಟೋದ? ನೋವೇ, ಗೆಲ್ಲೋದೇನಿದ್ರು ನಮ್ ಮರಿ ಟೈಗರ್ರೆ, ಮುಂದುವರ್ಸಿ ಅಂತಂದ. ಬಾಲ್ರಾಜ್ಗೆ ಅವಮಾನ ಆದ್ರೂ ಅದನ್ನ ನಗು ಮುಕ್ತಿಂದಾನೆ ಕವರ್ ಮಾಡ್ಕೊಂಡು, ಇರ್ಲೆ ನೀನ್ ಈ ಓವರ್ ಕಾನ್ಫಿಡೆನ್ಸ್ಗೆ ನೀನೇ ಪಶ್ಚಾತ್ತಾಪ ಪಡ್ತೀಯ, ಗೆಲ್ಲೋದೇನಿದ್ರು ನಾನೇ ಅಂತ ಹೇಳ್ತಾ ಅಖಾಡಕ್ಕೆ ಇಳ್ದ. ಸಾಮ್ರಾಟ್ ಕೂಡ ಹಗ್ಗ ನುಗ್ಬಂದು ರಿಂಗ್ ಒಳಗಡೆ ನಿಂತ್ಕೊಂಡ. ಒಂದು ಸಲ ಮನ್ಸಲ್ಲೇ ಸಂಜಯ್ನ ನೆನಪು ಮಾಡ್ಕೊಂಡು ಕೈ ಮುಗ್ದ. ಹಾಗೆ ಇಬ್ರು ನಡುವೆ ಫೈಟ್ ಶುರುವಾಯ್ತು. ಆಗ ಬಾಲ್ರಾಜ್ ಏಯ್ ಅಂತ ಕಿರಿಸ್ತಾ ಓಡ್ ಬಂದು ಸಾಮ್ರಾಟ್ಗೆ ಫಸ್ಟ್ ಪಂಚ್ ಕೊಟ್ಟ. ಆ ಪಂಚ್ ಕಬ್ಣದ ರಾಡಲ್ಲಿ ಬೀಸ್ ಹೊಡೆದಾಗಿತ್ತು. ಸಾಮ್ರಾಟ್ ಒಂದು ಕ್ಷಣ ನಿಂತಲ್ಲೇ ಅಲ್ಲಾಡೋದ. ತಲೆ ಜುಮ್ಮಂತು.
ಬಾಲ್ರಾಜ್ ಮದ್ದಾನೆ ತರ ರಿಂಗ್ ತುಂಬಾ ಓಡಾಡ್ತಾ ಸಾಮ್ರಾಟ್ಗೆ ಮತ್ತೆ ಪಂಚ್ ಮಾಡೋದಕ್ ಓಡ್ ಬಂದ. ಈ ಸಲ ಅವನು ಬರ್ತಿದ್ ಫೋರ್ಸ್ಗೆ ಪಕ್ಕ ಸಾಮ್ರಾಟ್ ಮುಖಾಮುಖಿ ಬ್ಲಾಸ್ಟ್ ಆಗೋದು ಕನ್ಫರ್ಮ್ ಆಗಿತ್ತು. ಅಕ್ರಮ್ ಟೆನ್ಷನ್ ನಲ್ಲೇ ತಲೆ ಮೇಲೆ ಕೈ ಹೊತ್ಕೊಂಡು ಇರೋ ಬರೋ ದೇವ್ರನ್ನೆಲ್ಲ ನೆನಪು ಮಾಡ್ಕೊಳ್ತಾ ಇದ್ದ. ಇನ್ನೇನು ಬಾಲ್ರಾಜ್ ಮುಷ್ಟಿ ಸಾಮ್ರಾಟ್ ಮುಖದ ಮೇಲೆ ಬೀಳ್ಬೇಕು ಅನ್ನೋ ಅಷ್ಟರಲ್ಲಿ ಅವನು ಪಟ್ ಅಂತ ಕೆಳಗ್ ಬಗ್ದ. ಬಾಲ್ರಾಜ್ ಗಾಳಿಗ್ ಮುಷ್ಟಿ ಮಾಡಿ ಹಾಗೆ ಮುಂದೆ ಹೋದ. ಇವಾಗ ಸಾಮ್ರಾಟ್ ಮುಖದಲ್ಲಿ ನಗು ಇತ್ತು. ಅವನು ಚಿಕ್ಕ ವಯಸ್ಸಿನಲ್ಲೇ ಸಂಜಯ್ ಫೈಟಿಂಗ್ ಪ್ರಾಕ್ಟೀಸ್ ಮಾಡೋದನ್ನ ಒಂದು ದಿನಾನು ಮಿಸ್ ಮಾಡದೆ ನೋಡ್ತಿದ್ದ. ಅಷ್ಟೇ ಅಲ್ಲ, ಸಂಜಯ್ ಆಗ್ಲೇ ಅವನ್ಗೆ ಫೈಟಿಂಗ್ ಟೆಕ್ನಿಕ್ಸ್ನೆಲ್ಲ ಕಲ್ಸಿದ್ದ ಕೂಡ. ಈಗ ಅವನ್ ಅದನ್ನೆಲ್ಲ ನೆನಪು ಮಾಡ್ಕೋತಿದ್ದ. ಈ ಕಡೆ ಬಾಲ್ರಾಜ್ ಗುರಿ ತಪ್ಪಿರೋ ಗಿಡಗನ್ ತರ ಆಗಿದ್ದ. ಬಿಡಲ್ಲ ಕಣೋ ನಿನ್ನನ್ನ ಅಂತ ಕಿರಿಸ್ತಾ ಮತ್ತೆ ಸಾಮ್ರಾಟ್ ಕಡೆ ಓಡೋಡ್ ಬಂದ. ಸಾಮ್ರಾಟ್ ಫುಲ್ ಹಿಂದಕ್ ಬಾಗಿ ಒಂದು ಟರ್ನ್ ತಗೊಂಡು ಅವನು ಬೆನ್ಗೆ ಸರಿಯಾಗಿ ಪಂಚ್ ಮಾಡ್ದ. ಎಸ್ ಎಸ್ ಸೂಪರ್ ಟೈಗರ್, ಸೂಪರ್ ಕಣೋ ಅಂತ ಅಕ್ರಮ್ ಚಿಕ್ಕ ಮಕ್ಕಳ ತರ ಜೋಶಲ್ ಚಪ್ಪಾಳೆ ತಡ್ದ. ಇತ್ತ ಸಾಮ್ರಾಟ್ ಕೊಟ್ಟ ಸ್ಟ್ರಾಂಗ್ ಪಂಚ್ಗೆ ಬಾಲ್ರಾಜ್ ಬ್ಯಾಲೆನ್ಸ್ ತಪ್ಪಿ ರಿಂಗ್ ಮೇಲೆ ದೊಪ್ಪ ಅಂತ ಬಿದ್ದ. ಈಗ ಅವನು ಗಾಯಗೊಂಡಿರೋ ಸಿಂಹ ತರ ಆಗಿದ್ದ. ಹಲ್ ಕಡಿತ ಮತ್ತೆ ಅಟ್ಯಾಕ್ ಮಾಡೋದಕ್ ಮುಂದಾದ. ಸಾಮ್ರಾಟ್ಗೆ ಆಗ್ಲೇ ಬಾಲ್ರಾಜ್ ವೀಕ್ನೆಸ್ ಏನು ಅನ್ನೋದು ಅರ್ಥ ಆಗಿದ್ರಿಂದ ಈಸಿಯಾಗಿ ತಪ್ಪಿಸ್ಕೋತಿದ್ದ. ಅವನ್ ನೆರಳನ್ನು ಕೂಡ ಬಾಲ್ರಾಜ್ನಿಂದ ಟಚ್ ಮಾಡೋದಕ್ಕಾಗ್ತಾ ಇರ್ಲಿಲ್ಲ. ಅಕ್ರಮ್ ನಗ್ತಾ, ಹೇಯ್ ಬಲ ಸಾಕೋ, ಸರೆಂಡರ್ ಆಗ್ಬಿಡೋ. ನಿನ್ ರೆಕಾರ್ಡ್ನ ನೀನೇ ಯಾಕೆ ಸ್ಪಾಯ್ಲ್ ಮಾಡ್ಕೋತ್ಯಾ? ಬಿಡು ಹೋಗ್ಲಿ. ನೀನ್ ಟೈಗರ್ ಕೈಯಲ್ಲಿ ಸೋತಿದ್ಯಾ ಅಂತ ನಾನ್ ಯಾರ ಹತ್ರನೂ ಹೇಳಲ್ಲ ಅಂತ ಉರಿತಿರೋ ಬೆಂಕಿಗೆ ತುಪ್ಪ ಸುರ್ದ. ನೆಕ್ಸ್ಟ್ ಮೂಮೆಂಟೇ ಬಾಲ್ರಾಜ್ ಸಿಟ್ಟಲ್ಲಿ ನೆಲ ಗುದ್ದಿ ಮೇಲೆದ್ದ. ಇವಾಗ ಅವನು ತನ್ನ ಫುಲ್ ಸ್ಟ್ರೆಂತ್ ಬಿಟ್ಟು ಫೈಟ್ ಮಾಡೋದಕ್ ರೆಡಿ ಆದ. ಯಾವ್ಯಾವ್ದೋ ಹೊಸ ಟೆಕ್ನಿಕ್ನೆಲ್ಲ ಯೂಸ್ ಮಾಡಿ ಸಾಮ್ರಾಟ್ನ ಹೊಡೆಯೋದಕ್ ನೋಡ್ದ. ಆದ್ರೆ ಸಾಮ್ರಾಟ್ ಈಸಿಯಾಗಿ ಡಿಫೆಂಡ್ ಮಾಡ್ಕೋತಿದ್ದ. ಹೇಗೆ ಒಂದು 15 ನಿಮಿಷ ಕಳೀತು. ಆಮೇಲೆ ಸಾಮ್ರಾಟ್ ಸುಮ್ನೆ ಟೈಮ್ ವೇಸ್ಟ್ ಮಾಡೋದ್ ಬೇಡ ಅನ್ಕೊಂಡು ಅವನ್ ಹೊಟ್ಟೆಗೆ ಜೋರಾಗಿ ಒಂದು ಪಂಚ್ ಮಾಡ್ದ. ನೆಕ್ಸ್ಟ್ ಸೆಕೆಂಡೇ ಬಾಲ್ರಾಜ್ ಹೊಟ್ಟೆ ಹಿಡ್ಕೊಂಡು ನೆಲಕ್ಕೆ ಉಳ್ದ. ಸಾಮ್ರಾಟ್ ಕ್ವಿಕ್ ಆಗಿ ಹಿಂದೆಯಿಂದ ಅವನ 2 ಕೈಗಳನ್ನು ಬಳಸಿ ಗಟ್ಟಿಯಾಗಿ ಹಿಡ್ಕೊಂಡು ಮೇಲೆತ್ತುದ. ಅಕ್ರಮ್ ಫುಲ್ ಶಾಕ್ ಅಲ್ಲಿ ಬಾಯಿ ತೆರ್ಕೊಂಡು ನಿಂತಿದ್ದ. ನೋಡ್ತಿದ್ದಂಗೆ ಸಾಮ್ರಾಟ್ ಬಾಲ್ರಾಜ್ನ ಗಾಳಿಲಿ ಒಂದು ರೌಂಡ್ ಸುತ್ತಿಸಿ ಕೆಳಗೆಸ್ತ. ಬಿಟ್ಬಿಡು ನನ್ನನ್ನ ಅಂತ ಬಾಲ್ರಾಜ್ ಕಿರ್ಚ್ಕೊಂಡಾಗ ಅಕ್ರಮ್ಗೆ ಮೋಸ್ಟ್ ಎಕ್ಸ್ಪೆನ್ಸಿವ್ ವಿಸ್ಕಿ ಕುಡ್ದಷ್ಟು ಖುಷಿ ಆಗೋಯ್ತು. ಬಾಲ್ರಾಜ್ ನಿಧಾನವಾಗಿ ಮೇಲೆದ್ದೇಳ್ತಾ, ಇದನ್ನೆಲ್ಲ ಎಲ್ಲಿ ಕಲ್ತೆ? ಆ ಪಂಚಿಂಗ್ ಟೆಕ್ನಿಕ್ಸ್ನ ನಿನ್ಗೆ ಹೇಳ್ಕೊಟ್ಟಿದ್ಯಾರು ಅಂತ ಸಾಮ್ರಾಟ್ನ ಕೇಳ್ದ. ಕಲ್ತಿದ್ದಲ್ಲ, ಬ್ಲಡ್ ಅಲ್ಲೇ ಬಂದಿರೋದು. ಹುಲಿಗೆ ಬೇಟೆ ಆಡೋದನ್ನ ಕಲಿಸ್ಬೇಕಾ? ಅಷ್ಟರಲ್ಲಿ ಅಕ್ರಮ್ ರಿಂಗ್ ಒಳಗಡೆ ಓಡ್ ಬಂದು ಸಾಮ್ರಾಟ್ನ ತಪ್ಕೊಂಡು, ಮರಿ ಟೈಗರ್ ಕಣೋ ನೀನು. ಇವತ್ತು ನೀನ್ ಫೈಟ್ ಮಾಡ್ತಿದ್ದು ಸೇಮ್ ಸಂಜಯ್ ತರನೇ ಇತ್ತು. ಇನ್ಮೇಲೆ ನಾನ್ ಯಾರ್ ಏನೇ ಹೇಳಿದ್ರು ಕೇರ್ ಮಾಡಲ್ಲ. ನೀನೇ ನಮ್ ಟೈಗರ್. ಟೈಗರ್ 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 ಅಂತ ಬೆಂತಡ್ತಾ ಜೈಕಾರ ಹಾಕ್ತಾ. ಬಾಲ್ರಾಜ್ ನಗ್ತಾ, ನೀನ್ ಮಾತ್ರ ಅಲ್ಲ, ನಾನು ಒಪ್ಕೊಂಡಿದ್ದೀನಿ. ಇನ್ಮೇಲೆ ಇವನೇ ನಮ್ ಟೈಗರ್. ಇವತ್ತಿನ ಪಾರ್ಟಿ ನಂದು. ಕಮಾನ್, ಒಟ್ಟಿಗೆ ಡ್ರಿಂಕ್ಸ್ ಮಾಡೋಣ. ಅಕ್ರಮ್ ಬಾಲ್ರಾಜ್ ಕಡೆ ನೋಡ್ಕೊಂಡು, ಹಲೋ ಹಾಗಲ್ಲ ಟೈಗರ್ ಸರ್, ನನ್ ಜೊತೆ ಡ್ರಿಂಕ್ಸ್ ಮಾಡ್ತೀರಾ? ಹೇಗ್ ಕೇಳ್ಬೇಕು, ಅರ್ಥ ಆಯ್ತಾ ಅಂತ ತಮಾಷೆ ಮಾಡ್ದ. ಬಾಲ್ರಾಜ್ ನಗ್ತಾನೆ, ಓಕೆ ಟೈಗರ್ ಸರ್, ನನ್ ಜೊತೆ ಡ್ರಿಂಕ್ಸ್ ಮಾಡೋದಕ್ ಬರ್ತೀರಾ ಅಂದಾಗ ಸಾಮ್ರಾಟ್ ಮುಗುಳ್ ನಗ್ತಾ ಅವನ್ ಭುಜದ ಮೇಲೆ ಕೈ ಹಾಕಿ, ವೈ ನಾಟ್, ಬನ್ನಿ ಅಂದ. ಅದೇ ಸಮಯಕ್ಕೆ ಸಾಮ್ರಾಟ್ ಫೋನು ರಿಂಗ್ ಆಯ್ತು. ಹಲೋ, ನಾನು ಸಾನ್ಯಾ. ಅರೆ, ನೀನನ್ನು ಕಾಲ್ ಮಾಡ್ತಿದ್ಯಾ? ಇವತ್ ಸೂರ್ಯ ಏನಾದ್ರೂ ಪಶ್ಚಿಮದಲ್ಲಿ ಹುಟ್ಬಿಟ್ಟಿದಾನ? ನಿನ್ ತಲೆ ಹಡ್ಡ ಮಾತ್ಗೆ ನನ್ನ ಹತ್ರ ಟೈಮ್ ಇಲ್ಲ. ನೋಡು, ನಮ್ಮ ಅಪ್ಪ ಅಮ್ಮ ಫಾರಿನ್ ಇಂದ ವಾಪಸ್ ಬಂದಿದ್ದಾರೆ. ಅವ್ರಿಗೆ ನಮ್ ವಿಷಯ ಎಲ್ಲ ಗೊತ್ತಾಗಿದೆ. ಇಮಿಡಿಯೇಟ್ ಆಗಿ ಅವ್ರು ನಿನ್ನ ಮೀಟ್ ಮಾಡ್ಬೇಕಂತೆ. ಈಗ್ಲೇ ಮನೆಗ್ ಬಾ. ಸಾಮ್ರಾಟ್ ಆಶ್ಚರ್ಯದಿಂದ, ಈಗ್ಲಾ? ಅಲ್ಲ, ನಾನ್ ಬೇರೆ ಕೆಲ್ಸದ ಮೇಲೆ ಆಚೆ ಬಂದಿದ್ದೀನಿ, ಈಗ್ಲೇ ಬರೋದಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾಗ್ಲೇ ಸಾನ್ಯಾ ಕಾಲ್ ಕಟ್ ಮಾಡಿದ್ಲು. ಇವಳೊಬ್ಳು 7 ತಿಂಗ್ಳು ಹುಟ್ಟೋಳ್ತರ ಆಡ್ತಾಳೆ ಅಂತ ಬೈಕೊಂಡು ಫೋನ್ ಜೇಬಲ್ ಇಟ್ಕೊಂಡ. ಅವನ್ ಟೆನ್ಷನ್ ಮಾಡ್ಕೊಂಡಿರೋದನ್ನ ನೋಡಿ ಅಕ್ರಮ್ ಹತ್ರ ಬಂದು, ಏನಾಯ್ತು ಟೈಗರ್, ಯಾರ್ದು ಫೋನು? ಅಂಕಲ್, ನನ್ಗೀಗ ಅರ್ಜೆಂಟಾಗಿ ನಮ್ಮ ಅತ್ತೆ ಮಾವನ್ ಮೀಟ್ ಮಾಡೋದಕ್ಕೆ ಹೋಗ್ಬೇಕು. ಕ್ಷಮಿಸಿ ಬಾಲ್ರಾಜ್, ಇನ್ನೊಂದ್ಸಲ ಸಿಗ್ತೀನಿ. ಬಾಲ್ರಾಜ್ ಶಾಕಲ್ಲೇ ಹುಬ್ಬೇರ್ಸಿ, ಅತ್ತೆ ಮಾವನ? ಟೈಗರ್, ನಿನಗ್ ಮದ್ವೆ ಆಗೋಗಿದ್ಯಾ ಅಂತ ಕೇಳ್ದ. ಹಾ, ಅದೊಂದು ದೊಡ್ಡ ಕತೆ, ಇನ್ಯಾವಾಗ್ಲಾದ್ರೂ ಹೇಳ್ತೀನಿ. ಓಹ್, ಓಕೆ. ಹಾ ಅಕ್ರಮ್, ನಾವು ಟೈಗರ್ ಬಂದಿರೋ ವಿಷಯನ ಮಾಂಟಿಗೆ ಹೇಳಬೇಕು.
ತಕ್ಷಣ ಅಕ್ರಮ್, ನೋನೋ, ಈಗ್ಲೇ ಟೈಗರ್ ಬಂದಿರೋ ವಿಷಯ ಯಾರಿಗೂ ಗೊತ್ತಾಗೋದ್ ಬೇಡ. ಸದ್ಯಕ್ಕೆ ಮಾಂಟಿ ಏನ್ ಮಾಡ್ತಾ ಇದ್ದಾನೋ ಅದನ್ನ ಕಂಟಿನ್ಯೂ ಮಾಡ್ತಾ ಇರ್ಲಿ ಅಂದ. ಅವನ್ ಯಾಕೆ ಹೀಗೆ ಹೇಳ್ತಾ ಇದ್ದಾನೆ ಅಂತ ಸಾಮ್ರಾಟ್ಗೂ ಅರ್ಥ ಆಯ್ತು. ಹಾ ಸರಿ ಅಂಕಲ್, ನೀವ್ ಹೇಳ್ದಾಗೆ ಆಗ್ಲಿ, ನಾನೀಗ ಹೊರಡ್ತೀನಿ. ಬಟ್ ನೆನ್ಪಿದೆ ಅಲ್ವಾ, ನನ್ಗೆ ಹೊಸ ಕೆಲ್ಸ ಬೇಕು. ನೆನ್ಪಿದೆ ಟೈಗರ್, ನೀನ್ ನಾಳೆ ನಮ್ಮ ಆಫೀಸಿಗೆ ಬಾ, ನನ್ನ ಸೆಕ್ರೆಟರಿಗೆ ಹೇಳಿರ್ತೀನಿ. ನೀನ್ ಹೇಳಿದ ಕೆಲ್ಸ ಆಗತ್ತೆ. ಸಾಮ್ರಾಟ್ ಥ್ಯಾಂಕ್ ಯು ಅಂತ ಹೊರಡೋ ಅಷ್ಟರಲ್ಲಿ ಅಕ್ರಮ್ ಅವನ್ ಕೈಗೆ ಒಂದು ಬ್ಯಾಗ್ ಕೊಟ್ಟು, ಹೇಗೂ ನಾವು ಒಟ್ಟಿಗೆ ಡ್ರಿಂಕ್ಸ್ ಮಾಡೋದಕ್ಕಾಗ್ಲಿಲ್ಲ, ಅಟ್ಲೀಸ್ಟ್ ನೀನಾದ್ರೂ ನಿಮ್ಮ ಅತ್ತೆ ಮಾವನ್ ಜೊತೆ ಡ್ರಿಂಕ್ಸ್ ಮಾಡು. ತುಂಬಾ ಕಾಸ್ಟ್ಲಿ ಡ್ರಿಂಕ್ಸ್ ಇದು, ಖಂಡಿತ ಅವ್ರು ಖುಷಿ ಪಡ್ತಾರೆ ಅಂತ ಹೇಳ್ದ. ಸಾಮ್ರಾಟ್ ಮುಗುಳ್ನಗ್ತಾನೆ ಅಲ್ಲಿಂದ ಹೊರಟ. ಅಕ್ರಮ್ ಅವನ್ ಕಡೆನೆ ನೋಡ್ತಾ, ಸಂಜಯ್, ನಿನ್ನ ಮಗ ನಿಜವಾಗ್ಲೂ ಟೈಗರ್ ಕಣ. ನೀನ್ ಏನ್ ಮಾಡ್ಬೇಕು ಅಂತಿದ್ಯೋ ಅದನ್ನ ನೀನ್ ಈ ಮರಿ ಟೈಗರ್ ಪ್ರೂವ್ ಮಾಡಿ ತೋರಿಸ್ತಾನೆ. ನಮ್ಮೆಲ್ಲರೂ ಭರವಸೆನೂ ಅವನು ಉಳಿಸ್ಕೋತಾನೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ. ಸ್ವಲ್ಪ ಸಮಯದ ನಂತರ ಸಾಮ್ರಾಟ್ ಸಾನ್ಯಾಳ್ ಮನೆ ರೀಚ್ ಆದ. ಲಿವಿಂಗ್ ಹಾಲ್ನಲ್ಲಿ ಸಾನ್ಯಾ ಪೇರೆಂಟ್ಸ್ ಶರ್ಮಿಳಾ ಮತ್ತೆ ರಾಜೀವ್ ಇಬ್ಬರು ಕೂತಿದ್ರು. ಸಾಮ್ರಾಟ್ ಸಾಧ್ಯ ಆದಷ್ಟು ಸ್ಮೈಲ್ ಮಾಡ್ಕೊಂಡು ಅವ್ರ ಹತ್ರ ಹೋಗಿ, ಹೆಲೋ ಅಂಕಲ್, ಹೆಲೋ ಆಂಟಿ ಅಂತ ಕೈ ಮುಗಿತಾ ಆ ಡ್ರಿಂಕ್ಸ್ ಬ್ಯಾಗ್ನ ಟೇಬಲ್ ಮೇಲಿಟ್ಟ. ಶರ್ಮಿಳಾ ಸಾಮ್ರಾಟ್ನ ನೋಡಿದ ತಕ್ಷಣ ರೋಡ್ ಸೈಡ್ ಅಲ್ಲಿ ಬಿದ್ದಿರೋ ಕಸ ನೋಡಿದ ತರ ಮುಖ ತಿರುಗಿಸಿದ್ಲು. ಆದ್ರೆ ರಾಜೀವ್ ಕಣ್ಣು ಬ್ಯಾಗ್ ಒಳಗಡೆ ಇರೋ ಬಾಟಲ್ ಮೇಲಿತ್ತು. ನಿಧಾನಕ್ಕೊಂದ್ ಎತ್ಕೊಂಡು, ಅಬ್ಬಾ, ಏ ಡ್ರಿಂಕ್ಸ್ ತುಂಬಾ ಕಾಸ್ಟ್ಲಿ ಇದು ಅಂತ ಹೇಳ್ತಾ ಓಪನ್ ಮಾಡ್ದ. ಓ ಮೈ ಗಾಡ್, ಎಂತ ಫ್ರಾಗ್ರೆನ್ಸ್! ಶರ್ಮಿಳಾ, ಇದನ್ನೊಂದ್ಸಲಿ ನೋಡು ಅಂತ ಆ ಬಾಟಲ್ ನ ಅವಳಿಗೆ ಕೊಟ್ಟ. ಆ ಸ್ಮೆಲ್ ನೋಡಿನೇ ತುಂಬಾ ಕಾಸ್ಟ್ಲಿದು ಅಂತ ಅವಳಿಗೆ ಗೊತ್ತಾಯ್ತು. ಈ ಲೋ ಕ್ಲಾಸ್ ಹುಡುಗ ಇಷ್ಟು ಕಾಸ್ಟ್ಲಿ ಡ್ರಿಂಕ್ಸ್ ನ ಹೇಗ್ ಪರ್ಚೇಸ್ ಮಾಡೋದಕ್ ಸಾಧ್ಯ? ಖಂಡಿತ ಇಲ್ಲಿಂದ ಕತ್ಕೊಂಡ್ ಬಂದಿರ್ತಾನೆ. ನಮ್ ಮಗ್ಳನ್ನ ಮೋಸದಿಂದ ಪಡ್ಕೊಂಡಿದ್ದಾನಲ್ವಾ, ಅದಕ್ಕೆ ನಮ್ ಬಾಯಿ ಮುಚ್ಚೋದಕ್ಕೆ ಈ ತರ ಲಂಚ ಕೊಡ್ತಿದ್ದಾನೆ. ಲೋ ಕ್ಲಾಸ್ ಬೆಗ್ಗರ್. ಆಂಟಿ ಪ್ಲೀಸ್ ಆ ತರ ಮಾತಾಡ್ಬೇಡಿ. ನಾನು ಯಾರನ್ನು ಮೋಸದಿಂದ ಪಡ್ಕೊಂಡಿಲ್ಲ, ಆ ಬುದ್ಧಿನೂ ನನ್ಗಿಲ್ಲ. ಅಯ್ಯಯ್ಯೋ ಪಾಪಚ್ಚಿ, ನೀನು ಯಾರಿಗೂ ಮೋಸನೇ ಮಾಡಿಲ್ಲ ಅಲ್ವಾ? ಮೊನ್ನೆ ನಮ್ ಸಾನಿಯನ್ ಪಕ್ಕದಲ್ಲಿ ನಿನ್ ತರನೇ ವೇಷ ಹಾಕೊಂಡು ದೆವ್ವ ಬಂದ್ ಮಲ್ಗಿತ್ತು ಅಲ್ವಾ? ನೋಡು, ನೀನ್ ಇಷ್ಟೆಲ್ಲ ಮಾಡ್ತಿರೋದು ನನ್ ಮಗಳು ಆಸ್ತಿ ಕಬಳಿಸೋಕೆ ಅಂತ ಚೆನ್ನಾಗ್ ಗೊತ್ತು, ಆದ್ರೆ ಅದ್ಯಾವತ್ತೂ ಸಾಧ್ಯ ಇಲ್ಲ. ಶರ್ಮಿಳಾ ವಟ ವಟ ಅಂತ ಮಾತಾಡ್ತಾನೆ ಇದ್ಲು. ಸಾಮ್ರಾಟ್ ಕಿವಿಗ್ ಹತ್ತಿ ಇಟ್ಕೊಂಡು ಒಂಥರ ಸುಮ್ನೆ ನಿಂತಿದ್ದ. ಶರ್ಮಿಳಂಗೆ ಅವ್ನ್ ಸೈಲೆಂಟ್ ಆಗಿರೋದನ್ನ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಯಾಕೆ ಮಾತ್ ಬರ್ತಿಲ್ವಾ? ನಾಲ್ಗೆ ಬಿದ್ದೋಗಿದ್ಯಾ? ನನ್ನ ಮಗಳು ಲೈಫ್ನ ನಾಶ ಮಾಡಿ ಈಗ ಬೆದ್ರು ಬೊಂಬೆ ತರ ನಿಂತಿದ್ಯಾ? ನನಗ್ ಬರ್ತಿರೋ ಕೋಪಕ್ಕೆ ಶರ್ಮಿಳಾ ಹಲ್ ಕೊಚ್ಕೊಂಡು ಅವನ್ ಮೇಲೆ ಕೈ ಮಾಡೋದಕ್ ಮುಂದಾದ್ಲು. ರಾಜೀವ್ ಅವಳನ್ನ ತಡೆದು, ಶರ್ಮಿಳಾ ಸ್ಟಾಪ್, ಕೋಪದ ಕೈಗೆ ಬುದ್ಧಿ ಕೊಡ್ಬೇಡ. ಸಾಮ್ರಾಟ್ ಪ್ಲೀಸ್ ಕೂತ್ಕೋ, ಮಾತಾಡೋಣ. ಸಾಮ್ರಾಟ್ ಅವ್ರ ಮುಂದೆ ಕೂತ್ಕೊಂಡ. ರಾಜೀವ್ ಗಂಭೀರವಾಗಿ, ಅವತ್ತು ಏನ್ ನಡೀತು ಅಂತ ಸಾನ್ಯಾ ನಮ್ಗೆಲ್ಲಾನು ಹೇಳಿದಾಳೆ ಸಾಮ್ರಾಟ್. ಆಗಿದ್ದೆಲ್ಲ ಆದ್ಮೇಲೆ ಯಾರದ್ ಸರಿ ಯಾರು ತಪ್ಪು ಅಂತ ಲೆಕ್ಕ ಹಾಕೋದಕ್ಕಾಗಲ್ಲ. ಆದ್ರೆ ಈ ನಿಮ್ ಸಂಬಂಧಕ್ಕೊಂದು ಹೆಸರು ಬಿದ್ದಾಗಿದೆ. ಐ ಮೀನ್, ಇನ್ಮೇಲೆ ಇದನ್ನ ಬದಲಾಯಿಸೋದಕ್ಕಾಗಲ್ಲ. ಆದಷ್ಟು ಬೇಗ ನೀವು ಈ ರಿಯಾಲಿಟಿನ ಒಪ್ಕೊಂಡು ಜೊತೆಲಿರಿ. ಸಾಮ್ರಾಟ್ ಮನ್ಸಲ್ಲೇ, ಕಾಲ್ ಕರ್ಕೊಂಡು ಜಗಳಕ್ ಬರೋ ಈ ಗೂಳಿ ಜೊತೆಲಿರ್ಬೇಕಾ? ಆ ದೇವ್ರೆ ನನ್ನ ಕಾಪಾಡ್ಬೇಕು ಅನ್ಕೊಂಡು, ಸರಿ ಅಂಕಲ್ ಅಂತ ತಲೆ ಆಡಿಸ್ತಾ. ಅಂದಹಾಗೆ ನೀನ್ ಕೆಲಸ ಮಾಡ್ತಿದ್ಯಾ? ರಾಜೀವ್ ಕ್ಯಾಶುಯಲ್ ಆಗಿ ಕೇಳ್ದ. ನಾನು ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದೆ, ಆದ್ರೆ ಈಗ ನನ್ನ ಕೆಲಸದಿಂದ ತೆಗ್ದಿದ್ದಾರೆ. ಅದನ್ ಕೇಳಿ ಅವರಿಬ್ರು ತಲೆ ಮೇಲೂ ದೊಡ್ಡ ಬಾಂಬ್ ಬಿದ್ದ ಹಾಗಾಯ್ತು. ರಾಜೀವ್ ಸ್ವಲ್ಪ ಬೇಗ ಸುಧಾರಿಸ್ಕೊಂಡು, ನೀನು ಆದಷ್ಟು ಬೇಗ ಹೊಸ ಜಾಬ್ನ ಹುಡ್ಕೋಬೇಕು ಸಾಮ್ರಾಟ್. ಜಾಬ್ಲೆಸ್ ಹುಡ್ಗನ್ನ ಅಳಿಯ ಅಂತ ಒಪ್ಕೊಳ್ಳೋದು ನಮಗೂ ಕಷ್ಟ ಆಗತ್ತೆ ಅಂದ. ಡೋಂಟ್ ವೆರಿ ಅಂಕಲ್, ಕೆಲಸ ಸಿಗುತ್ತೆ, ನಾನಿನ್ ಹೊರಡ್ತೀನಿ ಅಂತ ಹೇಳಿ ಕಾಲರ್ ಹೇಳ್ಕೊಳ್ತಾ ಎದ್ದು ಹೊರಟ. ಸಾಮ್ರಾಟ್ ಕಾನ್ಫಿಡೆನ್ಸ್ ಆಟಿಟ್ಯೂಡ್ ನ ನೋಡಿ ಶರ್ಮಿಳಾಗೆ ಮೈ ಪರ್ಚ್ಕೊಳ್ಳೋ ತರ ಆಯ್ತು. ನೋಡಿದ್ಯಾ ರಾಜೀವ್ ಇವ್ನ ಆಟಿಟ್ಯೂಡ್ ನ? ಕೈಯಲ್ಲಿ ಒಂದ್ ಕೆಲ್ಸ ಇಲ್ಲ, ಓವರ್ ಕಾನ್ಫಿಡೆನ್ಸ್ ಬೇರೆ ಕೇಳು, ಹಾಳಾದವನು. ಸಾಮ್ರಾಟ್ ಅವಳ ಕಡೆ ತಿರ್ಗಿ, ಆಂಟಿ ಇದು ಓವರ್ ಕಾನ್ಫಿಡೆನ್ಸ್ ಅಲ್ಲ, ಜಸ್ಟ್ ಕಾನ್ಫಿಡೆನ್ಸ್ ಅಷ್ಟೇ. ನಿಮ್ ಅಳಿಯ ಅಂದ್ಮೇಲೆ ಇಷ್ಟಾದ್ರೂ ಕಾನ್ಫಿಡೆನ್ಸ್ ಆಟಿಟ್ಯೂಡ್ ಇರಬಾರ್ದ ಅಂತ ಕೊನೆ ಲೈನ ಗೊಣುಕೊಂಡು ಹೇಳ್ದ. ಸಾಮ್ರಾಟ್ ಮಾತಲ್ಲಿರೋ ಧೈರ್ಯ ಗತ್ತನ್ನ ನೋಡಿ ರಾಜೀವ್ಗೂ ಆಶ್ಚರ್ಯ ಆಯ್ತು. ಅಷ್ಟರಲ್ಲಿ ಸಾಮ್ರಾಟ್ 2 ಹೆಜ್ಜೆ ಹಿಂದೆ ಬಂದು, ನನಗೆ ಒಳ್ಳೆ ಕೆಲಸ ಸಿಕ್ಕಿದ್ರೆ ನಾನ್ ಸಾನಿಯನ್ ಗಂಡ ಆಗೋದಕ್ಕೆ ಕೇಪಬಲ್ ಅಂತ ಒಪ್ಕೋತೀರಾ ಆಂಟಿ ಅಂತ ಕೇಳ್ದ. ಒಳ್ಳೆ ಕೆಲಸ ಅಂದ್ರೆ ಸೆಕ್ಯೂರಿಟಿ ಕೆಲಸನೋ ಪಾರ್ಕಿಂಗ್ ಲಾಟ್ ಅಲ್ಲಿ ಕೂತ್ಕೊಂಡು ರೆಸಿಪ್ಟ್ ಅರಿಯೋದೋ ಅಲ್ಲ, ನಮ್ ಸಾನಿಯನ್ ಲೆವೆಲ್ಗೆ ಮ್ಯಾಚ್ ಆಗೋಂತ ಕೆಲಸ ಆಗಿರ್ಬೇಕು. ಅದ್ರಲ್ಲೂ ನಿನಗೆ ಜಾಸ್ತಿ ಟೈಮ್ ಇಲ್ಲ, ನಾಳೆ ಅಷ್ಟರಲ್ಲಿ ಕೆಲಸ ಸಿಕ್ಕಿರ್ಬೇಕು, ಆಗ ನಿನ್ನನ್ನು ಒಪ್ಕೋತೀನಿ. ಸಾಮ್ರಾಟ್ ಮುಗುಳ್ನಗ್ತಾ ಅಲ್ಲಿಂದ ಹೊರಟ. ಸಾಮ್ರಾಟ್ ಯಾರು, ಅವನ್ ಬ್ಯಾಕ್ ಗ್ರೌಂಡ್ ಏನು ಅನ್ನೋದ್ರ ಬಗ್ಗೆ ಸಣ್ಣ ಸುಳುವು ಕೂಡ ಶರ್ಮಿಳಾಗಿರ್ಲಿಲ್ಲ. ಹೇಗೋ ಅವನ್ಗೆ ಒಳ್ಳೆ ಕಡೆ ಕೆಲಸ ಸಿಗಲ್ಲ ಅನ್ನೋ ಕಾರಣಕ್ಕೆ ಸವಾಲ್ ಹಾಕಿದ್ಲು. ಇತ್ತ ಸಾಮ್ರಾಟ್ ವಾಪಸ್ ಮನೆಗೆ ಹೋಗೋದಕ್ಕೆ ಕ್ಯಾಬ್ ಬುಕ್ ಮಾಡೋದಕ್ಕೆ ಟ್ರೈ ಮಾಡ್ದ. ಆದ್ರೆ ಜೋರ್ ಮಳೆ ಬರ್ತಾ ಇದ್ದಿದ್ರಿಂದ ಬುಕ್ ಆಗ್ತಾ ಇರ್ಲಿಲ್ಲ. ಸುಮಾರು ಹೊತ್ತು ಟ್ರೈ ಮಾಡಿ ಆಮೇಲೆ, ಇನ್ನು ಎಷ್ಟೊತ್ತು ಅಂತ ಇಲ್ಲೇ ನಿಂತಿರ್ಲಿ, ಹೇಗಿದ್ರೂ ಇದು ನಮ್ಮ ಮಾವನ್ ಮನೆ, ಸಾನ್ಯಾನೇ ಅಲ್ವಾ ನನ್ಗೆ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು,
ಇವತ್ತಿಲ್ಲೇ ಉಳ್ಕೊಂಡು ಬೆಳಿಗ್ಗೆ ಹೋಗ್ತೀನಿ ಅಂತ ಅನ್ಕೊಂಡ. ಸೀದಾ ಸಾನ್ಯಾ ರೂಮ್ ಹತ್ರ ಹೋಗಿ ಡೋರ್ ನಾಕ್ ಮಾಡ್ದ. ಸಾನ್ಯಾ ನಿದ್ದೆಗಣ್ಣಲ್ಲೇ ಡೋರ್ ಓಪನ್ ಮಾಡಿದ್ಲು. ಎದುರುಗಡೆ ಸಾಮ್ರಾಟ್ ಇರೋದನ್ನ ನೋಡಿ ಸಿಟ್ಟಿಂದ ಡಬ್ ಅಂತ ಡೋರ್ ಕ್ಲೋಸ್ ಮಾಡೋದಕ್ಕೆ ಹೋದ್ಲು. ಬಟ್ ಸಾಮ್ರಾಟ್ ಡೋರ್ಗೆ ಕಾಲಡ್ಡ ಹಾಕಿ, ಅದು ರಾತ್ರಿ ಆಗಿದೆ, ಮಳೆ ಬೇರೆ ಜೋರಾಗಿ ಬರ್ತಾ ಇದೆ ಅಂತ ರಾಗ ಹೇಳ್ದ. ಅದಕ್ ನಾನೇನ್ ಮಾಡ್ಲಿ? ಏನ್ ಮಾಡ್ಲಿ ಅಂದ್ರೆ, ಅಪ್ಪ ಅಮ್ಮನ್ನ ಮೀಟ್ ಮಾಡ್ಬೇಕು ಅಂತ ಕರ್ಸಿದ್ ನೀನೇ ತಾನೆ, ಅಂದ್ಮೇಲೆ ಈಗ ನನ್ಗೆ ಉಳ್ಕೊಳ್ಳೋದಕ್ ಜಾಗ ಕೊಡು. ಯು ಮೀನ್ ನನ್ ರೂಮಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ಯಾ? ಲುಕ್ ಸಾಮ್ರಾಟ್, ನನ್ ಡ್ರೀಮಲ್ಲೂ ನಿನಗೆ ನನ್ ಪಕ್ಕ ಜಾಗ ಸಿಗಲ್ಲ. ಏನಿದ್ರು ಈ ಮನೇಲಿ ಒಬ್ಬ ಕೆಲಸದವನ್ ಹಾಗೆ ಬಿದ್ದಿರ್ಬೇಕು. ಬೇಕಿದ್ರೆ ಹೋಗಿ ಆ ಸ್ಟೋರ್ ರೂಮ್ ಅಲ್ಲಿ ಬಿತ್ಕೋ ಅಂತ ಹೇಳಿ ರಪ್ ಅಂತ ಡೋರ್ ಕ್ಲೋಸ್ ಮಾಡಿದ್ಲು. ಸಾಮ್ರಾಟ್ ಮುಖ ಚಿಕ್ಕದಾಯ್ತು. ತಾನ್ ಏನು ತಪ್ಪು ಮಾಡದೇ ಇದ್ರು ಎಲ್ರ ಹತ್ರನೂ ಅವಮಾನ ಮಾಡಿಸ್ಕೊಳ್ಳೋ ಹಾಗಾಗ್ತಾ ಇದೆ ಅಂತ ಫೀಲ್ ಆದ. ಆ ಕಡೆ ಸಾನ್ಯಾ ಡೀಪ್ ಬ್ರೆತ್ ತಗೊಂಡು ತನ್ನನ್ನ ತಾನು ಸಮಾಧಾನ ಮಾಡ್ಕೊಂಡ್ಲು. 2 ನಿಮಿಷ ಹಾಗೆ ಏನೋ ಯೋಚನೆ ಮಾಡ್ದೋಳು ವಾಪಸ್ ತಿರ್ಗಿ ಡೋರ್ ಲಾಕ್ ಮೇಲೆ ಕೈ ಇಟ್ಲು. ಸಾನ್ಯಾ ಬಾಗ್ಲು ತೆಗೆದು ಏನೋ ಕೇಳೋದಕ್ ಹೊರಟೋಳು ಮನಸ್ ಬದಲಾಯಿಸಿ, ಲೆಟ್ಕೋ, ಇವನ್ ಜೊತೆ ಮಾತಾಡಿ ಯೂಸ್ ಇಲ್ಲ, ಇದನ್ನ ನಾನೇ ಸಾಲ್ವ್ ಮಾಡ್ಕೋತೀನಿ ಅನ್ಕೊಂಡು ಡೋರ್ ಲಾಕ್ ಮಾಡ್ಕೊಂಡು ಮಲ್ಗುದ್ಲು. ಲಾಕ್ ಆಗಿದ್ ಸೌಂಡ್ ಕೇಳಿಸಿ ಸಾಮ್ರಾಟ್ ಅಲ್ಲೇ ನಿಂತು ಯೋಚಿಸೋದಕ್ ಶುರು ಮಾಡ್ದ. ಅಲ್ಲ, ಅವತ್ತು ನಾನೇನೋ ಡ್ರಿಂಕ್ಸ್ ಮಾಡಿದ್ದೆ, ನನಗ್ ಪ್ರಜ್ಞೆ ಇರಲಿಲ್ಲ. ಅವಳ ರೂಮ್ಗೆ ಹೋಗಿದ್ ಕೂಡ ನೆನಪಿಲ್ಲ. ಬಟ್ ಇವಳಿಗೆ ಪ್ರಜ್ಞೆ ಇತ್ತಲ್ವಾ, ನನ್ನನ್ನು ಹೇಗೆ ಅವಳ ರೂಮಲ್ಲಿ ಬಿಟ್ಕೊಂಡ್ಲು? ಅವನು ಅಷ್ಟು ಯೋಚನೆ ಮಾಡಿದ್ರು ಆ ಪ್ರಶ್ನೆಗೆ ಉತ್ತರ ಸಿಕ್ಕಿರ್ಲಿಲ್ಲ. ಹಾಗೆ ಇಲ್ಲಿ ಎಷ್ಟೊತ್ತು ನಿಂತರು ಇವಳು ಡೋರ್ ಏನ್ ತೆಗಿಯಲ್ಲ ಅನ್ಕೊಂಡು ಸ್ಟೋರ್ ರೂಮ್ ಹುಡ್ಕೊಂಡು ಹೋದ. ಅಲ್ಲಿ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಮಲಗ್ದ. ಮಾರನೇ ದಿನ ಬೇಗ ಎದ್ದು ಕೆಲ್ಸದ ಸಲುವಾಗಿ ಅಕ್ರಮ್ ಹೇಳಿದ್ದ AK ಪ್ರೈವೇಟ್ ಲಿಮಿಟೆಡ್ ಕಡೆ ಹೊರಟ. ಕ್ಯಾಬ್ ಇಳಿದ ಕೂಡ್ಲೆ ಅವನ್ ಕಣ್ಣಿಗೆ ಬಿದ್ದಿದ್ದು ಸಾನ್ಯಾ ಅಣ್ಣ ಸೂರಜ್. ಅವನು ಸಾಮ್ರಾಟ್ ಕಡೆ ನೋಡಿ ಕುತಂತ್ರಿ ತರ ಸ್ಮೈಲ್ ಮಾಡ್ತಾ ಅಲ್ಲೇ ಇದ್ದ ಸೆಕ್ಯೂರಿಟಿನ ಕರ್ದ. ನೋಡು, ಈ ಈಡಿಯಟ್ನ ಯಾವುದೇ ಕಾರಣಕ್ಕೂ ಒಳಗ್ ಬಿಡ್ಬೇಡ. ತಕ್ಷಣ ಸೆಕ್ಯೂರಿಟಿ ಸಾಮ್ರಾಟ್ ದಾರಿಗೆ ಅಡ್ಡ ನಿಂತ್ಕೊಂಡ. ಸಾಮ್ರಾಟ್ಗೆ ಅವಮಾನ ಮಾಡೋದ್ರಲ್ಲಿ ಸೂರಜ್ಗೆ ಏನೋ ಒಂಥರ ಖುಷಿ ಸಿಕ್ತಿತ್ತು. ಸಾಮ್ರಾಟ್, ನಿಮ್ಮಪ್ಪ ಅಕ್ರಮ್ ಸರ್ ಕಾರ್ ಡ್ರೈವರ್ ಆಗಿದ್ದ ಅಂದ್ ಮಾತ್ರಕ್ಕೆ ನೀನ್ ಯಾವಾಗ್ಲೂ ಅಕ್ರಮ್ ಸರ್ ಹಿಂದೆನೆ ಸುತ್ತೋದು ಚೆನ್ನಾಗಿರಲ್ಲ. ನೀನ್ ಎಲ್ಲಿರ್ಬೇಕು ಅಲ್ಲಿದ್ರೆ ನಿನ್ಗೆ ಒಳ್ಳೇದು. ಸಾಮ್ರಾಟ್ ತೆಗೆದ ಅವನ ಮುಖಕ್ಕೆ ಪಂಚ್ ಮಾಡೋಣ ಅಂತ ಮುಷ್ಟಿ ಬಿಗಿ ಮಾಡ್ದೋನು ಸುಮ್ನೆ ಯಾಕೆ ಜಗಳ ಮಾಡೋದು ಅಂತ ಕೈ ಇಳಿಸಿ ಅಕ್ರಮ್ಗೆ ಕಾಲ್ ಮಾಡೋದಕ್ ಮುಂದಾದ. ಅಷ್ಟ್ರಲ್ಲಿ ಅಲ್ಲಿಗೆ ಬ್ಲಾಕ್ ಸ್ಕರ್ಟ್ ಮತ್ತೆ ವೈಟ್ ಶರ್ಟ್ ಹಾಕಿರೋ ಒಬ್ಬ ಬ್ಯೂಟಿಫುಲ್ ಹುಡುಗಿ ಕ್ಯಾಟ್ ವಾಕ್ ಮಾಡ್ಕೊಂಡು ಬಂದ್ಲು. ಅವಳೇ ಅಕ್ರಮ್ ಸೆಕ್ರೆಟರಿ ಜೆನ್ನಿ. ಅವಳನ್ನ ನೋಡಿದ ತಕ್ಷಣ ಸೆಕ್ಯೂರಿಟಿ ಹಿಂದೆ ಸರ್ಕೊಂಡ. 2 ಸೆಕೆಂಡ್ ಸಾಮ್ರಾಟ್ನೇ ನೋಡಿ ನಂತರ ಸೆಕ್ಯೂರಿಟಿಗೆ ನೀವ್ ಹೋಗಿ ಅಂದ್ಲು. ಸಾಮ್ರಾಟ್ಗೆ ತನ್ನ ಜೊತೆ ಬಾ ಅಂತ ಸನ್ನೆ ಮಾಡೋದ್ಲು. ಸೂರಜ್ಗೆ ಇದೆಲ್ಲ ಯಾಕೋ ವಿಚಿತ್ರ ಅನ್ನಿಸ್ತು. ಅಲ್ಲ, ಜೆನ್ನಿ ಯಾಕೆ ಇವನನ್ನ ಕರ್ಕೊಂಡು ಹೋಗ್ತಿದ್ದಾಳೆ? ಮೊನ್ನೆ ಪಾರ್ಟಿಲೂ ನನ್ಗೆ ಹಿಂಗೆ ಉಲ್ಟಾ ಪಲ್ಟಾ ಆಯ್ತು. ಯಾವುದಕ್ಕೂ ಇವನ್ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರೋದು ಒಳ್ಳೇದು ಅಂತ ಯೋಚಿಸಿ ಜೆನ್ನಿಗೆ ಏನೋ ಹೇಳೋದಕ್ ಟ್ರೈ ಮಾಡ್ದ. ಬಟ್ ಅವ್ನ್ ಮಾತಾಡೋದಕ್ಕೂ ಮುಂಚೆನೆ ಜೆನ್ನಿ ಸುಮ್ನಿರು ಅಂತ ಸನ್ನೆ ಮಾಡಿ ಹೊರಟ್ಲು. ಸಾಮ್ರಾಟ್ ಅವನನ್ನ ಅಣಗ್ಸೋ ತರ ತುಟಿ ಅಂಚಲೆ ಸ್ಮೈಲ್ ಮಾಡಿ ಜೆನ್ನಿ ಜೊತೆ ಕ್ಯಾಬಿನ್ ಕಡೆ ಹೋದ. ಸೂರಜ್ ಫುಲ್ಲು ಕನ್ಫ್ಯೂಸ್ ಆಗಿ ಅವ್ರು ಹೋಗೋದನ್ನೇ ನೋಡ್ತಾ ಇದ್ದ. ಅಕ್ರಮ್ ಅಂಕಲ್ ನಿಮ್ಗೆ ನನ್ ವಿಷಯ ಹೇಳಿದಾರಲ್ವಾ ಅಂತ ಸಾಮ್ರಾಟ್ ಕೇಳಿದಾಗ ಜೆನ್ನಿ ಆಶ್ಚರ್ಯದಿಂದ ಅವನ್ ಕಡೆ ನೋಡಿದ್ಲು. ಮನ್ಸಲ್ಲೇ, ಎಲ್ರು ಅಕ್ರಮ್ ಸರ್ನ ಸರ್ ಬಾಸ್ ಅಂತ ಕರೀತಾರೆ, ಇವನೇನು ಅಂಕಲ್ ಅಂತಿದ್ದಾನೆ, ಅಷ್ಟು ಸಲ್ಗೆ ಇಟ್ಕೊಂಡಿದ್ದಾನ ಅಂತ ಶಾಕ್ ಆದ್ಲು. ಬಟ್ ಏನು ವಿಚಾರಿಸೋಕ್ ಹೋಗ್ದೆ ಸುಮ್ನೆ ಕ್ಯಾಬಿನ್ ಒಳಗೆ ಹೋದ್ಲು. ಸಾಮ್ರಾಟ್ ಅವಳನ್ನೇ ಫಾಲೋ ಮಾಡ್ತಾ, ನೀವು ನನ್ನ ಪ್ರಶ್ನೆಗಿನ್ನೂ ಉತ್ತರ ಕೊಟ್ಟಿಲ್ಲ ಅಂತ ಅಂದ. ಜೆನ್ನಿ ಆಟಿಟ್ಯೂಡ್ ಅಲ್ಲೇ ಒಂದ್ ಲುಕ್ ಕೊಟ್ಲು. ಆ ಲುಕ್ಕಲ್ಲೇ ತಾನು ಅವಳಿಗೆ ಇಷ್ಟ ಆಗಿಲ್ಲ ಅನ್ನೋದು ಸಾಮ್ರಾಟ್ಗೆ ಅರ್ಥ ಆಗಿತ್ತು. ಜೆನ್ನಿ ಟೇಬಲ್ ಮೇಲಿದ್ದ ಒಂದು ಡಾಕ್ಯುಮೆಂಟ್ನ ತೆಗೆದು ಸಾಮ್ರಾಟ್ ಕೊಟ್ಲು. ಅದರಲ್ಲಿ ಅವ್ನು ಮಾಡಬಹುದಾದ ಜಾಬ್ ಲಿಸ್ಟ್ ಇತ್ತು. ಕೆಲವು ವರ್ಕ್ ಪೊಸಿಷನ್ ಪಕ್ಕದಲ್ಲಿ ಸ್ಟಾರ್ ಮಾರ್ಕ್ ಹಾಕಿದ್ರು. ಅದೇನು ಅಂತ ಅರ್ಥ ಆಗದೆ, ಇದೇನಿದು ಸ್ಟಾರ್ಸ್ ಅಂತ ಸಾಮ್ರಾಟ್ ಕೇಳ್ದ. ಈ ಸ್ಟಾರ್ ಇರೋ ಪೊಸಿಷನ್ ನಲ್ಲಿ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಈ ಪೊಸಿಷನ್ಗೆ ನಿಮ್ಮನ್ನ ತಗೊಳ್ಳೋದಕ್ಕಾಗಲ್ಲ. ನನಗೆ ಈ ಮ್ಯಾನೇಜರ್ ಪೊಸಿಷನ್ ಬೇಕು. ಆದ್ರೆ ಇವಾಗ ಇಲ್ಲಿ ಒಂದು ಸ್ಟಾರ್ ಇದೆ ಅಲ್ವಾ, ಅಂದ್ರೆ ಆ ಪೊಸಿಷನ್ ನಲ್ಲಿ ಒಬ್ರು ಇದ್ದಾರೆ ಅಂತ ಅರ್ಥ. ನಮಗೆ 2 ಮ್ಯಾನೇಜರ್ ಅಗತ್ಯ ಇಲ್ಲ. ಬಟ್ ನಾನು ಇದನ್ನೇ ಚೂಸ್ ಮಾಡಿದ್ದೀನಿ, ನನಗೆ ಈ ಪೊಸಿಷನ್ನೇ ಬೇಕು. ರೇ ಮಿಸ್ಟರ್, ಆಲ್ರೆಡಿ ಇರೋರ್ ಜಾಗದಲ್ಲಿ ನೀವು ಹೇಗೆ ಕುತ್ಕೊಳ್ಳೋದಕ್ಕಾಗುತ್ತೆ? ನಿಮಗ್ ಕೆಲಸ ಸಿಗ್ಬೇಕು ಅನ್ನೋ ಕಾರಣಕ್ಕೆ ಆಗ್ಲೇ ಕೆಲಸದಲ್ಲಿರೋರ್ನ ಕಂಪ್ನಿಯಿಂದ ಹೊರಗಡೆ ಹಾಕ್ಬೇಕಾ? ನೋಡಿ, ನಾನು ಹಾಗೆ ಹೇಳಲಿಲ್ಲ. ನೀವು ಕೊಟ್ಟಿರೋ ಲಿಸ್ಟ್ ನಲ್ಲಿ ನನಗೆ ಅಗತ್ಯ ಇರೋ ಪೊಸಿಷನ್ ಚೂಸ್ ಮಾಡ್ಬೇಕಿತ್ತು, ಮಾಡಿದ್ದೀನಿ. ಇನ್ನಷ್ಟು ಇರಿಟೇಟ್ ಆಗಿ ಅವಳು, ನಿಮ್ಗೆ ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ, ಅದ್ರಲ್ಲಿ ಸ್ಟಾರ್ ಅಂತ ಏನೋ ಹೇಳೋ ಅಷ್ಟರಲ್ಲಿ ಸಾಮ್ರಾಟ್ ಗಂಭೀರವಾಗಿ, ನಿಮ್ಮ ಹೆಸರೇನು ಅಂತ ಕೇಳ್ದ. ಜೆನ್ನಿ. ಮೈ ನೇಮ್ ಇಸ್ ಜೆನ್ನಿ. ನೋಡಿ ಮಿಸ್ ಜೆನ್ನಿ, ಇದು ನನ್ ತಪ್ಪಲ್ಲ. ನನಗ್ ಬೇಕಾಗಿರೋ ಪೋಸ್ಟ್ ಸೆಲೆಕ್ಟ್ ಮಾಡಿದ್ದೀನಿ. ಮುಂದೆ ಏನ್ ಮಾಡ್ಬೇಕು ಅಂತ ನೀವೇ ಯೋಚನೆ ಮಾಡಿ. ಈ ಕಂಪ್ನಿಗೆ ಸಾಮ್ರಾಟೆ ಬಾಸ್ ಆಗಿದ್ರು ಸದ್ಯಕ್ಕೆ ಅಧಿಕಾರ ಅಕ್ರಮ್ ಕೈಯಲ್ಲಿತ್ತು.
ಅವನ ಐಡೆಂಟಿಟಿ ರಿವೀಲ್ ಆಗಿ ಮಾಂಟಿನ ಕೆಳಗಿಳಿಸೋವರೆಗೂ ಮ್ಯಾನೇಜರ್ ಪೋಸ್ಟ್ ಅಲ್ಲಿ ಇರೋದೇ ಬೆಟರ್. ಅದು ಸಾನಿಯಾ ಮನೆಯವ್ರ ಲೆವೆಲ್ಗೂ ಮ್ಯಾಚ್ ಆಗ್ತಿತ್ತು. ಜೆನ್ನಿ ಇಷ್ಟ ಇಲ್ದೇ ಇದ್ರು ವಿಧಿ ಇಲ್ದೆ, ಆಲ್ ರೈಟ್ ಮಿಸ್ಟರ್ ಸಾಮ್ರಾಟ್, ನನ್ಗೆ ನಿಮ್ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಬೇಕು ಅಂಡ್ ನಾಳೆಯಿಂದನೇ ವರ್ಕಿಗೆ ಜಾಯ್ನ್ ಆಗ್ಬೇಕು. ಡೀಟೇಲ್ಸ್ ಜೊತೆ ಬನ್ನಿ ಅಂದ್ಲು. ಅವನು ತಂದೆ ಯೋಚನೆಯಲ್ಲಿ ಸರಿ ಅಂತ ತಲೆ ಆಡಿಸಿ ಅಲ್ಲಿಂದ ಹೊರಟ. ದಾರಿ ಮಧ್ಯೆ ಅಕ್ರಮ್ ಕೊಟ್ಟಿದ್ದ ಚೆಕ್ ಇನ್ನು ಜೇಬಲ್ಲೇ ಇದ್ದಿದ್ ನೆನಪಾಯ್ತು. ನಾಳೆಯಿಂದ ಆಫೀಸಿಗೆ ಬೇರೆ ಹೋಗ್ಬೇಕು, ಚೆನ್ನಾಗಿರೋ ಬಟ್ಟೆ ತಗೊಳ್ಳೋಣ ಅನ್ಕೊಂಡ. ಎಲ್ಲಿ ಹೋದ್ರೂ ಬಟ್ಟೆಯಿಂದಾನೇ ಸ್ಟೇಟಸ್ ಎಳಿತಾರೆ ಅನ್ನೋ ಕಟು ಸತ್ಯನ ಅವನು ತುಂಬಾ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದ್ದ. ಅದು ಅಲ್ಲದೆ ಸಾನಿಯಾ ಪೇರೆಂಟ್ಸ್ ಮತ್ತೆ ಅವಳ ತಾತನ್ಗೆ ತನ್ನ ಸ್ಟ್ರೆಂತ್ ಏನು ಅಂತ ತೋರ್ಸೋದಕ್ಕೆ ಅವನು ಅವ್ರ ಮನೇಲೇ ಇರ್ಬೇಕಾಗಿತ್ತು. ಸರ್ವೆಂಟ್ ರೂಮ್ ಅಲ್ಲಿ ಇರೋದಾದ್ರೂ ಅಷ್ಟು ಈಸಿಯಾಗಿ ಸೋಲು ಒಪ್ಕೋಬಾರ್ದು ಅಂತ ಶಪಥ ಮಾಡಿದ್ದ. ಇಡೀ ಪ್ರಪಂಚದಲ್ಲೇ ಬೆಸ್ಟ್ ಅಳಿ ಅಂತ ಪ್ರೂವ್ ಮಾಡ್ಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದ. ಇಷ್ಟೆಲ್ಲ ಯೋಚನೆ ಮಾಡಿ ಸಾಮ್ರಾಟ್ ಆ ಚೆಕ್ಕಿಂದ ಹಣ ಡ್ರಾ ಮಾಡೋದಕ್ಕೆ ಅಂತ ಬ್ಯಾಂಕಿಗೆ ಹೋದ. ಬಡವರೆದ್ರು ತಮ್ಮ ದರ್ಪ ತೋರಿಸಿ ಕಾಟ ಕೊಟ್ಟು ಮಜಾ ತಗೊಳ್ಳೋರು ಎಲ್ಲಾ ಕಡೆ ಇರ್ತಾರೆ. ಈ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡೋ ಪ್ರಣವ್ ಕೂಡ ಅದೇ ಕ್ಯಾಟಗರಿಗೆ ಸೇರಿದವನು. ಓ ಸಾಮ್ರಾಟ್, ಬಾರಪ್ಪ ಬಾ. ಏನು ಕೈಲ್ ಡೆಲಿವರಿ ಬಾಕ್ಸೇ ಇಲ್ಲ, ಏನ್ ಸಮಾಚಾರ ಅಂತ ಅಣಕಿಸ್ತ. ಪ್ರಣವ್ ಈ ತರ ಕೊಂಕ್ ಮಾತಾಡ್ತಿದ್ದಾನೆ ಅಂದ್ ಮಾತ್ರಕ್ಕೆ ಅವನೇನ್ ದೊಡ್ಡ ಶ್ರೀಮಂತ ಆಗಿರ್ಲಿಲ್ಲ. ಅವನ್ ಕಂಡೀಷನ್ ಕೂಡ ಓಕೆ ಆಗಿತ್ತಷ್ಟೇ. ಸಾಮ್ರಾಟ್ ಆಗಾಗ ಅಲ್ಲಿಗೆ ಡೆಲಿವರಿ ಕೊಡೋದಕ್ ಬರ್ತಿದ್ರಿಂದ ಅವನ್ ಪರಿಚಯ ಇತ್ತು. ಪ್ರಣವ್ ಬಾಯ್ ಬಿಟ್ರೆ ವಟ ಅಂತಿರ್ತಾನೆ ಅಂತ ಗೊತ್ತಿದ್ರಿಂದ ಸಾಮ್ರಾಟ್ ಬೇಗ ವಿಷಯಕ್ಕೆ ಬಂದ. ಆಕ್ಚುಲಿ ನಾನು ಚೆಕ್ ಹಾಕಿ ಅಮೌಂಟ್ ಡ್ರಾ ಮಾಡ್ಬೇಕಿತ್ತು ಅಂತ ಚೆಕ್ ಕೊಟ್ಟ. ಬಟ್ ದುರಹಂಕಾರಿ ಪ್ರಣವ್ ಆ ಚೆಕ್ನ ಕಣ್ಣೆತ್ತು ಕೂಡ ನೋಡ್ಲಿಲ್ಲ. ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ, ಏನೋ ಚೆಕ್ಕ 10 ರೂಪಾಯಿದೋ 20 ರೂಪಾಯಿದೋ, ನೀನ್ ಯೋಗ್ಯತೆ ಅಷ್ಟೇ ಅಲ್ವಾ, ಆದ್ರೆ ಅಷ್ಟು ದೊಡ್ಡ ಅಮೌಂಟ್ನ ನಾ ಬ್ಯಾಂಕಲ್ಲಿ ಡ್ರಾ ಮಾಡೋದಕ್ಕಾಗಲ್ಲ, ಬಾಯಿ ಮುಚ್ಕೊಂಡು ಇಲ್ಲಿಂದ ಜಾಗ ಖಾಲಿ ಮಾಡ್ತಾ ಇರೋ ಅಂತ ಅವಮಾನ ಮಾಡ್ದ. ನೀವ್ ಹೇಳ್ದಾಗೆ ಅಮೌಂಟ್ ತುಂಬಾ ಜಾಸ್ತಿನೇ ಇದೆ, ಕೌಂಟ್ರಲ್ಲಿ ವಿಡ್ರಾ ಮಾಡೋದಕ್ಕಾಗದೆ ಇರೋ ಅಷ್ಟು ಬಿಗ್ ಅಮೌಂಟ್. ಸೊ ನಾನ್ ಮ್ಯಾನೇಜರ್ನ ಮೀಟ್ ಮಾಡ್ಬೇಕು. ಪ್ರಣವ್ ಜೋರಾಗಿ ನಗ್ತಾ, ಹೋ ದೊಡ್ಡ ಅಮೌಂಟಾ, ಎಲ್ಲಿ ನಿನ್ ಚೆಕ್ ತೋರ್ಸು ಅಂದಾಗ ಸಾಮ್ರಾಟ್ ಸಿಟ್ಟಲ್ಲೇ ಚೆಕ್ನ ತೆಗೆದು ಪ್ರಣವ್ ಮುಖದ ಮುಂದೆ ಹಿಡ್ದ. ಅವನದನ್ನ ಸರಿಯಾಗಿ ಅಬ್ಸರ್ವ್ ಕೂಡ ಮಾಡ್ದೆ ಎಲ್ರು ಮುಂದೆನೋ ಪರ್ರ ಅಂತ ಪೀಸ್ ಮಾಡಿ ಬಿಸಾಕ್ದ. ಸಾಮ್ರಾಟ್ ಫುಲ್ ಶಾಕ್ ಆಗಿ, ಹೇಯ್ ನಿನ್ಗೇನ್ ಹುಚ್ಚ, ಏನ್ ಮಾಡ್ದೆ ನೀನು ಅಂತ ಕಿರಿಚ್ತ. ಪ್ರಣವ್ ಕೇರೆ ಮಾಡ್ದೆ ಸೆಕ್ಯೂರಿಟಿನ ಕರೆದು, ಹೇ ಸೆಕ್ಯೂರಿಟಿ, ಇವನು ನಾ ಮೊದ್ಲು ಆಚೆ ಹಾಕು, ಯಾವ್ಯಾವ್ದೋ ಫೇಕ್ ಚೆಕ್ ತಂದು ನಮ್ಮನ್ನೇ ಫೂಲ್ ಮಾಡೋದಕ್ ನೋಡ್ತಿದ್ದಾನೆ, ಇಂಥವ್ರನ್ನೆಲ್ಲ ಪೊಲೀಸ್ಗೆ ಹಿಡ್ಕೊಡ್ಬೇಕು ಅಂತ ಹೇಳಿ ಸಾಮ್ರಾಟ್ ಕಡೆ ನೋಡಿ, ನೀನಿನ್ನೂ ಇಲ್ಲೇ ಇದ್ರೆ ಜೈಲಲ್ಲಿ ಕಂಬಿ ಎಣ್ಸೋ ಹಾಗೆ ಮಾಡ್ಬಿಡ್ತೀನಿ, ನಡಿಯೋ ಆಚೆಗೆ. ಸಾಮ್ರಾಟ್ಗೆ ಕೋಪ ತಡ್ಕೊಳ್ಳೋದಕ್ಕಾಗ್ದೆ ಕೆಳಗೆ ಚೂರಾಗಿ ಬಿದ್ದಿರೋ ಚೆಕ್ನ ಎತ್ಕೊಂಡು ಮುಷ್ಟಿ ಬಿಗಿ ಮಾಡ್ದ. ಅಷ್ಟರಲ್ಲಿ ಆಗ್ಲೇ ಸಾಮ್ರಾಟ್ನ ಸೆಕ್ಯೂರಿಟಿ ಗಾರ್ಡ್ಗಳು ಎಲ್ಲ ಕಡೆಯಿಂದ ಸುತ್ತುವರೆದು ಎಳ್ಕೊಂಡು ಹೋಗೋದಕ್ ನೋಡ್ತಾ ಇದ್ರು. ಏಯ್ ಬಿಡ್ರೋ ನನ್ ಯಾಕೆ ಹಿಡ್ಕೊಂಡಿದ್ದೀರಾ, ಬಿಡೆ ಅಂತ ಸಾಮ್ರಾಟ್ ಸೆಕ್ಯೂರಿಟಿಗಳಿಂದ ಬಿಡ್ಸ್ಕೊಳ್ಳೋದಕ್ ಟ್ರೈ ಮಾಡ್ದ. ಬಟ್ ಆಗ್ಲಿಲ್ಲ. ಅವರು ಇನ್ನೇನ್ ಸಾಮ್ರಾಟ್ನ ಬ್ಯಾಂಕಿಂದ ಹೊರಗಡೆ ಎಳ್ಕೊಂಡು ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಡೋರ್ ಹತ್ರ ಒಂದು ಸ್ಟ್ರಾಂಗ್ ಪರ್ಫ್ಯೂಮ್ ಸ್ಮೆಲ್ ಆವರಿಸ್ಕೊಂತು. ಆ ಫ್ರಾಗ್ರೆನ್ಸ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಎಲ್ರು ಬ್ಯಾಂಕ್ ಎಂಟ್ರೆನ್ಸ್ ಕಡೆನೆ ತಿರುಗ್ ನೋಡಿದ್ರು. ಅವ್ರು ತಿರುಗ್ ನೋಡೋದಕ್ಕೂ ಸರಿಯಾಗಿ ಏನ್ ನಡೀತಾ ಇದೆ ಇಲ್ಲಿ ಅಂತ ಒಂದು ಖಡಕ್ ವಾಯ್ಸ್ ಕೇಳಿಸ್ತು. ಆ ವಾಯ್ಸ್ ಬೇರೆ ಯಾರ್ದು ಅಲ್ಲ, ಬಾಲ್ರಾಜ್ದಾಗಿತ್ತು. ಅವನು ದೂರದಿಂದಾನೇ ಸಾಮ್ರಾಟ್ನ ರೆಕಗ್ನೈಸ್ ಮಾಡಿದ್ದ. ಈ ಕಡೆ ಸಾಮ್ರಾಟ್ಗೂ ಬಾಲ್ರಾಜ್ನ ನೋಡ್ತಿದ್ದಂಗೆ ಸ್ವಲ್ಪ ರಿಲೀಫ್ ಅನ್ನಿಸ್ತು. ತಕ್ಷಣ ಪ್ರಣವ್ ಫುಲ್ ರಿಕ್ವೆಸ್ಟ್ ನಿಂದ ಬಾಲ್ರಾಜ್ ಹತ್ರಕ್ಕೆ ಓಡೋಡ್ ಬರ್ತಾ, ಸಾರಿ ಸರ್, ನೀವಿಲ್ಲಿಗೆ ಬರ್ತೀರಾ ಅಂತ ಗೊತ್ತಿರ್ಲಿಲ್ಲ. ಆಕ್ಚುಲಿ ಇವ್ನು ಯಾರೋ ನಮ್ಗೆಲ್ಲ ಫ್ರಾಡ್ ಮಾಡೋದಕ್ಕೆ ಅಂತ ಫೇಕ್ ಚೆಕ್ ತಗೊಂಡ್ ಬಂದಿದ್ದ, ಅದಕ್ಕೆ ಇವನನ್ನ ಆಚೆ ಹಾಕಿಸ್ತಿದ್ದೆ, ನೀವು ಫಸ್ಟ್ ಕೂತ್ಕೊಳ್ಳಿ ಸರ್ ಅಂತ ಹೇಳ್ತಿದ್ದಂಗೆ ಬಾಲ್ರಾಜ್ ಸೆಕ್ಯೂರಿಟಿಗಳ ಕಡೆ ನೋಡಿ ಗಟ್ಟಿಯಾಗಿ, ಬಿಡ್ರ ಅವನನ್ನ ಅಂತ ಅಬ್ಬರಿಸ್ತಾ. ಸೆಕ್ಯೂರಿಟಿಗಳೆಲ್ಲ ಸಾಮ್ರಾಟ್ನ ಬಿಟ್ಟು ನಡುಗ್ತಾ ಹಿಂದೆ ಸರ್ಕೊಂಡ್ರು. ಬಾಲ್ರಾಜ್ ಒಂದು ಸೆಕೆಂಡು ಅಲ್ಲಿ ನಿಲ್ದೆ ಸಾಮ್ರಾಟ್ನ ಕರ್ಕೊಂಡು ಸೀದಾ ಮ್ಯಾನೇಜರ್ ಕ್ಯಾಬಿನ್ ಕಡೆ ಹೊರಟ. ಅದನ್ನ ನೋಡಿದ್ ಎಲ್ರಿಗೂ ಬಾಲ್ರಾಜ್ ಯಾಕೆ ಸಾಮ್ರಾಟ್ನ ಜೊತೆ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ಗೊತ್ತಾಗ್ಲಿಲ್ಲ. ಬಟ್ ಅಧಿಕ ಪ್ರಸಂಗಿ ಪ್ರಣವ್ಗೆ ಸುಮ್ನಿರೋದಕ್ಕಾಗ್ಲಿಲ್ಲ. ಸಾಮ್ರಾಟ್ ಹಿಂದೆನೆ ಹೋದ. ಅದನ್ನ ನೋಡಿ ಬಾಲ್ರಾಜ್ ಕಣ್ಕೆಂಪ್ ಮಾಡ್ಕೊಂಡ. ಏಯ್ ನಾನ್ ನಿನ್ನನ್ ಬಾ ಅಂತ ಕರೆದ್ನೇನೋ ಅಂದಾಗ ಪ್ರಣವ್ ಪಾಪದವನ್ ತರ ಮುಖ ಮಾಡ್ಕೊಂಡು, ಇಲ್ಲ ಇಲ್ಲ ಅಂತ ತಲೆ ಆಡಿಸ್ತ. ಹಾಗಿದ್ರೆ ತೆಪ್ಪಗಿಲ್ಲೇ ಬಿದ್ದಿರೋ ಅಂತ ಕಿರಿಚ್ಕೊಂಡ. ಸಾಮ್ರಾಟ್ಗೆ ಅವ್ನ್ ವಾಯ್ಸ್ ರೈಸ್ ಮಾಡಿದ್ ನೋಡಿ ಸ್ವಲ್ಪ ಟೆನ್ಷನ್ ಆಯ್ತು. ಅಲ್ಲ, ಈ ಬಾಲ್ರಾಜ್ ಇಷ್ಟೊಂದು ರೆಬಲ್ ಆಗಿದ್ದಾರೆ, ಎಲ್ ನನ್ನ ಐಡೆಂಟಿಟಿ ಎಲ್ರ ಮುಂದೆ ರಿವೀಲ್ ಮಾಡ್ಬಿಡ್ತಾರೋ ಏನೋ, ಈಗ್ಲೇ ನಾನು ಟೈಗರ್ ಅಂತ ಗೊತ್ತಾಗೋದು ಒಳ್ಳೇದಲ್ಲ ಅಂತ ಮನ್ಸಲ್ಲೇ ಹೇಳ್ಕೊಂಡ. ಸಾಮ್ರಾಟ್ ಮುಖ ನೋಡಿ ಅವನ್ ಮನ್ಸಲ್ಲಿ ಏನ್ ಓಡ್ತಿದೆ ಅಂತ ಬಾಲ್ರಾಜ್ಗೆ ಅರ್ಥ ಆಯ್ತು. ತನ್ನ ಎಕ್ಸ್ಪ್ರೆಷನ್ ಚೇಂಜ್ ಮಾಡಿ ಪ್ರಣವ್ ಹತ್ರ, ಇವನ್ ಏನಾದ್ರೂ ತಪ್ಪು ಮಾಡಿದ್ರೆ ಅದು ಮ್ಯಾನೇಜರ್ ಗೊತ್ತಾಗ್ಬೇಕು ಅಲ್ವಾ, ನೀನೇ ಎಲ್ಲ ಆಕ್ಷನ್ ತಗೊಳ್ಳೋದಾದ್ರೆ ಮತ್ ಮ್ಯಾನೇಜರ್ ಇರೋದ್ ಯಾಕೆ, ದೋಸೆ ತಿನ್ನೋಕ ಅಂತ ಅವನ್ಗೆ ಡೌಟ್ ಬರ್ದೇ ಇರೋ ತರ ಮ್ಯಾನೇಜ್ ಮಾಡ್ದ. ಪ್ರಣವ್ ಕೋಲೆ ಬಸವಂತರ ತಲೆ ಆಡಿಸ್ತಾ,
ಯು ಆರ್ ಕರೆಕ್ಟ್ ಸರ್. ಮೊದಲು ಈ ನನ್ನ ಮಗನ ಮ್ಯಾನೇಜರ್ ಹತ್ರ ಕರ್ಕೊಂಡೋಗಿ ಅಂದ. ಬಾಲರಾಜ್ ಫೇಕ್ ಸ್ಮೈಲ್ ಮಾಡಿ ಸಾಮ್ರಾಟ್ ಜೊತೆ ಮ್ಯಾನೇಜರ್ ಕ್ಯಾಬಿನ್ಗೆ ಹೋದ. ಲ್ಯಾಪ್ಟಾಪ್ ನೋಡ್ತಾ ಯಾವ್ದೋ ಕೆಲಸದಲ್ಲಿ ಬ್ಯುಸಿ ಆಗಿದ್ದ ಮ್ಯಾನೇಜರ್ಗೆ ಬಾಲರಾಜ್ ಪರ್ಫ್ಯೂಮ್ ಸ್ಮೆಲ್ ನಲ್ಲೇ ಬಂದಿದ್ ಯಾರು ಅಂತ ಗೊತ್ತಾಯ್ತು. ಟಕ್ ಅಂತ ತಲೆ ಎತ್ತಿ, ಹೇ ಬಾಲಾ, ವಾಟ್ ಅ ಸರ್ಪ್ರೈಸ್, ಹೌ ಆರ್ ಯು ಮ್ಯಾನ್, ಬರೋಕ್ ಮುಂಚೆ ಒಂದ್ ಕಾಲ್ ಮಾಡೋದಲ್ವಾ ಅಂತ ಶೇಕ್ ಹ್ಯಾಂಡ್ ಮಾಡ್ದ. ನಾನಿಲ್ಲೇನೋ ಒಂದ್ ಕೆಲ್ಸದ ಮೇಲೆ ಬಂದೆ, ಬಟ್ ಆಚೆ ನಡೀತಿದ್ ಡ್ರಾಮಾನೆಲ್ಲ ನೋಡಿದ್ಮೇಲೆ ಅದ್ರ ಬಗ್ಗೆ ನಿನ್ ಜೊತೆ ಮಾತಾಡ್ಲೇಬೇಕು ಅಂತ ಡಿಸೈಡ್ ಮಾಡಿ ಸೀದಾ ಒಳಗ್ ಬಂದೆ. ಇವನ್ ಯಾರು ಅಂತ ನನಗೆ ಗೊತ್ತಾ? ತಕ್ಷಣ ಮ್ಯಾನೇಜರ್ ಡಿಕೆ ಸಾಮ್ರಾಟ್ನ ಕ್ಯಾಶುಯಲ್ ಆಗಿ ನೋಡ್ದ. ಯಾರು ಅಂತ ಅವನು ಗೊತ್ತಾಗ್ಲಿಲ್ಲ. ಸರಿಯಾಗಿ ಅಬ್ಸರ್ವ್ ಮಾಡಿ ನೋಡು, ಬಾಲರಾಜ್ ಸ್ಟ್ರೆಸ್ ಮಾಡಿ ಹೇಳ್ದ. ಡಿಕೆ ಡೀಪ್ ಆಗಿ ಅಬ್ಸರ್ವ್ ಮಾಡಿದಾಗ ಸಾಮ್ರಾಟ್ ಕೈಲಿರೋ ಹಸಿರು ಹಳ್ಳಿನ ರಿಂಗ್ ಕಾಣಿಸ್ತು. ರಿಂಗ್ ಮೇಲಿದ್ ಮಾರ್ಕ್ ನೋಡ್ತಿದ್ದಂಗೆ ಮ್ಯಾನೇಜರ್ ಆಶ್ಚರ್ಯದಿಂದ ಬಾಯಿ ತೆರಿತಾ, ಹೋ ಮೈ ಗಾಡ್, ಇವನು ನಮ್ ಟೈಗರ್ ಅಂತ ಶಾಕ್ ಆದ. ತೆರೆದಿರೋ ಕಣ್ಮುಚ್ತೆ ಸಾಮ್ರಾಟ್ನ ಮೇಲಿಂದ ಕೆಳಗೋರ್ಗೂ ನೋಡ್ತಾ ಇದ್ದ. ಆದ್ರೆ ಸಾಮ್ರಾಟ್ಗೆ ಡಿಕೆ ಯಾರು ಅಂತ ಗೊತ್ತಾಗ್ಲಿಲ್ಲ. ಅವನು ಬಾಲರಾಜ್ ಹತ್ರ ಕೇಳ್ದ, ಟೈಗರ್, ನೀನು ಕಿಂಗ್ ಆಗ್ಬೇಕಾಗಿರೋ ನಮ್ ಮಾಫಿಯಾ ಗ್ರೂಪ್ ಅಲ್ಲಿ ಇವನು ಒಬ್ಬ ಅಂತ ಇಂಟ್ರೊಡ್ಯೂಸ್ ಮಾಡ್ದ. ಆಕ್ಚುಲಿ ಪ್ರಣವ್ಗೆ ಬಾಸ್ ಆಗಿರೋ ಈ ಮ್ಯಾನೇಜರ್ಗೆ ನಮ್ ಟೈಗರ್ ಬಾಸ್ ಆಗಿದ್ದ. ಇದನ್ನೆಲ್ಲ ಥಿಂಕ್ ಮಾಡಿದಾಗ ಸಾಮ್ರಾಟ್ಗೆ ಏನೋ ಒಂಥರ ಥ್ರಿಲ್ ಅನ್ನಿಸ್ತು. ತಕ್ಷಣ ಅವ್ನ್ ಏನೋ ಹೇಳೋಕ್ ಹೊರಟ. ಅಷ್ಟ್ರಲ್ಲಿ ಡಿಕೆ ಪಟ್ ಅಂತ ಅವ್ನ್ ಕಾಲಿಗೆ ಬಿದ್ದ. ಟೈಗರ್, ನಿನ್ನ ನೋಡಿದ ಖುಷಿಗೆ ನನಗ್ ಮಾತೆ ಆಚೆ ಬರ್ತಿಲ್ಲ. ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಮೊದ್ಲು ನನ್ನಿಂದ ಯಾವ ಕೆಲ್ಸ ಆಗ್ಬೇಕು ಹೇಳು. ನೀನ್ ಕಿರ್ಬೆಳ್ಳಲ್ಲಿ ತೋರ್ಸು ಸಾಕು, ಅದು ನನ್ ತಲೆ ಮೇಲೆ ಇಟ್ಕೊಂಡ್ ಮಾಡ್ತೀನಿ. ನಮ್ ದೇವ್ರು ಕಣೋ ನೀನು ಅಂತ ಎಕ್ಸೈಟ್ಮೆಂಟ್ ನಲ್ಲಿ ಪಟಪಟ ಅಂತ ಮಾತಾಡ್ದ. ಅಯ್ಯೋ, ನೀವು ದೊಡ್ಡವರು, ನನ್ ಕಾಲ್ಗೆಲ್ಲ ಬೀಳ್ಬಾರ್ದು, ಪ್ಲೀಸ್ ಎದ್ದೇಳಿ. ನಾನ್ ಟೈಗರ್ ಅನ್ನೋ ವಿಚಾರ ಇಲ್ಲಿ ನಿಮ್ಮಿಬ್ರಿಗ್ ಬಿಟ್ಟು ಇನ್ ಯಾರಿಗೂ ಗೊತ್ತಿಲ್ಲ, ಗೊತ್ತಾಗ್ಬಾರ್ದು ಕೂಡ. ಆ ಮಾತ್ ಕೇಳಿ ಡಿಕೆಗೆ ಎಲ್ಲ ಅರ್ಥ ಆಯ್ತು. ಅವನು ಎದ್ನಿಂತ ಎಕ್ಸೈಟ್ಮೆಂಟ್ ನ ಕಂಟ್ರೋಲ್ ಮಾಡ್ಕೊಂಡು, ನಿನ್ನನ್ನ ನೋಡಿ ತುಂಬಾನೇ ಖುಷಿ ಆಯ್ತು ಟೈಗರ್. ಇನ್ಮೇಲೆ ನಮ್ಗೆ ಯಾವ ತೊಂದ್ರೆನೂ ಬರಲ್ಲ, ಎಲ್ಲ ನೀನೇ ನೋಡ್ಕೋತ್ಯಾ, ನಿಮ್ಮ ಅಪ್ಪನ್ ತರಾನೇ ಅಂತ ಸಂತೋಷದಲ್ಲಿ ಹೇಳ್ದ. ಆಗ ಬಾಲರಾಜ್, ಅದೆಲ್ಲ ಆಮೇಲೆ ನೋಡೋಣ, ಅದಕ್ಕೂ ಮೊದಲು ನಿನ್ನ ಎಂಪ್ಲಾಯೀಸ್ಗೆ ಯಾರ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಕಲ್ಸು. ನಾನೇನಾದ್ರೂ ಪಾಠ ಕಲ್ಸೋದಕ್ ಹೋದ್ರೆ ಅದ್ರ ಪರಿಣಾಮ ಹೇಗಿರುತ್ತೆ ಅಂತ ನಿನಗೆ ಚೆನ್ನಾಗಿ ಗೊತ್ತು ಅಂತ ಹೇಳಿ ಸ್ವಲ್ಪ ಹೊತ್ತಿಗೆ ಮುಂಚೆ ಏನೇ ನಡೀತು ಅಂತ ಎಕ್ಸ್ಪ್ಲೈನ್ ಮಾಡ್ದ. ಅದನ್ ಕೇಳಿ ಡಿಕೆಗೆ ರಕ್ತ ಕುದಿಯೋದಕ್ ಶುರುವಾಯ್ತು. ಇನ್ನೊಂದ್ ಕಡೆ ಬ್ಲಾಕ್ ಸನ್ ಗ್ಲಾಸಸ್ ಹಾಕೊಂಡಿದ್ದ ದಷ್ಟಪುಷ್ಟವಾದ ಮಸಲ್ಸ್ ಇರೋ ವ್ಯಕ್ತಿ ಒಬ್ಬ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಿಂತಿದ್ದ. ಅವನ್ ಕುತ್ಕೆಲಿದ್ದ ದಪ್ಪ ಗೋಲ್ಡ್ ಚೈನ್, ಕೈಯಲ್ಲಿದ್ದ ಬ್ರೇಸ್ಲೆಟ್ ಸೂರ್ಯನ್ ಬೆಳಕಿಗೆ ಪಳಪಳ ಅಂತ ಹೊಳಿತಿದ್ವು. ಒಂದ್ ಕೈಲಿ ಸ್ಕಾರ್ಚ್, ಇನ್ನೊಂದ್ ಕೈಲಿ ಸಿಗರೆಟ್ ಇತ್ತು. ಅವನ್ ತೋಳಲ್ಲಿ ಬಿಕಿನಿ ಹಾಕೊಂಡಿರೋ ಹಾಟ್ ಹುಡುಗಿ ಇದ್ಲು. ಅಷ್ಟರಲ್ಲಿ ಅವನ್ ಸೆಕ್ರೆಟರಿ ಏದುಸ್ರು ಬಿಡ್ತಾ ಟೆನ್ಷನ್ ಅಲ್ಲಿ ಓಡೋಡ್ ಬಂದ. ಸರ್, ಟೈಗರ್ ವಾಪಸ್ ಬಂದಿದ್ದಾನಂತೆ ಅಂದ. ಸ್ವಿಮ್ಮಿಂಗ್ ಪೂಲ್ ಅಲ್ಲಿದ್ದ ವ್ಯಕ್ತಿ ದಡ್ ಅಂತ ಹುಡುಗಿನ ಸೈಡ್ ತಳ್ಳಿ ಸ್ಮೋಕ್ ಮಾಡ್ತಾ ಸೆಕ್ರೆಟರಿ ಕಡೆ ಕಡಕ್ಕಾಗಿ ನೋಡ್ದ. ಅವನ ಆ ನೋಟದ ಹಿಂದೆ ಟೆನ್ಷನ್ ಜೊತೆ ಇನ್ನೇನೋ ಒಂದ್ ಭಾವ ಇತ್ತು. ಸೆಕ್ರೆಟರಿ ಸೀರಿಯಸ್ ಆಗಿ, ನೀವ್ ಹೇಳಿದ್ರೆ ಅಂತ ಅಂತಿದ್ದಂಗೆ ಅವನ್ ಯೋಚನೆ ಮಾಡ್ತಾ, ಈಗ್ಲೇ ಬೇಡ, ನಾವು ದುಡ್ಕೋ ಅಗತ್ಯ ಇಲ್ಲ, ಸ್ವಲ್ಪ ಸಮಯ ಮರಿ ಟೈಗರ್ ಅಡ್ಡಾಡ್ತಾ ಇರ್ಲಿ, ಆಮೇಲೆ ಹಿಡಿದು ಬೋನಿಗೆ ಹಾಕೋಣ. ಸೆಕ್ರೆಟರಿ ಓಕೆ ಅಂತ ತಲೆ ಆಡಿಸ್ತ. ಆಗ ಅವನ ಪಕ್ಕ ಇದ್ದ ಹುಡುಗಿ, ಟೈಗರ್, ಹೂ ಇಸ್ ದ ಟೈಗರ್ ಅಂತ ಫುಲ್ ಕ್ಯೂರಿಯಾಸಿಟಿಲ್ ಕೇಳಿದ್ಲು. ಅವನು ಏನೂ ಮಾತಾಡದೆ ಸಿಗರೆಟ್ ಇಂದ ಲಾಂಗ್ ಪಫ್ ತಗೊಂಡು ನಿಧಾನವಾಗಿ ಆಕಾಶದ ಕಡೆ ಹೊಗೆ ಬಿಡೋದಕ್ ಶುರು ಮಾಡ್ದ. ಟೈಗರ್, ವೆಲ್ಕಮ್ ಟು ದ ಹೆಲ್. ಈ ಮಾಫಿಯಾ ವರ್ಲ್ಡ್ಗೆ ಇವಾಗ ತಾನೇ ಕಾಲಿಡ್ತಿದ್ಯಾ. ಈ ಪಾಪಿಗಳ ಲೋಕಕ್ಕೆ ಎಂಟ್ರಿ ಕೊಡಬೇಕು ಅಂದ್ರೆ ರಕ್ತದಲ್ಲಿ ಕೈ ತೊಳೆಯೋ ವಿದ್ಯೆ ಗೊತ್ತಿರಬೇಕು. ಇದ್ರ ಆರಂಭನೂ ರಕ್ತದಿಂದ, ಅಂತ್ಯನೂ ರಕ್ತದಿಂದಾನೆ. ಬಾರೋ ಟೈಗರ್, ಈಗ ನನ್ನ ಅಸಲಿ ಆಟ ತೋರಿಸ್ತೀನಿ ಅಂತ ಹೇಳ್ಕೊಂಡು ಕ್ರೂರವಾಗಿ ಸ್ಮೈಲ್ ಮಾಡ್ದ. ಸ್ವಿಮ್ಮಿಂಗ್ ಪೂಲ್ ನಲ್ಲಿರೋ ಆ ವ್ಯಕ್ತಿ ಟೈಗರ್ಗೆ ತನ್ನ ಅಸಲಿ ಆಟ ತೋರ್ಸೋದಕ್ಕೆ ರೆಡಿ ಆಗ್ತಿದ್ರೆ, ಈ ಕಡೆ ಪ್ರಣವ್ ಸಾಮ್ರಾಟ್ ಮಾಡಿರೋ ಅವಮಾನದ ಬಗ್ಗೆ ಗೊತ್ತಾಗಿ ಡಿಕೆಗೆ ಅವನನ್ನ ಸುಟ್ ಹಾಕುವಷ್ಟು ಕೋಪ ಬಂತು. ಪ್ರಣವ್, ಕಮಿನ್ ಅಂತ ಡಿಕೆ ಕಿರ್ಚ್ಕೊಂಡ. ಅವನ್ ಆರ್ಡರ್ ಮಾಡಿದ ನೆಕ್ಸ್ಟ್ ಮೂಮೆಂಟೇ ಪ್ರಣವ್ ಅವನ್ ಮುಂದೆ ಪ್ರತ್ಯಕ್ಷ ಆದ. ಸಾಮ್ರಾಟ್ ಕೂಡ ಕೈಯಲ್ಲಿ ಹಿಡ್ಕೊಂಡಿದ್ದ ಆ ಚೆಕ್ ಪೀಸ್ಗಳನ್ನ ಟೇಬಲ್ ಮೇಲಿಟ್ಟ. ಪ್ರಣವ್ ಓರೆಗಣ್ಣಲ್ಲೇ ಸಾಮ್ರಾಟ್ನ ಚೀಪ್ ಆಗಿ ನೋಡ್ತಾ ವಿಚಿತ್ರವಾಗಿ ನಗ್ತ. ಒಬ್ಬ ಫ್ರಾಡ್ ನ ಹಿಡ್ಕೊಟ್ಟಿದೀನಿ ಅನ್ನೋ ಹೆಮ್ಮೆ ಅವನ ಮುಖದಲ್ಲಿತ್ತು. ಈ ಕಡೆ ಡಿಕೆ ಒಂದೇ ಏಟ್ಗೆ ಟೇಬಲ್ಲೇ ಮುರಿದೋಗೋ ತರ ಕುಟ್ಟಿ, ಯಾರನ್ನ ಕೇಳಿ ಸಾಮ್ರಾಟ್ ಸರ್ ಚೆಕ್ನ ಹರ್ದೆ ಅಂತ ಕಿರ್ಚ್ತ. ಅವನು ಸಾಮ್ರಾಟ್ನ ಸರ್ ಅಂತ ಕರೆದಿದ್ನ ಪ್ರಣವ್ ಗಮನಿಸ್ಲಿಲ್ಲ. ಸರ್, ಇವನ್ ತಂದಿದ್ದು ಫೇಕ್ ಚೆಕ್ ಸರ್, ನಾನೇ ಚೆಕ್ ಮಾಡಿ ನೋಡಿದೀನಿ.
ನನ್ನನ್ನ ಯಾಮಾರ್ಸೋದಕ್ ನೋಡ್ದ, ಅದಕ್ಕೆ ಹರಿದ್ ಬಿಸಾಕಿದೀನಿ ಅಂತ ಸತ್ಯ ತಲೆ ಮೇಲೆ ಹೊಡೆದಾಗೆ ಹೇಳ್ದ. ಡಿಕೆ ಕೈಲಿರೋ ಖಡ್ಗನ ಒಂದು ರೌಂಡ್ ತಿರುಗಿಸಿ, ಹೌದಾ, ಫೇಕ್ ಚೆಕ್ಕ, ನೀನ್ ಚೆಕ್ ಬೇರೆ ಮಾಡಿದ್ಯಾ ಅಂತ ತಿರ್ಗಾ ಕ್ವೆಶ್ಚನ್ ಮಾಡಿದಾಗ ಪ್ರಣವ್ ಸ್ವಲ್ಪ ನರ್ವಸ್ ಆದ. ಸರ್, ನಾನು ನಿಮ್ಮ ಹತ್ರ ಸುಳ್ಳು ಯಾಕೆ ಹೇಳಲಿ? ನಾನು ಹೇಳ್ತಿರೋದು ನಿಜಾನೇ. ಇವನು ದೊಡ್ಡ ಫ್ರಾಡ್ ಸರ್. ಇವನ್ ಏನಾದ್ರೂ ಹೇಳಿದ್ರೆ ನೀವು ನಂಬೇಡಿ ಸರ್. ಏಯ್ ಕತ್ತೆ ಬಡವ ರಾಸ್ಕಲ್, ಅದೆಷ್ಟು ಸುಳ್ಳು ಹೇಳ್ತೀಯೋ? ಸಾಮ್ರಾಟ್ ತಂದಿದ್ ಯಾರ್ ಚೆಕ್ಕು ಅಂತ ಗೊತ್ತಾ? ಅಕ್ರಮ್ ಸರ್ದು. ಅಕ್ರಮ್ ಹೆಸರು ಕೇಳ್ತಿದ್ದಂಗೆ ಪ್ರಣವ್ಗೆ ತಲೆ ಮೇಲೆ ಸಿಡ್ಲು ಬಡ್ದ ಹಾಗಾಯ್ತು. ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ಇವತ್ತು ಅದ್ ಯಾವ ಮಗಳಲ್ಲಿ ಎದ್ ಬಂದಿದ್ಯೋ ಏನೋ. ನೀನ್ ಚೆಕ್ ಹರ್ದಾಕಿರೋ ವಿಷಯ ಅಕ್ರಮ್ ಸರ್ಗೆ ಇನ್ನೂ ಗೊತ್ತಾಗಿಲ್ಲ. ಒಂದ್ ವೇಳೆ ಗೊತ್ತಾಗಿದ್ದಿದ್ರೆ ತಲೆ ಕೆಳಗ್ ಮಾಡಿ ನೇತ್ ಹಾಕಿ ಚರ್ಮ ಸುಲಿತಿದ್ರು. ಪ್ರಣವ್ಗೆ ಅದನ್ನ ಇಮ್ಯಾಜಿನ್ ಮಾಡ್ಕೊಂಡೆ ಚಳಿ ಜ್ವರ ಬಂದ ಹಾಗಾಯ್ತು. ನಿಂತಲ್ಲೇ ನಡುಗ್ತಾ ಇದ್ದ. ಸಾಮ್ರಾಟ್ಗೆ ಅವನ ಅವಸ್ಥೆ ನೋಡಿ ನಗು ಬರ್ತಿತ್ತು. ಡಿಕೆ ಡೀಪಾಗಿ ಉಸಿರೆಳ್ಕೊಂಡು, ಹಾ, ಆಗಿದ್ದಾಗಿದೆ, ಈಗೊಂದ್ ಕೆಲ್ಸ ಮಾಡು, ಅಲ್ಲಿರೋ ಟೇಪ್ ತಗೊಂಡು ನೀನು ಹರಿದಿರೋ ಚೆಕ್ನ ನೀನೇ ಎಣ್ಸು ಅಂದ. ಸರ್, ಏನ್ ಹೇಳ್ತಾ ಇದ್ದೀರಾ? ಅಷ್ಟೊಂದ್ ಪೀಸ್ನ ಅಣ್ಸೋಕಾಗುತ್ತಾ? ಪ್ರಣವ್ ಕಕ್ಕಾಬಿಕ್ಕಿಯಾಗಿರೋ ಕಾಗೆ ತರ ಆಗೋದ. ಮರೇ, ಅಷ್ಟೊಂದ್ ಪೀಸ್ ಮಾಡಿ ಬಿಸಾಕೋಕಾಗುತ್ತೆ ಅಂದ್ಮೇಲೆ ಅಣ್ಸೋಕೂ ಆಗ್ಬೇಕಲ್ವಾ? ಇನ್ನೊಂದ್ ಅವರ್ ಟೈಮ್ ಕೊಡ್ತೇನೆ. ಈ ಕೆಲ್ಸ ಮುಗಿಸಿ ನಿನ್ ಗಂಟು ಮುಟ್ಟೆ ಕೊಟ್ಕೊಂಡು ಹೋಗ್ತಾ ಇರೋ. ಯು ಆರ್ ಫೈರ್ಡ್. ಅಯ್ಯಯ್ಯೋ, ದಯವಿಟ್ಟು ಹಾಗೆ ಮಾಡ್ಬೇಡಿ ಸರ್ ಅಂದು ಬೇಗ ಚೆಕ್ ಪೀಸ್ಗಳನ್ನ ಕೈಗೆ ಎತ್ಕೊಂಡ. ಸರ್, ನಾನ್ ಕೂತ್ಕೊಂಡು ಅಂಟಿಸ್ಬಹುದಾ ಅಂತ ಕೇಳ್ದ. ಡಿಕೆ ಕೇಳಿಸ್ತಾ ಇರೋಂತರ ಏನೋ ಅಂದ. ಅಲ್ಗೆ ಇವತ್ ನನ್ ಕತೆ ಮುಗೀತು ಅಂತ ಪ್ರಣವ್ಗೆ ಅರ್ಥ ಆಯ್ತು. ನೋಡೋ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಇದು ಅಕ್ರಮ್ ಸರ್ ಚೆಕ್ಕು. ಕೊಟ್ಟಿರೋ ಟೈಮ್ನಲ್ಲಿ ಕೆಲಸ ಮುಗಿಸ್ಬೇಕು. ಏನಾದ್ರೂ ಮಿಸ್ ಮಾಡಿದ್ಯೋ ಇಡೀ ಪ್ರಪಂಚದಲ್ಲಿರೋ ಯಾವ ಬ್ಯಾಂಕ್ಗೂ ನೀನ್ ಕಾಲಿಡಬಾರ್ದು. ಹಾಗ್ ಮಾಡ್ತೀನಿ, ಹುಷಾರ್. ಪ್ರಣವ್ಗೆ ಪ್ಯಾಂಟಲ್ಲೇ ಒದ್ದೆ ಮಾಡ್ಕೊಳ್ಳೋ ಲೆವೆಲ್ಗೆ ಭಯ ಆಯ್ತು. ಪಾಪ್ದೊಂಥರ ಮುಖ ಮಾಡ್ಕೊಂಡು ಸಾಮ್ರಾಟ್ ಕಡೆ ನೋಡ್ದ. ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಗಾದೆ ಮಾತು ಸಾಮ್ರಾಟ್ ಲುಕ್ಕಲ್ಲೇ ಕಾಣಿಸ್ತು. ಅಂತೂ ಕಂಪ್ಲೀಟ್ ಆಗಿ ಅನ್ಸೋ ಅಷ್ಟರಲ್ಲಿ ಪ್ರಣವ್ ಹೆಣ ಬಿದ್ದೋಯ್ತು. ಕೊನೆಗೆ ಡಿಕೆ ಅವನನ್ನೇ ಕಿತ್ಕೊಂಡ್ ತಿನ್ನೋ ತರ ಲುಕ್ ಕೊಟ್ಟು, ನಿನ್ ಕೆಲ್ಸ ಮುಗೀತು, ಆಚೆ ಹೋಗು ಅನ್ನೋ ತರ ಸನ್ನೆ ಮಾಡ್ದ. ಪ್ರಣವ್ ಗುಳ್ಳೆ ನರಿ ತರ ಸಾಮ್ರಾಟ್ನೇ ನೋಡ್ತಾ ಜಾಗ ಖಾಲಿ ಮಾಡ್ದ. ತಕ್ಷಣ ಡಿಕೆ ಕ್ಯಾಬಿನ್ ಡೋರ್ ಕ್ಲೋಸ್ ಮಾಡಿ ಸಾಮ್ರಾಟ್ ಹತ್ರ ಬಂದು, ಟೈಗರ್, ನೀನ್ ಇಷ್ಟು ವರ್ಷ ಎಲ್ಲಿದ್ದೆ? ಇಷ್ಟೊತ್ತು ತಡೆದಿಟ್ಕೊಂಡಿದ್ ಪ್ರಶ್ನೆನ ಕೇಳ್ದ. ಸಾಮ್ರಾಟ್ ಕನ್ಫ್ಯೂಷನ್ ಇಂದ, ಮೊದ್ಲು ನಿಮ್ ವಿಷಯ ಹೇಳಿ, ಡ್ಯಾಡ್ಗೆ ನೀವ್ ಹೇಗ್ ಪರಿಚಯ? ನಾನು ನಿಮ್ ತಂದೆ ಟೀಮಲ್ಲಿ ಒಬ್ನಾಗಿದ್ದೆ ಟೈಗರ್. ನಾನು ಸಂಜಯ್ ಫ್ರೆಂಡ್ಸ್ ಅಂತ ಮುಂದಕ್ಕೆ ಏನೋ ಹೇಳೋದಕ್ ಹೊರಟ. ಅಷ್ಟರಲ್ಲಿ ಬಾಲ್ರಾಜ್, ಅಂದ ಹಾಗೆ ಡಿಕೆ, ಟೈಗರ್ ವಾಪಸ್ ಬಂದಿರೋ ವಿಚಾರ ಮಾಂಟಿ ಬರೋವರೆಗೂ ಯಾರಿಗೂ ಗೊತ್ತಾಗೋದ್ ಬೇಡ. ಅಪ್ಪಿ ತಪ್ಪಿನೋ ಈ ವಿಚಾರನ ಯಾರ ಹತ್ರನೂ ಹೇಳ್ಬೇಡ. ನೀನ್ ಯಾಕೆ ಭಯ ಪಡ್ತಿದ್ಯಾ ಅಂತ ನನ್ಗೆ ಅರ್ಥ ಆಯ್ತು ಬಾಲ. ನಮ್ ಗುಂಪಲ್ಲಿ ಒಂದ್ ಗುಳ್ಳೆ ನರಿ ಸೇರ್ಕೊಂಡಿದೆ. ಆ ನರಿ ನಮ್ ಬಗ್ಗೆ ನಮ್ ಶತ್ರುಗಳಿಗೆ ಎಲ್ಲಾ ಇನ್ಫಾರ್ಮೇಶನ್ ಲೀಕ್ ಮಾಡ್ತಾ ಇದೆ. ಹಾಗಾಗಿ ನಾವು ಹುಷಾರಾಗಿರ್ಬೇಕು ಅಲ್ವಾ? ಸಾಮ್ರಾಟ್ಗೆ ಕನ್ಫ್ಯೂಸ್ ಆಯ್ತು. ಏನು, ನರಿನಾ? ಯು ಮೀನ್ ಸ್ಪೈ? ಬಾಲ್ರಾಜ್ ತಲೆ ಆಡ್ಸಿ, ಹೌದು, ನಮ್ ಟೀಮ್ನಲ್ಲಿ ಒಬ್ಬ ಸ್ಪೈ ಇದ್ದಾನೆ. ಆದ್ರೆ ಮಾಂಟಿ ವಾಪಸ್ ಬರೋವರೆಗೂ ಅವ್ನ್ ಯಾರು ಅಂತ ಕಂಡು ಹಿಡಿಯೋದ್ ಕಷ್ಟ. ಅಲ್ಲಿವರೆಗೂ ನೀನ್ ಟೈಗರ್ ಅನ್ನೋದು ಯಾರಿಗೂ ಗೊತ್ತಾಗ್ಬಾರ್ದು. ಈಗ ಮೊದ್ಲು ನಾವು ಸಂಜಯ್ನ ಕೊಲೆ ಹಿಂದಿರೋರು ಯಾರು ಅಂತ ಪತ್ತೆ ಹಚ್ಚಬೇಕು. ಇದನ್ನೆಲ್ಲ ಕೇಳಿದ್ಮೇಲೆ ಸಾಮ್ರಾಟ್ ಮೈಂಡಲ್ಲಿ ಉಳ್ಕೊಂಡಿರೋ ಒಂದೇ ಹೆಸರು, ಅದು ಮಾಂಟಿ. ಸಾಮ್ರಾಟ್ ಮನ್ಸಲ್ಲೇ, ಡ್ಯಾಡ್ನ ಕೊಂದಿರೋ ಆ ರಾಣನ ಮಗ ಮಾಂಟಿ ಒಳ್ಳೆಯವನು ಅಂತ ಹೇಗ್ ನಂಬ್ಲಿ? ಇಲ್ಲ, ನಾನ್ ಯಾರನ್ನು ಬ್ಲೈಂಡ್ ಆಗಿ ನಂಬಲ್ಲ ಅಂತ ತನಗ್ ತಾನೇ ಹೇಳ್ಕೊಂಡ. ಆಮೇಲೆ ಬಾಲ್ರಾಜ್ ಕಡೆ ತಿರುಗಿ, ಅದ್ ಸರಿ, ಇನ್ನು ನಮ್ ಗ್ರೂಪಲ್ಲಿ ಯಾರ್ಯಾರಿದ್ದಾರೆ ಅಂತ ಕೇಳ್ದ. ಡಿಕೆ ಮುಂದೆ ಬಂದು, ನಾನು, ಅಕ್ರಮ್, ಬಾಲ್ರಾಜ್, ಮಾಂಟಿ, ಪಾರ್ಕರ್, ಇಕ್ಬಾಲ್ ಮತ್ತೆ ನಯನ. ವಾಟ್? ನಯನ ಅಂದ್ರೆ ನಮ್ ಗ್ರೂಪಲ್ಲಿ ಹುಡುಗಿನೂ ಇದ್ದಾಳ? ಹಾ ಹೌದು. ಅವಳಿಗಿಂತ ಮೊದಲು ಅವಳ ತಾಯಿ ಪೊಸಿಷನ್ ಅಲ್ಲಿ ಇದ್ಲು. ಅವಳು 1 ವರ್ಷದ ಹಿಂದೆ ತೀರೋದ್ಲು. ಈಗ ಅವಳ ಜಾಗಕ್ಕೆ ನಯನ ಬಂದಿದ್ದಾಳೆ. ಬಾಲ್ರಾಜ್ ನಗ್ತಾ, ಟೈಗರ್, ಅವಳನ್ನ ಹುಡುಗಿ ಅಂತ ಅಂಡರ್ ಎಸ್ಟಿಮೇಟ್ ಮಾಡೋ ಹಾಗಿಲ್ಲ. ಅವಳು ಒಂಥರ ಬೆಂಕಿ ಇದ್ದಂಗೆ, ತುಂಬಾ ಸ್ಟ್ರಾಂಗ್. ನಿನ್ ಲೈಫಲ್ಲಿ ನೀನ್ ಅಷ್ಟು ಟಫ್ ಹುಡುಗಿನ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಲುಕ್ಸ್, ಇಂಟೆಲಿಜೆನ್ಸ್ ಅಂಡ್ ಆಟಿಟ್ಯೂಡ್ ಮೂರಲ್ಲೂ ಅವಳು ಟಾಪ್ ಅಲ್ಲಿದ್ದಾಳೆ ಅಂದ. ಡಿಕೆನು ಮಾತ್ ಸೇರಿಸಿ, ಅವಳು ವಯಸ್ಸಲ್ಲಿ ಚಿಕ್ಕೋಳಿರ್ಬೋದು, ಆದ್ರೆ ಪವರ್ ಅಲ್ಲಿ ನಮ್ಮನ್ನು ಮೀರಿಸ್ತಾಳೆ. ಯಾವ ಕೆಲ್ಸ ಕೊಟ್ರು ಟೈಮಿಗೆ ಸರಿಯಾಗಿ ಅಚ್ಚುಕಟ್ಟಾಗಿ ಮುಗಿಸ್ತಾಳೆ.
ಯಾರನ್ನು ಅಷ್ಟು ಈಸಿಯಾಗಿ ನಂಬೋದು ಇಲ್ಲ, ಹತ್ರಕ್ಕೂ ಬಿಟ್ಕೊಳ್ಳಲ್ಲ. ಶಿ ಇಸ್ ವೆರಿ ಸ್ಟ್ರಾಂಗ್. ಅವ್ರು ಹೇಳಿದ್ ಕೇಳಿ ಸಾಮ್ರಾಟ್ಗೆ ಒಂದ್ ವಿಷಯ ಅಂತೂ ಅರ್ಥ ಆಯ್ತು. ತಾನೇ ಟೈಗರ್ ಅಂತ ಹೇಳಿ ಅವಳನ್ನ ಒಪ್ಸೋದು ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ ಅಂತ. ಬಟ್ ಸಾಮ್ರಾಟ್ಗೆ ಈ ಜರ್ನಿ ಥ್ರಿಲ್ಲಿಂಗ್ ಅನ್ನಿಸ್ತು. ಸೊ ನೆಕ್ಸ್ಟ್ ಬರೋ ಎಲ್ಲ ಚಾಲೆಂಜಸ್ನ ಅವ್ನು ಫೇಸ್ ಮಾಡೋದಕ್ಕೆ ರೆಡಿ ಆದ. ನಯನನ ಮೀಟ್ ಮಾಡ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಯ್ತು. ಡಿಕೆ ಮಾತಾಡ್ತಾ, ಟೈಗರ್, ನೀನು ಆದಷ್ಟು ಬೇಗ ಅವಳನ್ನ ಮೀಟ್ ಮಾಡಬಹುದು, ಬಟ್ ಅವಳು ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಒಪ್ತಾಳೋ ಇಲ್ವೋ ಗೊತ್ತಿಲ್ಲ ಅಂದ. ಬಾಲರಾಜ್ ನಗ್ತಾ, ಹಾಗೇನಿಲ್ಲ, ಟೈಗರ್ಗೆ ಅವಳನ್ನ ಕನ್ವಿನ್ಸ್ ಮಾಡೋದೇನ್ ಕಷ್ಟ ಅಲ್ಲ. ನಾನ್ ಅಂದ್ಕೊಂಡಿದ್ದಕ್ಕಿಂತ ನಮ್ಮ ಮರಿ ಟೈಗರ್ ಸ್ಟ್ರಾಂಗ್ ಆಗಿದೆ ಅಂದಾಗ ಡಿಕೆ ಕಣ್ಣು ಬಾಯ್ ಬಿಟ್ಕೊಂಡು ಬಾಲರಾಜ್ ಕಡೆ ನೋಡ್ದ. ಅಂದ್ರೆ ಬಾಲ, ನಮ್ ಮರಿ ಟೈಗರ್ ನಿನ್ನ ಅಖಾಡದಲ್ಲಿ ಮಕಾಡೆ ಮಲಗಿಸಿದೆ ಅಂತ ಅರ್ಥ? ಅದಕ್ಕೆ ಕೆನ್ನೆ ಊದ್ಕೊಂಡಿರೋದಾ? ಬಾಲರಾಜ್ ಹೌದು ಅಂತ ತಲೆ ಆಡಿಸ್ತಾ ಜೋರಾಗಿ ನಕ್ಕ. ಡಿಕೆ, ಶಬಾಷ್ ಟೈಗರ್ ಅಂತ ಸಾಮ್ರಾಟ್ ಬೆಂತಡ್ತ. ಕೊನೆಗೆ ಡಿಕೆ, ಓಕೆ ಟೈಗರ್, ಇವಾಗ ನಿಮ್ಗೆ ಎಷ್ಟು ಅಮೌಂಟ್ ಬೇಕು ಅಂತ ಹೇಳು, ನಾನ್ ಕೊಡ್ತೀನಿ. ಆಮೇಲೆ ನಾನು ಅಕ್ರಮ್ಗೆ ಹೇಳಿ ಇನ್ನೊಂದು ಚೆಕ್ನ ರೀಇಶ್ಯೂ ಮಾಡಿಸ್ಕೋತೀನಿ. ನನಗಿವಾಗ 1 ಕೋಟಿ ಕ್ಯಾಶ್ ಬೇಕು. ಮಿಕ್ಕಿರೋ 49 ಕೋಟಿನ ನನ್ನ ಹೊಸ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬಿಡಿ. ಡಿಕೆ ಸರಿ ಅಂತ ದುಡ್ಡು ತರೋದಕ್ಕೆ ಹೋದ. ಆಗ ಟೈಗರ್ ಬಾಲರಾಜ್ ಹತ್ರ ಕ್ಯೂರಿಯಸ್ ಆಗಿ, ಆ ನಯನ ಎಲ್ಲಿರ್ತಾಳೆ ಅಂತ ಕೇಳ್ದ. ನನಗೆ ಪ್ರೊಫೆಷನಲ್ ಆಗಿ ಮಾತ್ರ ಅವಳ ಬಗ್ಗೆ ಗೊತ್ತು, ಪರ್ಸನಲ್ ಆಗಿ ಏನೂ ಗೊತ್ತಿಲ್ಲ. ಅವಳು ಒಂಥರ ವಿಚಿತ್ರ ಹುಡುಗಿ ಟೈಗರ್. ಅವಳಿಗೆ ಕೋಪ ಬರ್ಸೋ ಅಂಥದ್ದು, ಇರಿಟೇಟ್ ಆಗುವಂಥದ್ದು ಏನೂ ಮಾಡೋ ಹಾಗಿಲ್ಲ. ತುಳಿದು ಬಿಡ್ತಾಳೆ. ಬೇರೆಯವ್ರ ಮುಂದೆ ಕಾಮಿಡಿನೂ ಮಾಡಿ ನಗೋ ಹಾಗಿಲ್ಲ, ಶೂಟೇ ಮಾಡ್ಬಿಡ್ತಾಳೆ. ನೀನು ಯಾಕೋ ನಯನ ಬಗ್ಗೆ ತುಂಬಾ ವಿಚಾರಿಸ್ತಿದ್ಯಾ, ಯಾವುದಕ್ಕೂ ಹುಷಾರು ಅಂತ ಬಾಲರಾಜ್ ಸ್ಮೈಲ್ ಮಾಡ್ತಾ ಹೇಳ್ದ. ಸಾಮ್ರಾಟ್ ಕೂಡ ನಕ್ದ. ಅಷ್ಟರಲ್ಲಿ ಬಾಲರಾಜ್ಗೆ ಏನೋ ಮೆಸೇಜ್ ಬಂತು. ಮೆಸೇಜ್ ಓದ್ದೋನೆ ಸಾಮ್ರಾಟ್ ಕಡೆ ತಿರುಗಿ, ಟೈಗರ್, ಅರ್ಜೆಂಟ್ ಆಗಿ ನಿನ್ಗೆ ಈಗ ಒಂದು ಕಾರ್ ಬೇಕು. ಇಲ್ಲಿಂದ ಸೀದಾ ಗ್ಲೋಬಲ್ ಮೋಟಾರ್ಸ್ಗೆ ಹೋಗು. ನಾನು ಮ್ಯಾನೇಜರ್ಗೆ ಹೇಳಿರ್ತೀನಿ, ನಿನ್ ಕಾರ್ ರೆಡಿ ಇರುತ್ತೆ. ನೀನಲ್ಲಿ ದುಡ್ಡು ಗಿಡ್ ಏನು ಕೊಡೋದು ಬೇಡ, ನಾನ್ ಕೊಡ್ತೀನಿ. ಆಮೇಲೆ ನೀನ್ ಅಧಿಕಾರಕ್ಕೆ ಬಂದ್ಮೇಲೆ ಡಬಲ್ ಅಮೌಂಟ್ ವಾಪಸ್ ಕೊಡುವಂತೆ ಅಂತ ಅವನ್ ಬೆಂತಟ್ ಹೇಳ್ದ. ಯಾಕೋ ಗೊತ್ತಿಲ್ಲ, ಸಾಮ್ರಾಟ್ಗೆ ಬಾಲರಾಜ್ ಕ್ಯಾರೆಕ್ಟರ್ ಒಂಥರಾ ಇಷ್ಟ ಆಗ್ತಿತ್ತು. ಅಷ್ಟರಲ್ಲಿ ಡಿಕೆನು ದುಡ್ಡು ತಗೊಂಡ್ ಬಂದ. ಸಾಮ್ರಾಟ್ ಇದನ್ನ ತಗೊಂಡು ಶೋರೂಮ್ ಕಡೆ ಹೊರಟ. ಶೋರೂಮ್ ಮ್ಯಾನೇಜರ್ ಡೋರ್ ಹತ್ರ ನಿಂತ್ಕೊಂಡು ಅವನಿಗೋಸ್ಕರನೇ ವೇಟ್ ಮಾಡ್ತಾ ಇದ್ದ. ಬಾಲರಾಜ್ ಆರ್ಡರ್ ಮಾಡಿದ್ದ ಅಂದ್ರೆ ಸುಮ್ನೆನಾ? ಅವನು ಸಾಮ್ರಾಟ್ನ ನೋಡಿದ ಕೂಡ್ಲೆ, ಸರ್, ನೀವು ಸಾಮ್ರಾಟ್ ಸರ್ ಅಲ್ವಾ? ಹಾ ಹೌದು, ನಾನೇ. ಸರ್ ಪ್ಲೀಸ್ ಕಮ್ ವಿತ್ ಮೀ ಅಂತ ಹೇಳ್ತಾ ಸಾಮ್ರಾಟ್ನ ಒಳಗಡೆ ಕರ್ಕೊಂಡು ಹೋದ. ಈಗ ಸಾಮ್ರಾಟ್ ಕಣ್ಮುಂದೆ ಕಾಸ್ಟ್ಲಿ ಕಾರ್ಗಳ ದೊಡ್ಡ ಲೈನೇ ಇತ್ತು. ಅದ್ರ ಮಧ್ಯೆ ಒಂದು ಹಳೆ ಗುಜ್ರಿ ಕಾರ್ ನಿಂತಿತ್ತು. ಮ್ಯಾನೇಜರ್ ಅದನ್ನ ತೋರಿಸಿ, ಸರ್ ಇದೇ ನಿಮ್ ಕಾರ್ ಅಂದ. ಬಟ್ ಸಾಮ್ರಾಟ್ ಕನ್ಫ್ಯೂಸ್ ಆಗೋಕ್ಕೂ ಟೈಮ್ ಕೊಡ್ದೆ. ಡೋರ್ ಓಪನ್ ಮಾಡಿ ತೋರಿಸ್ತಾ. ಅದ್ರ ಇಂಟೀರಿಯರ್ ನೋಡಿ ಅವನ್ಗೆ ನಿಂತಲ್ಲೇ ಸ್ವರ್ಗ ರಪ್ ಅಂತ ಕಣ್ಮುಂದೆ ಬಂದ ಹಾಗಾಯ್ತು. ಆಕ್ಚುಲಿ ಆ ಕಾರ್ ಎಲ್ಲ ಕಾರ್ಗಿಂತ ಕಾಸ್ಟ್ಲಿದಾಗಿತ್ತು. ಬಟ್ ಹೊರಗಿಂದ ನೋಡಿದ್ರೆ ಗುಜ್ರಿಗೂ ಲಾಯಕ್ಕಿಲ್ದೆ ಇರೋ ಹಳೆ ಕಾರ್ ತರ ಕಾಣಿಸ್ತಿತ್ತು ಅಷ್ಟೇ. ಸಾಮ್ರಾಟ್ ಐಡೆಂಟಿಟಿ ರಿವೀಲ್ ಆಗೋವರೆಗೂ ಹೀಗೆಲ್ಲ ಮಾಡ್ಲೇಬೇಕಲ್ಲ. ಸರ್, ಇದು ನಿಮ್ಗಿಷ್ಟ ಆಯ್ತಾ? ನಾನ್ ಪೇಪರ್ಸ್ ರೆಡಿ ಮಾಡ್ಲಾ ಅಂದಾಗ ಸಾಮ್ರಾಟ್ ಎಕ್ಸೈಟ್ಮೆಂಟ್ ಅಲ್ಲೇ ತಲೆ ಆಡಿಸ್ತಾ. ಓಕೆ ಸರ್, ನಾನೆಲ್ಲ ಕ್ವಿಕ್ ಆಗಿ ರೆಡಿ ಮಾಡಿಸ್ತೀನಿ, ನೀವು ಕಾರ್ ನೋಡ್ತಾ ಇರಿ ಅಂತ ಹೇಳಿ ಮ್ಯಾನೇಜರ್ ಅಲ್ಲಿಂದ ಹೋದ. ಸಾಮ್ರಾಟ್ ಆ ಕಾರ್ ಲಕ್ಸುರಿನ ಫೀಲ್ ಮಾಡ್ತಾ ಒಳಗಡೆ ಕೂರೋಕ್ ಹೋದ. ಅಷ್ಟರಲ್ಲಿ ಹಿಂದೆಯಿಂದ ಒಂದ್ ಲೇಡಿ ವಾಯ್ಸ್ ಕೇಳಿಸ್ತು. ಹೆಲೋ, ಎಕ್ಸ್ಕ್ಯೂಸ್ ಮೀ. ಸಾಮ್ರಾಟ್ ಹಿಂದೆ ತಿರುಗಿ ನೋಡ್ದವನು ಸರ್ಪ್ರೈಸ್ ಆಗಿ ಅಲ್ಲೇ ನಿಂತ್ಬಿಟ್ಟ. ಯಾಕಂದ್ರೆ ಅವಳು ಬೇರೆ ಯಾರು ಅಲ್ಲ, ಸಾನ್ಯಾ ಫ್ರೆಂಡ್ ಚೈತ್ರಾಲಿ ಆಗಿದ್ಲು. ಅವತ್ತು ಅಕ್ರಮ್ ಪಾರ್ಟಿಲಿ ಚೈತ್ರಾಲಿ ಸಾನ್ಯಾ ಜೊತೆ ಮಾತಾಡೋದನ್ನ ಸಾಮ್ರಾಟ್ ನೋಡಿದ್ದ. ಡೈರೆಕ್ಟ್ ಆಗಿ ಅವನ ಜೊತೆ ಮಾತಾಡದೇ ಇದ್ರು ಆಗಾಗ ಚೈತ್ರಾಲಿ ಸಾಮ್ರಾಟ್ನ ಅನುಮಾನದಿಂದ ನೋಡ್ತಾ ಇದ್ಲು. ಸಾಮ್ರಾಟ್ ಎಲ್ರ ಮುಂದೆ ತೋರಿಸ್ಕೊಳ್ಳೋಷ್ಟು ಸಾಧಾರಣ ವ್ಯಕ್ತಿ ಅಲ್ಲ ಅಂತ ಅವಳಿಗೆ ಅವತ್ತಿಂದನೇ ಡೌಟ್ ಸ್ಟಾರ್ಟ್ ಆಗಿತ್ತು. ಇವಾಗ್ಲೂ ಅವಳು ಸಾಮ್ರಾಟ್ನ ವಿಚಿತ್ರವಾಗಿ ನೋಡ್ತಾ ಇದ್ಲು. ಅವನೇ ಇರ್ಸು ಮುರ್ಸಿಂದ ಕಣ್ ಆ ಕಡೆ ಈ ಕಡೆ ಹೊರಳಿಸ್ತಾ ತಲೆ ಮೇಲೆ ಕೈ ಆಡಿಸ್ತಾ ನಿಂತಿದ್ದ. ಹಾಯ್ ಸಾಮ್ರಾಟ್, ನೀನ್ ಕಾರ್ ತಗೊಳ್ಳೋದಕ್ ಬಂದ್ಯಾ? ಯಾವ ಕಾರು? ಸಾಮ್ರಾಟ್ ಅವಳನ್ನ ಇದೇ ಫಸ್ಟ್ ಟೈಮ್ ನೋಡ್ತಿರೋದು ಅನ್ನೋ ತರ ಡ್ರಾಮಾ ಮಾಡ್ತಾ, ನೀವ್ಯಾರು ಗೊತ್ತಾಗ್ಲಿಲ್ಲ ನನ್ಗೆ ಅಂದ. ನಾನ್ ಗೊತ್ತಾಗ್ಲಿಲ್ವಾ? ನಾನು ಚೈತ್ರಾಲಿ, ನಿನ್ ಹೆಂಡತಿ ಸಾನ್ಯಾ ಫ್ರೆಂಡ್. ಅದ್ಬಿಡು, ಸಾನ್ಯಾ ಹೇಳ್ತಾ ಇದ್ಲು ನೀನ್ ತುಂಬಾ ಬಡವ ಹಾಗೆ ಹೀಗೆ ಅಂತ. ಬಟ್ ನೀನ್ ನೋಡಿದ್ರೆ ಕಾರ್ ಪರ್ಚೇಸ್ ಮಾಡೋದಕ್ ಬಂದಿದ್ಯಾ? ಅವಳು ವ್ಯಂಗ್ಯವಾಗಿ ಹೇಳಿದ್ಲು. ಹಾ ಹೌದು, ನಾನ್ ಬಡವನೇ. ಕಾರ್ ಕೊಂಡ್ಕೊಳ್ಳೋಷ್ಟು ದುಡ್ಡು ನಮ್ಗೆಲ್ಲಿಂದ ಬರ್ಬೇಕು? ಆಕ್ಚುಲಿ ಕಾರ್ ನನ್ಗಲ್ಲ, ನಮ್ ಬಾಸ್ಗೆ.
ಅವರು ಬ್ಯುಸಿ ಇರೋದ್ರಿಂದ ನನ್ನನ್ನು ಕಳ್ಸಿದಾರಷ್ಟೇ. ಆ ಮಾತಿಂದ ಅವಳಿಗೆ ಡೌಟ್ ಇನ್ನೂ ಜಾಸ್ತಿ ಆಯ್ತು. ನಿಜನಾ? ನೀನ್ ಸುಳ್ಳು ಹೇಳ್ತಿಯಲ್ಲ ತಾನೆ? ಅರೆ, ನಾನ್ ಯಾಕೆ ಸುಳ್ಳು ಹೇಳಿ? ಅದ್ರಿಂದ ನನ್ಗೇನ್ ಸಿಗತ್ತೆ? ಸರಿ ಸರಿ, ಈಗ ನಾನೊಂದ್ ಕೆಲ್ಸ ಮಾಡ್ತೀನಿ. ಸಾನಿಯಾ ಕಾಲ್ ಮಾಡ್ತೀನಿ, ಇಲ್ಲಿಗೆ ಬರೋಕ್ ಹೇಳ್ತೀನಿ. ನೀನ್ ನಿಮ್ ಬಾಸ್ಗೋಸ್ಕರ ಕಾರ್ ತಗೊಂಡ್ರು ಪರವಾಗಿಲ್ಲ, ಬಟ್ ನಿನ್ನನ್ನ ಕಾರಲ್ಲಿ ನೋಡಿ ಅವಳು ಖುಷಿ ಪಡ್ತಾಳೆ. ಚೈತ್ರಾಲಿ ಕಾಲ್ ಮಾಡೋದಕ್ ಮುಂದಾದ್ಲು. ತಕ್ಷಣ ಸಾಮ್ರಾಟ್ಗೆ ಎದೆ ಜಲ್ಲಂತು. ಹೇ ನೋ, ಸುಮ್ನೆ ಯಾಕೆ ಕಾಲ್ ಮಾಡಿ ಅವಳನ್ನ ಡಿಸ್ಟರ್ಬ್ ಮಾಡ್ತೀಯ? ನಿನಗೆ ನನ್ನಿಂದ ಏನಾದ್ರೂ ಕೆಲಸ ಆಗ್ಬೇಕಿದ್ರೆ ಹೇಳು, ನಾನ್ ಮಾಡ್ಕೊಡ್ತೀನಿ. ಸಾಮ್ರಾಟ್ ಸಾನಿಯನ್ ಹೆಸರು ಕೇಳಿದ್ರೇನೆ ಭಯ ಬೀಳೋದ್ ನೋಡಿ ಚೈತ್ರಾಲಿ ಮುಖದಲ್ಲಿ ನಗು ಬಂತು. ಹೀಗ್ ದಾರಿಗ್ ಬಾ, ಐ ವಾಂಟ್ ಎ ಟ್ರೀಟ್. ನೀನ್ ನನಗ್ ಟ್ರೀಟ್ ಕೊಡಿಸ್ಬೇಕು. ರೆಫ್ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂತ ಗೊತ್ತು ತಾನೆ? ನಿನ್ ಹೆಂಡತಿ ಕ್ಲೋಸ್ ಫ್ರೆಂಡ್ ನಾನು, ನೆನಪಿರ್ಲಿ ಅಂತ ಹೇಳಿ ಅವಳೆ ಕಾರ್ಡ್ ಅವ್ರು ತೆಗೆದು ಕೂತ್ಕೊಂಡ್ಲು. ನೆಕ್ಸ್ಟ್ ಮೂಮೆಂಟೇ ಮ್ಯಾನೇಜರ್ ಪೇಪರ್ಸ್ ತಂದು ಸಾಮ್ರಾಟ್ ಕೈಲಿ ಸೈನ್ ಮಾಡಿಸ್ಕೊಂಡು ಕೀ ಕೊಟ್ರು. ಸಾಮ್ರಾಟ್ ಪ್ರೊಸೀಜರ್ ಎಲ್ಲ ಮುಗಿಸಿ ಕಾರ್ ಹತ್ತದ. ಚೈತ್ರಾಲಿ ಸ್ಟೇಟಸ್ ತಕ್ಕಂತೆ ಟ್ರೀಟ್ ಕೊಡಿಸ್ಬೇಕು ಅಂದ್ರೆ ಲಕ್ಸುರಿಯಸ್ ಹೋಟೆಲ್ಗೆ ಹೋಗ್ಬೇಕಿತ್ತು. ಒಂದ್ ವೇಳೆ ಅವಳಿಗೆ ಟ್ರೀಟ್ ಇಷ್ಟ ಆಗದೆ ಇದ್ರೆ ಸಾನಿಯಾ ಹತ್ರ ಚಾಡಿ ಹೇಳ್ತಾಳೆ. ಇದೆಲ್ಲ ಅಂದಾಜ್ ಮಾಡಿನೇ ಸಾಮ್ರಾಟ್ ಗೋಲ್ಡನ್ ಲೋಟಸ್ಗೆ ಕರ್ಕೊಂಡು ಹೊಟ್ಟ. ದಾರಿ ಇದ್ದಕ್ಕೂ ಚೈತ್ರಾಲಿ ಸಾಮ್ರಾಟ್ನೇ ಕಿರ್ಗಣ್ಣಲ್ಲೇ ನೋಡ್ತಾ ಇದ್ಲು. ಅವಳ ಇಂಟೆನ್ಷನ್ ಏನು ಅನ್ನೋದು ಸಾಮ್ರಾಟ್ಗೆ ಗೊತ್ತಾಗ್ಲೇ ಇಲ್ಲ. ಹೋಟೆಲ್ ರೀಚ್ ಆಗಿ ಕಾರ್ ಪಾರ್ಕ್ ಮಾಡ್ತಿದ್ದಂಗೆ ಸಾಮ್ರಾಟ್ ಫೋನ್ ರಿಂಗ್ ಆಯ್ತು. ಅದು ಅಕ್ರಮ್ ನಂಬರ್ ಆಗಿತ್ತು. ಹಲೋ, ಹೇಳಿ ಅಂಕಲ್. ಹಾ ಟೈಗರ್, ನಿನ್ ಕಾರ್ ನಮ್ ಹೋಟೆಲ್ ಒಳಗಡೆ ಬಂದಿದ್ ನೋಡ್ದೆ. ಏನ್ ವಿಷಯ? ನನ್ ಜೊತೆ ಮಾತಾಡೋದಿತ್ತ? ಇಲ್ಲ ಅಂಕಲ್, ನನ್ ಫ್ರೆಂಡ್ ಜೊತೆ ಲಂಚಕ್ ಬಂದಿದ್ದೀನಿ. ಸರಿ, ಹಾಗಾದ್ರೆ ನನ್ VIP ಕಾರ್ಡ್ ಕೊಡ್ತೀನಿ. ಮೇಲ್ಗಡೆ ಆಫೀಸಿಗೆ ಬರೋದಕ್ಕಾಗತ್ತಾ? ನಾನ್ ಬಂದ್ರೆ ಸುಮ್ನೆ ನಿನ್ ಮೇಲೆ ಎಲ್ರೂ ಅಟೆನ್ಷನ್ ಹೋಗುತ್ತೆ. ಹಾ ಅಂಕಲ್, ಬರ್ತೀನಿ. ಸಾಮ್ರಾಟ್ ಕಾಲ್ ಕಟ್ ಮಾಡಿ ಚೈತ್ರಾಲಿ ಜೊತೆ ಒಳಗ್ ಬಂದ. ಒಂದ್ 5 ನಿಮಿಷ ಇಲ್ಲೇ ಕೂತಿರೋ, ಬರ್ತೀನಿ ಅಂತ ಹೇಳಿ ಚೈತ್ರಾಲಿ ಮಾತಾಡೋದಕ್ಕೂ ಮುಂಚೆನೆ ಸಾಮ್ರಾಟ್ ಫಸ್ಟ್ ಫ್ಲೋರ್ ಕಡೆ ಹೊರಟ. ಚೈತ್ರಾಲಿ ಅವನನ್ನ ಡೀಪ್ ಆಗಿ ಅಬ್ಸರ್ವ್ ಮಾಡ್ತಾನೆ. ಇದು ಅಕ್ರಮ್ ಹೋಟೆಲ್ ಅಲ್ವಾ? ಫಸ್ಟ್ ಫ್ಲೋರ್ ನಲ್ಲಿ ಅವ್ರ ಆಫೀಸ್ ಇರೋದು. ಬಟ್ ಸಾಮ್ರಾಟ್ ಯಾಕೆ ಆ ಕಡೆ ಹೋಗ್ತಾ ಇದ್ದಾನೆ? ಆಗ್ಲೇ ಅವನ್ಗೆ ಫೋನ್ ಮಾಡಿದ್ಯಾರು? ನಿಜವಾಗ್ಲೂ ಆ ಕಾರ್ ಅವನ್ ಬಾಸ್ತೇನಾ? ಯಾಕೋ ಎಲ್ಲ ಡೌಟ್ ಹೊಡಿತಿದ್ಯಲ್ಲ. ನಾನ್ ಫಸ್ಟ್ ಫ್ಲೋರಿಗೆ ಹೋದ್ರೆ ಏನಾದ್ರೂ ಕ್ಲಾರಿಟಿ ಸಿಗ್ಬಹುದಾ ಅಂತ ಯೋಚಿಸೋದಕ್ ಶುರು ಮಾಡಿದ್ಲು. ಚೈತ್ರಾಲಿಗೆ ಸಾಮ್ರಾಟ್ ಫಸ್ಟ್ ಫ್ಲೋರ್ ಕಡೆ ಹೋಗಿದ್ ನೋಡಿ ಅನುಮಾನ ಇನ್ನೂ ಜಾಸ್ತಿ ಆಯ್ತು. ಯಾವ್ದಕ್ಕೂ ನೋಡ್ಕೊಂಡ್ ಬಂದ್ಬಿಡೋಣ ಅಂತ ಎದ್ದು ಹೊರಟಿದ್ಲು. ಅಷ್ಟರಲ್ಲಿ ಅವಳಿಗೆ ಯಾವ್ದೋ ಕಾಲ್ ಬಂತು. ಈ ಕಡೆ ಸಾಮ್ರಾಟ್ ಅಕ್ರಮ್ ಕ್ಯಾಬಿನ್ಗೆ ಹೋಗಿ VIP ಕಾರ್ಡ್ ತಗೊಂಡ್ ಬಂದ. ಇಲ್ಲಿ ನೋಡಿದ್ರೆ ರಿಸೆಪ್ಷನ್ ಎಲ್ಲೂ ಚೈತ್ರಾಲಿ ಕಾಣಿಸ್ಲೇ ಇಲ್ಲ. ಎಲ್ಲಿ ಹೋಗಿರ್ಬೋದು ಅಂತ ಹುಡುಕಿದ್ರೆ ಹೋಟೆಲ್ ಲಾಬಿಲ್ ನಿಂತು ಯಾರ್ದೋ ಜೊತೆ ಫೋನಲ್ಲಿ ಮಾತಾಡ್ತಾ ಇದ್ಲು. ಸಾಮ್ರಾಟ್ ಅವಳ ಕಡೆ ಹೋಗ್ತಿದ್ದಂಗೆ ಅವಳು ಪಟ್ ಅಂತ ಫೋನ್ ಕಟ್ ಮಾಡ್ಬಿಟ್ಲು. ಚೈತ್ರಾಲಿ ಬಿಹೇವಿಯರ್ ಸ್ವಲ್ಪ ವಿಚಿತ್ರವಾಗಿತ್ತು. ಬಟ್ ಸಾಮ್ರಾಟ್ ತನ್ನ ಐಡೆಂಟಿಟಿನ ಮುಚ್ಚಿಡೋ ಯೋಚನೆಯಲ್ಲಿ ಅದನ್ನೆಲ್ಲ ಗಮನಿಸ್ಲಿಲ್ಲ. ಸಾಮ್ರಾಟ್ ಮಾತಾಡೋ ಮುಂಚೆನೆ ಅವಳು ಒಳಗ್ ಹೋಗೋಣ್ವಾ ಅಂತ ಸ್ಮೈಲ್ ಮಾಡ್ಕೊಂಡು ಮುಂದೆ ಬಂದ್ಲು. ಟೇಬಲ್ಗೆ ಹೋಗಿ ಕೂತ್ಕೊಂಡ್ಮೇಲೂ ಸಾಮ್ರಾಟ್ ಅವಳ ಜೊತೆ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಾ ಇದ್ದ. ಬಟ್ ಚೈತ್ರಾಲಿ ಮಾತ್ರ ಅವನನ್ನೇ ಕಂಟಿನ್ಯೂಸ್ ಆಗಿ ಗುರಾಯಿಸ್ತಾ, ಏನಾಯ್ತು, ಎಲ್ಲ ಓಕೆ ಅಲ್ವಾ? ಯಾ ಆಲ್ ಗುಡ್. ಹಾ, ಕೇಳೋದ್ ಮರ್ತೆ, ನೀನ್ ಇಲ್ಲೇನ ಕೆಲಸ ಮಾಡೋದು? ಆಗ್ಲೇ ಎಲ್ಲಿಗೆ ಹೋಗಿದ್ದೆ? ಸಾಮ್ರಾಟ್ ಬೇಕು ಅಂತಾನೆ ಮಾತ್ ಮರೆಸ್ತಾ, ನನಗೂ ತುಂಬಾ ಹಸ್ವಾಗ್ತಿದೆ, ಏನಾದ್ರೂ ಆರ್ಡರ್ ಮಾಡೋಣವಾ ಅಂದ. ಅವನು ಮಾತ್ ಮರೆಸ್ತಿರೋದು ಅವಳಿಗೆ ಚೆನ್ನಾಗಿ ಗೊತ್ತಾಯ್ತು. ಸಾಮ್ರಾಟ್, ನನ್ನಿಂದ ಏನಾದ್ರೂ ಹೈಡ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ಯಾ ಅಂತ ಕೇಳೇ ಬಿಟ್ಲು. ಹೈಡ? ಚೇಚೆ, ಹಾಗೆಲ್ಲ ಏನೂ ಇಲ್ಲ. ಫಸ್ಟ್ ನಾವ್ ಇಲ್ಲಿಗೆ ಬಂದಿರೋ ಕೆಲಸ ಮುಗಿಸೋಣ, ನಿನ್ಗೇನ್ ಬೇಕೋ ಆರ್ಡರ್ ಮಾಡು ಅಂತ ಹೇಳಿ ವೇಟರ್ ಕಡೆ ನೋಡ್ದ. ಚೈತ್ರಾಲಿ ತನಗ್ ಬೇಕಾದನ್ನೆಲ್ಲ ಆರ್ಡರ್ ಮಾಡಿ ಮತ್ತೆ ಸಾಮ್ರಾಟ್ ಕಡೆ ತಿರುಗಿದ್ಲು. ಆಗ್ಲೇ ನಾನು ಏನ್ ಕೇಳ್ತಾ ಇದ್ದೆ? ನಿನ್ ಕೆಲ್ಸದ ಬಗ್ಗೆ. ಏನ್ ಕೆಲ್ಸ ಮಾಡ್ತೀಯ ನೀನು? ಸಾಮ್ರಾಟ್ ಮನ್ಸಲ್ಲೇ, ಬೆನ್ನಗ್ ಬಿದ್ದು ಬೇತಾಳೋ ತರ ಕಾಡ್ತಾ ಇದ್ದಾಳೆ, ನಿಜ ಹೇಳೋವರೆಗೂ ಪ್ರಾಣ ಹಿಂಡೋದ್ ಬಿಡಲ್ಲ ಇವಳು ಅಂತ ಬೈಕೊಂಡು, ನಾನು AK ಪ್ರೈವೇಟ್ ಲಿಮಿಟೆಡ್ನಲ್ಲಿ ಒಂದು ಸಣ್ಣ ಕೆಲಸ ಮಾಡ್ತಾ ಇದ್ದೀನಿ. AK ಪ್ರೈವೇಟ್ ಲಿಮಿಟೆಡ್? ಅದು ಅಕ್ರಮ್ ಸರ್ ಕಂಪ್ನಿ ಅಲ್ವಾ? ಸಾಮ್ರಾಟ್ ಹೌದು ಅಂತ ತಲೆ ಆಡಿಸ್ತಾ. ಆದ್ರೂ ಅವಳ ಇನ್ವೆಸ್ಟಿಗೇಷನ್ ಅಲ್ಲಿಗೆ ಸ್ಟಾಪ್ ಆಗ್ಲಿಲ್ಲ. ಮತ್ತಿನ್ನೇನೋ ಕೇಳೋದಕ್ ಹೊರಟ್ಲು. ಅಷ್ಟರಲ್ಲಿ ಅವಳ ಪಕ್ಕ ಹ್ಯಾಂಡ್ಸಮ್ ಅಂಡ್ ರಿಚ್ ಹುಡುಗ ಒಬ್ಬ ಬಂದ್ ನಿಂತ. ಹಲೋ ಗಾರ್ಜಿಯಸ್ ಅಂತ ಹ್ಯಾಂಡ್ ಶೇಕ್ ಮಾಡೋದಕ್ ಮುಂದಾದ. ಚೈತ್ರಾಲಿ ಮೇಲಿಂದ ಕೆಳಗ್ವರೆಗೂ ಒಂದ್ಸಲ ಗುರಾಯಿಸಿ ಮುಖ ತಿರುಗಿಸಿದ್ಲು. ಅವನು ದರ್ಪದಲ್ಲಿ, ನಾನು ತುಂಬಾ ಬ್ಯೂಟಿಫುಲ್ ಆಗಿದ್ಯಾ ಬೇಬ್. ಆಕ್ಚುಲಿ ನಾನು ಇವತ್ತು ತುಂಬಾ ಬ್ಯುಸಿ ಇದ್ದೀನಿ, ಆದ್ರೂ ನೀನ್ ನೋಡಿದ್ಮೇಲೆ ನಿನ್ನ ಹತ್ರ ಬರ್ದೇ ಇರೋದಕ್ಕಾಗ್ಲಿಲ್ಲ. ಎಂತ ಬ್ಯೂಟಿಫುಲ್ ಫ್ಲವರ್ ನೋಡಿ ದುಂಬಿ ಹಾಗೆ ಹೋಗಕ್ಕಾಗತ್ತಾ? ಮಕರಂದ ಹೀರ್ಲೇಬೇಕಲ್ವಾ? ಸೊ ಇವತ್ತು ನಾನೇ ನಿನಗೆ ಟ್ರೀಟ್ ಕೊಡಿಸ್ತೀನಿ
ಅಂತ ಹೇಳಿ ಚೇರ್ ಎಳ್ಕೊಂಡು ಅವಳು ಪಕ್ಕದಲ್ಲೇ ಕೂತ್ಬಿಟ್ಟ. ಅವನು ಮುಖದಲ್ಲಿರೋ ಕೆಟ್ಟ ಸ್ಮೈಲ್ ನೋಡಿದ್ರೇನೆ ಅವ್ನ್ ಬ್ಯಾಡ್ ಇಂಟೆನ್ಷನ್ ಏನು ಅನ್ನೋದು ಚೈತ್ರಾಲಿ ಮತ್ತೆ ಸಾಮ್ರಾಟ್ ಇಬ್ರಿಗೂ ಕ್ಲಿಯರ್ ಆಗಿ ಅರ್ಥ ಆಯ್ತು. ಆದ್ರೂ ಸುಮ್ನೆ ಗಲಾಟೆ ಬೇಡ, ಸ್ಮೂತ್ ಆಗಿ ಹ್ಯಾಂಡಲ್ ಮಾಡೋಣ ಅನ್ಕೊಂಡು ಸಾಮ್ರಾಟ್, ಲುಕ್ ಮಿಸ್ಟರ್, ನಾವಿಬ್ರು ಆಲ್ರೆಡಿ ಡೇಟ್ ಮಾಡ್ತಾ ಇದೀವಿ, ಡೋಂಟ್ ಡಿಸ್ಟರ್ಬ್ ಅಸ್ ಪ್ಲೀಸ್ ಅಂತ ಬಾಗ್ಲಿ ಕಡೆ ಕೈ ತೋರಿಸ್ತಾ. ವಾಟ್, ಡೇಟ್ ಮಾಡ್ತಿದ್ದೀರಾ? ನಿನ್ನ ನೋಡಿದ್ರೆ ಇವಳು ಕಾರ್ ಡ್ರೈವರ್ ತರ ಕಾಣಿಸ್ತಿದ್ಯಾ. ಹೋಗ್ಲಿ ಬಿಡು, ಬಟ್ ಇವತ್ತಿನ ನಾನು ಇವಳ ಜೊತೆ ಡೇಟ್ ಮಾಡ್ತೀನಿ. ಒಳ್ಳೆ ಮಾತಲ್ಲಿ ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡ್ಬಿಡು. ಸಾಮ್ರಾಟ್ ಮುಷ್ಟಿ ಬಿಗೆ ಆಯ್ತು. ಎತ್ತಿ ಅವನ ಮುಖಕ್ಕೆ ಒಂದ್ ಕೊಡೋಣ ಅನ್ಕೊಂಡ, ಆದ್ರೂ ತಾಳ್ಮೆ ತಗೊಂಡು ಇನ್ನು ಎಷ್ಟ್ ಮಾತಾಡ್ತಾನೋ ಮಾತಾಡ್ಲಿ ಅಂತ ಸುಮ್ನಾದ. ಆ ಹುಡುಗ ಚೈತ್ರಾಳಿ ಲಿಪ್ಸ್ನ ನೋಡ್ತಾ, ಒಳ್ಳೆ ರಸಗುಲ್ಲ ತರ ಇದ್ಯಾ, ರಿಚ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರೋ ತರಾನು ಕಾಣಿಸ್ತಿದೆ, ಅಂತದ್ರಲ್ಲಿ ನಿನಗೇನು ಬಂದಿರೋದು ದರಿದ್ರ? ಹೋಗಿ ಹೋಗಿ ಇಂತ ಲೋ ಕ್ಲಾಸ್ ಹುಡುಗನ್ ಜೊತೆ ಡೇಟ್ ಮಾಡ್ತಿದ್ಯಲ್ಲ, ಸ್ಟ್ಯಾಂಡರ್ಡ್ ತಕ್ಕಂಗ್ ಚಾಯ್ಸ್ ಮಾಡ್ಬೇಕು ಅಂತ ಸರ್ಕ್ಯಾಸ್ಟಿಕ್ ಆಗಿ ಹೇಳ್ತಾ ಸಾಮ್ರಾಟ್ನ ಕೀಳಾಗಿ ನೋಡ್ದ. ಈಗ ಸಾಮ್ರಾಟ್ಗೆ ತಡ್ಕೊಳ್ಳೋದಕ್ಕಾಗ್ದೆ ಜೋರಾಗಿ ಟೇಬಲ್ ಕುಟ್ಟಿ, ಅತಿಯಾಗಿ ಮಾತಾಡ್ತಾ ಇದ್ಯಾ, ಮರ್ಯಾದೆಯಿಂದ ಬಾಯಿ ಮುಚ್ಕೊಂಡು ಹೋದ್ರೆ ನಿನಗೆ ಒಳ್ಳೇದು ಅಂತ ಗುಡುಗ್ದ. ಆದ್ರೂ ಅವನು ಸಾಮ್ರಾಟ್ ಮಾತ್ಗೆ ಕೇರೆ ಮಾಡ್ದೆ ಚೈತ್ರಾಳಿನೇ ನೋಡ್ತಾ, ಯು ಕಮ್ ವಿತ್ ಮೀ ಬೇಬಿ, ನಿಜವಾದ ಖುಷಿ ಏನು ಅಂತ ನಾನ್ ತೋರಿಸ್ತೀನಿ. ನೀನ್ ಈ ತರ ಲೋ ಕ್ಲಾಸ್ ಬಾಯ್ಸ್ ಜೊತೆ ಎಲ್ಲ ಓಡಾಡಬಾರ್ದು, ಇಂಥವ್ರಿಗೆಲ್ಲ ಕೂಲಾಗೋತ್ರ ಏನೂ ಇರಲ್ಲ, ಹೊಡ್ಸಿರೋ ಅಪ್ಪ ಯಾರು ಅಂತಾನೂ ಗೊತ್ತಿರಲ್ಲ ಅಂದ್ಬಿಟ್ಟ. ಅಪ್ಪನ್ ವಿಚಾರ ಬರ್ತಿದ್ದಂಗೆ ಸಾಮ್ರಾಟ್ ಕೆರಳಿರೋ ಸಿಂಹ ಆಗೋದ. ಯು ರಾಸ್ಕಲ್ ಅಂತ ಕಿರಿಸ್ತಾ ಆ ಹುಡುಗನ್ ಕತ್ ಹಿಡ್ದು ಒಂದೇ ಕೈಯಲ್ಲಿ ನಾಯಿ ಮರಿನ ಎತ್ತೋ ತರ ಮೇಲೆತ್ಬಿಟ್ಟ. ಸಾಮ್ರಾಟ್ ಉಗ್ರ ರೂಪ ನೋಡಿ ಚೈತ್ರಾಲಿ ನಿಂತಲ್ಲೇ ನಡ್ಗೋದ್ಲು. ತಕ್ಷಣ ಅಕ್ಕಪಕ್ಕದವರೆಲ್ಲ, ಹೇಯ್, ಏನ್ ನಡೀತಾ ಇದೆ ಇಲ್ಲಿ? ಯಾಕೆ ಅವ್ನಿಗೆ ಹೊಡಿತಾ ಇದ್ಯಾ? ಸತ್ಕಿತ್ ಹೋಗ್ಬಿಟ್ಟ ಅವನು ಬಿಡೋ ಅಂತ ಚೀರಾಡೋದಕ್ ಶುರು ಮಾಡಿದ್ರು. ಅವನು ಮಾತ್ರ ಯಾರ ಮಾತ್ಗೂ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಆ ಹುಡುಗನ್ ಮುಖಕ್ಕೆ ಸರಿಯಾಗಿ ಒಂದ್ ಪಂಚ್ ಕೊಟ್ಟು, ಆಗ್ಲೇ ಏನ್ ಬೊಗಳ್ದೆ? ಹೊಡ್ಸಿದಪ್ಪ ಯಾರು ಅಂತ ಗೊತ್ತಿಲ್ಲ ಅಂತನ? ನಮ್ಮಪ್ಪ ಯಾರು ಅಂತ ಗೊತ್ತಾದ್ರೆ ನೀನ್ ಉಸಿರೇ ನಿಂತೋಗುತ್ತೆ, ನನ್ನ ಮಗನೇ ಸಾಯಿಸ್ಬಿಡ್ತೀನಿ ನಿನ್ನನ್ನ ಅಂತ ಒಂದಾದ್ಮೇಲೆ ಒಂದು ಕಜ್ಜಾಯ ಕೊಡ್ತಾನೆ ಇದ್ದ. ಇಷ್ಟೊತ್ತು ಆಟಿಟ್ಯೂಡ್ ತೋರಿಸ್ತಿದ್ದ ಆ ಹುಡುಗನ್ ಬಾಯಿಂದ ಒಂದೇ ಒಂದ್ ಪದಾನೂ ಆಚೆ ಬರ್ಲಿಲ್ಲ. ಅವನ್ ಕಣ್ಣಲ್ಲಿ ಭಯ ಬಿಟ್ಟು ಇನ್ಯಾವುದಕ್ಕೂ ಜಾಗ ಇರ್ಲಿಲ್ಲ. ಬಾಯಿಂದ ರಕ್ತ ಚಿಲ್ ಅಂತ ಚಿಮ್ಮಿ ಅವನು ವೈಟ್ ಶರ್ಟ್ ಎಲ್ಲ ರೆಡ್ ಕಲರ್ ಆಗೋಯ್ತು. ಆದ್ರೂ ಸಾಮ್ರಾಟ್ ಬಿಡ್ಲಿಲ್ಲ. ಅಲ್ಲಿರೋ ಟೇಬಲ್ ಚೂರ್ ಚೂರ್ ಆಗೋವರೆಗೂ ಅವನ್ ತಲೆನ ಚೆಚ್ತಾನೆ ಇದ್ದ. ಅದು ನೋಡಿ ಚೈತ್ರಾಲಿಗೂ ಎದೆ ಜಲ್ ಅಂತು. ಅಷ್ಟರಲ್ಲಿ ಜನಗಳ ಗುಂಪಿಂದ, ಏಯ್ ಬಿಟ್ಬಿಡ ಅವನನ್ನ, ಸತ್ ಹೋಗ್ತಾನವನು ಅಂತ ಯಾರೋ ಕಿರುಚ್ಕೊಂಡ್ರು. ಆಗ್ಲೇ ಸಾಮ್ರಾಟ್ಗೆ ತಾನ್ ತಾಳ್ಮೆ ಕಳ್ಕೊಂಡು ಹಿಗ್ಗ ಮುಗ್ಗ ಚಚ್ಚುತ್ತಾ ಇದ್ದೀನಿ ಅಂತ ಫ್ಲಾಶ್ ಆಯ್ತು. ಅಷ್ಟ್ರಲ್ಲಾಗ್ಲೇ ಆ ಹುಡುಗನ್ ಮುಖ ಮೂತಿ ಬ್ಲಾಸ್ಟ್ ಆಗೋ ರೇಂಜಿಗೆ ಹೊಡೆದ್ಬಿಟ್ಟಿದ್ದ. ಸಾಮ್ರಾಟ್ ಅವನನ್ನ ಅಲ್ಲೇ ಕೆಳಗ್ ಬಿಸಾಕಿ ಕೈ ಕೊಡುತ್ತಾ ಪಕ್ಕಕ್ ಬಂದ. ಅಷ್ಟ್ರಲ್ಲಿ ಅವನ್ ಭುಜದ ಮೇಲೆ ಒಂದು ಕೈ ಬಿತ್ತು. ತಿರುಗ್ ನೋಡಿದ್ರೆ ಮತ್ತದೇ ಹುಡುಗ ಹಲ್ ಕಡಿತಾ ನಿಂತಿದ್ದ. ಅವನು ಸಾಮ್ರಾಟ್ ಮುಖಕ್ಕೆ ಪಂಚ್ ಮಾಡೋ ಅಷ್ಟ್ರಲ್ಲಿ ಸಾಮ್ರಾಟ್ ಅವನ್ ಮೊಣಕಾಲ್ಗೆ ಜಾಡ್ಸ್ ಒದ್ದ. ನೆಕ್ಸ್ಟ್ ಸೆಕೆಂಡೇ ಆ ಹುಡುಗ ಕೆಳಗ್ ಬಿದ್ದ. ಆಕ್ಚುಲಿ ಇದನ್ನೆಲ್ಲ ಅಲ್ಲಿದ್ದವರು ಫೋಟೋ ತಗೋತಿದ್ರು, ಕೆಲವರು ವಿಡಿಯೋನು ಮಾಡ್ಕೋತಿದ್ರು. ಸಾಮ್ರಾಟ್ಗೆ ಇವರನ್ನೆಲ್ಲ ನೋಡಿ ವಿಚಿತ್ರ ಅನ್ನಿಸ್ತು. ಜಗಳ ನಿಲ್ಸೋದ್ ಬಿಟ್ಟು ವಿಡಿಯೋ ಮಾಡ್ಕೋತಿದಾರಲ್ಲ ಅಂತ. ಅದೇ ಸಮಯಕ್ಕೆ ಹಿಂದೆಯಿಂದ, ಇಲ್ಲೇನಾಗ್ತಿದೆ? ಇದೇನ್ ಮೀನ್ ಮಾರ್ಕೆಟ್ ಅನ್ಕೊಂಡಿದ್ದೀರಾ? ಹಾ, ಇದು ಹೋಟೆಲ್ ಅನ್ನೋ ಕಾಮನ್ ಸೆನ್ಸ್ ಯಾರಿಗೂ ಇಲ್ವಾ ಅಂತ ಆ ಹೋಟೆಲ್ ಮ್ಯಾನೇಜರ್ ಕೂಕೊಂಡ್ ಅಲ್ಲಿಗೆ ಬಂದ. ಅಲ್ಲಿರೋ ಟೇಬಲ್ಲು ಚೇರು ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರೋದನ್ನ ನೋಡಿ ಮ್ಯಾನೇಜರ್ಗೆ ಹುಚ್ಚಿಡ್ದಂಗಾಯ್ತು. ಸಾಮ್ರಾಟ್ ಏನೋ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋದ. ಅಷ್ಟರಲ್ಲಿ ಒದೆ ತಿಂದಿರೋ ಆ ಹುಡುಗ ತೆವಳ್ಕೊಂಡ್ ಬಂದು ಅಳ್ತಾ ಡ್ರಾಮಾ ಶುರು ಮಾಡ್ದ. ಸರ್ ನೋಡಿ, ಇವನನ್ನ ನಾಯಿಗೆ ಹೊಡೆದಂಗ್ ಹೊಡೆದಿದ್ದಾನೆ. ಮೂಗಲ್ ರಕ್ತ ನಿಲ್ತಾನೆ ಇಲ್ಲ, ಒಂದ್ ಹಲ್ಲು ಮುರಿದೋಗಿದೆ, ಕೈ ಮೇಲೆ ತದಕ್ಕಾಗ್ತಾ ಇಲ್ಲ, ತಲೆ ಎಲ್ಲ ದಿಮ್ ಅಂತ ಇದೆ. ಹೀಗೆ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಹೇಳ್ದ. ಆಗ ಮ್ಯಾನೇಜರ್ ಕೂಡ ಅಲ್ಲಿದ್ದವ್ರ ತರಾನೇ ಸಾಮ್ರಾಟೆ ಏನೋ ದೊಡ್ಡ ತಪ್ಪು ಮಾಡಿದಾನೆ ಅನ್ನೋ ತರ ಲುಕ್ ಕೊಡ್ತಾ, ನಿನಗ್ ತಲೆ ಕೆಟ್ಟಿದ್ಯಾ? ಪಾಪ ಮೂಳೆ ಮುರಿಯೋ ತರ ಹೊಡೆದಿದ್ಯಲ್ಲೋ, ಇವ್ರು ನಮ್ VIP ಕಸ್ಟಮರ್, ಅವ್ರ ಮೇಲೆ ಕೈ ಎತ್ತೋದಕ್ಕೆ ಎಷ್ಟೋ ಧೈರ್ಯ ನಿನ್ಗೆ? ತಪ್ಪು ಮಾಡ್ದವ್ರಿಗೆ ಹೊಡಿದೆ ಏನ್ ಮುತ್ ಕೊಡೋದಕ್ಕಾಗತ್ತಾ? ನಮ್ ಪಾಡಿಗೆ ನಾವು ಕೂತಿದ್ರೆ ಬಂದು ಕೆಟ್ಟಾಗಿ ಮಾತಾಡ್ತಾನೆ. ಹಾಳಾಗೋಗ್ಲಿ ಅಂತ ಸುಮ್ನಿದ್ರೆ ಅಪ್ಪನ್ವರ್ಗೂ ಹೋಗ್ತಾನೆ. ಇವತ್ತು ಇವನ್ ಗ್ರಾಚಾರ ಚೆನ್ನಾಗಿದೆ, ಉಸಿರಾಡೋದಕ್ ಬಿಟ್ಟಿದೀನಿ. ಎಲ್ಲೋ ಅಂದಿದ್ರೆ ಕೋಳಿ ಕತ್ ಮುರಿದಂಗ್ ಮುರಿದ್ ಬಿಡ್ತಿದ್ದೆ. ಸಾಕು, ಇಂಥ ಓವರ್ ಡೈಲಾಗ್ ಸಿನಿಮಾದಲ್ಲಿ ಮಾತ್ರ ಚೆನ್ನಾಗಿರುತ್ತೆ. ಏನೇ ಆದ್ರೂ ಫಸ್ಟ್ ಕೈ ಮಾಡಿದ್ ನೀನೆ. ಸೊ ಇವನ ಹತ್ರ ಸಾರಿ ಕೇಳು, ಸುಮ್ನೆ ದೊಡ್ಡ ಜನನ್ ಎದುರು ಹಾಕೋಬೇಡ. ನಾನ್ ಕೈ ಎತ್ತೋ ತರ ಮಾಡಿದ್ದು ಅವನು, ಹಾಗಾಗಿ ಅವನೇ ನನ್ನ ಕಾಲಿಗೆ ಬಿದ್ದು ಸಾರಿ ಕೇಳಬೇಕು.
ಕೂಡ್ಲೆ ಆ ಹುಡುಗ ಎದೆ ಉಬ್ಬಿಸ್ಕೊಂಡು ಎದ್ ನಿಂತ. ಹೇಯ್, ಮರ್ಯಾದೆಯಿಂದ ನನ್ನ ಕಾಲ್ ಹಿಡ್ಕೊಂಡು ಕ್ಷಮೆ ಕೇಳು, ಇಲ್ಲಾಂದ್ರೆ ನಿನ್ಗೊಂದು ಹೆಜ್ಜೆನೂ ಆಚೆ ಹೋಗೋದಕ್ ಬಿಡಲ್ಲ. ನಾನ್ ಯಾರು, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅಂತ ನಿನ್ಗಿನ್ನೂ ಗೊತ್ತಿಲ್ಲ. ಅಷ್ಟರಲ್ಲಿ ಚೈತ್ರಾಲಿ ಮಧ್ಯ ಬಂದು, ನೋಡಿ, ರಿಯಾಲಿಟಿ ಏನು ಅಂತ ನಾನು ಹೇಳ್ತೀನಿ. ಇಲ್ಲಿ ತಪ್ಪು ಸಾಮ್ರಾಟ್ತಲ್ಲ, ಈ ಅವಿವೇಕಿದು. ನಾವಿಬ್ರು ಲಂಚ್ಗೆ ಬಂದಿದ್ವಿ. ಆಗ ಇವ್ನು ನನ್ನ ಹತ್ರ ಬಂದು ಕೆಟ್ಟಾಗಿ ಮಾತಾಡ್ದ. ಸಾಮ್ರಾಟ್ ಕೋಪ ಬಂದು ಸರಿಯಾಗಿ ತದಗ್ತ ಅಂತ ಇರೋ ಸತ್ಯನೆಲ್ಲ ಹೇಳಿದ್ಲು. ಮ್ಯಾನೇಜರ್ ಆ ಹುಡುಗನ್ ಕಡೆ ತಿರುಗಿ ಸಾಫ್ಟ್ ಆಗಿ, ತಿಳುವಳಿಕೆ ಇರೋ ತರ ಕಾಣಿಸ್ತೀಯ, ಆದ್ರೂ ಯಾಕೆ ಹೀಗ್ ನಡ್ಕೊಂಡೆ ಅಂತ ಕೇಳ್ದ. ಅವ್ನ್ ಏನೋ ಮಾತಾಡ್ದೆ ತಲೆ ತಗ್ಗಿಸ್ತ. ಆದ್ರೆ ನಿಜ ಗೊತ್ತಾದ್ಮೇಲೂ ಮ್ಯಾನೇಜರ್ ಸಾಮ್ರಾಟ್ ಪರ ಮಾತಾಡ್ಲಿಲ್ಲ. ಬಟನ್ ಕಿತ್ತಿರೋ ಅವ್ನ್ ಶರ್ಟು, ಸವ್ದಿರೋ ಸ್ಲಿಪ್ಪರ್ ನೋಡಿ, ಕಾರಣ ಏನೇ ಇರ್ಲಿ ಮೇಡಮ್, ಇವನು ಕೈ ಮಾಡಿದ ತಪ್ಪೆ, ಹಾಗಾಗಿ ಕ್ಷಮೆ ಕೇಳಲೇಬೇಕು ಅಂತ ಹೇಳ್ದ. ಮ್ಯಾನೇಜರ್ ಹಾಗೆ ಮಾತಾಡೋದಕ್ಕೆ ಏನ್ ಕಾರಣ ಅನ್ನೋದು ಸಾಮ್ರಾಟಿಗೆ ಗೊತ್ತಾಯ್ತು. ಅವನು ಬೇರೆ ದಾರಿ ಇಲ್ಲದೆ ಜೇಬಿಂದ ಅಕ್ರಮ್ ಕೊಟ್ಟಿದ್ದ ಕಾರ್ಡ್ನ ತೆಗೆದು ಅವನಿಗೆ ಕೊಟ್ಟು, ಈ ಕಾರ್ಡ್ ನಾನು ಕೊಟ್ಟಿದ್ ಯಾರು ಅಂತ ಅದ್ರ ಮೇಲೆ ಹೆಸರಿದೆ ನೋಡಿ, ಆಮೇಲೆ ನಾನು ಕ್ಷಮೆ ಕೇಳಬೇಕೋ ಬೇಡವೋ ಅಂತ ಡಿಸೈಡ್ ಮಾಡಿ. ಆ ಕಾರ್ಡಲ್ಲಿ ಅಕ್ರಮ್ ಹೆಸರಿರೋದು ನೋಡಿ ಮ್ಯಾನೇಜರ್ ಬೈದಲ್ಲಿ ಬೆವ್ರು ಹೋದ. ಹಾರ್ಟ್ ಬಿಟ್ ಬುಲೆಟ್ ಟ್ರೈನ್ ತರ ಫಾಸ್ಟ್ ಆಯ್ತು. ಒಂದು ಸಲ ಕಾರ್ಡ್ನ, ಮತ್ತೊಂದ್ಸಲ ಸಾಮ್ರಾಟ್ನ ನೋಡ್ತಾ ಲಕ್ವಾ ಹೊಡೆದಿರೋ ತರ ನಿಂತ್ಬಿಟ್ಟ. ಅಕ್ರಮ್ ಕಾರ್ಡ್ ಇದೆ ಅಂದ್ರೆ ಸಾಮ್ರಾಟ್ ಎಷ್ಟು ಸ್ಪೆಷಲ್ ಅಂತ ಆಗ ಅವನ್ಗೆ ಅರ್ಥ ಆಯ್ತು. ಈ ವಿಷಯ ಅಕ್ರಮ್ವರೆಗೂ ಹೋದ್ರೆ ಖಂಡಿತ ನಮ್ ಕೆಲಸ ಉಳಿಯಲ್ಲ ಅಂತ ಕೂಡ್ಲೆ ವರ್ಷನ ಚೇಂಜ್ ಮಾಡ್ದ. ಸೀದಾ ಆ ಹುಡುಗನ ಹತ್ರ ಹೋಗಿ, ಬೇರೆಯವ್ರ ಮನೆ ಹೆಣ್ಮಕ್ಳ ಜೊತೆ ಮಾತಾಡೋದಕ್ಕೂ ಮೊದಲು ನಿಮ್ಮಮ್ಮನ ಹತ್ರ ಹೋಗಿ ಹೇಗ್ ಬಿಹೇವ್ ಮಾಡಬೇಕು, ಅವ್ರಿಗೆ ಹೇಗ್ ಗೌರವ ಕೊಡಬೇಕು ಅಂತ ಕಲ್ತ್ಕೊಂಡ್ ಬಾ ಅಂತ ಚೆನ್ನಾಗಿ ಉಗ್ದು ಉಪ್ಪಿನಕಾಯಿ ಹಾಕ್ತ. ಇಷ್ಟೆಲ್ಲ ಆದ್ಮೇಲೆ ಸಾಮ್ರಾಟ್ಗೆ ಅಲ್ಲಿ ನಿಂತ್ಕೊಳ್ಳೋದಕ್ಕೂ ಇಷ್ಟ ಆಗ್ಲಿಲ್ಲ. ಚೈತ್ರಾಲಿನ ಕರ್ಕೊಂಡು ಅಲ್ಲಿಂದ ಹೊರಟ. ಇಬ್ರು ಬಂದು ಕಾರಲ್ಲಿ ಕೂತ್ಕೊಂಡ್ರೆ ವಿನಃ ಯಾರು ಮಾತು ಶುರು ಮಾಡ್ಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಚೈತ್ರಾಲಿ ಮನ್ಸಲ್ಲಿ ಏನು ಓಡ್ತಿದೆ ಅಂತ ಸಾಮ್ರಾಟ್ಗೆ ತಿಳ್ಕೋಬೇಕು ಅನ್ನಿಸ್ತು. ಬಟ್ ಕೇಳಿದ್ರೆ ತನ್ನ ಮೇಲೆ ಅನುಮಾನ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಅನ್ಕೊಂಡು ಅವನು ಸುಮ್ನಾದ. ಇನ್ಫ್ಯಾಕ್ಟ್ ಅವನ ಐಡೆಂಟಿಟಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಚೈತ್ರಾಲಿ ತುಂಬಾನೇ ಟ್ರೈ ಮಾಡ್ತಿದ್ಲು. ಅವಳಿಗೆ ಒಂದು ಚಿಕ್ಕ ಕ್ಲೂ ಸಿಕ್ಕಿದ್ರು ಕಂಡು ಹಿಡಿದೇ ಬಿಡ್ತಿರ್ಲಿಲ್ಲ. ಇವರು ಲಂಚ್ಗೆ ಅಂತ ಬಂದಿದ್ರು. ಈಗ ಹಾಗೆ ಹೋಗೋ ಹಾಗಾಯ್ತು. ಸಾಮ್ರಾಟ್ಗೆ ಬೇರೆ ತುಂಬಾನೇ ಹಸ್ವಾಗಿತ್ತು. ಆದ್ರೂ ಊಟದ ಬಗ್ಗೆ ಅವನು ಮಾತಾಡೋದಕ್ಕೆ ಹೋಗ್ಲಿಲ್ಲ. ಅವನ್ಗೆ ಹಸ್ಕೊಂಡಿದ್ದು ಅಭ್ಯಾಸ ಆಗೋಗಿತ್ತು. ಚಿಕ್ಕ ವಯಸ್ಸಿಂದಾನು ಅವನ್ಗೆ 2 ಹೊತ್ತು ತಿನ್ನೋದಕ್ ಸಿಕ್ತಿದ್ದಿದ್ದೇ ಹೆಚ್ಚು. ಎಷ್ಟೋ ರಾತ್ರಿ ಬರೀ ನೀರ್ ಕುಡ್ದೆ ಮಲಗ್ತಿದ್ದ. ಈ ಕಡೆ ಚೈತ್ರಾಲಿ ಅವನನ್ನೇ ಪದೇ ಪದೇ ನೋಡ್ತಿದ್ಲು. ಕೊನೆಗೆ ಅವಳಿಗೆ ತಡ್ಕೊಳ್ಳೋದಕ್ಕಾಗ್ದೆ, ಆರ್ ಯು ಓಕೆ ಅಂತ ಕೇಳಿದ್ಲು. ಎಸ್, ಐ ಆಮ್ ಓಕೆ, ಬಟ್ ಸಾರಿ, ನಿನ್ಗೆ ಒಳ್ಳೆ ಟ್ರೀಟ್ ಕೊಡ್ಸೋಣ ಅಂತ ಕರ್ಕೊಂಡ್ ಬಂದೆ, ಆದ್ರೆ ಎಲ್ಲ ಹಾಳಾಯ್ತು. ನಿನಗ್ ಓಕೆ ಅಂದ್ರೆ ನಾವು ಬೇರೆ ಕಡೆ ಹೋಗೋಣವಾ? ಎಸ್, ಅಫ್ಕೋರ್ಸ್, ನಾನಿವತ್ತು ಇಡೀ ದಿನ ಫ್ರೀ ಇದ್ದೀನಿ, ಸೊ ಏನು ಪ್ರಾಬ್ಲಮ್ ಇಲ್ಲ. ಸಾಮ್ರಾಟ್ ಕಾರ್ ಟರ್ನ್ ಮಾಡ್ದ. ಸ್ವಲ್ಪ ಹೊತ್ತಿನ ನಂತರ ಅವರು ಮತ್ತೊಂದು ಲಕ್ಸುರಿಯಸ್ ಹೋಟೆಲ್ ರೀಚ್ ಆದ್ರು. ಆ ಹೋಟೆಲ್ ಬೋರ್ಡ್ ಕಡೆ ನೋಡ್ತಾ ಚೈತ್ರಾಲಿ ಒಳಗ್ ಕಾಲಿಟ್ಲು. ಸಾಮ್ರಾಟ್ ಕೂಡ ನೋಡ್ದ. ಅದು ಸಂಜಯ್ನ ಪರಮಶತ್ರು ದಿಗ್ಬಾಲ್ ಹೋಟೆಲ್ ಆಗಿತ್ತು. ಸಾಮ್ರಾಟ್ ಗೊತ್ತಿದ್ದೇ ಅಲ್ಲಿಗೆ ಬಂದಿದ್ದ. ಆ ಹೋಟೆಲ್ ಜೊತೆಗೆ ದಿಗ್ಬಾಲ್ ದೊಡ್ಡ ಮಾಫಿಯಾ ಗ್ಯಾಂಗ್ನು ನಡೆಸ್ತಿದ್ದ. ಬೆಂಗಳೂರಿನ ಭೂಗತ ಲೋಕದಲ್ಲಿ ಟೈಗರ್ ಹೆಸರು ಎಷ್ಟು ಫೇಮಸ್ ಆಗಿತ್ತೋ, ದಿಗ್ಬಾಲ್ ಹೆಸರು ಕೂಡ ಅಷ್ಟೇ ಜೋರಾಗಿತ್ತು. ಅವನು ಸಂಜಯ್ ಮಾಡಿರೋ ಅಷ್ಟೇ ದುಡ್ಡು, ಆಸ್ತಿ ಪಾಸ್ತಿ ಎಲ್ಲ ಮಾಡಿದ್ದ. ಇವತ್ತಾದ್ರೂ ದಿಗ್ಬಾಲ್ನ ನೋಡೋ ಚಾನ್ಸ್ ಸಿಗ್ಬೋದು ಅನ್ಕೊಳ್ತಾನೆ ಸಾಮ್ರಾಟ್ ಒಳಗ್ ಹೋಗಿ ಕೂತ್ಕೊಂಡ. ಚೈತ್ರಾಲಿ ಕ್ಯೂರಿಯಸ್ ಆಗಿ ಅವನನ್ನೇ ನೋಡ್ತಾ, ಹಾಗಾದ್ರೆ ನಿನ್ ಬಗ್ಗೆ ಏನೋ ಹೇಳ್ಬಾರ್ದು ಅಂತ ಡಿಸೈಡ್ ಮಾಡಿದ್ಯಾ ಅಂತ ಕೇಳಿದ್ಲು. ಸಾಮ್ರಾಟ್ ಫುಡ್ ಆರ್ಡರ್ ಮಾಡ್ತಾ, ಯಾವ್ದ್ರ ಬಗ್ಗೆ ಕೇಳ್ತಿದ್ಯಾ? ಚೈತ್ರಾಲಿ ಮನ್ಸಲ್ಲಿ ನಿಜವಾಗ್ಲೂ ಯಾಕೆ ಅನುಮಾನ ಸೃಷ್ಟಿಯಾಗಿದೆ ಅನ್ನೋದು ಸಾಮ್ರಾಟ್ಗೆ ಗೊತ್ತಾಗ್ತಿತ್ತು. ಅವತ್ತು ಪಾರ್ಟಿಲಿ ಅಕ್ರಮ್ ಸಾಮ್ರಾಟ್ನ ಸೆಪರೇಟ್ ಆಗಿ ರೂಮ್ ಒಳಗಡೆ ಕರ್ಕೊಂಡು ಹೋದಾಗ ಎಲ್ರೂ ಅವನ್ನ ಡ್ರೈವರ್ ಮಗ ಇರ್ಬೋದು ಅಂತ ನಂಬಿದ್ರು. ಬಟ್ ಚೈತ್ರಾಲಿ ಮಾತ್ರ ಅದನ್ನ ನಂಬಿರ್ಲಿಲ್ಲ. ಚೈತ್ರಾಲಿ ಪಟ್ಟು ಬಿಡ್ದೆ, ನೋಡು, ಎಲ್ಲ ಗೊತ್ತಿದ್ದು ಡ್ರಾಮಾ ಮಾಡ್ಬೇಡ, ನಾನ್ ನಿನ್ ಬಗ್ಗೆನೇ ಕೇಳ್ತಾ ಇರೋದು ಅಂದ್ಲು. ನನ್ ಬಗ್ಗೆನಾ? ನನ್ ಬಗ್ಗೆ ಹೇಳ್ಕೊಳ್ಳೋವಂಥದ್ದೇನಿದೆ, ಅಂತ ಸ್ಪೆಷಲ್ ವ್ಯಕ್ತಿ ಏನಲ್ಲ ನಾನು. ಸಾಮ್ರಾಟ್ ಬೇಕು ಅಂತಾನೆ ಚೈತ್ರಾಲಿ ಮಾತಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದ. ಅಷ್ಟ್ರಲ್ಲಿ ಅವನ್ ಕಣ್ಣು ಪಕ್ಕದ ಟೇಬಲ್ ಅಲ್ಲಿ ಕೂತಿರೋರ್ ಮೇಲೆ ಬಿತ್ತು. ಅವರು ಏನೋ ತುಂಬಾ ಸೀರಿಯಸ್ ಆಗಿ ಮಾತಾಡ್ತಿದ್ರು. ಇವಾಗ ಬೆಂಗಳೂರು ಮಾಫಿಯಾದಲ್ಲಿ ಮಾತ್ರ ಅಲ್ಲ, ಇಡೀ ಅಂಡರ್ ವರ್ಲ್ಡ್ ತುಂಬಾ ಯಾರ ಹೆಸರು ಓಡಾಡ್ತಿರೋದು ಹೇಳು? ದಿಕ್ಪಾಲ್, ಡೆವಿಲ್ ದಿಕ್ಪಾಲ್ ಹೆಸರು ಕಣ. ಕರೆಕ್ಟ್ ಆಗಿ ಹೇಳ್ದೆ ಎಬ್ಬೆಟ್ಟು. ಟೈಗರ್ ಅಂಡರ್ ವರ್ಲ್ಡ್ ಇಂದ ಮಾಯ ಆದ್ಮೇಲೆ ಟೈಗರ್ ಅನ್ನೋ ಹೆಸರು ಮಾಯ ಆಯ್ತು. ಆದ್ರೂ ಆ ಟೈಗರ್ ಗತ್ತು ಗಮ್ಮತ್ತೆ ಬೇರೆ ಲೆವೆಲ್ಲು. ಅವನ್ ತರ ಬೆಂಗಳೂರು ನಾಳೋ ಗಂಡು ಮತ್ತೆ ಹುಟ್ಟಲ್ಲ ಬಿಡು. ಸಾಮ್ರಾಟ್ಗೆ ಯಾಕೆ ಅವ್ರ ಡ್ಯಾಡ್ ಬಗ್ಗೆ ಎಲ್ಲ ಮಾತಾಡ್ತಾ ಇದಾರೆ ಅಂತ ಗೊತ್ತಾಗ್ಲಿಲ್ಲ. ಇತ್ತ ಚೈತ್ರಾಲಿ ಅದೇ ರಾಗ ಅದೇ ತಾಳ ಅನ್ನೋ ತರ ಕೇಳಿದ್ದನ್ನೇ ಕೇಳ್ತಾ ಇದ್ಲು. ಹೇಳು ಸಾಮ್ರಾಟ್, ನಾನು ಅವಾಗ್ಲಿಂದ ಕೇಳ್ತಾ ಇದ್ದೀನಿ, ನೀನ್ ಮಾತ್ ಮರೆಸ್ತಿದ್ಯಲ್ಲ. ಸಾಮ್ರಾಟ್ಗೆ ಅವಳ ಮಾತು ಕಿವಿ ಮೇಲೆ ಬೀಳಲೇ ಇಲ್ಲ. ಅವನ್ ಗಮನ ಎಲ್ಲ ಪಕ್ಕದ ಟೇಬಲ್ ಮೇಲೆ ಇತ್ತು.
ಎತ್ತ ಇನ್ನೊಬ್ಬ ಪುಡಿ ರೌಡಿ ಜಿಂಕೆ ಜಾನಿ. ಲೇ ಟೈಗರ್ ಸತ್ತಿಲ್ಲ ಕಣ್ರೋ, ಅವನ್ ಜೀವಂತವಾಗಿದ್ದಾನೆ, ಆದಷ್ಟು ಬೇಗ ಬಂದೇ ಬರ್ತಾನೆ ಅಂದ. ಲೇ ಜಾನಿ, ಸಾಕು ಸಾಕು, ನೀನಿವತ್ತು ಸಿಕ್ಕಾಪಟ್ಟೆ ಕುಡ್ದಿದ್ಯಾ, ಅದಕ್ಕೆ ಏನೇನೋ ಮಾತಾಡ್ತಿದ್ಯಾ. ಲೇ ಮಚ್ಚ, ನಾನೆಲ್ಲ ಕುಡ್ದಿರೋದು, ನೀನು ಅದಕ್ಕೆ ಏನೇನೋ ಮಾತಾಡ್ತಿದ್ಯಾ. ಹೋಗಿ ಹೋಗಿ ಆ ದಿಕ್ಪಾಲ್ ಜೊತೆ ಟೈಗರ್ನ ಕಂಪೇರ್ ಮಾಡ್ತಿದ್ಯಾ. ಎಂತ ಕಾಮಿಡಿ. ಲೋಕಲ್ ಸರಾಯ್ ಜೊತೆ ಬ್ರ್ಯಾಂಡೆಡ್ ಸ್ಕಾರ್ಚ್ನ ಕಂಪೇರ್ ಮಾಡ್ತಿದ್ಯಲ್ಲೋ ದಡ. ನಾನು ಹೇಳ್ತೀನಿ ಕೇಳೋ, ಟೈಗರ್ ವಾಪಸ್ ಬಂದೇ ಬರ್ತಾನೆ, ಯಾವತ್ತಿದ್ರು ಅಂಡರ್ ವರ್ಲ್ಡ್ ದೊರೆ ಅವನೇ. ಅವನ ಮಾತು ಕೇಳಿ ಸಾಮ್ರಾಟ್ಗೆ ಒಂದು ಕ್ಷಣ ರೋಮಾಂಚನ ಆಯ್ತು. ಜಾನಿ ಸುಳ್ಳು ಹೇಳ್ತಿದ್ದಾನ ಅಥವಾ ನಿಜವಾಗ್ಲೂ ಅವನಿಗೆ ಟೈಗರ್ ಬಗ್ಗೆ ಏನೋ ಗೊತ್ತಿರಬಹುದಾ ಅನ್ನೋದನ್ನ ತಿಳ್ಕೋಬೇಕಿತ್ತು. ಟೈಗರ್ ವಾಪಸ್ ಬಂದೇ ಬರ್ತಾನೆ ಅಂತ ಜಾನಿ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಿದ್ ಕೇಳಿಸ್ಕೊಂಡು ಸಾಮ್ರಾಟ್ಗೆ ಆಶ್ಚರ್ಯ ಆಗ್ತಿದ್ರೆ ಚೈತ್ರಾಲಿ ನಗುದಕ್ ಶುರು ಮಾಡಿದ್ಲು. ಅವಳಿಗೂ ಜಾನಿ ಹೇಳಿದ ಮಾತು ಕೇಳಿಸ್ತು. ಓ ಗಾಡ್, ದಿಕ್ಪಾಲ್ ಹೋಟ್ಲಲ್ಲಿ ಕೂತ್ಕೊಂಡು ಟೈಗರ್ ಬಗ್ಗೆ ಮಾತಾಡ್ತಾರೆ. ಇವ್ರು ಒಂದೋ ಫುಲ್ ಟೈಟ್ ಆಗಿರ್ಬೇಕು, ಇಲ್ಲ ತುಂಬಾ ಧೈರ್ಯ ಇರ್ಬೇಕು ಅಂತ ಹೇಳ್ತಾ ಊಟ ಮುಂದುವರ್ಸಿದ್ಲು. ಸಾಮ್ರಾಟ್ ಅವಳ ಮಾತು ಕೇಳಿಸ್ಕೊಂಡ್ರು ಏನೋ ರಿಯಾಕ್ಟ್ ಮಾಡ್ಲಿಲ್ಲ. ಇದರಿಂದಾಗಿ ಚೈತ್ರಾಲಿಗೆ ಅನುಮಾನ ಜಾಸ್ತಿ ಆಗ್ತಾ ಹೋಯ್ತು. ಅವಳು ಬೇರೆಯವ್ರ ತರ ಅವನ ಬಟ್ಟೆ, ಬ್ರ್ಯಾಂಡ್, ಔಟರ್ ಪರ್ಫಾರ್ಮೆನ್ಸ್ ನೋಡ್ತಿರ್ಲಿಲ್ಲ. ಬದಲಾಗಿ ಅವಳ ಕಣ್ಣು ಅವನ ಬಿಹೇವಿಯರ್, ಕಡಿಮೆ ಮಾತು, ಅವನ ಆರ, ಕಡಕ್ ಆಟಿಟ್ಯೂಡ್ ಇದನ್ನೆಲ್ಲ ಅಬ್ಸರ್ವ್ ಮಾಡಿದಾಗ ಚೈತ್ರಾಲಿಗೆ ಅವನು ನಾರ್ಮಲ್ ಲೋ ಕ್ಲಾಸ್ ಹುಡುಗ ಅಲ್ಲ, ಯಾವುದೋ ದೊಡ್ಡ ಕುಟುಂಬಕ್ಕೆ ವಾರಿಸ್ತಾರ ಅನ್ನೋ ಫೀಲಿಂಗ್ಸ್ ಬರ್ತಿತ್ತು. ಬಟ್ ಸಾಮ್ರಾಟ್ ಇದನ್ನೆಲ್ಲ ಮುಚ್ಚಿಡೋ ಪ್ರಯತ್ನ ಯಾಕೆ ಮಾಡ್ತಿದ್ದೇನೆ ಅನ್ನೋದು ಮಾತ್ರ ಅವಳಿಗೆ ಗೊತ್ತಾಗ್ಲಿಲ್ಲ. ಡೈರೆಕ್ಟ್ ಆಗಿ ಕೇಳೋದಕ್ಕೂ ಹೋಗ್ಲಿಲ್ಲ. ಸಾಮ್ರಾಟ್ ಗಮನ ಇನ್ನೊಂದು ಟೇಬಲ್ ಅಲ್ಲಿ ನಡೀತಿದ್ದ ಮಾತುಕತೆ ಮೇಲಿತ್ತು. ದಿಗ್ಬಾಲ್ ಕಂಪೇರ್ ಮಾಡಿದ್ರೆ ಎಲ್ಲ ಆಂಗಲ್ ಅಲ್ಲೋ ಟೈಗರೇ ಬೆಟರ್. ಅವನ ಜೊತೆ ಕಾಂಪೀಟ್ ಮಾಡೋ ಗಂಡು ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಇನ್ನು ಈ ಭೂಮಿ ಮೇಲೆ ಹುಟ್ಟಿಲ್ಲ ಅಂತ ಜಾನಿ ಆಲ್ಮೋಸ್ಟ್ ಇಡೀ ಊರ್ಗೆ ಕೇಳಿಸೋಷ್ಟು ಜೋರಾಗಿ ಹೇಳ್ತಿದ್ದ. ಅವನು ಪಕ್ಕ ಕೂತಿದ್ದವನು ಜಾನಿ ಬಾಯ್ನ ಬಿಗ್ಗಿಯಾಗಿ ಮುಚ್ಚಿ, ಲೇ ಗುಬಾಳ್ ಸುಮ್ನಿರೋ, ನಿನಗೆ ಟೈಗರ್ ಅಂದ್ರೆ ಇಷ್ಟ ಅಂತ ಗೊತ್ತು, ಹಾಗಂತ ಎಲ್ ಬೇಕಲ್ಲಿ ಹೆಂಗ್ ಬೇಕಂಗ್ ಮಾತಾಡ್ಬೇಡ ಕಣೋ, ನಿನ್ನ ಕೊಂದೇ ಬಿಡ್ತಾರೆ ಅಂತ ಬೈದ. ಅದನ್ ಕೇಳಿ ಸಾಮ್ರಾಟ್ಗೆ ನಗು ಬಂತು. ಅಷ್ಟರಲ್ಲಿ ಮತ್ತೊಬ್ಬ, ಈ ಜಾನಿ ಅವನು ಹೊಗೆ ಹಾಕಿಸ್ಕೊಳ್ಳೋದಲ್ದೆ ನಮ್ಮನ್ನೆಲ್ಲ ಸೇರ್ಸ್ ಹೊಗೆ ಹಾಕಿಸ್ತಾನೆ, ಎದ್ದೇಳಿ ಮೊದ್ಲು ಇಲ್ಲಿಂದ ಜಾಗ ಖಾಲಿ ಮಾಡೋಣ ಅಂದ. ಜಾನಿ ಮಾತ್ರ ಟೈಗರ್ ಅಂತ ಜಪ ಮಾಡೋದನ್ನ ನಿಲ್ಸೇ ಇರ್ಲಿಲ್ಲ. ಅಷ್ಟರಲ್ಲಿ ಸಾಮ್ರಾಟ್ ಕಣ್ಣು ಬ್ಲ್ಯಾಕ್ ಸೂಟ್, ಸನ್ ಗ್ಲಾಸ್ ಹಾಕೊಂಡಿದ್ದ ವ್ಯಕ್ತಿ ಮೇಲ್ ಬಿತ್ತು. ಅವನು ಅವಾಗಿಂದನು ಜಾನಿ ಅಂಡ್ ಟೀಮ್ ಕಡೆನೆ ನೋಡ್ತಾ ಇರೋದನ್ನ ಸಾಮ್ರಾಟ್ ಅಬ್ಸರ್ವ್ ಮಾಡ್ತಿದ್ದ. ಅವನಿಗೆ ಸಮಥಿಂಗ್ ಈಸ್ ರಾಂಗ್ ಅನ್ನಿಸ್ತು. ಅದೇ ಸಮಯಕ್ಕೆ ಜಾನಿ ಎಲ್ರ ಜೊತೆನೋ ಹೊರಟ. ಆ ಬ್ಲ್ಯಾಕ್ ಸೂಟ್ ಹಾಕಿರೋ ವ್ಯಕ್ತಿನೂ ಅವ್ರನ್ನ ಫಾಲೋ ಮಾಡೋದಕ್ ಶುರು ಮಾಡ್ದ. ಅವನು ಸಾಮ್ರಾಟ್ ಪಕ್ಕದಲ್ಲಿ ಹಾದು ಹೋದಾಗ ಅವನ್ ಸೊಂಟಲ್ಲಿ ಗನ್ ಇರೋದು ಸಾಮ್ರಾಟ್ ಕಾಣಿಸ್ತು. ಅವನು ದಿಕ್ಪಾಲ್ ಕಡೆಯವನೇ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಮ್ರಾಟ್ಗೆ ಜಾಸ್ತಿ ಟೈಮ್ ಬೇಕಾಗ್ಲಿಲ್ಲ. ಜಾನಿ ಟೈಗರ್ ಬಗ್ಗೆ ಮಾತಾಡಿದ್ದಕ್ಕೆ ಅವನಿಗೀಗ ಮಾರಿ ಹಬ್ಬ ಕಾದಿದೆ ಅಂತ ಸಾಮ್ರಾಟ್ ಯೋಚಿಸ್ತಾ ಇದ್ದ. ಅಷ್ಟರಲ್ಲಿ ಚೈತ್ರಾಲಿ ಜೋರಾಗಿ, ಸಾಮ್ರಾಟ್, ಹೆಲೋ ಸಾಮ್ರಾಟ್ ಅಂತ ಕೂಗುದ್ಲು. ಸಾಮ್ರಾಟ್ ಇಮ್ಮಿಡಿಯೇಟ್ಲಿ ವಾಸ್ತವಕ್ಕೆ ಬಂದು ಅವಳ ಕಡೆ ನೋಡ್ದ. ಏನ್ ಹೇಳ್ತಿದ್ದೆ? ಚೈತ್ರಾಲಿ ನಗ್ತಾ, ನೀನ್ ನನ್ನ ಫ್ರೆಂಡ್ಗೆ ಸುಳ್ಳು ಹೇಳಿದ್ಯಾ ಅಲ್ವಾ? ಫ್ರೆಂಡಾ? ಯಾವ ಫ್ರೆಂಡು? ಅದೇ ನಿನ್ ಹೆಂಡತಿ ಸಾನ್ಯಾ. ಸಾನ್ಯಾ ಅನ್ನೋ ಹೆಸರು ಕೇಳಿ ಸಾಮ್ರಾಟ್ ಒಂದು ಕ್ಷಣ ಕನ್ಫ್ಯೂಸ್ ಆದ. ಆದ್ರೂ ತೋರಿಸ್ಕೊಳ್ದೆ ಕಾನ್ಫಿಡೆನ್ಸ್ ಇಂದ, ಇಲ್ಲಪ್ಪ ಹಾಗೇನಿಲ್ಲ, ನಾನ್ ಯಾಕೆ ಅವಳಿಗೆ ಸುಳ್ಳು ಹೇಳಲಿ ಅಂದವನು ತಕ್ಷಣ ಟಾಪಿಕ್ ಚೇಂಜ್ ಮಾಡಿ, ಅದು ಆಕ್ಚುಲಿ ಚೈತ್ರಾಲಿ ನನ್ಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೋಗ್ಬೇಕು. ಅಂಡ್ ಸಾನ್ಯಾ ಬಗ್ಗೆ ನಿನಗೆ ಗೊತ್ತಲ್ವಾ, ಮನೆಗೆ ಹೋಗೋದು ಸ್ವಲ್ಪ ಲೇಟ್ ಆದ್ರೂ ನನ್ನನ್ನು ಸಾಯಿಸ್ಬಿಡ್ತಾಳೆ ಅಷ್ಟೇ. ಅದ್ರಲ್ಲಿ ಬೇರೆ ಅವಳಿಗೆ ನನ್ನ ಮೇಲೆ ತುಂಬಾನೇ ಅನುಮಾನ ಅಂತ ಹೇಳ್ತಾ ಕೈ ತೊಳ್ಕೊಂಡು ಮೇಲೆದ್ದ. ಏನು ಅನುಮಾನನ? ಬಟ್ ಅವಳು ನಿನ್ನ ಇಷ್ಟಾನೇ ಪಡೋದಿಲ್ವಲ್ಲ, ಪ್ರೀತಿನೇ ಇಲ್ದೇ ಇರುವಾಗ ಅನುಮಾನ ಪಡೋದಕ್ಕೆ ಹೇಗ್ ಸಾಧ್ಯ? ಹಾ, ಅವಳು ಇಷ್ಟ ಪಡಲ್ಲ ಅಂತ ನನಗೆ ಗೊತ್ತು, ಆದ್ರೂ ನಾನೀಗ ಹೋಗ್ಲೇಬೇಕು ಅಂತಂದು ಅರ್ಜೆಂಟಲ್ಲೇ ಹೊರಟ. ಆಮೇಲೇನೋ ನೆನಪು ಮಾಡ್ಕೊಂಡು, ನಿನ್ನ ಮನೆ ಡ್ರಾಪ್ ಮಾಡ್ಬೇಕಾ ಅಂತ ಕೇಳ್ದ. ಅವಳು ಹೌದು ಅಂತ ತಲೆ ಆಡ್ಸಿದ್ಲು. ಸಾಮ್ರಾಟ್ ಬಿಲ್ ಪೇ ಮಾಡಿ ಹೋಟೆಲಿಂದ ಆಚೆ ಬಂದ್ ನೋಡಿದ್ರೆ ಜಾನಿ ಏದುಸ್ರು ಬಿಡ್ತಾ ಎತ್ನೋ ಬಿದ್ನೋ ಅಂತ ಓಡ್ತಿದ್ದ. ಅವನನ್ನ ಸುಮಾರು ಜನ ಗೂಂಡಾಗಳು ಅಟ್ಟಿಸ್ಕೊಂಡು ಹೋಗ್ತಾ ಇದ್ರು. ಇದೆಲ್ಲ ಆಕ್ಚುಲಿ ಸಾಮ್ರಾಟ್ ಎಕ್ಸ್ಪೆಕ್ಟ್ ಮಾಡಿದ ತರಾನೇ ಆಗ್ತಿತ್ತು.
ಚೈತ್ರಲಿ ನಿಮ್ಮ ಮನೆ ಎಲ್ಲಿದೆ ಅಂತ ಕೇಳೋವಾಗ ಟೆನ್ಷನ್ನಲ್ಲಿ ಅವನ ಕಣ್ಣು ಆ ಕಡೆ ಈ ಕಡೆ ಮೂವ್ ಆಗ್ತಾ ಇತ್ತು. ಅವಳು ಏನೋ ನೆನಪು ಮಾಡಿಕೊಂಡು, ಆಕ್ಚುಲಿ ನನ್ಗೊಂಚೂರು ಕೆಲಸ ಇದೆ, ಇಲ್ಲೇ ಮುಂದೆ ಬಿಡು ಸಾಕು, ನಾನು ಅಲ್ಲಿಂದ ಹೋಗ್ತೀನಿ ಅಂದಾಗ ಸಾಮ್ರಾಟ್ಗೆ ಟೆನ್ಷನ್ ಸ್ವಲ್ಪ ಕಡಿಮೆ ಆಯಿತು. ಅವಳನ್ನ ಅಲ್ಲೇ ಮುಂದೆ ಇರೋ ಜಂಕ್ಷನ್ ಹತ್ರ ಬಿಟ್ಟ. ಅವಳು ಕಾರಿಂದ ಕೆಳಗಿಳಿದು, ನನ್ನ ಜೊತೆ ಬಂದಿದ್ದಕ್ಕೆ, ಟ್ರೀಟ್ ಕೊಡ್ಸಿದ್ದಕ್ಕೆ ಎಲ್ಲದಕ್ಕೂ ಹಾರ್ಟ್ಲಿ ಥ್ಯಾಂಕ್ ಯು ಅಂದ್ಲು. ಇನ್ ರಿಯಾಲಿಟಿ ಇವತ್ತು ಸಾಮ್ರಾಟ್ ಅವಳ ಜೊತೆ ಊಟಕ್ಕೆ ಬರ್ದೇ ಇದ್ದಿದ್ರೆ ಅವನ್ಗೆ ಜಾನಿ ಗ್ಯಾಂಗ್ ನ ನೋಡೋದಕ್ಕಾಗ್ತಿರ್ಲಿಲ್ಲ. ಚೈತ್ರಾಲಿ ಅವ್ನ ಯೋಚನೆಯಲ್ಲಿರೋದನ್ನ ಗಮನಿಸ್ತಾ ನಗ್ತಾ ಮತ್ತೆ ಸಿಗೋಣ ಬಾಯ್ ಅಂತಷ್ಟೇ ಹೇಳಿ ಅಲ್ಲಿಂದ ಲೆಫ್ಟ್ ಟರ್ನ್ ತಗೊಂಡು ಹೋದ್ಲು. ಅವಳು ಮರೆ ಆಗಿದ್ ನೆಕ್ಸ್ಟ್ ಸೆಕೆಂಡೇ ಸಾಮ್ರಾಟ್ ವಾಪಸ್ ಜಾನಿ ಕಡೆ ನೋಡ್ದ. ಆಗ್ಲೇ ಸುಮಾರು ದೂರ ಅವನನ್ನ ಚೇಸ್ ಮಾಡ್ಕೊಂಡು ಹೋಗಿದ್ರು. ಅವನ ಹತ್ರ ಹೋಗ್ಬೇಕು ಅಂದ್ರೆ ಇನ್ನು ತುಂಬಾ ದೂರ ಮುಂದೆ ಹೋಗಿ ಯೂಟರ್ನ್ ತಗೊಳ್ಬೇಕಿತ್ತು. ಅಲ್ಲಿವರೆಗೂ ಹೋಗಕ್ಕೆ ಅವನ ಹತ್ರ ಟೈಮ್ ಇರ್ಲಿಲ್ಲ. ಸೊ ಅವ್ನು ಇಮಿಡಿಯೇಟ್ಲಿ ಚಕ್ ಅಂತ ರಿವರ್ಸ್ ಗೇರ್ ಹಾಕಿ ಸೊಯ್ ಅಂತ ಹಿಂದಕ್ಕೆ ಹೊರಟ. ಅವನಪ್ಪ ಸಂಜಯ್ ಆಗಾಗ ಈ ರೀತಿ ಡ್ರೈವ್ ಮಾಡೋದನ್ನ ಅವ್ನು ನೋಡಿದ್ದ. ಆಗೆಲ್ಲ ಡ್ಯಾಡ್ ಏನಕ್ಕೆ ಹಿಂಗೆಲ್ಲ ಗಾಡಿ ಓಡಿಸ್ತಾರೆ ಅಂತ ಅವನಿಗೆ ಅರ್ಥ ಆಗಿರ್ಲಿಲ್ಲ. ಬಟ್ ಇವತ್ತು ಅರ್ಥ ಆಯ್ತು. ಒಂದರ್ಥದಲ್ಲಿ ಮುಂದೆ ಬರೋ ಮಾಫಿಯಾ ದಿನಗಳಿಗೆ ಸಾಮ್ರಾಟ್ನ ಸಂಜಯ್ ಪ್ರಿಪೇರ್ ಮಾಡ್ತಿದ್ದ. ರೋಡಲ್ಲಿ ತುಂಬಾನೇ ವೆಹಿಕಲ್ಸ್ ಬರ್ತಿದ್ರು ಕೂಡ ಸಾಮ್ರಾಟ್ ಹೆವಿ ಸ್ಪೀಡಲ್ಲಿ ಹೋಗ್ತಿದ್ದ. ಇನ್ನೇನು ಒಂದು ಕಾರ್ ಫಾಸ್ಟ್ ಆಗಿ ಬಂದು ಅವನ ಕಾರಿಗೆ ಡಿಕ್ಕಿ ಹೊಡೆಯುತ್ತೆ ಅನ್ನೋ ಅಷ್ಟರಲ್ಲಿ ಅವನು ಪಟ್ ಅಂತ ಬ್ರೇಕ್ ಹಾಕಿ ನಿಲ್ಲಿಸ್ದ. ಏಯ್, ನಿನ್ಗೇನು ಹುಚ್ಚೇನೋ? ಮನೇಲಿ ಹೇಳ್ ಬಂದಿದ್ಯಾ ಮಗನೇ? ಇಷ್ಟು ಗಾಡಿ ಬರ್ತಿದ್ರು ರಿವರ್ಸ್ ಅಲ್ಲಿ ಹೊಡಿತಿದ್ಯಲ್ಲ, ಕಣ್ಣನ್ನೇ ನೆತ್ತಿ ಮೇಲೆ ಇಟ್ಕೊಂಡಿದ್ಯಾನೋ ಅಂತ ಹಿಂದೆ ಬರ್ತಿದ್ ಕಾರ್ ಡ್ರೈವರ್ ಬೈಯೋದಕ್ ಶುರು ಮಾಡ್ದ. ಸಾಮ್ರಾಟ್ ಸ್ವಲ್ಪನೂ ಕೇರ್ ಮಾಡ್ದೆ ಅಲ್ಲಿಂದ ಹೊರಟು ಜಾನಿ ಮತ್ತೆ ಅವನ್ ಫ್ರೆಂಡ್ಸ್ ಇರೋ ಕಡೆಗೆ ಬಂದ. ಅಲ್ಲಿ ಜಾನಿನ ಎಲ್ರೂ ಸೇರ್ಕೊಂಡು ನಾಯಿಗೆ ಹೊಡೆದಂಗ್ ಹೊಡಿತಾ ಇದ್ರು. ಸಾಮ್ರಾಟ್ ಜೋರಾಗಿ ಏಯ್ ಸ್ಟಾಪ್ ಇಟ್ ಅಂತ ಕೂಗ್ದ. ಅವನು ವಾಯ್ಸ್ ಕೇಳಿ ಎಲ್ರೂ ಹಿಂದೆ ತಿರುಗಿ ನೋಡಿದ್ರು. ಸಾಮ್ರಾಟ್ ಕಾರ್ ಇಳಿದು ಸ್ಟೈಲಿಶ್ ಆಗಿ ಎಂಟ್ರಿ ಕೊಟ್ಟ. ಅಲ್ಲ ಕಣ್ರೋ, ಈ ಒಬ್ಬ ಬಡಪಾಯಿನ ಹೊಡೆಯೋದಕ್ಕೆ ಇಷ್ಟೊಂದ್ ಜನ ಬೇಕಾ? ಇಷ್ಟೇನಾ ನಿಮ್ ಗಂಡಸ್ತಾನ? ಆಗ ಒಬ್ಬ ಗೂಂಡ ರಾಡ್ನ ತಿರುಗಿಸ್ತಾ, ಏಯ್ ಯಾವನ ನೀನು, ಏನೋ ಬೇಕು ನಿನ್ಗೆ ಅಂತ ರಫ್ ವಾಯ್ಸ್ ಅಲ್ಲಿ ಕೇಳ್ದ. ನೀವು ಹೊಡಿತಿದ್ದೀರಲ್ಲ ಅವನೇ ಬೇಕು ನನ್ಗೆ. ನೋಡು, ನೀನ್ ಜೀವಂತವಾಗಿರ್ಬೇಕು ಅಂದ್ರೆ ಮರ್ಯಾದೆಯಿಂದ ಹೊರಟೋಗು, ಇಲ್ಲ ಅಂದ್ರೆ ಇವನಿಗೆ ಬೀಳ್ತಿರೋ ಒದೆಗಳು ನಿನಗ್ ಬೀಳ್ತವೆ. ಅದನ್ ಕೇಳಿ ಸಾಮ್ರಾಟ್ ಜೋರಾಗಿ ನಗೋದಕ್ ಶುರು ಮಾಡ್ದ. ಆಕ್ಚುಲಿ ಡೈಲಾಗ್ ಚೆನ್ನಾಗಿದೆ, ನಾನೇ ಇದು ನಿಮ್ಗೆ ಹೇಳೋಣ ಅನ್ಕೊಂಡಿದ್ದೆ, ಬಟ್ ನನಗಿಂತ ಮುಂಚೆ ನೀನೇ ಹೇಳ್ಬಿಟ್ಟೆ. ಸೊ ಇವಾಗ ನಿನ್ಗೆರಡೆ ಜಾಸ್ತಿನೇ ಹೊಡಿತೀನಿ, ರೆಡಿ ಆಗಿರೋ ಅಂದ. ಸಾಮ್ರಾಟ್ ಮಾತ್ ಕೇಳಿ ಗೂಂಡಾಗಳಿಗೆ ಸರ್ರ ಅಂತ ಕೋಪ ಬಂತು. ಅವ್ರ ಲೀಡರ್ ಒಬ್ಬ ಮುಂದೆ ಬಂದು, ಅಬ್ಬಬ್ಬಾ ಯಾವನ ಇವನು, ಬರೀ ಡೈಲಾಗ್ ಹೊಡೆದ ಹೀರೋ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಅಲ್ಲ ಇದು ನಮ್ಮ ಅಡ್ಡ ಕಣೋ ಮರಿ, ನಮ್ಗಳ ಮುಂದೆ ನಿನ್ನ ಹೀರೋಯಿಸಮ್ ಎಲ್ಲ ನಡೆಯಲ್ಲ. ಸೈಲೆಂಟ್ ಆಗಿ ಕಳಿಸ್ಕೋ, ಇಲ್ಲ ಅಂದ್ರೆ ಇಲ್ಲಿ ಒಟ್ಟಿಗೆ 2 ಸಮಾಧಿ ಕಟ್ಟಬೇಕಾಗುತ್ತೆ ಅಂದ. ಸಾಮ್ರಾಟ್ ಅವನ ಮಾತಿಗೆ ತಲೆನೂ ಕೆಡಿಸ್ಕೊಳ್ದೆ ಅಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕೌಂಟ್ ಮಾಡ್ತಿದ್ದ. ಏ ದಡಿಯಾ, ಸ್ವಲ್ಪ ಸೈಡ್ಗೆ ಸರಿ, ಹಿಂದೆ ಇರೋರು ಕಾಣಿಸ್ತಿಲ್ಲ ಅಂತ ಹೇಳಿ ಹಿಂದೆನು ಎಷ್ಟು ಜನ ಇದ್ದಾರೆ ಅಂತ ಎಣಿಸ್ತಾ. ಆಮೇಲೆ ಮೈ ಮುರಿತಾ, 2 ಸಮಾಧಿ ಕಟ್ತೀನಿ ಅಂದ್ಯಲ್ಲ, ಆಕ್ಚುಲಿ ಅಷ್ಟು ಸಾಲಲ್ಲ, ನಿಮ್ ಓನರ್ಗೆ 25 ಗುಂಡಿ ತೆಗಿಯೋದಕ್ಕೆ ಹೇಳು. ಅಷ್ಟು ಡೆಡ್ ಬಾಡಿಗಳನ್ನ ತಗೊಂಡು ಸಿಂಗಲ್ ಆಗಿ ಒಬ್ಬ ಬರ್ತಿದ್ದಾನೆ ಅಂತಾನೂ ಹೇಳು ಅಂತ ಸ್ಮೈಲ್ ಮಾಡ್ತಾ ಹೇಳ್ದ. ಸಾಮ್ರಾಟ್ ಹೇಳಿದ ಮಾತು ಎಲ್ರೂ ಪಿತ್ತನೂ ನೆತ್ತಿಗೇರ್ಸಿತ್ತು. ಒಬ್ಬ ಸಾಮ್ರಾಟ್ಗೆ ರಾಡಿಂದ ಹೊಡೆಯೋದಕ್ ಮುಂದೆ ಬಂದ. ಸಾಮ್ರಾಟ್ ಅವನ್ ತಂದಿದ್ ರಾಡ್ನ ಕಿತ್ಕೊಂಡು ಸರಿಯಾಗಿ ಬೆಂಡೆತ್ತದ. ಆಗ ಆ ಲೀಡರ್ ಹಲ್ ಕಡಿತಾ, ಏಯ್ ಚಚ್ರ ನನ್ ಮಗನ್ನ, ಯಾಕಾದ್ರೂ ನಮ್ ಸಹವಾಸಕ್ ಬಂದೋ ಅಂತ ಗೋಗರಿಬೇಕು, ಅಲ್ಲಿವರೆಗೂ ಚಚ್ರೋ ಅಂತ ಕಿರ್ಚ್ದ. ಆಗ ಒಟ್ಟೊಟ್ಟಿಗೆ ಎಲ್ರೂ ಸಾಮ್ರಾಟ್ ಕಡೆನೆ ಓಡೋಡ್ ಬಂದ್ರು. ಸಾಮ್ರಾಟ್ ಎಲ್ಲದಕ್ಕೂ ರೆಡಿಯಾಗೆ ಬಂದಿದ್ದ. ಸೊ ಮೊದ್ಲು ಓಡ್ ಬರ್ತಿದ್ದವನ್ ತಲೆ ಹಿಡ್ಕೊಂಡು ಗೋಡೆ ಗುದ್ದ, ಇನ್ನೊಬ್ಬನ್ ಹೊಟ್ಟೆಗೆ ಚಾಡ್ಸ್ ಒದ್ದ, ಮತ್ತೊಬ್ಬನ್ಗೆ ಜಂಪ್ ಮಾಡಿ ಕಿಕ್ ಮಾಡ್ದ. ಒಟ್ನಲ್ಲಿ ಅವನ್ ಹೇಗ್ ಹೊಡಿತಾನೆ ಅಂತ ಪ್ರಿಡಿಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇರ್ಲಿಲ್ಲ. ಆ ಲೆವೆಲ್ಗೆ ಸಾಮ್ರಾಟ್ ಎಲ್ರನ್ನು ಚೆಚ್ಚಿ ಬಿಸಾಕ್ದ. 10 ನಿಮಿಷದಲ್ಲಿ ಅಲ್ಲಿನ ಸಿಚುವೇಶನ್ ಚೇಂಜ್ ಆಗೋಯ್ತು. ಆಗಿಂದ ತೋಳಗಳ ತರ ಎಗರಾಡ್ತಿದ್ದ ಎಲ್ರೂ ಹಸ್ದಿರೋ ಹೆಬ್ಬುಲಿ ಬೇಟೆಗೆ ತತ್ತರ್ಸ್ ಹೋಗಿದ್ರು. ಬರೋಬ್ಬರಿ 25 ಜನ ಅರೆ ಜೀವ ಆಗ್ಬಿದ್ದಿದ್ರು. ಅವರಿಂದ ಏಟ್ ತಿಂದಿದ್ದ ಜಾನಿ ಈಗ ಎದ್ನಿಂತು ಸುಧಾರಿಸ್ಕೊಳ್ತಿದ್ದ. ಅವನಿಗೆ ಸಾಮ್ರಾಟ್ನ ನೋಡಿ ಆಶ್ಚರ್ಯ ಆಗಿತ್ತು. ಸಾಮ್ರಾಟ್ ಅವನ್ ಕಡೆ ತಿರುಗ್ಬೇಕು ಅನ್ನೋ ಅಷ್ಟರಲ್ಲಿ ಆ ಗೂಂಡಾಗಳ ಲೀಡರ್ ಮೆಲ್ಲಗೆ ಎದ್ದೇಳ್ತಾ, ಹೇಯ್ ಯಾರೋ ನೀನು, ಯಾಕೆ ಹೊಡೆದ್ಯೋ, ಯಾರ್ ಕಡೆವನೋ ನೀನು ಅಂತ ಕೇಳ್ದ.
ಸಾಮ್ರಾಟ್ ಅವನಿಗೆ ಯಾವ ಉತ್ತರನೂ ಕೊಡ್ಲಿಲ್ಲ. ಅವನು ಮತ್ತೆ ಏದುಸಿರು ಬಿಡ್ತಾ, ಏಯ್ ಹೇಳೋ, ಯಾರೋ ನೀನು ಅಂತ ಹೇಳ್ತಾ ಕಣ್ ಮೇಲ್ ಮಾಡ್ಕೊಂಡು ಮತ್ತೆ ಕೆಳಗ್ ಬಿದ್ದ. ಅವನು ಉಸಿರಾಟ ಹಾಗೆ ನಿಧಾನವಾಗಿ ನಿಂತು ಹೋಯ್ತು. ಈ ಕಡೆ ಜಾನಿ ತನ್ನೆದ್ರು ನಿಂತವನು ಮನುಷ್ಯನೇ ಅಲ್ಲ, ದೇವ್ರೇ ಪ್ರತ್ಯಕ್ಷ ಆಗಿರ್ಬೇಕು ಅನ್ನೋ ತರ ನೋಡ್ತಿದ್ದ. ಒಬ್ಬ ವ್ಯಕ್ತಿ ಇಷ್ಟೊಂದ್ ಜನಕ್ಕೆ ಹೊಡೆಯೋದಕ್ಕೆ ಹೇಗ್ ಸಾಧ್ಯ ಅಂತ ಅವನಿಗೆ ಆಶ್ಚರ್ಯ ಆಗ್ತಿತ್ತು. ಕುಂಟ ಸಾಮ್ರಾಟ್ ಮುಂದೆ ಬಂದು ನಿಂತ್ಕೊಂಡ. ಅವನ ಸ್ಥಿತಿ ತುಂಬಾ ಕೆಟ್ಟಾಗಿತ್ತು. ಬಟ್ಟೆ ಎಲ್ಲ ಹರಿದೋಗಿತ್ತು, ಒಂದು ಕಾಲ್ಮುಳೆ ಮುರಿದಿತ್ತು, ಮೂಗು ಬಾಯಿಂದ ರಕ್ತ ಸುರಿತಿತ್ತು. ಸಾಮ್ರಾಟ್ 10 ನಿಮಿಷ ಲೇಟಾಗಿ ಬಂದಿದ್ರು ಜಾನಿ ಕತೆ ಅಧೋಗತಿ ಆಗಿರ್ತಿತ್ತು. ಬಸೋ, ಯಾರ್ ನೀವು ಬಸೋ? ನನ್ನನ್ನು ಯಾಕೆ ಕಾಪಾಡಿದ್ರಿ? ನಾನ್ ನಿಮಗ್ ಗೊತ್ತಾ ಅಂತ ಕೇಳ್ದ. ಸಾಮ್ರಾಟ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಜಾನಿ ತುದಿಗಾಲಲ್ಲಿ ನಿಂತಿದ್ದ. ಹೋಟೆಲಲ್ಲಿ ಜಾನಿ ಮಾತಾಡಿದ್ನೆಲ್ಲ ಸಾಮ್ರಾಟ್ ಮತ್ತೊಂದ್ಸಲ ನೆನಪು ಮಾಡ್ಕೊಂಡ. ಆಮೇಲೆ ಸುತ್ತಮುತ್ತ ನೋಡ್ತಾ, ನಾನ್ ಯಾರು ಅಂತ ಹೇಳ್ತೀನಿ, ಆದ್ರೆ ನೀನ್ ಅದನ್ನ ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡ್ಬೇಕು, ಓಕೆನಾ ಅಂತ ಕೇಳ್ದ. ಜಾನಿ ಸರಿ ಅಂತ ತಲೆ ಆಡಿಸ್ತಾ. ಸಾಮ್ರಾಟ್ ತನ್ನ ಪ್ರಾಣ ಉಳಿಸಿರುವಾಗ ಅವನಿಗೋಸ್ಕರ ಒಂದು ಸತ್ಯನ ಮುಚ್ಚಿಡೋದು ಭಾರಿ ದೊಡ್ಡ ಕಷ್ಟ ಏನಿರ್ಲಿಲ್ಲ. ಸಾಮ್ರಾಟ್ ಅವನನ್ನ ಹತ್ರಕ್ ಕರೆದು ಅವನ್ ಕಿವಿ ಹತ್ರ ಬಾಗಿ ಪಿಸು ಧ್ವನಿಲಿ, ನಾನೇ ಟೈಗರ್ ಅಂದ. ತಕ್ಷಣ ಇಡೀ ಬಾಡಿನ ಐಸ್ ವಾಟರ್ ಅಲ್ಲಿ ಅದ್ದಿ ತೆಗ್ದಿದ್ ತರ ಜಾನಿ ಶೇಕ್ ಆಗೋದ. ನರ ನಾಡಿಗಳೆಲ್ಲ ಉಬ್ಬಿದ್ವು. ಅವನ್ ದೇಹದಲ್ಲಿ ಏನೋ ಒಂಥರ ಮಿಂಚು ಸಂಚಾರ ಆದಂಗಾಯ್ತು. ಅವನ್ ಕಣ್ಣಲ್ಲಿ ನೀರ್ ತುಂಬಿಕೊಂಡು ಸಾಮ್ರಾಟ್ನೇ ನೋಡ್ತಿದ್ದ. ನಿನ್ ಪ್ರಾಣ ಹೋದ್ರು ಈ ವಿಚಾರ ಮಾತ್ರ ನಿನ್ ಬಾಯಿಂದ ಆಚೆ ಬರಬಾರ್ದು ಅಂತ ಹೇಳಿ ಸಾಮ್ರಾಟ್ ಅಲ್ಲಿಂದ ಹೊರಟು ಹೋದ. ಜಾನಿಗೆ ಈ ಸತ್ಯನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ 1 ತಿಂಗಳು ಟೈಮ್ ಬೇಕಿತ್ತು ಅನ್ಸತ್ತೆ. ಸಾಮ್ರಾಟ್ ಕಾರ್ ಹತ್ತಿ ಹೋಗೋದನ್ನೇ ನೋಡ್ತಾ ಅಲ್ಲೇ ಕಲ್ಲು ಬಂಡೆ ತರ ನಿಂತಿದ್ದ. ಸ್ವಲ್ಪ ಸಮಯದ ನಂತರ ಸಾಮ್ರಾಟ್ ಸಾನಿಯಾ ಮನೆಗೆ ಬಂದ. ಇಂಟೆನ್ಸ್ ಆಗಿ ಫೈಟ್ ಮಾಡಿದ್ರಿಂದ ಅವನ ಮೈ ಕೈಯೆಲ್ಲ ತುಂಬಾ ನೋಯ್ತಿತ್ತು. ಅವನು ಕಾರಿಂದ ಇಳಿದು ನಿಧಾನವಾಗಿ ಮನೆ ಒಳಗೆ ಹೋಗ್ತಿದ್ದ. ಅದೇ ಸಮಯಕ್ಕೆ ಹಾಲಲ್ಲಿ ಜೋರ್ ಮಾತುಕತೆ ನಡೀತಿತ್ತು. ನಾವೀಗ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ನನಗನ್ಸುತ್ತೆ ಈ ವಿಷಯನ ಅಕ್ರಮ್ ಅವ್ರ ಹತ್ರ ಮಾತಾಡೋದಕ್ಕೆ ಚಿರಾಗ್ ಹೇಳ್ಬೇಕು. ಈಗ ಅವನೇ ನಮ್ಗೆ ಏನಾದ್ರೂ ಒಂದು ಸಹಾಯ ಮಾಡೋದಕ್ಕೆ ಸಾಧ್ಯ, ಇಲ್ಲ ಅಂದ್ರೆ ಕೆಲ್ಸ ಆಗಲ್ಲ ಅಂತ ರಾಜೀವ್ ಟೆನ್ಷನ್ ಇಂದ ಹೇಳ್ತಾ ಇದ್ದ. ಸಾಮ್ರಾಟ್ ಆ ಮಾತನ್ನೆಲ್ಲ ಕೇಳಿಸ್ಕೊಂಡು ಒಳಗಡೆ ಬಂದ. ಅಲ್ಲಿ ರಾಜೀವ್, ಶರ್ಮಿಳಾ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಎಲ್ರೂ ಕೂತ್ಕೊಂಡು ಯಾವ್ದೋ ಸೀರಿಯಸ್ ವಿಷಯದ ಬಗ್ಗೆ ಚರ್ಚೆ ಮಾಡ್ತಿದ್ರು. ಎಲ್ರೂ ಯಾಕೋ ತುಂಬಾ ಟೆನ್ಷನ್ ಅಲ್ಲಿರೋ ತರ ಕಾಣಿಸ್ತಿದ್ರು. ಶರ್ಮಿಳಾನು ಗಾಬರಿಯಿಂದ, ನನ್ಗ್ಯಾಕೋ ಅಕ್ರಮ್ ಅವ್ರ ಸಪೋರ್ಟ್ ಸಿಗೋದು ಕಷ್ಟ ಅನ್ನಿಸ್ತಿದೆ. ನಾವು ಫಾಕ್ಸ್ ಸ್ಕ್ರೀನ್ ಕಾರ್ಪೊರೇಷನ್ ಸಪೋರ್ಟ್ ತಗೋಬೇಕು ಅಂತ ಅನ್ನಿಸ್ತಿದೆ, ಏನ್ ಮಾಡೋದು ಅಂತ ಕೇಳಿದ್ಲು. ಸಾನ್ಯಾ ಮುಖ ಗಂಟು ಹಾಕೊಂಡು, ಅಮ್ಮ ನೀನ್ ಏನ್ ಹೇಳ್ತಿದ್ಯಾ? ಈ 2 ಕಂಪ್ನಿಗಳನ್ನ ನಡೆಸ್ತಿರೋದು ಯಾರು ಅನ್ಕೊಂಡಿದ್ಯಾ? ಟೈಗರ್. ನಮ್ಮಂತವ್ರು ಇವಾಗ ಅವ್ರನ್ನ ಭೇಟಿ ಮಾಡೋದಕ್ಕಾಗತ್ತಾ? ಇದುವರೆಗೂ ನಾವು ಅವ್ರನ್ನ ನೋಡೇ ಇಲ್ವಲ್ಲ, ಅದ್ ಹೇಗ್ ಮೀಟ್ ಮಾಡೋದು ಅಂತ ತಲೆ ಕೆಡಿಸ್ಕೊಂಡ್ಲು. ಶರ್ಮಿಳಾ ತನ್ನ ಮಗಳ ಕಡೆ ನೋಡ್ಕೊಂಡು, ನನ್ಗನ್ಸತ್ತೆ ಈ ವಿಷಯದಲ್ಲಿ ನಮ್ಗೆ ಚಿರಾಗ್ ಹೆಲ್ಪ್ ಮಾಡ್ಬಹುದು ಅಂತ. ಒಂದ್ಸಲ ಮಾತಾಡ್ತೀನಿ ಸಾನ್ಯಾ, ನಾನು ನಿನ್ಗೆ ಮತ್ತೆ ಚಿರಾಗ್ಗೆ ಮದ್ವೆ ಫಿಕ್ಸ್ ಮಾಡ್ತೀನಿ. ಆ ಲೋ ಕ್ಲಾಸ್ ಸಾಮ್ರಾಟಿಂದ ಏನ್ ಖುಷಿ ಸಿಗುತ್ತೆ ನಿನ್ಗೆ? ಅವನು ನಯಾ ಪೈಸೆಗೂ ಯೂಸ್ ಇಲ್ಲ. ನೀನ್ ಸುಮ್ನೆ ಅವನ ಮೇಲೆ ಯಾವ ಹೋಪ್ಸು ಇಟ್ಕೋಬೇಡ ಅಂತ ಹೇಳಿದ ಮರುಕ್ಷಣನೇ ಸಾಮ್ರಾಟ್ ಅಲ್ಲಿಗೆ ಎಂಟ್ರಿ ಕೊಟ್ಟ. ಅವನು ಶರ್ಮಿಳಾ ಹೇಳಿದ ಮಾತನ್ನೆಲ್ಲ ಕ್ಲಿಯರ್ ಆಗಿ ಕೇಳಿಸ್ಕೊಂಡಿದ್ದ. ಸಾನಿಯಾ ಕಂಪ್ನಿ ಯಾವ್ದೋ ದೊಡ್ಡ ಸಮಸ್ಯೆಯಲ್ಲಿ ಸಿಗಾಕೊಂಡಿದೆ ಅನ್ನೋದಂತೂ ಅವನ್ಗೆ ಅರ್ಥ ಆಯ್ತು. ಸಾಮ್ರಾಟ್ ಬಂದಿದ್ ನೋಡಿ ಎಲ್ರೂ ಅವನ್ ಕಡೆ ತಿರುಗಿದ್ರು. ಸಾಮ್ರಾಟ್ ಸುಸ್ತಾಗಿದ್ರು ಮುಖದ ಮೇಲೆ ಸ್ಮೈಲ್ ತಂದ್ಕೊಂಡು ಹಲೋ ಅಂದ. ಶರ್ಮಿಳಾ, ಸಾನ್ಯಾ, ರಾಜೀವ್ 3 ಜನನು ಕೋಪದಿಂದ ಗುರಾಯಿಸ್ಕೊಂಡು ನೋಡ್ತಿದ್ರು. ರಾಜೀವ್ ಯಾವಾಗ್ಲೂ ಸ್ವಲ್ಪ ಕಾಮ್ ಆಗಿರ್ತಿದ್ದ, ಬಟ್ ಇವತ್ತು ಅವನ ಮುಖದ ಮೇಲೂ ಕೋಪ ಎದ್ದು ಕಾಣಿಸ್ತಿತ್ತು. ಅವರು ತನ್ನನ್ನ ನಗ್ತಾ ಸ್ವಾಗತ ಮಾಡ್ತಾರೆ ಅಂತ ಏನ್ ಸಾಮ್ರಾಟ್ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ. ಆದ್ರೆ ರಾಜೀವ್ ಕೂಡ ಕೋಪ ಮಾಡ್ಕೋಬಹುದು ಅಂತ ಗೊತ್ತಿರ್ಲಿಲ್ಲ. ಅದನ್ನ ನೋಡಿ ಸಾಮ್ರಾಟ್ಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ತು. ಛೇ, ಇವ್ರಿಗೆಲ್ಲ ಗುರಾಯಿಸೋ ಕಾಯಿಲೆ ಏನಾದ್ರೂ ಇದ್ಯಾ? ಮಾತಿಗೆ ಮುಂಚೆ ಮಿನಿಮಮ್ 10 ನಿಮಿಷನಾದ್ರೂ ನೋಡ್ತಾರೆ. ಕರ್ಮ ಗುರು, ಇವಾಗ ಯಾಕೆ ಕೆಕ್ಕರ್ಸ್ಕೊಂಡು ನೋಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ವಲ್ಲ ಅಂತ ಸಾಮ್ರಾಟ್ ಮನ್ಸಲ್ಲೇ ಬೈಕೊಂಡ. ಆಮೇಲೆ ಫೇಕ್ ಸ್ಮೈಲ್ ಮಾಡಿ, ಹಾಯ್ ಆಂಟಿ ಅಂಕಲ್, ಹಾಯ್ ಸಾನ್ಯಾ ಅಂದ. ಅವನ್ ವಾಯ್ಸ್ ಕೇಳಿದ ತಕ್ಷಣ ಅವ್ರ 3 ಜನರ ಕೋಪನು ಐಫಿಲ್ ಟವರ್ ದಾಟಿ ಮುಂದೆ ಹೋಯ್ತು. ಶರ್ಮಿಳಾ ಅಂತೂ ಕಣ್ಣಲ್ಲೇ ಕೆಂಡ ಕಾರ್ತಾ, ಓಹೋ ಬಂದ್ರು ನೋಡಿ ಮೈಸೂರು ಮಹಾರಾಜರು ಮರಿ ಮೊಮ್ಮಗ, ಆರತಿ ಮಾಡಿ ಒಳಗಡೆ ಕರ್ಕೊಳ್ಳಿ, ದೃಷ್ಟಿ ಆಗಿರುತ್ತೆ ಅಂತ ಮೂತಿ ತಿರುವುದ್ಲು. ಈ ಆಂಟಿ ಯಾಕೆ ಗುಂಟೂರು ಮೆಣಸು ತಿಂದೋಳ್ತರ ಆಡ್ತಿದ್ದಾಳೆ ಅಂತ ಯೋಚಿಸ್ತಾ ಸಾಮ್ರಾಟ್ ಸಾನ್ಯಾ ಕಡೆ ನೋಡ್ದ. ಅವಳು ಭದ್ರಕಾಳಿ ತಂಗಿ ತರ ಲುಕ್ ಕೊಡ್ತಾ ಕೂತಿದ್ಲು. ಕೊನೆಗೆ ಸಾಮ್ರಾಟ್ಗೆ ತಲೆ ಕೆಟ್ಟು, ನನ್ನಿಂದ ಏನಾದ್ರೂ ತಪ್ಪಾಗಿದ್ಯಾ ಅಂತ ನೇರವಾಗಿ ಕೇಳ್ದ. ತಕ್ಷಣ ರಾಜೀವ್ ಫೋನಲ್ಲಿರೋ ವಿಡಿಯೋನ ಓಪನ್ ಮಾಡಿ
ಸಾಮ್ರಾಟ್ ಮುಖದ ಮುಂದೆ ಹಿಡ್ದ. ಅದು ನೋಡಿ ಸಾಮ್ರಾಟ್ ಫುಲ್ ಶಾಕ್ ಆದ. ಆ ವಿಡಿಯೋ ಚೈತ್ರಾಲಿಗೆ ರೇಗ್ಸಿದ ಹುಡುಗನ್ಗೆ ಸಾಮ್ರಾಟ್ ಹಿಗ್ಗಾಮುಗ್ಗ ಬಾರಿಸಿದ್ದಾಗಿತ್ತು. ಓಹ್, ಇದ ಮ್ಯಾಟ್ರು, ಅದಕ್ಕೆ ಎಲ್ರು ಗರಂ ಆಗಿದ್ದಾರೆ. ಆದ್ರೆ ಈ ವಿಡಿಯೋ ಇವ್ರಿಗೆ ಹೇಗ್ ಸಿಕ್ತು ಅಂತ ಥಿಂಕ್ ಮಾಡ್ದ. ಆಮೇಲೆ ಪಾಪ್ದ ಒಂಥರ ಮುಖ ಮಾಡ್ಕೊಂಡು ಅದು ನಾನು ಅದೇನಾಯ್ತು ಅಂದ್ರೆ ಅಂತ ಹೇಳ್ತಿದ್ದಂಗೆ ಶರ್ಮಿಳಾ, ನೀನ್ ಏನು ಹೇಳ್ಬೇಕಾಗಿಲ್ಲ, ನಮ್ಗೆಲ್ಲ ಗೊತ್ತಿದೆ. ಅಲ್ಲ, ನೀನೊಬ್ಬ ಲೋ ಕ್ಲಾಸ್, ನೀನು ಅಂತ ಹೋಟೆಲ್ಗೆ ಹೋಗ್ಬೇಕಿತ್ತ? ಹಾ, ಬಿಲ್ ಪೇ ಮಾಡೋಕ್ಕಾಗದೆ ಇಂಥ ಚೀಪ್ ನಾಟಕ ಮಾಡೋ ಅವಶ್ಯಕತೆ ಇತ್ತ? ನಿನ್ ಸ್ವಾರ್ಥಕ್ಕೆ ಯಾರೋ ಪಾಪ್ದೋನ್ ಸಿಗ್ದ ಅಂತ ಹೊಡೆದ್ ಬಂದಿದ್ಯಲ್ಲ, ಥೂ ನಿನ್ ಜನ್ಮಕ್ಕಿಷ್ಟು ಅಂತ ಬಾಯಿಗೆ ಬಂದಂಗ್ ರೇಗೋದ್ಲು. ಸಾಮ್ರಾಟ್ಗೆ ಮಾತಾಡೋದಕ್ಕೆ ಬಿಡ್ಲಿಲ್ಲ. ಅಷ್ಟರಲ್ಲಿ ಸಾನಿಯಾ ಶುರು ಹಚ್ಕೊಂಡ್ಲು. ನನ್ಗೆ ಒಂದ್ ವಿಷಯ ಅರ್ಥ ಆಗ್ತಿಲ್ಲ, ಅಂತ ಎಕ್ಸ್ಪೆನ್ಸಿವ್ ಹೋಟೆಲ್ಗೆ ಹೋಗುವಂಥದ್ದೇನಿತ್ತು? ಇಲ್ಲಿಂದ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಕೆಲ್ಸಕ್ಕೆ ಹೋಗದೆ ಅಲ್ಲೇನ್ ಮಾಡ್ತಿದ್ದೆ ಅಂತ ನೇರವಾಗಿ ಕ್ವಶನ್ ಮಾಡಿದ್ಲು. ಅವಳಿಗೆ ಉತ್ತರ ಕೊಡೋದಕ್ಕೂ ಮೊದಲು ಸಾಮ್ರಾಟ್ ಇನ್ನೊಂದ್ಸಲ ಆ ವಿಡಿಯೋನ ನೋಡ್ದ. ಅಬ್ಬಾ, ಲಕ್ಕಿಲಿ ಈ ವಿಡಿಯೋದಲ್ಲಿ ಎಲ್ಲೂ ಚೈತ್ರಾಲಿ ಕಾಣಿಸ್ತಿಲ್ಲ. ಸಾನಿಯಂಗೂ ನಾನು ಚೈತ್ರಾಲಿ ಜೊತೆ ಆ ಹೋಟೆಲ್ಗೆ ಹೋಗಿದ್ದೆ ಅನ್ನೋದು ಗೊತ್ತಾಗಿಲ್ಲ. ಇಲ್ಲ ಅಂದಿದ್ರೆ ನನ್ನ ಕತೆ ಮುಗಿದಿರ್ತಿತ್ತು. ಅಮ್ಮ ಮಗಳು ಸೇರ್ಕೊಂಡು ಪರಿಚಯ ಬಿಡ್ತಿದ್ರು. ಅಷ್ಟರಲ್ಲಿ ರಾಜೀವ್ ಕೂಡ ಅಸಮಾಧಾನದಿಂದ, ನಾವು ನಿನ್ಗೆ ನಮ್ಮ ಮನೇಲಿ ಜಾಗ ಕೊಟ್ಟಿರೋದು ನೀನ್ ಹೀಗೆ ಹೊರಗಡೆ ಹೋಗಿ ನಮ್ಮ ಫ್ಯಾಮಿಲಿ ರೆಪ್ಯುಟೇಷನ್ನ ಹಾಳು ಮಾಡ್ಕೊಂಡು ಬರೋದಕ್ಕ? ಲುಕ್ ಸಾಮ್ರಾಟ್, ಸಾನ್ಯಾ ಗಂಡ ಆಗಿ ಈ ಮನೆ ಹಳ್ಳಿಯಾಗಿ ಪಬ್ಲಿಕ್ಕಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅಂತಾನು ಗೊತ್ತಿಲ್ವಾ? ಅಷ್ಟು ಜನಗಳ ಮುಂದೆ ಚೀಪ್ ರೌಡಿ ಥರ ಹೊಡೆದಾಡಿದ್ಯಲ್ಲ, ಏನು ಅನಿಸ್ತಾ ಇಲ್ವಾ ನಿನಗೆ? ಅಂಕಲ್, ನೀವು ಸತ್ಯ ಏನು ಅಂತ ತಿಳ್ಕೊಳ್ದೆ ಏನೇನೋ ಮಾತಾಡ್ತಾ ಇದ್ದೀರಾ. ನಾನು ಯಾಕೆ ಹೊಡೆದಿರ್ಬೋದು ಅಂತ ಕಾರಣ ತಿಳ್ಕೊಬೇಕು ಅಂತ ನಿಮ್ಗೆ ಯಾರಿಗೂ ಅನ್ನಿಸ್ತಾ ಇಲ್ವಾ? ನನ್ನ ಹತ್ರ ಒದೆ ತಿಂದಿರೋನು ಒಳ್ಳೆಯವನಲ್ಲ, ಎಷ್ಟು ಚೀಪಾಗಿ ಮಾತಾಡ್ದ ಗೊತ್ತಾ? ನನ್ನ ಹತ್ರ ಮಾತ್ರ ಅಲ್ಲ, ನನ್ನ ಜೊತೆ ಅಂತ ಹೇಳ್ತಿದ್ದವನು ಹಾಗೆ ಸ್ಟಾಪ್ ಮಾಡ್ದ. ಬಾಯ್ ತಪ್ಪಿ ಅವ್ನು ಇನ್ನೇನ್ ಚೈತ್ರಾಲಿ ಹೆಸರು ಹೇಳ್ಬೇಕಿತ್ತು, ಅಷ್ಟರಲ್ಲಿ ನಾಲ್ಗೆಗೆ ಪಟ್ ಅಂತ ಬ್ರೇಕ್ ಹಾಕ್ತ. ಕೂಡ್ಲೆ ಸಾನ್ಯಾ ಹುಬ್ಬೇರ್ಸಿ, ನಿನ್ ಜೊತೆ ಯಾರಿದ್ರು? ಯಾರ ಬಗ್ಗೆ ತಪ್ಪಾಗಿ ಮಾತಾಡ್ದ ಅವನು ಅಂತ ಡೌಟ್ ಅಲ್ಲೇ ಕೇಳಿದ್ಲು. ಸಾಮ್ರಾಟ್ ಆನ್ಸರ್ ಮಾಡೋಕಾಗ್ದೆ ಕಸಿವಿಸಿ ಆದ. ಅಷ್ಟರಲ್ಲಿ ಶರ್ಮಿಳಾ, ನನಗ್ ಗೊತ್ತಿತ್ತು ಇವನ್ ಸರಿ ಇಲ್ಲ, ಇವನೊಬ್ಬ ಗೂಂಡ ಬೀದಿ ಬಿಕಾರಿ ಅಂತ. ಅವತ್ ನಾನು ಹೇಳೋಕೋದ್ರೆ ಎಲ್ರು ಸೇರ್ಕೊಂಡು ನನ್ ಬಾಯಿ ಮುಚ್ಚಿದ್ರಿ. ಈಗ ಅನುಭವಿಸಿ, ಇನ್ಮೇಲೆ ದಿನ ಇಂಥ ವಿಡಿಯೋ ಬರ್ತಾನೆ ಇರುತ್ತೆ, ಕೂತ್ಕೊಂಡು ನೋಡ್ತಾ ಇರಿ ಅಂದವಳು ರಾಜೀವ್ ಕಡೆ ತಿರುಗಿ. ರಾಜೀವ್, ನನ್ನ ಮಗಳನ್ನ ನಾವು ಚಿಕ್ಕ ವಯಸ್ಸಿಂದ ಎಷ್ಟು ಚೆನ್ನಾಗಿ ಸಾಕಿದ್ವಿ, ಇವಾಗ ಇಂಥ ಲೋ ಕ್ಲಾಸ್ ಹುಡುಗನ್ ಜೊತೆ ಲೈಫ್ ಲಾಂಗ್ ಬಾಳೋದಕ್ ಬಿಡ್ಬೇಕಾ? ಎಂತೆಂಥ ಗಂಡುಗಳು ಇವಳನ್ನ ಮದ್ವೆ ಆಗೋದಕ್ಕೆ ಕ್ಯೂನಲ್ಲಿ ನಿಂತಿದ್ದಾರೆ, ಅಂತದ್ರಲ್ಲಿ ಇವನ್ ಬೇಕಾ ನಮ್ಗೆ ಅಂತ ಕಿರ್ಚಿದ್ಲು. ಅವಳು ಮಾತಿನ ವರ್ಷೆ ಚೇಂಜ್ ಆಗಿದ್ ನೋಡಿ ರಾಜೀವ್ ಕನ್ಫ್ಯೂಸ್ ಆದ. ಅವನ್ಗೆ ಇಂಥ ಟೈಮಲ್ಲಿ ಸಾನಿಯಾ ಮದ್ವೆ ಬಗ್ಗೆ ಮಾತಾಡೋದಕ್ಕೆ ನಿಜವಾಗ್ಲೂ ಇಷ್ಟ ಇರ್ಲಿಲ್ಲ. ನೀನ್ ಸ್ವಲ್ಪ ಸುಮ್ನಿರು ಶರ್ಮಿಳಾ, ನಾನ್ ಸಾಮ್ರಾಟ್ ಹತ್ರ ಮಾತಾಡ್ತೀನಿ. ಸಾಮ್ರಾಟ್, ಈ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿದೆ, ಈಗೇನ್ ಮಾಡ್ತೀಯಾ ಅಂತ ಕೇಳ್ದ. ಐ ಆಮ್ ಸಾರಿ ಅಂಕಲ್, ಬಟ್ ಆ ಹುಡುಗನ್ಗೆ ಏನಾಗ್ಬೇಕಾಗಿತ್ತು ಅದೇ ಆಗಿದೆ. ಹಿ ಡಿಸರ್ವ್ಸ್ ಇಟ್. ಅವನು ಮಾತ್ ಕೇಳಿ ಶರ್ಮಿಳಾಗೆ ಸಾಮ್ರಾಟ್ ಕೆನ್ನೆಗೆ ಎರಡು ಬಾರಿಸ್ಬೇಕು ಅನ್ನಿಸ್ತು. ಆದ್ರೂ ಕಂಟ್ರೋಲ್ ಮಾಡ್ಕೊಂಡು, ನಾವು ನಿನ್ ಜೊತೆ ಪೊಲೈಟ್ ಆಗಿ ಮಾತಾಡ್ತಿದ್ರೆ ನೀನು ರೂಡ್ ಆಗಿ ಮಾತಾಡ್ತಿದ್ಯಾ, ನಮ್ ಫ್ಯಾಮಿಲಿ ನೆಮ್ಮದಿ ಹಾಳು ಮಾಡಿ ನೀನ್ ಮಾಡಿರೋದ್ನೆಲ್ಲ ಸಾನ್ಯಾ ಕೂಡ ಶಾಕ್ ಆದ್ಲು. ಅಮ್ಮ, ನಾನ್ ಯಾವಾಗ ಚಿರಾಗ್ನ ಮದ್ವೆ ಆಗೋದಕ್ಕೆ ಒಪ್ಕೊಂಡೆ? ಏನ್ ಮಾತಾಡ್ತಿದ್ಯಾ ನೀನು ಅಂತ ರೇಗುದ್ಲು. ನೀನ್ ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ ಸಾನ್ಯಾ, ನೀನು ನನ್ನ ಮಗಳು. ನಿನ್ಗೆ ಯಾವ್ದು ಒಳ್ಳೇದು ಕೆಟ್ಟದು ಅಂತ ನನಗ್ ಚೆನ್ನಾಗ್ ಗೊತ್ತು. ಇವನ್ ಜೊತೆ ಇದ್ರೆ ನಿನ್ ಲೈಫು ಮೂರಾ ಬಟ್ಟೆ ಆಗೋಗುತ್ತೆ. ನನಗಂತೂ ನೆನೆಸ್ಕೊಂಡ್ರೇನೆ ಭಯ ಆಗುತ್ತೆ. ಇವಾಗ ನಿನ್ ಕಂಪ್ನಿ ಕೂಡ ಕ್ರೈಸಿಸ್ ಅಲ್ಲಿದೆ. ಚಿರಾಗ್ನ ಬಿಟ್ಟು ಹೆಲ್ಪ್ ಮಾಡೋದಕ್ಕೆ ಯಾರು ಬರ್ತಾರೆ? ಅರ್ಥ ಮಾಡ್ಕೋ ಸಾನ್ಯಾ. ಅಮ್ಮ, ನನ್ಗೆ ಚಿರಾಗ್ನ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ. ನಾನೇ ಖುದ್ದಾಗಿ ಅಕ್ರಮ್ ಸರ್ ಜೊತೆ ಮಾತಾಡ್ತೀನಿ, ಅವ್ರು ನನಗೆ ಹೆಲ್ಪ್ ಮಾಡ್ತಾರೆ. ಏನು, ಚಿರಾಗ್ ಇಷ್ಟ ಇಲ್ವಾ? ಹಾಗಾದ್ರೆ ಈ ಯೂಸ್ಲೆಸ್ ಜೊತೆ ಇಡೀ ಲೈಫ್ ಕಳಿಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಹಾ, ನಾನು ಹೇಳಿದ್ದು ಹಾಗಲ್ಲ. ನನ್ಗೆ ಇವ್ರಿಬ್ರು ಜೊತೆ ಇರೋದಕ್ಕೂ ಇಷ್ಟ ಇಲ್ಲ. ಅವ್ರ ವಾದ ಹೇಗೆ ಮುಂದುವರಿತಿತ್ತು. ಆಗ ಸಾಮ್ರಾಟ್ ಮಧ್ಯದಲ್ಲಿ ಮಾತಾಡ್ತಾ, ಅಕ್ರಮ್ ಅಂಕಲ್ ಹೆಲ್ಪ್ ಬೇಕಾ? ಐ ಮೀನ್ ಅಕ್ರಮ್ ಸರಿಂದ ಯಾವ ಹೆಲ್ಪ್ ಬೇಕು, ವಿಷಯ ಏನು ಅಂತ ಕೇಳ್ದ. ಆಕ್ಚುಲಿ ಅವನು ಶರ್ಮಿಳಾ ಮಾತಿನ ಬಗ್ಗೆ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಬಟ್ ಸಾನ್ಯಾ ಅಕ್ರಮ್ನ ಮೀಟ್ ಆಗ್ಬೇಕು ಅಂತ ಹೇಳ್ತಿದ್ದಾಳೆ ಅಂದ್ರೆ ತಾನ್ ಖಂಡಿತ ಹೆಲ್ಪ್ ಮಾಡ್ಬೋದು ಅಂತ ಅನ್ನಿಸ್ತು. ರಾಜೀವ್ ಎದ್ದು ಅವನ ಹತ್ರ ಬಂದು, ಸಾನ್ಯಾಗೆ ಅವಳ ಕಂಪ್ನಿ ರೀಎಸ್ಟಾಬ್ಲಿಷ್ ಮಾಡೋದಕ್ಕೆ ದುಡ್ಡು ಬೇಕು. ಎಲ್ಲ ಶೇರ್ ಹೋಲ್ಡರ್ಸ್ ಅವಳಿಗೆ ಮೋಸ ಮಾಡಿದ್ದಾರೆ ಅಂದ. ಸಾಮ್ರಾಟ್ ಮಾತಾಡೋ ಅಷ್ಟರಲ್ಲಿ ಶರ್ಮಿಳಾ ಮೂತಿ ತಿರುಗಿಸಿ, ರಾಜೀವ್, ಇದನ್ನೆಲ್ಲ ಇವನ್ ಹತ್ರ ಹೇಳಿ ಯಾಕೆ ಟೈಮ್ ವೇಸ್ಟ್ ಮಾಡ್ತಿದ್ಯಾ? ಅದರಿಂದ ಏನು ಯೂಸ್ ಇಲ್ಲ. ಇವನ್ಗೆ ಹೇಳ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾನ, ಅಥವಾ ಹೋಟೆಲ್ನಲ್ಲಿ ಯಾರೋ ಬಡಪಾಯಿ ಸಿಗ್ದ ಅಂತ ಹೊಡ್ ಬಂದಿದ್ದಾನಲ್ಲ ಹಾಗೆ ಆ ಶೇರ್ ಹೋಲ್ಡರ್ಸ್ನ ಹೊಡಿತಾನ ಅಂತ ವ್ಯಂಗ್ಯ ಮಾಡಿದ್ಲು. ಆಮೇಲೆ ಸಿಟ್ಟಲ್ಲಿ ಸಾಮ್ರಾಟ್ನೆ ನುಂಗೋ ತರ ನೋಡ್ತಾ, ನೋಡು, ನೀನು ನನ್ನ ಮಗಳ ಗಂಡ ಆಗಿ ಜಾಸ್ತಿ ದಿನ ಉಳಿಯಲ್ಲ. ಅವಳಿಗೆ ಚಿರಾಗ್ನ ಮದ್ವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ
ಬೇರೆ ಹುಡುಗನ ತಂದು ಮದ್ವೆ ಮಾಡ್ತೀನಿ, ಬಟ್ ನಿನ್ನ ಮಾತ್ರ ಅಳಿ ಅಂತ ಒಪ್ಕೊಳ್ಳಲ್ಲ, ತಿಳ್ಕೊ ಅಂತ ಕಿರ್ಚಿ ರೂಮ್ಗೆ ಹೋದ್ಲು. ಅವಳ ಹಿಂದೆನೆ ರಾಜೀವ್ ಕೂಡ ಫೋನ್ ತಗೊಂಡು ಹೋದ. ಸಾಮ್ರಾಟ್ ಡೀಪ್ ಬ್ರೆತ್ ತಗೊಂಡು ಸಾನ್ಯಾ ಕಡೆ ತಿರುಗಿ ಎಷ್ಟು ದುಡ್ಡು ಬೇಕು ಅಂತ ಕೇಳ್ದ. ದುಡ್ಡೇನ್ ಬೇಡ, ಏಕೆ ಪ್ರೈವೇಟ್ ಲಿಮಿಟೆಡ್ ಜೊತೆ ಪಾರ್ಟ್ನರ್ಶಿಪ್ ಬೇಕು, ಬಟ್ ಇದರಿಂದ ಅಕ್ರಮ್ ಸರ್ಗೆ ಏನೂ ಬೆನಿಫಿಟ್ ಇಲ್ಲ, ಹಾಗಾಗಿ ಅವರಿದಕ್ಕೆ ಒಪ್ಪೋದು ಡೌಟ್ ಇದೆ ಅಂದ್ಲು. ಸಾನ್ಯನ್ ಪ್ರಕಾರ ಈ ಜಗತ್ತಲ್ಲಿ ಅವಳು ಹೆಲ್ಪ್ ಕೇಳೋದಕ್ಕೆ ಬಯಸೋ ಕೊನೆ ವ್ಯಕ್ತಿ ಸಾಮ್ರಾಟ್. ಅವಳಿಗೆ ಅವನಿಂದ ಏನಾದ್ರೂ ಸೊಲ್ಯೂಷನ್ ಸಿಗ್ಬೋದು ಅನ್ನೋ ನಂಬಿಕೆ ಇರಲಿಲ್ಲ. ಬಟ್ ಸಾಮ್ರಾಟ್ ಪಟ್ ಅಂತ ಓಕೆ ನಾನ್ ನಿನಗೆ ಹೆಲ್ಪ್ ಮಾಡ್ತೀನಿ ಅಂದ್ಬಿಟ್ಟ. ವಾಟ್, ನೀನ್ ಹೆಲ್ಪ್ ಮಾಡ್ತೀಯ? ಮೊದ್ಲು ಒಂದ್ ಜೊತೆ ಒಳ್ಳೆ ಬಟ್ಟೆ ತಗೋ, ಆ ಯೋಗ್ಯತೆನೇ ಇಲ್ಲ ನಿನ್ಗೆ. ಲಿಸನ್, ಐ ರಿಯಲಿ ಹೇಟ್ ಯು. ಅದ್ರಲ್ಲೂ ನೀನ್ ಇವತ್ತು ಆ ಹೋಟೆಲ್ ಅಲ್ಲಿ ಮಾಡಿದ ಅವಾಂತರ ನೋಡಿದ್ಮೇಲೆ ಐ ಹೇಟ್ ಯು ಅ ಲಾಟ್. ನನ್ಗೆ ಹೆಲ್ಪ್ ಮಾಡಿ ಒಳ್ಳೆಯವನು ಅಂತ ತೋರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೇಡ. ಹಾಗೂ ಒಂದ್ ವೇಳೆ ನಿನ್ಗೆ ಹೆಲ್ಪ್ ಮಾಡ್ಲೇಬೇಕು ಅಂತಿದ್ರೆ ದೆನ್ ಪ್ಲೀಸ್ ಗೆಟ್ ಔಟ್ ಆಫ್ ಮೈ ಲೈಫ್ ರೈಟ್ ನೌ. ಸಾನ್ಯಾ, ಲಿಸನ್ ಟು ಮೀ, ಅದ್ ಹಾಗಲ್ಲ. ಸ್ಟಾಪ್. ಇನ್ನೊಂದ್ಸಲ ನಿನ್ ಬಾಯಲ್ಲಿ ನನ್ನ ಹೆಸರು ಬಂದ್ರೆ ಪೊಲೀಸು ಕಾಲ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ರೂಮ್ ಕಡೆ ಹೊರಟ್ಲು. ಸಾಮ್ರಾಟ್ಗೆ ಹೇಗೆ ಅವಳನ್ನ ಸಮಾಧಾನ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ. ಆದ್ರೂ ತನ್ನ ಗಟ್ಟಿ ಮನಸ್ಸು ಮಾಡ್ಕೊಂಡು ಅವಳು ಹಿಂದೆ ಹೊರಟ. ಸಾನ್ಯಾ, ಒಂದ್ ನಿಮಿಷ, ನಾನು ನಿನಗೆ ನಿಜವಾಗ್ಲೂ ಹೆಲ್ಪ್ ಮಾಡ್ತೀನಿ, ನಾನು ತಮಾಷೆ ಮಾಡ್ತಿಲ್ಲ. ಇಂಥ ವಿಷಯದಲ್ಲಿ ಯಾರಾದ್ರೂ ತಮಾಷೆ ಮಾಡ್ತಾರಾ ಹೇಳು? ಸ್ಟಾಪ್ ಟಾಕಿಂಗ್ ನಾನ್ಸೆನ್ಸ್ ಸಾಮ್ರಾಟ್, ಎನಫ್. ಯು ಕಾಂಟ್ ಡೂ ಎನಿಥಿಂಗ್. ಅಂಡರ್ ವರ್ಲ್ಡ್ನ ಕನ್ವಿನ್ಸ್ ಮಾಡೋದು ಅಷ್ಟು ಸುಲಭನಾ? ಸಾಮ್ರಾಟ್ ಅವಳನ್ನ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ, ಸಾನ್ಯಾ ಟ್ರಸ್ಟ್ ಮೀ, ನಾನಿವಾಗ ಅಕ್ರಮ್ ಸರ್ ಕಂಪ್ನಿಲಿ ಮ್ಯಾನೇಜರ್ ಆಗಿದ್ದೀನಿ, ನಾನ್ ಮಾತಾಡ್ತೀನಿ. ಆ ಕೊನೆ ಲೈನ್ ನ ಕೇಳಿ ಸಾನ್ಯಾ ಅಲ್ಲೇ ನಿಂತು ನಗೋದಕ್ ಶುರು ಮಾಡಿದ್ಲು. ಅದನ್ನ ನಂಬ್ಕೊಂಡು ನೀನ್ ನನ್ಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಿದ್ಯಾ? ಅಕ್ರಮ್ ಸರ್ಗೆ ನಿನ್ ಮೇಲೆ ಪಾಪ ಅನ್ಸಿ ಎಲ್ಲೋ ಕೆಲ್ಸ ಕೊಟ್ಟಿದ್ದಾರೆ ಅನ್ಸುತ್ತೆ. ಆದ್ರೆ ನಿನ್ನ ಬಗ್ಗೆ ಗೊತ್ತಾದ್ಮೇಲೆ ನಾಳೆನೆ ಅವ್ರು ನಿನ್ನ ಕಂಪ್ನಿಯಿಂದ ಒದ್ದು ಹೊರಗಡೆ ಹಾಕ್ತಾರೆ. ನಿನ್ನಂತವ್ರೆಲ್ಲ ಅವ್ರಿಗೆ ಕಾಲ್ ಉಗ್ರಿಗ್ ಸಮ. ಸಾಮ್ರಾಟ್ ಸೀರಿಯಸ್ ಟೋನಲ್ಲಿ, ಇಲ್ಲ, ಅವ್ರು ಹಾಗೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ದ. ಸಾನ್ಯಾ ಅವನ್ ಕಣ್ಣಲ್ಲಿ ಕಣ್ಣಿಟ್ ನೋಡಿ ಇರಿಟೇಷನ್ ಇಂದ, ನಿನ್ ಬಗ್ಗೆ ಏನ್ ಗೊತ್ತಿದೆ ಅಂತ? ಅಕ್ರಮ್ ಸರ್ ನಿನ್ಗೆ ಹೆಲ್ಪ್ ಮಾಡ್ತಾರೆ. ನಿನ್ಗೇನ್ ದೊಡ್ಡ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇದ್ಯಾ? ಇಲ್ಲ ಅಂಡರ್ ವರ್ಲ್ಡ್ ಜೊತೆ ಲಿಂಕ್ ಇದ್ಯಾ? ಸುಮ್ನೆ ಏನೇನೋ ಹೇಳಿ ಕಾಗೆ ಆರಿಸ್ಬೇಡ. ಮೊದ್ಲು ಕನ್ನಡಿಲ್ ನಿನ್ನ ಮುಖ ನೋಡ್ಕೊ. ನಾನು ಅದ್ ಯಾವ ಜನ್ಮದಲ್ಲಿ ಅದೇನು ಕರ್ಮ ಮಾಡಿದ್ನೋ ಗೊತ್ತಿಲ್ಲ, ನಿನ್ ಜೊತೆ ತಗ್ಲಾಕೊಂಡಿದ್ದೀನಿ. ಅಲ್ಲ, ಅವತ್ ನನ್ ರೂಮ್ ಅದ್ ಹೇಗ್ ಬಂದ್ ಸೇರ್ಕೊಂಡೆ ನೀನು? ನನ್ ಲೈಫ್ ಹಾಳು ಮಾಡೋ ಉದ್ದೇಶದಿಂದಾನೇ ಬಂದಿದ್ಯಾ? ಛ ಅಂತ ಬೈದು ರೂಮ್ ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಲು. ಸಾನ್ಯಾ ಬೈದಿದ್ರಿಂದ ಸಾಮ್ರಾಟ್ಗೆ ಕೋಪ ಏನ್ ಬಂದಿರ್ಲಿಲ್ಲ, ಬದಲಾಗಿ ಬೇಜಾರಾಯ್ತು. ಯಾಕೆ ನನ್ಗೆ ಹೀಗಾಗತ್ತೆ? ನಾನ್ ಎಲ್ರನ್ನೂ ಇಷ್ಟಪಡ್ತೀನಿ, ಆದ್ರೆ ನನ್ನನ್ನು ಯಾಕೆ ಯಾರೂ ಇಷ್ಟಪಡಲ್ಲ? ಎಷ್ಟು ದಿನ ಅಂತೂ ಅನಾಥನ್ ಥರನೇ ಬದುಕಿದ್ದೆ, ಇನ್ನು ಮುಂದೆನೋ ಹಾಗೆ ಬದುಕ್ಬೇಕಾ? ಒಳ್ಳೆ ಮನ್ಸಿದ್ರೆ, ಉದ್ದೇಶ ಒಳ್ಳೇದಾಗಿದ್ರೆ ಎಲ್ಲ ಒಳ್ಳೇದಾಗುತ್ತೆ ಅಂತಾರೆ. ಆದ್ರೆ ನನ್ನ ವಿಷಯದಲ್ಲಿ ಅದೂ ನಿಜ ಆಗಲ್ಲ ಅನ್ಸುತ್ತೆ. ಹಾಗೆ ಯೋಚಿಸ್ತಾ ಇರೋವಾಗ್ಲೇ ಅವನ ಫೋನು ವೈಬ್ರೇಟ್ ಆಯ್ತು. ಅವನ ಜೊತೆ ಡೆಲಿವರಿ ಬಾಯ್ ಕೆಲಸ ಮಾಡ್ತಿದ್ದ ಹರೀಶ್ ಮೆಸೇಜ್ ಮಾಡಿದ್ದ. ಆಕ್ಚುಲಿ ಈ ಹರೀಶ್ ಸಾಮ್ರಾಟ್ ಕ್ಲಾಸ್ಮೇಟ್ ಕೂಡ. ನಾಳೆ ಸಂಜೆ ಕಾಲೇಜ್ ರಿಯೂನಿಯನ್ ಫಂಕ್ಷನ್ ಇದೆ, ಅಡ್ರೆಸ್ ಕಳ್ಸಿದ್ದೀನಿ ಬಾ ಅಂತ ಹೇಳಿದ್ದ. ಸಾಮ್ರಾಟ್ ಕಾಲೇಜಲ್ಲಿ ಓದ್ತಿದ್ದಾಗ ಎಲ್ರೂ ಅವ್ನ್ ಬರ್ತನ ನೋಡಿ ಆಡ್ಕೊಂಡ್ ನಗ್ತಿದ್ರು. ಅವ್ನ್ ಫ್ರೆಂಡ್ಶಿಪ್ ಮಾಡೋದಕ್ಕೂ ಯಾರು ಮುಂದೆ ಬರ್ತಿರ್ಲಿಲ್ಲ. ಈಗ ಕಾಲೇಜ್ ರಿಯೂನಿಯನ್ಗೆ ಇನ್ವೈಟ್ ಮಾಡ್ತಿರೋದು ಕೂಡ ಸಾಮ್ರಾಟ್ಗೆ ಅವಮಾನ ಮಾಡಿ ಮಜಾ ತಗೊಳ್ಳೋದಕ್ಕೆ ಆಗಿತ್ತು. ಸಾಮ್ರಾಟ್ ಫೋನ್ನ ಜೇಬಲ್ಲಿ ಇಟ್ಕೊಂಡು ಸ್ಟೋರ್ ರೂಮ್ಗೆ ಹೋದ. ಅಲ್ಲಿ ಅವನು ಬೆಡ್ ಮೇಲೆ ಮಲ್ಕೊಂಡು ಇವತ್ತಾಗಿದ್ರ ಬಗ್ಗೆ ಎಲ್ಲ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದ. ಅಷ್ಟರಲ್ಲಿ ಅಕ್ರಮ್ ಫೋನ್ ಬಂತು. ಹಲೋ ಹಲೋ ಟೈಗರ್, ನಾನ್ ಜೆನ್ನಿ ಜೊತೆ ಮಾತಾಡ್ದೆ. ನೀನ್ ಹೇಳಿದ ಮ್ಯಾನೇಜರ್ ಕೆಲಸ ರೆಡಿ ಆಗಿದೆ, ಡೋಂಟ್ ವರಿ. ಹಾಗೆ ವೈರಲ್ ಆಗ್ತಿರೋ ವಿಡಿಯೋ ಬಗ್ಗೆನೂ ಹೇಳಿದೀನಿ. ಇನ್ ಸ್ವಲ್ಪ ಹೊತ್ತಲ್ಲಿ ಆ ವಿಡಿಯೋ ಇಂಟರ್ನೆಟ್ ಇಂದ ಮಾಯ ಆಗತ್ತೆ. ಇನ್ನೇನಾದ್ರೂ ಕೆಲಸ ಆಗ್ಬೇಕಾ ಟೈಗರ್? ಥ್ಯಾಂಕ್ ಯು ಅಂಕಲ್, ಬಟ್ ನನ್ನ ಡಿಸಿಷನ್ ಚೇಂಜ್ ಮಾಡ್ಕೊಂಡಿದ್ದೀನಿ. ನನಗೆ ಮ್ಯಾನೇಜರ್ ಕೆಲಸ ಬೇಡ, ಅದ್ರ ಕೆಳಗಿನ ಪೋಸ್ಟ್ ಕೊಡಿ. ಅರೆ ಯಾಕೆ ಟೈಗರ್, ಸಡನ್ ಆಗಿ ಏನಾಯ್ತು? ಅಂಕಲ್, ಆಕ್ಚುಲಿ ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕು. ಸಾನ್ಯಾ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾಳೆ. ಈಗ ಅವಳಿಗೆ ನಿಮ್ಮ ಹೆಲ್ಪ್ ಬೇಕು. ನಾನು ಯಾರು ಅಂತ ಅವಳಿಗಾಗ್ಲಿ ಅವಳ ಫ್ಯಾಮಿಲಿಗಾಗ್ಲಿ ಗೊತ್ತಾಗೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ನಿಮ್ಮನ್ನ ಒಪ್ಸೋದಕ್ಕೋಸ್ಕರ ನಾನು ಮ್ಯಾನೇಜರ್ ಪೋಸ್ಟ್ಗೆ ರಿಸೈನ್ ಮಾಡಿ ಕಡಿಮೆ ಸಂಬಳದ ಕೆಲಸಕ್ಕೆ ಸೇರ್ಕೊಂಡಿದ್ದೀನಿ ಅಂತ ಅವಳನ್ನ ನಂಬಿಸ್ತೀನಿ. ಅಕ್ರಮ್ ನಿಟ್ಟುಸಿರು ಬಿಡ್ತಾ, ಓಕೆ ಟೈಗರ್, ಪ್ಲಾನ್ ಚೆನ್ನಾಗಿದೆ. ನೀನ್ ಏನೇ ಮಾಡಿದ್ರು ಅದಕ್ಕೆ ನನ್ನ ಸಪೋರ್ಟ್ ಇರುತ್ತೆ. ಯಾವುದೇ ಕಾರಣಕ್ಕೂ ನಿನ್ನ ಐಡೆಂಟಿಟಿ ಅವ್ರಿಗೆ ಗೊತ್ತಾಗಲ್ಲ, ಸರಿನಾ? ಥ್ಯಾಂಕ್ ಯು ಅಂಕಲ್. ಹಾ ಸಾಮ್ರಾಟ್, ಇನ್ನೊಂದು ವಿಷಯ ಹೇಳಬೇಕಿತ್ತು. ಇನ್ನೊಂದು ಸ್ವಲ್ಪ ದಿನದಲ್ಲಿ ಒಂದು ಹರಾಜಿದೆ. ಭೂಗತ ಲೋಕನ ಹರಿದು ಹಂಚ್ಕೊಂಡಿರೋ ಎಲ್ಲಾ ಡಾನ್ಗಳು ಅಲ್ಲಿಗೆ ಬರ್ತಾರೆ. ಅಂಡ್ ನಯನ ಕೂಡ ಬರ್ತಿದ್ದಾಳೆ. ನಿನಗೆ ಅವಳನ್ನ ಮೀಟ್ ಮಾಡೋದಕ್ಕೆ ಇದಕ್ಕಿಂತ ಒಳ್ಳೆ ಚಾನ್ಸ್ ಸಿಗಲ್ಲ. ನಯನ ಹೆಸರು ಕೇಳಿ ಏನೂ ಮಾತಾಡದೆ ಸೈಲೆಂಟ್ ಆದ. ಬಾಲರಾಜ್ ಮತ್ತೆ DK ಇಬ್ರು ಅವಳ ಬಗ್ಗೆ ತುಂಬಾನೇ ಹೇಳಿದ್ರಿಂದ
ಸಾಮ್ರಾಟ್ಗೆ ಅವಳನ್ನ ಮೀಟ್ ಮಾಡೋ ಎಕ್ಸೈಟ್ಮೆಂಟ್ ಇನ್ನೂ ಜಾಸ್ತಿ ಆಯ್ತು. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ಟೈಗರ್ ರಿಟರ್ನ್ಸ್ ಅನ್ನೋ ಅದ್ಭುತ ಕಥೆಯನ್ನ.